ಯಶಸ್ವಿಯಾದ ರೈಟ್ ಅಲ್ಪಾಧಿಪತಿಯಾಗಿ ಆದ ನಂತರ ಮಹಾಗಣಪತಿ ರಾಮನಗರ ವಿಗ್ರಹ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಕೆಲವಾದ್ರಿ ಜಯವಲ್ಲಿತಾನೀಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಬರಜು ಪಾಶಾಂಕುಶಧಾರಗ ಹರುಜಾನೆ ಭಕ್ತರ ಪುರಿವವಾಗಿ ಪುರಗಾಂಬೂಜನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಾಗಿ ಗಣಪಗೆ ಜನರೆಲ್ಲ ಗುಣಯುಧರು ಧನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನಾಯ ಮುನಿ ನಮಿತ ಸರ್ವೇಶ್ವರನಾಯ ಹರಿತ ಸಿದ್ಧಿಯ ನೀವ ಭವಹರನಾಯ ಪರಮಾತ್ಮ ದುರಿತ ಭಯಂಕರನಾಯ ವರಮದಮೂರ ವಿಘ್ನೇಶ್ವರನಾಯ ವರಮದಮೂರ ವಿಘ್ನೇಶ್ವರನಾಯ ತುಂಬಲಯ ತುಂಬಲದೀಯತಾಯ ನಿಂಬಲಯ ನಿಂಬಲಯ ನಿಂಬಲದೀಯತಾಯ ತುಂಬಲದೀಯತಾಯ ನಿಂಬಲದೀಯತಾಯ ತುಂಬಲದೀಯತಾಯ ಗಜಮುಖ ನಾನಿನ್ನ ಪಾದವನಿವೆ ನಾನಿಲ್ಲ ಪಾದವನಿವೆ ಗಜಮುಖನಾನಿಲ್ಲ ಪಾದಪಾಲಿನಿವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನಾನಿಲ್ಲ ಪಾದಪಾಲಿನಿವೆ
ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಜಾಲ ಕುಜಕರ ಕಮಲ ಪ್ರದತ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಜಾಲ ಕುಜಕರ ಕಮಲ ಪ್ರದತ್ತ ಶ್ಯಾಮಾಭರಣ ವಿಳಂಬಿತ ಸೂತ್ರ ಶ್ಯಾಮಲಾಭರಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲಾಭರಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾನಿಲ್ಲ ಪಾದ ಭಜನೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ದಿತ್ತಗಿಡ 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 ದಿನ್ನ ತೈ ದಿಂದನ 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 ದಿನ್ನ ತೈ ಸೊಮ್ಮನ ದಿನ್ನ ತೈ ನಿಮ್ಮನ ದಿನ್ನ ತೈ ತೈ ದಿಲಲ 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 ದಿನ ತೈ ತತ್ತ ಒಂದೇ ದೇವರ ದೇವ
ಅಂಬರಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುದಿವೆ ವಿಘ್ನರಾಜನ ಪಿರಿದು ಸಂಸುದಿಸಿ ಅಂಬುನಿಧಿಯಾತ್ಮಜಿ ಕೈ ಮುಗಿದು ಅಂಬುಜಾದನ ವಾಳಿಯನು ಪಾದಾಂಬುಜಕ್ಕೆ ಕೊಡ ಮಾಡುತ್ತವರುಳೆ ಬೆರಿಗದ ಅಮೃತವ ಒಂದು ದಿನ ಕೈಲಾಸ ಶಿಖರವೇ ಒಂದು ದಿನ ಕೈಲಾದ ಶಿಖರವೇ ನಂದಿ ವಾಹನನು ತನ್ನಯ ಭಕ್ತಿಯನ್ನು ಕೊಡುತ್ತ ಸಂತತ ಮಿರಿದ ತನ್ನಯ ಭಕ್ತಿಯನ್ನು ಕೊಡುತ್ತ ಸಂತತ ಮಿರಿದ ನಂದಿ ವಾಹನನು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓ ಪ್ರಣವಾರ್ಧದ ಪ್ರತಿಪಾದಕಿಯೇ, ರಕ್ಷಿಸು ತಾಯೇ ರಕ್ಷಿಸು. ಅಭಯಂಕರನು ಶುಭಂಕರನು ಸದಾಶಿವನು ಆದ ನಾನು ಉತ್ತರಕ್ಕೆ ಅತಿ ಎತ್ತರವಾದಂತಹ ಕೈಲಾಸ ಶಿಖರದಲ್ಲಿ ಇದ್ದುಕೊಂಡು ಭಕ್ತ ಜನರ ಕಾಮಿತಾರ್ಥವನ್ನು ಈಡೇರಿಸಿಕೊಂಡು ಬರುತ್ತಾ ಇದ್ದೇನೆ. ತಮೋಗುಣದ ಅಧಿಷ್ಠಾರನಾಗಿ ಪ್ರಪಂಚದಲ್ಲಿ ಲಯದ ಕಾರ್ಯವನ್ನು ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಜನಮಾನಸದಲ್ಲಿ ಸದಾ ಒಂದು ಪ್ರಶ್ನೆಯು ಕಾಡುತ್ತದೆ, ದೇವರು ಯಾಕೆ ಎತ್ತರದಲ್ಲೇ ಇದ್ದಾನೆ ಎನ್ನುವ ಹಾಗೆ. ಕಾರಣವಿಷ್ಟೇ, ಜಗದ ಜೀವರುಗಳ ಜೀವನ ಎನ್ನುವಂತಹ ಜಂಜಾಟದಿಂದ ಮೇಲೆತ್ತಿ ಪುರೋಗತಿಗೆ ಕೊಂಡು ಹೋಗುವುದಕ್ಕಾಗಿ ದೇವರು ಎತ್ತರದಲ್ಲಿ ಇದ್ದಾನೆ ಎನ್ನುವುದೇ ಸತ್ಯ. ಮತ್ತೆ ನಾನಿರುವಂತಹ ಈ ತಾಣ, ನನ್ನಲ್ಲಿರುವಂತಹ ದಿವ್ಯಾಯುಧ ಎಲ್ಲವೂ ಕೂಡ ಒಂದೊಂದು ಅರ್ಥವನ್ನು ಕಲ್ಪಿಸುತ್ತದೆ. ಶಾಂತಿಯ ಸಂಕೇತವಾದ ಶ್ವೇತವರ್ಣದಿಂದ ಕೂಡಿದ ಬೆಳ್ಳಿಯ ಪರ್ವತಗಳೇ ನನ್ನ ನಿಲಯವಾಗಿದೆ. ತ್ರಿಗುಣ ಸಾಂಗತ್ಯವೆನಿಸಿದಂತಹ ತ್ರಿಶೂಲ ಸೃಷ್ಟಿ ಸ್ಥಿತಿ ಲಯ ತಿರೋಭಾವ ಅನುಗ್ರಹ ಎಂಬ ಪಂಚ ಕರ್ಮಗಳನ್ನು ಪ್ರತಿನಿಧಿಸಬಹುದಾದಂತಹ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಎನ್ನುವಂತಹ ಪಂಚ ಶಿರಗಳನ್ನು ಹೊಂದಿದ್ದೇನೆ. ಸ್ಮಶಾನವಾಸ, ಭಸ್ಮಲೇಪನ,
ತಾಂಡವಾಡಂಬರದಿಂದ ಕೂಡಿದಂತಹ ನೃತ್ಯ ವೈಖರಿ ಇವೆಲ್ಲವೂ ಕೂಡ ನನ್ನ ವಿಶೇಷತೆಯಾಗಿದೆ. ಕಾಣಬಾರದೆ ಕೈಲಾಸದ ಶಿಖರವನ್ನು ಒಂದೆಡೆಯಲ್ಲಿ ಮಕ್ಕಳು, ಮತ್ತೊಂದೆಡೆಯಲ್ಲಿ ಗಣಗಳು, ಇನ್ನೊಂದೆಡೆಯಲ್ಲಿ ಸಾಗಿ ಬರುತ್ತಿರುವಂತಹ ಭಕ್ತ ಸಾಗರ. ಓಂ ನಮ ಶಿವಾಯ ಎನ್ನುವಂತಹ ಪ್ರಣವ ಮಂತ್ರವನ್ನು ಪಠಿಸಿದಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಆದರೆ ನನ್ನ ಬಗ್ಗೆಯಾಗಲಿ ಕೈಲಾಸದ ಬಗ್ಗೆಯಾಗಲಿ ಆಲೋಚನೆಯನ್ನು ಮಾಡುವುದಲ್ಲ. ಭೂಲೋಕದ ಕಡೆ ದೃಷ್ಟಿಯನ್ನು ಹಾಯಿಸಿದರೆ ಅಲ್ಲಲ್ಲಿ ಅನ್ಯಾಯ, ಅನಾಚಾರ, ಅತ್ಯಾಚಾರ ನಡೆಯುತ್ತಲೇ ಇದೆ. ಪ್ರಕೃತಿಯಲ್ಲೇ ಹುಟ್ಟಿದಂತಹ ಮಾನವರು ವಿಕೃತಿಗಳಾಗಿ ವ್ಯವಹರಿಸುತ್ತಾ ಇದ್ದಾರೆ. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ಬಳಲುತ್ತಿರುವಂತಹ ಮಾನವರಲ್ಲಿ ಸುಜ್ಞಾನದ ಬೆಳಕನ್ನು ಮೂಡಿಸಬೇಕು. ಯಾವ ರೀತಿ ಎನ್ನುವ ಹಾಗೆ ನನ್ನಲ್ಲೇ ನಾನು ಆಲೋಚನೆ ಮಾಡಿಕೊಂಡಾಗ ಕಾಲಾಯ ತಸ್ಮೈ ನಮಃ, ಕಾಲಚಕ್ರ ತಿರುಗುತ್ತಾ ಇದೆ. ನೋಡೋಣ, ಕಾಲದ ನಿರೀಕ್ಷೆಯಲ್ಲಿರುತ್ತೇನೆ. ಪೃಥ್ವಿ ವೈದ್ಯರಾಲಿದೆ ಮತ್ತೆ ಕಾಲಾಂತರಕ್ಕೆ ಶೋಳಿದ ಪಟ್ಟಣವನ ಆಳುತ್ತಾರಿಕ ವಿಭವದಿಂದ ಇರುವಂತಹ ಸ್ಥಳ ದಾರಿಕಾಸುರನೆಂದುಕೊಂಡಿದ್ದೇವೆ. ಒಡ್ಡೋಲಗವನಿತ್ತಂತಹ ವಿಚಾರ ಸೃಷ್ಟಿಯಲ್ಲಿ ಜ್ಯೇಷ್ಠರು ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿಯು ರಾಜ್ಞತೆಯಲ್ಲಿ ಮುಂದುವರಿಯುವಂತಹ ಹೊತ್ತಿನಲ್ಲಿ ಏರಬೇಕಾದಂತಹ ಎತ್ತರದ ಬಗ್ಗೆ ಸದಾ ಹಂಬಲಿತನಾಗಿರಬೇಕು. ಯಾತಕ್ಕೆ ಬೇಕಾಗಿ ಪ್ರಜ್ಞಾವಂತರಾಗಿ ಬೆಳೆಯುತ್ತಿರುವಂತಹ ಹೊತ್ತಿನಲ್ಲಿ ತಾನು ತನ್ನದು ತಾನು ಏನು, ತನ್ನ ಸಾಮರ್ಥ್ಯ ಏನು ಎನ್ನುವಂತಹ ವಿಚಾರವನ್ನು ಲೋಕಮುಖಕ್ಕೆ ಪ್ರಕಟೀಕರಿಸಬೇಕು. ಯಾತಕ್ಕೆ ಬೇಕಾಗಿ ಕಾರಣವೂ ಇದೆ ಅಲ್ವೇ? ಹುಟ್ಟುವಂತಹ ಹೊತ್ತಿನಲ್ಲಿ ಯಾವುದೂ ಇರುವುದಿಲ್ಲ. ಇಲ್ಲದಂತಹ ಹೊತ್ತಿನಲ್ಲಿ ಸಾಧನೆಯ ಪಥವನ್ನು ಹಿಡಿಯುತ್ತ ಮೇಲೆ ಏರುವಂತಹ ಹೊತ್ತಿನಲ್ಲಿ ಎಂತಹ ವಿಘ್ನಗಳೇ ಎದುರಾಗಿ ಬರಲಿ ಅದನ್ನು ಲೆಕ್ಕಿಸದೆ ಯಾರಾತ ತನ್ನ ಗಮ್ಯಸ್ಥಾನವನ್ನು ಏರ್ತಾನೋ ಆತನು ತನ್ನ ಸಾಹಸಿ ಎಂದರ್ಥವಲ್ವೇ? ಹಾಗೆ ನೋಡಿದ್ರೆ ನಮ್ಮ ರಾಕ್ಷಸರ ವಂಶ ಏನು ಕಡಿಮೆಯೇ? ಈ ಹಿಂದೆ
ಒಂದಷ್ಟೋ ಮಂದಿ ಆದಿ ದೈತ್ಯರೇ ಬೆಳಗಿದ್ದಾರೆ, ಕೀರ್ತಿವಂತರಾಗಿದ್ದಾರೆ. ಆದ್ರೆ ಯಾರು ಶಾಶ್ವತವಾಗಿ ಉಳಿಯಲಿಲ್ಲ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಎನ್ನುವಂತಹ ದಾನವರೆಲ್ಲ ಏರಿದ್ರು ಸುರಪೀಠವನ್ನು, ಅಧಿಕಾರ ಗದ್ದುಗೆಯನ್ನು ಏರಿದ್ರು. ಕ್ಷಣ ಮಾತ್ರದಿ ಮರಣ ಸಂಭವಿಸಿ ಹೋಯಿತಲ್ವೇ. ಯಾತಕ್ಕೆ ಬೇಕಾಗಿ ನಮಗೆ ಅಧಿಕಾರವು ಸಿಗುವಂತಹ ಹೊತ್ತೆ ಕಾರಣವೂ ಇದೆ. ಹಿರಿತಾಯಿಯ ಮಕ್ಕಳು ನಾವು, ಅದಕ್ಕಾಗಿಯೇ ಅಧಿಕಾರ ಗದ್ದುಗೆಯನ್ನು ಏರಬೇಕು ಎನ್ನುವಂತಹ ಕಾರಣದಿಂದಲಾಗಿ ನಮ್ಮವರೆಲ್ಲ ಏರಿದ್ರು. ಏನು ಮಾಡೋಣ, ಅವರಿಗೆ ಆ ಯೋಗ ಭಾಗ್ಯ ಸಿಗ್ಲಿಲ್ಲ. ಯುತಮನ್ಯವಾಗಿ ಶತಮನ್ಯುಗಳನ್ನು ಪೂರೈಸಿ ಏರಿದ್ದಾನೆ ಆ ಪುರಂದರ ಅಧಿಕಾರ ಗದ್ದುಗೆಯನ್ನು. ಆತನು ಏರಿದ್ದಾನೆ, ಎಲ್ಲರನ್ನು ಪಾಲಿಸುತ್ತಾ ಇದ್ದಾನೆ. ಆ ಜಾಗಕ್ಕೆ ಏರಬೇಕು ಎನ್ನುವಂತಹ ಕನಸು ಕಂಡವರು ನಾವು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧೀಶನಾಗಿ ದ್ವಾರಿಕಾಸುರನ್ ಎನ್ನುವಂತಹ ನಾಮಾಂಕಿತದಿಂದ ನನ್ನವರನ್ನು ನೋಡಿಕೊಂಡು ಬರುತ್ತಾ ಇರುವಂತಹ ಹೊತ್ತು ಕನಸು ಒಂದಿತ್ತು, ನಾಕವನ್ನು ಏರಬೇಕು. ತಡೆಯಾದದ್ದೇನು? ದಾಳಿ ಮಾಡಬಹುದು ನಾಕಕ್ಕೆ ಎನ್ನುವಂತಹ ಹೊತ್ತಿನಲ್ಲಿ ತಡೆಯಾದದ್ದು ಒಂದೇ. ನಮ್ಮವರೆಲ್ಲ ಅಳಿದು ಹೋಗಿದ್ದಾರೆ, ಅವರಂತೆ ನಾನು ಆಗಬಾರದು. ವರವನ್ನು ಪಡೆಯಬೇಕು, ಇಷ್ಟದೇವನಂತಹ ಪರಮೇಶ್ವರನ ವರ. ಅದಕ್ಕೆ ಬೇಕಾಗಿ ನಮ್ಮವರನ್ನೆಲ್ಲ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ ಸೋಡಿದಾಪುರ ನಗರಿಯಲ್ಲಿ. ತಡೆಯಕ್ಕೆ ಕಾಡಿನ ಮತವ ಹಿಡಿದು ಸಾಕ್ತಾರೆ ತಪಸ್ಸು. ಅವತಾರವನ್ನು ಸೇರಿದೆ, ಪರಮೇಶ್ವರ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಒಲಿದು ಬಂದಂತಹ ಪರಮೇಶ್ವರನಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಜೊತೆಗೆ ಪಾಣಿಪೀಠ ಎಲ್ಲವನ್ನು ತಂದಿದ್ದೇನೆ ನಮ್ಮ ಪುರಕ್ಕೆ. ದಿನನಿತ್ಯ ಪೂಜೆಯೂ ಆಗುತ್ತಾ ಇದೆ. ಈ ಸಂದರ್ಭದಲ್ಲಿ ಯೋಚನೆ ಏನು? ಸ್ವರ್ಗಕ್ಕೆ ಮುತ್ತಿಗೆ ಬರ್ಲಿ ನಮ್ಮವರು.
ಎತ್ತಾಳ ನೀವು ಕೊಟ್ಟು ಕೆಲಸವನ್ನು ಮಾಡುತ್ತಿರುವ ಸಂದರ್ಭ ಒಮ್ಮಿಂದ ಮೇಲೆ ಯಾತಕ್ಕಾಗಿ ಕರೆ ತಿಳಿಸಿ ಕೇಳಿರೆ ನೀವೆಲ್ಲ ಕೇಳಿ ಕಾಯ್ತಾ ಇರುವವರು ನೀವು ಕನಸು ಒಂದೇ ನಾಲ್ಕದ ಅಧಿಕಾರ ಈ ಸಂದರ್ಭದಲ್ಲಿ ಎನ್ನಲೋಚನೆ ಏನವಲ್ಲ ಬೇಕಾದಂತಹ ರೀತಿಯ ಸುವಸ್ತುಗಳು ಮಾತ್ರವಲ್ಲ ಅಧಿಕಾರದಿಂದ ಕೊಬ್ಬಿ ಮೆರೆಯುವಂತಹ ಹೊತ್ತು ಈ ಸಂದರ್ಭದಲ್ಲಿ ನಾಲ್ಕವೇ ನಮ್ಮ ಪಾಲಿಗೆ ಸೂಕ್ತ ತಡ ಯಾಕೆ ಸಾಗೋಣ ಸರ್ವಾಧಿಕಾರಿ ತಾರಿಕಾಸುರ ಸಕಲ ಸೇವಾ ಸಮಿತನಾಗಿ ಸಕಲಕ್ಕೆ ಮುತ್ತಿಗೆ ಹಾಕಿದರಂತೆ ಬಂದವನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ತಡ ಮಾಡುವುದಲ್ಲ ಸಕಲ ಸೇವಾ ಸಮಿತನಾಗಿ
ಬಂದವರನ್ನೆಲ್ಲ ನೀನು ಕಂಡಿರಬಹುದು. ಆದ್ರೆ ನನ್ನ ಹಾಗಲ್ಲ. ಮತ್ತೇನು ವಿಷಯ? ಬೇಕಾದಂತಹ ರೀತಿಯ ವರಬಲವನ್ನು ಪಡೆದು ಲೋಕದಲ್ಲಿ ಅಧಿಕಾರ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಸಾಗಿ ಬಂದವನು ನಿನ್ನ ಮನದಲ್ಲಿರಬಹುದು. ಏನು? ಎಲ್ಲೋ ಇದ್ದವರು ನೀವು. ಹೌದು. ಹಿತಮನ್ಯವಾದಂತಹ ನೀರು ಶತಮನ್ಯುಗಳನ್ನು ಪೂರೈಸಿ ಏರಿದ್ದಿ ಲೋಕದ ಪೀಠ. ಹೇಗೆ ಕಂಗಳಿಸುತ್ತಾ ಇದ್ದಿ? ಹೇಗೆ? ಕುಲ ತಿಲಕನ ಹಾಗೆ ಅಲ್ವಾ? ಇದೋ ಏನ ನಿನ್ನ ಮನದಲ್ಲಿರುವಂತಹ ಸಂತೋಷ ಕ್ಷಣ ಮಾತ್ರ ಮಾಯ ಮಾಡ್ತೇನೆ. ನಿನ್ನ ಎದೆಗಾರಿಕೆ ಮೆಚ್ಚಿದೆ. ಯಾಕೋ ಏನಿದೆ ನಾಕ ಸುರ ಗದ್ದುಗೆಯ ಅಧ್ಯಕ್ಷ ಸ್ಥಾನಕ್ಕೆ ಏರಬೇಕೆಂಬ ಉದ್ದೇಶ ಹೊಂದಿದೆಯಾ? ಹೌದು. ಹೌದೇನೋ? ನೀನು ತಿಳಿದ ಮಟ್ಟಿಗೆ ನಿನ್ನ ಜಾತಿಯವರು ಬಂದದ್ದು ಹೌದು. ಆದರೆ ಇಲ್ಲಿ ಉಳಿದಿದ್ದಾರ? ಯಾಕೆ ಸಾವನ್ನಪ್ಪಿದ್ದಾರೆ. ಕಾರಣ ಇದೆ. ಮೋಸಗೊಳಿಸುವವರೇ ನಿಮ್ಮ ಸಮ್ಮುಖದಲ್ಲಿರುವಾಗ ಏನು ಮಾಡುವುದ? ನಿಮ್ಮಂತ ಮೂರ್ಖರಿಗೆ ಬುದ್ಧಿಯನ್ನು ಹೇಳಿ ಏನು ಪ್ರಯೋಜನ? ಆದ್ದರಿಂದ ಹೇಳ್ತಿದ್ದೇನೆ, ಸ್ವರ್ಗದ ಆಸೆ ಬಿಟ್ಟು ನಡೀತ್ಯ ನಿನ್ನನ್ನು ನಮ್ಮ ಪ್ರಚಾರ ಹೇಗುಂಟು? ಎಲ್ಲಾ ಕಡೆಯಲ್ಲಿ ನಾವು ಬರುವುದು ಅಂತ ಗೊತ್ತಿದೆಯಾ ಅಂತ ಅಲ್ವಾ? ಮನಸ್ಸಿಗೊಂದು ರೀತಿಯಾದಂತಹ ಸಂತೋಷ. ಸೂರಪೀಠವನ್ನು ವಶಪಡಿಸಿಕೊಂಡಿದ್ದೇವೆ. ಸಂಭ್ರಮದ ವಾತಾವರಣ ಅನುಭವಿಸಬೇಕು. ಸ್ವಲ್ಪ ಸ್ವಲ್ಪ ತಕೊಂಡ್ರೆ ನೀವು ಕೂಡ ಬನ್ನಿ. ತುಂಬಾ ದೂರ ಇದೆ. ತುಂಬಾ ಬೇಡ. ಇಲ್ವಾ? ಯಾವುದಲ್ಲಿ? ಅದು ನಮ್ಮಲ್ಲಿ ಇಲ್ವಾ? ಗಡಿಗೆಯಲ್ಲಿ ಕಣ್ಣಿಗೆ ಎಣ್ಣೆ. ಕಣ್ಣಿಗೆ ಎಣ್ಣೆ. ಹೌದು. ಕಪಟಿ ಹರಿ ವಂಚಕ ಯಾವುದಾದೊಂದು ರೀತಿಯಲ್ಲಿ ಬಂದು ನಮ್ಮವರನ್ನೆಲ್ಲ ಈ ಹಿಂದೆ ಸಡಬಟ್ಟಿದ್ದಾನೆ. ಹಾಗೆ ನಮ್ಮ ಪರಿಸ್ಥಿತಿ ಆದ್ರೆ ಎಚ್ಚರದಿಂದ ಇರ್ಬೇಕು ಅಂತ ಆದ್ರೆ ಸ್ವಲ್ಪ ಕಣ್ಣಿಗೆ ಎಣ್ಣೆ ಆಗ್ಬೇಕು ಅಲ್ವಾ? ಮನಸ್ಸಿಗೆ ಒಂದು ರೀತಿಯಾದಂತಹ ಮುದ, ಆನಂದ, ಸಂತೋಷ ಇಲ್ಲಿರುವುದಲ್ವಾ? ನಾನು ಸೇರ್ಬೇಕು ಶೋಣಿತಾಪುರ. ಕಾರಣ ಇದೆ. ಏನದು? ಪರಮೇಶ್ವರ ದೇವ ಒಲಿದು ಬರುವಂತಹ ಹೊತ್ತಿನಲ್ಲಿ ಅವರಲ್ಲಿ ಕೆಲವೊಂದು ಸುವಸ್ತುಗಳನ್ನು ಕೇಳಿಕೊಂಡಿದ್ದೆ. ಆ ಸುವಸ್ತುಗಳಿಗೆ
ತ್ರಿಕಾಲ ಪೂಜೆ ಆಗ್ಬೇಕು. ಅದರಲ್ಲಿಯೂ ಮುಖ್ಯವಾಗಿ ಶ್ರೀಚಕ್ರ ಅದಕ್ಕೆ ಪೂಜೆ ತಪ್ಪಬಾರದು. ಇಲ್ಲಿಯೇ ತಡವಾಗಿ ಹೋಗಿದೆ. ತಡ ಯಾಕೆ? ಸರ್ಕಾರ ಶೋಣಿತ ಮೆರೆಯುತ್ತಲಿರಲು ನಾಗದಲ್ಲಿ ಪುರುಹುತನಾಚನ ಸುರರತನೊಡಗೊಂಡು ಚರಿಸುತ್ತ ಸತ್ಯ ಲೋಕದೆಡೆಗಿಯೇ ಸುರಪಾಲ ಅಯ್ಯೋ ನಮ್ಮ ದುರ್ವಿಧಿಯೇ, ಗುಣದಂತ ದಾರಿಕಾರನ ಜೊತೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಘನಘೋರ ಸಂಗ್ರಾಮವನ್ನು ಮಾಡಿದೆವು. ಎಷ್ಟೇ ಪ್ರಯತ್ನ ಪಟ್ಟರು ವಿಜಯಲಕ್ಷ್ಮಿ ನಮ್ಮ ಪಾಲಿಗೆ ಒಲಿಯಲಿಲ್ಲ. ಸೋಲೆ ನಮ್ಮ ಪಾಲಿಗೆ ಪ್ರಾಪ್ತವಾಯಿತು. ನಾವು ಮಾಡಿದ ಪ್ರಯತ್ನವೆಲ್ಲವೂ ನೀರಿನ ಮೇಲಿಟ್ಟ ಹೋಮದ ರೀತಿಯಲ್ಲಿ ಆಯ್ತು. ಸ್ವರ್ಗಲೋಕದ ಅಧಿಕಾರ ಕೈತಪ್ಪಿ ಹೋಗಿದೆ. ಸ್ವರ್ಗಲೋಕದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇಷ್ಟರವರೆಗೆ ಗಿರಿ ಕಾನನಗಳಲ್ಲಿ ಅವಿತುಕೊಂಡೆವು. ಇನ್ನು ಮುಂದೆ ಇದೇ ರೀತಿ ಇದ್ರೆ ಸ್ವರ್ಗವನ್ನು ಪಡೆಯುವುದಾದ್ರೆ ಹೇಗೆ? ನಮ್ಮ ಕಷ್ಟವನ್ನು ಯಾರು ಹೇಳಲಿ ಎಂಬುದಾಗಿ ಯೋಚನೆ ಮಾಡುವಾಗ ಒಂದು ದಾರಿ ತೋಚಿಸ್ತಾರೆ. ತಡ ಮಾಡದೆ ನೇರವಾಗಿ ಸತ್ಯಲೋಕ ಏನು ಬಂದಿಯೇ ಸುರಪ ಆನನವು ಕಂದಿಹುದು. ಏನು ಬಂದಿಯೇ ಸುರಪ, ಏನು ಕಷ್ಟವು ಬಂತು ನಿನಗೆ ಹಿಂದಿನಲ್ಲಿ. ಮಾನ ಬಂದನೆ ಸ್ವರ್ಗ ಏನು ಕಲಿಸುತ್ತ ಬಂದೆ ಸಾನುರಾಗದಿ ಬೇಳು ಎನ್ನಲು ಸುರಪ. ನಿನ್ನನ್ನು ಕಾಣುವರೆ ಆಶ್ಚರ್ಯವೇ ಆಗುತ್ತಾ ಇದೆ. ಯಾಕೆ ಸ್ವಾಮಿ? ಯಾಕೆ ಬಲ್ಲೆಯ? ಈ ಹಿಂದೆ ನನ್ನ ದರ್ಶನವನ್ನು ಪಡೆಯುವುದಕ್ಕೆ ಬೇಕಾಗಿ ಸತ್ಯಲೋಕಕ್ಕೆ ಬರುವಂತಹ ಕಾಲಕ್ಕೆ ಒಬ್ಬನೇ ಬರುತ್ತಿದ್ದೆ. ಮಾತ್ರವಲ್ಲ ನಗುಮುಖದಿಂದ ಬರುತ್ತಿದ್ದವ. ಆದರೆ ಇಂದು ಹಾಗಲ್ಲ, ಮುಕ್ಕೋಟಿ ದೇವತೆಗಳನ್ನೆಲ್ಲ ಜೊತೆಯಾಗಿ ಸೇರಿಸಿಕೊಂಡು ಬಂದಿದ್ದೆ. ನಿನ್ನನ್ನೊಮ್ಮೆ ಸರಿಯಾಗಿ ನೋಡಿದಂತಾದ್ರೆ ಮುಖ ಕಮಲ ಎನ್ನುವುದು ಬಾಡಿ ಹೋಗಿದೆ. ಈ ಮುಖದಲ್ಲಿ ಏನು ಸುಖ ಇಲ್ಲ ಸ್ವಾಮಿ. ಹೌದು, ಹಾಗೆಂದು ಯಾವತ್ತು ಮನೆಗೆ ಬಂದವರನ್ನು ಯಾಕೆ ಬಂದಿರಿ ಎನ್ನು ಹಾಗೆ ಕೇಳಕೂಡದು. ಅದು ತಪ್ಪು. ಹಾಗೆಂದು ಬಂದವ ಬಂದ ಕಾರಣವನ್ನು ಹೇಳದೆ ಹೋದಾಗ ಕೇಳುವುದು ಅನಿವಾರ್ಯವಾಗುತ್ತದೆ. ದೇವೇಂದ್ರ, ಏನಾಯ್ತು ಎಲ್ಲವನ್ನು ತಿಳಿಸುವಯ್ಯ. ಶಾರದವರ ಕೇಳು ಮಾತಾ, ಸುರವಾರಕ್ಕೆ ಬಂದಿಹ ದುರಿತವ ಕೇಳು ಮಾತಾ. ದಾರಿಕಾಸುರನೆಂಬ ಕೆಳನೋ ತ್ರಿಪುರಾರಿಯ ವರದಿಂದ ಬಹಳ ಕೊಬ್ಬಿಗೆನೋ. ಶಾರದವರ ಕೇಳು ಮಾತಾ, ಸುರಪಾರಕ್ಕೆ ಬಂದಿಯ ದುರಿದವ ಕೇಳು ಕೇಳು. ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ. ನಮ್ಮನ್ನು ಕಂಡಾಕ್ಷಣ ಪ್ರಶ್ನೆಯ ಸುರಿಮಳೆಯನ್ನೇ ಹಾಕ್ತಾ ಇದ್ದೀರಾ. ನಿಜ. ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೆಂಬುದಾಗಿ ಅರ್ಥವಾಗ್ತಿಲ್ಲ. ಯಾಕಯ್ಯ? ಎನ್ನ ನಾಲಗೆ ತಡವರಿಸ್ತಾ ಇದೆ. ಏನಾಯಿತು? ದೇವರೇ, ಎಲ್ಲವನ್ನು ತಿಳಿಯುವಂತ ಶಕ್ತಿ ನಿಮಗಿದ್ರು ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಸೆ. ಸ್ವಾಮಿ, ಏನು ಕೇಳದೆ ಬೇರೆ ದಾರಿ ಇಲ್ಲ. ಹೇಳಬೇಕು. ನೀವು ಮಾತನಾಡುವುದೂ ಇಲ್ಲ. ನನ್ನ ಕಾರ್ಯ ಆಗ್ಬೇಕಾದ್ರೆ ನಾನು ತಾನೇ ಹೇಳ್ಬೇಕು. ಶಂಕದಿಂದಲೇ ಬಂದೆ ಶುದ್ಧೋದಕ ಅಲ್ವೇ? ಹೌದಾನೆ ಸ್ವಾಮಿ. ಮೂರು ಮೂರ್ತಿಗಳಾದ ನಿಮ್ಮ ದಯದಿಂದ 4 ಲೋಕದಲ್ಲಿ ನಿನ್ನೆವರೆಗೆ ನಾನು ನೆಮ್ಮದಿನಿದ್ದೆ. ನಿನ್ನೆಯವರೆಗೆ? ಇಂದು
ಎಂದು ಇನ್ನು ಮುಂದೆ ಇರುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನನ್ನ ಪರಿಸ್ಥಿತಿ ಗಂಭೀರವಾಗಿದೆ. ಏನಾಗಿದೆ? ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದೇನೆ. ಅಂತಹ ಪರಿಸ್ಥಿತಿ ಏನು? ಬಲವಾದ ಕಾರಣವಿದೆ. ಏನು? ಸ್ವಾಮಿ, ಹಾ. ಇತ್ತೀಚೆಗೆ ಭೂಲೋಕದಲ್ಲಿ ದಾರಿಕಾಸುರ ಎಂಬ ದಾನವ ಹುಟ್ಟಿ ಬೆಳೆದು ವರದ ಪ್ರಭಾವದಿಂದ ಗರ್ವಿಷ್ಠನಾಗಿ ನೇರವಾಗಿ ದೇವಲೋಕಕ್ಕೆ ಮುತ್ತಿಗೆ ಹಾಕಿ ಕಾಳಗದಲ್ಲಿ ನಮ್ಮನ್ನು ಸದೆ ಬಡಿದಿದ್ದಾನೆ. ಅಧಿಕಾರ ಕೈತಪ್ಪಿ ಹೋಗಿದೆ. ಈ ಹೊತ್ತಿನಲ್ಲಿ ನೀವೇ ಗತಿ, ನೀವೇ ಮತಿ, ನನ್ನನ್ನು ಉದ್ಧರಿಸಬೇಕು. ಸುರಪಾಲ ಹರಬರವನಿತ್ಯ ಈ ಪರಿಯಿಂದ ಅಸಮತನಿಗೇನೋ ಹರನಿಂದ ಮಾತ್ರವೇ ದುರುಳನ ಲಯವು ಸ್ಥಿರವಪ್ಪುದೆನಲೋ ಸುರಪಾಲ ನಾರಾಯಣ, ನಿನ್ನದಾದಂತಹ ಕಷ್ಟ ಏನೆಂಬುದಾಗಿ ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥವಿಸಿಕೊಂಡೆ. ಎಲ್ಲವನ್ನು ತಿಳಿಯುವ ಶಕ್ತಿ ಏನಾಗಿದೆ? ಆತನನ್ನು ವಧಿಸಬಹುದಿತ್ತು. ಏನು ಮತ್ತೆ ಏನು ಮಾಡೋಣ ಹೇಳು? ಏನಾಯ್ತು ಸ್ವಾಮಿ? ಹರನಿಂದ ವರಬಲವನ್ನು ಪಡೆದು ಆತ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದವನಾಗಿದ್ದಾನೆ. ವರ ಬಲಾನ್ವಿತನಾದಂತಹ ಆತನನ್ನು ವಧಿಸುವರೆ ನಾನು ಸ್ವಲ್ಪ ಹಿಂದುಳಿಯಲೇಬೇಕು. ನಿಮ್ಮಿಂದ ಒಂದು ಅಸಾಧ್ಯದ ಕಾರ್ಯ ಉಂಟ ತಾನೆ? ಸಾಧ್ಯ ಉಂಟು, ಆದರೂ ಅಸಾಧ್ಯವಾಗಿ ಯಾಕೆ ಬಲ್ಲೆಯ? ಯಾಕೆ? ಈ ಹಿಂದೆ ಆದಿಯಲ್ಲಿ ನನ್ನ ಮಾತಿಗೆ ಸಮ್ಮತಿಸಿದಂತಹ ಹರನು ನನ್ನೊಳಗೆ ಐಕ್ಯನಾದವನಿದ್ದಾನೆ. ಇಂದಿನ ದಿವಸ ಆತನಿಗೆ ವರದಕ್ಕೆ ಚ್ಯುತಿ ಬರುವಂತೆ ಆತನನ್ನು ವಧಿಸಿದೆಂದಾದ್ರೆ ನಮ್ಮ ಇರುವರಲ್ಲಿ ನಾವೇ ಭೇದವನ್ನು ಕಲ್ಪಿಸಿಕೊಂಡ ಹಾಗೆ ಆಗುತ್ತದೆ. ಹರಿಯಾಣದಲ್ಲಿ ಭೇದ ಇಲ್ಲ. ನಿಜ ಅಲ್ವೇ? ಹಾಗಾದ್ರೆ ಆತನ ವಧೆ ಅವಶ್ಯಕವಾಗಿ ಆಗಲೇಬೇಕು. ಯಾರು ಮಾಡುದು? ಮಾಡುವುದಕ್ಕೆ ವ್ಯಕ್ತಿಯೋರ್ವನಿದ್ದಾನೆ. ಯಾರು? ಇಷ್ಟೆಲ್ಲದಕ್ಕೂ ಸೂತ್ರಧಾರಿಯಾದವ ಯಾರು? ಯಾರು? ಪರಮೇಶ್ವರ. ಓಹೋ. ಅದಕ್ಕಾಗಿ ಆತನ ಬಳಿ ನಾವು ಸೂಚನೆಯನ್ನು ಪಡಿಬೇಕು. ಆ ಕಡೆಗೆ ನಡೆಯೋಣ. ಏನು ಬಂದೀನಿ ಬಾಬಾ ಕುಳ್ಳಿರಿ ಏನು ಬಂದಿರಿ ಆನಂದವಾಯಿತು ಮನಸ್ಸಿಗೆ ಆನಂದವಾಯಿತು ಮನಸ್ಸಿಗೆ ಕಾನಾದನಿಸಿ ಐ ತಂದ ಕಾರಣ ಏನು ಹೇಳಿ ಭಾವ ದೇವಯ್ಯ ವಂದನೆಗಳು, ಪ್ರತಿವಂದನೆಗಳು. ಬ್ರಹ್ಮದೇವರಿಗೂ ನಮಸ್ಕಾರ. ಪ್ರತಿ ನಮಸ್ಕಾರ. ಮುಕ್ಕೋಟಿ ದೇವತೆಗಳು. ಚಂದ್ರಚೂಡ. ಓ ನಮೋ ನಮಃ. ಶುಭಮಸ್ತು. ನಿಮ್ಮನ್ನೆಲ್ಲ ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೋ? ಕಂದಿದ ಆನಂದವುಳ್ಳವರಾಗಿ ಇತ್ತ ಕಡೆ ಬಂದವರು ನೀವು ಅಜನನ್ನು ಮುಂದೆರಿಸಿ ಇತ್ತ ಕಡೆ ವಿಜಂಗೈದಿದ್ದೀರಿ. ಐತಂದಂತಹ ನಿಮಗೆ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ದೇವ್ರೆ, ಏನು ಆಶ್ಚರ್ಯವಾಯಿತು? ಯಾಕೆ? ನಿಮಗೆ ಆನಂದವಾಯಿತಾ? ಆನಂದ ಎಲ್ಲಿ? ಎಲ್ಲಿ? ಎಲ್ಲಿದ್ದಾನೆ? ಇಲ್ವಾ? ನನ್ನ ಮುಖದಲ್ಲಿ ಇಲ್ಲ. ಆನಂದಮಯ. ಸಹಸ್ರಾಕ್ಷನನ್ನೊಡಗೂಡಿಕೊಂಡು ಇತ್ತ ಕಡೆ ಗಮಿಸಿದ್ದೀರ. ದುಃಖದಿಂದಿದ್ದೀರ. ನಿಜ. ಏನಾಯಿತು ಹೇಳಬಾರದೆ? ಬೆಟ್ಟದೊಡೆಯನೇ, ಬೆಟ್ಟದೊಡೆಯನೆ ಲಾಲಿ ಪುದುವೆದೆಯ ನಮಗೊದಗಿ ಬಂದೀಹ ಕಷ್ಟವನ್ನು ಹೇಳುವೆನು ಕೇಳಯ್ಯ. ವೃತ್ತಿಪತಿ ನಿಮ್ ಕೊಟ್ಟವರ ನಿಮ್ ಪುಷ್ಟಿಗೊಂಡ ದುಷ್ಟದಾರು ಕಲಿಟ್ಟ ಸುರಬನ ಗಟ್ಟಿ ಮಮಕರ ಚಕ್ರವನು ತಾಪಟ್ಟೈದರೋ. ಬೆಟ್ಟದೊಡೆಯನೆ ಲಾಲಿ ಪುದುವೆದೆಯ ನಮಗೊದಗಿ ಬಂದಿಯ ಕಷ್ಟವನ್ನು ಹೇಳುವೆನು ಕೇಳಯ್ಯ. ಇಲ್ಲಿವರೆಗೆ ಬರಬೇಕಾದ್ರೆ ಫಲವಾದಂತಹ ಕಾರಣ ಉಂಟು. ಏನು ದೇವ್ರೆ? ನಾವಾಗಿಯೇ ಬಂದವರಲ್ಲ. ಮತ್ತೆ ನೀನು ಬರೆಸಿಕೊಂಡವನಾಗಿದ್ಯ ಭಾವ. ನಾನು ಬರೆಸಿದೆ. ಹೌದೌದು. ಹೇಳಿಕೆ ಕೊಡ್ಲಿಲ್ಲ. ಹೇಳಿಕೆ ಕೊಟ್ಟೇ ಬರಬೇಕಾ ಭಾವ? ಈ ಸಂದರ್ಭದಲ್ಲಿ ನಮಗೆ ಕಷ್ಟ ಒದಗಿ ಬಂದಿದೆ. ಕಷ್ಟವನ್ನು ನಿವಾರಿಸಿಕೊಡಬೇಕೆಂಬುದಾಗಿ ನಿನ್ನ ಬಳಿಗೆ ಬಂದವರು ನಾವಾಗಿದ್ದೇವೆ. ಯಾವ ರೀತಿಯಾದ ಕಷ್ಟ ಭಾವ? ಈ ಹಿಂದೆ ನೀನು ಕಾನನದಲ್ಲಿ ಧಾರಿಕಾಸುರ ಎಂಬಾತ ಸಿಕ್ಕಿದ್ದಾನೋ? ಏನು ಧಾರಿಕಾಸುರ? ಎಲ್ಲಿ ಸಿಕ್ಕಿದು? ಕಾಂತಾರದಲ್ಲಿ ಕಾಣ ಸಿಕ್ಕಿದ್ದ. ಎಲ್ಲಿ? ಅಂದು. ಎಂದು? ಅಂದು ಕಾಂತಾರದಲ್ಲಿ. ಅಂದು? ಹೌದು. ಏನು ಮಾಡಿದಿರಿ? ವರವನ್ನು ಕೇಳಿದ, ಕೊಟ್ಟಿದ್ದೇನೆ. ಹೌದಾ? ಅಷ್ಟೇ. ಬೇಕು
ಅನೇಕವಾದಂತಹ ವರಗಳನ್ನು ಕೊಟ್ಟ ಪರಿಣಾಮವಾಗಿ ಇಲ್ಲಿಯವರೆಗೆ ಬರಬೇಕಾಯಿತು. ವರ ಬಲಾನ್ವಿತನಾದಂತಹ ಆತ ಕೊಬ್ಬಿ ಮೆರೆದಾಡುತ್ತಾ ಇದ್ದಾನೆ. ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದಾನೆ. ನಾವೇ ಒದಗಿಸಿದಂತಹ ಸುರ ಗದ್ದುಗೆಯನ್ನು ಕಸಿದುಕೊಂಡವನ ಆತನಾಗಿದ್ದಾನೆ. ಆತನಾದ್ರೂ ಎಷ್ಟು ಪೆಟ್ಟು ತಿನ್ನುವುದು ಪಾಪ. ಈ ಸಂದರ್ಭದಲ್ಲಿ ಆತನೊಂದು ಒದಿಸಿಕೊಡ್ಲೇಬೇಕು. ಮತ್ತೆ ದೇವೇಂದ್ರ ಗೆದ್ದಂತಹ ಪ್ರಸಂಗ ಉಂಟ ಯಾವ್ದಾದ್ರು? ಅವ ಸೋಲುವುದೇ. ನಿಮಗೆಲ್ಲ ತಮಾಷೆ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಅದು ಹಾಗಲ್ವ? ಮತ್ತೆ ರಕ್ಕಸರ ಹನನ ಆಗಬೇಕು ಅಂತಿದ್ರೆ ನಿನ್ನ ಸೋಲಾಗಲೇಬೇಕು. ಹೌದಾ ದೇವ್ರೆ? ಏನು? ಶಿಕ್ಷೆಗೂ ರಕ್ಷೆಗೂ ಪಕ್ಷಿವಾಹನ ನೀವು. ನೀವಿರುವಾಗ ನಾನು ಕೊಲ್ಲುವುದಕ್ಕೆ ಸಾಧ್ಯವೇ? ಈ ಸಂದರ್ಭದಲ್ಲಿ ನಾನು ಹಿಂದುಳಿಯಲೇಬೇಕು. ಯಾಕೆ? ಯಾಕೆ? ನಮ್ಮ ಸಂಬಂಧ ಗಟ್ಟಿಯಾಗಬೇಡುವಾ? ಹೌದು. ನಾನಿವತ್ತು ವಧಿಸಿದೆ ಅಂತಾದ್ರೆ ನಮ್ಮೀರುವರಲ್ಲಿ ಭೇದ ಉಂಟಾಗುದಿಲ್ವೇ ಬಾಬಾ? ಬ್ರಹ್ಮದೇವರಿದ್ದಾರಲ್ವ ಅವರ ದೇವರೇ, ಲಯಾಧಿಕಾರಿಯಾದಂತ ನಿನ್ನಿಂದಲೇ ಈ ಕಾರ್ಯ ಅಸಾಧ್ಯ ಅಂತಾದ ಮೇಲೆ ನನ್ನಿಂದ ಸಾಧ್ಯವಿದೆ. ಮತ್ತೆ ನೀವು? ನನ್ನ ಕೆಲಸ ಏನಿದ್ರು ಜೀವಿಗಳ ಹಣೆ ಬರಹ ಬರೆಯುವುದಷ್ಟು. ನಿಮಗೆ ಒಳ್ಳೆಯವರೇ ಸಿಕ್ಕಿದ್ದು, ಬೇರೆ ಯಾರು ಸಿಕ್ಲಿಲ್ವಾ? ನೀವು ಹಣೆ ಬರಹ ಬರೆಯುವ? ಹೌದಪ್ಪ. ದಾರಿಕಾಸುರನನ್ನು ಸೃಷ್ಟಿ ಮಾಡಿದ್ದು ಯಾರು? ಅದು ನಾನು. ಆತನ ಹಣೆಯಲ್ಲಿ ಬರೆದದ್ದು ಯಾರು? ಅದು ಕೂಡ ನಾನೇ. ಕೊಲ್ಲಬೇಕಾದವರು ಯಾರು? ಅದು ಮಾತ್ರ ನೀವು. ಅಲ್ಲಿ ಬದಲಾವಣೆ ಉಂಟು. ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾಗದಂತಹ ಕಾರ್ಯವಿದು. ಏನು ಮಾಡೋಣ ಎನ್ನುವ ಹಾಗೆ ಆಲೋಚನೆ ಮಾಡಿಕೊಂಡಾಗ ಆದಿಯಲ್ಲಿ ಮಾತೆಯಾಡಿದಂತಹ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲದಲ್ಲಿ ಇಷ್ಟದಿಂದ ನನ್ನನ್ನು ಭಜಿಸಿದ್ದು ಹೌದು ಅಂತಾದ್ರೆ ಶೀಘ್ರವಾಗಿ ಬಂದು ಬರೆಯುತ್ತೇನೆ ಎನ್ನುವ ಹಾಗೆ ತಡ ಮಾಡುವುದು ಬೇಡ. ತದೇಕ ಚಿತ್ತದಿಂದ ಮಾತೆಯನ್ನೇ ಧ್ಯಾನಿಸೋಣ. ಧಾರಿಗನವದೆಗಾಗಿ ಮೂರು ಮೂರ್ತಿಗಳೆಲ್ಲ ಭೂರಿ ಭಕ್ತಿಯೊಳಂದು ತೇಜವನು ಹೊರಗೆಡೆಯೇ ನಾರಿಯಾಕೃತಿ ತಳೆದು ಶ್ರೀದೇವಿ ಧರೆಗಿಳಿಯ ಸುರರು ಜಯ ಜಯವೆಂದರಾಗ ಜಯ ಜಯ ಜಗದಾದಿ ಮಾಯೇ ಬಲು ಭಯದಿಂದ ಇರುವೆವು ಸಲಹೆಮ್ಮನು ತಾಯೇ ಭಯ ನಿವಾರಿಕೆಗೆ ಭಕ್ತಿಯಿಂದ ನಾವು ಜಯ ಜಯ ಎಂಬವು ಬಲು ಮೋದನಿಂದ ಅಮ್ಮ पंचमं स्कंदमातेति षष्ठं कात्यायनि च सप्तमं कालरात्रि च महागौरीति चाष्टमं नवमं सिद्धिदात्री च नवदुर्गा प्रतीर्थितः उत्तानैतानि नामानि ब्रह्मणैव महात्मना अग्निना दह्यमानस्तु शत्रुमध्ये गतोरणि विषमे दुर्गमेश्चैव भयार्थः शरणं गतः अन्यथा शरणं नास्ति त्वमेव शरणं नम तस्मात् कारुण्य भावेन रक्ष रक्षादिमाये ಮೂರು ಮೂರ್ತಿಗಳಲ್ಲಿ ಸುಮನಗ ಪಾನಾದಿಯವ ತಾಳಿ ಮುಂದೆಗೆ ಭೂರಿ ದೈನ್ಯದಿ ಕೇಳಿ ತವ ಕಾರಣವೇನು ಬ್ರಹ್ಮ ಅಮ್ಮ ನಾರಾಯಣ ಜನನಿ ಮಹೇಶ್ವರ
ಇಚ್ಛಾಶಕ್ತಿ ಸಂಯುಕ್ತಳೆ ಇಂದ್ರಾದಿ ಸುಮನಸರೇ ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಮಕ್ಕಳೇ, ನಿಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದಂತಹ ಸಂದರ್ಭದಲ್ಲಿ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ಇದು ನಿಮ್ಮ ಎದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಪೋಲತೆಯಲ್ಲಿ ಕಣ್ಣೀರು ಮಡುಗಟ್ಟಿದೆ. ಯಾರಿಂದ ಬಂದ ಬವಣೆ? ನಿಶ್ಚಿಂತೆಯಿಂದ ಹೇಳಿಕೊಳ್ಳಿ ಮಕ್ಕಳೇ. ಜಗನ್ಯಾಮಕಿ ಕೇಳುತ್ತಾರುಗ ಗಜಪತಿ ಇಂದರವ ಪಡೆಯುತ್ತ ಜಗವದಲ್ಲನಗೊಳಿಸಿ ಸೊಗಸಿನಿಂದ ನಾರಾಯಣ, ನಮಗೆ ಒದಗಿ ಬಂದಂತಹ ಕಷ್ಟವನ್ನು ಏನೆಂಬುದಾಗಿ ಬಿತ್ತರಿಸಿಕೊಳ್ಳಲಿ ತಾಯಿ. ಭೂಲೋಕದಲ್ಲಿ ಹುಟ್ಟಿದಾತ ಧಾರುಮತಿಯ ಸುಕುಮಾರನಾದಂತಹ ದಾರಿಕಾಸುರನು ಅಜರಿಂದ ಬೇಕಾದಂತಹ ವರಬಲಗಳನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ಸುಮನಸರನ್ನು ದೆಸೆಗಡಿಸಿದ್ದಾರೆ. 3 ಲೋಕಗಳಿಗೂ ಕಂಟಕಪ್ರಾಯರಾಗಿದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯೊಡ್ಡಿದ್ದಾರೆ ತಾಯಿ. ದುರುಳನನ್ನು ವಧಿಸುವುದಕ್ಕೆ ನೀವು ಮುಂದುವರಿಯಲಿಲ್ವೇ ಮಕ್ಕಳೇ? ಅಮ್ಮ, ಆತನನ್ನು ವಧಿಸುವುದಕ್ಕೆ ಮುಂದಾದರೆ ನಾನೇ ಇದ್ದಂತಹ ಅವರ ತಡೆಯನ್ನುಂಟು ಮಾಡುತ್ತಾ ಇದೆ. ಪದದ್ವಯಗಳಲ್ಲಿ ಬಿದ್ದು ಬೇಡಿಕೊಳ್ಳುವುದು ಇಷ್ಟೇ. ಮಮತೆಯ ಮಾತೆ ಮಡಿಲಳು ಮಕ್ಕಳನ್ನು ಪೊರೆಯುವ ಪಾದಿಯಲ್ಲಿ ನಮ್ಮೆಲ್ಲರ ಮಾನ ಪ್ರಾಣವನ್ನು ಸಂರಕ್ಷಿಸಬೇಕಮ್ಮ. ಮಕ್ಕಳೇ, ಸೋಲಿಸಿ ಸುರಪುರ ಆಳುವಾದನ ಯಮನಾಲೆ ಮಕ್ಕಳೇ, ಈಶನ ವರಬಲದಿಂದ ಕೊಬ್ಬಿದಂತಹ ದುರುಳ ದಾರುಕ ಲೋಕಕಂಟಕನಾದನೇ. ಮನು ಮುನಿಗಳು ಮಾಡುವಂತ ಯಾಗ ಯಜ್ಞಾದಿಗಳನ್ನು ಹಾಳೆಸಗಿದನೇ. ಸ್ವರ್ಗದ ಮೇಲೆ ದಾಳಿಯನ್ನು ಎಸಗಿದ್ದಾನೆ. ಪ್ರಪಂಚದ ಅಕ್ಷಿಗಳಂತಿರುವ ಸೂರ್ಯ ಚಂದ್ರಾದಿಗಳ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದನೆ. ಯಾರು ಭಯಗೊಳ್ಳಬೇಡಿ ಮಕ್ಕಳೇ. ಇನ್ನು ಕಿರಿದು ಸಮಯಗಳಲ್ಲಿ ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ಲೋಕ ಕಂಟಕನಾಗಿ ಮೆರೆಯುವಂತ ದುರ್ಲದಾರುಕನನ್ನು ವಧಿಸಿ ನಿಮ್ಮೆಲ್ಲರನ್ನು ಪೊರೆಯುತ್ತೇನೆ. ನಿರ್ಭೀತರಾಗಿರಿ, ನಿರ್ಭೀತರಾಗಿರಿ, ನಿರ್ಭೀತರಾಗಿರಿ. ಹರಿದುಂಬಿತ ಭಗವತಿ ಘೋರ ರೂಪವ ಧಾರಿಸಿ
ಏನಿದು ಆಶ್ಚರ್ಯ? ಏನು? ಒಮ್ಮಿಂದೊಮ್ಮೆಲೆ ನನ್ನ ಆವಿರ್ಭಾವ, ಹ, ಯಾರು ಕಾರರರು, ಹ, ಯಾಕಾಗಿ ಸೃಷ್ಟಿ ಹ, ಎಂಬುದೇ ಗೋಚರಿಸುತ್ತಾ ಇಲ್ಲ. ಹ, ಸುತ್ತಲೂ ನೋಡಿದೆ ಎಂದಾದರೆ ಹ, ಮಂಜುಗ ಗಿಡ್ಡೆಗಳ ರಾಶಿ, ಹ. ಬೆಟ್ಟ ಗುಡ್ಡಗಳೇ ಕಾಣುತ್ತಾ ಉಂಟು. ಓಹೋ, ಆಗ ಹ, ಕಣ್ಣಿಗೆ ಗೋಚರವಾದದ್ದು ಮಂದ ಬೆಳಕು. ಓಹೋ, ಆದ ಮತವನ್ನೇ ಹರಿಸುತ್ತಾ ಮುಂದುವರೆದೇ ಎಂದಾದರೆ ಹ. ಎಲ್ಲವೋ ಏನು? ನನ್ನ ಕಣ್ಮುಂಭಾಗದಲ್ಲಿ ನೀನು ಬಂದು ಕುಳಿತವ. ಸರಿ. ನಿನ್ನನ್ನು ನೋಡಿದೆ ಎಂದಾದರೆ ಹ, ಏನು ವಿಚಿತ್ರ, ಏನದು? ರುಂಡಗಳ ಮಾಲೆಯನ್ನೇ ಧರಿಸುತ್ತಾ ಇದ್ದೆ. ಆಹಾ, ಇವರೆಲ್ಲರೂ ಹ, ನಿನ್ನನ್ನೇ ನೋಡುತ್ತಾ ಇದ್ದಾರೆ. ಹ, ಹಾಗಾದರೆ ನೀನು ಯಾರು, ಹ, ನಾನು ಯಾರು? ಹ, ಅದು ಬೇಡ. ಹ, ಹಸಿವು ಹೆಚ್ಚುತ್ತಾ ಉಂಟು, ಹ, ದರಾಗ್ತಿ ಹ, ಅದನ್ನು ನಿವಾರಿಸಬೇಕು. ಆಹಾ. ಒಂದು ವೇಳೆಗೆ ಹ. ನನ್ನ ಹಸಿವನ್ನು ನಿವಾರಿಸದೆ ಹೋದರೆ ಏನು ಮಾಡ್ತೀಯಾ? ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನೇ ನುಂಗಿಬಿಟ್ಟೇನು. ಸಿಟ್ಟು ಬಂತೆ? ಹ. ಸಿಟ್ಟನ್ನು ಬಿಡು ಬಾಲೆ, ಸಿಟ್ಟನ್ನು ಬಿಡು ಬಾಲೆ, ಜನುಮದ ಗುಟ್ಟ ನೊರವೆ ಶೀಲೆ, ಜನುಮದ ಗುಟ್ಟ ನೊರವೆ ಶೀಲೆ ಬಾಲೆ. ಸಿಟ್ಟನ್ನು ಬಿಡು ಬಾಲೆ, ಸಿಟ್ಟನ್ನು ಬಿಡು ಬಾಲೆ, ಜನುಮದ ಗುಟ್ಟ ನೊರವೆ ಶೀಲೆ, ಜನುಮದ ಗುಟ್ಟ ನೊರವೆ ಶೀಲೆ ದಿಟ್ಟೆಯೇ ಎನ್ನಯ ನಯನ ಗೆಳದಿ, ಹುಟ್ಟಿದೆ ಬಲಭಾಗದಿ ಸುತೆಯಾಗುತ್ತ. ನಯ ನಯನ ಜಲದಿ ಹುಟ್ಟಿದೆ ಬಲಭಾಗದಿ ಸುತೆಯಾಗುತ್ತ. ಸಿಟ್ಟನ್ನು ಬಿಡುವಾಲೆ, ಸಿಟ್ಟನ್ನು ಬಿಡುವಾಲೆ, ಜನುಮದ ಗುಟ್ಟ ನೊರವೆ ಶೀಲೆ ಬಾಲೆ. ಸಿಟ್ಟನ್ನು ಬಿಡು ಬಾಲೆ. ಸಿಟ್ಟನ್ನು ಬಿಡು ಬಾಲೆ. ಹ. ಬೊಬ್ಬೆ ಹೊಡೆಯೋದು ಯಾಕೆ ನೀನು? ಹಸಿವು ಹಸಿವಾದ್ರೆ ಬೊಬ್ಬೆ ಹೊಡೆದ್ರೆ ಸರಿಯಾಗುತ್ತದ? ಮತ್ತೆ ದೀರ್ಘವಾದಂತಹ ಕಾಯವನ್ನು ಹೊಂದಿದಂತಹ ನಿನಗೆ ಹ. ಹಸಿವಾಗುತ್ತಾ ಇದೆ ಎನ್ನುವಂತಹ ಪ್ರಜ್ಞೆ ಹ್ಮ್. ನನಗೂ ಇದೆ. ಹ. ಇಬ್ಬಗೆಯ ಹಸಿವು ನಿನಗೆ ಬಾಧಿಸುತ್ತಾ ಇದೆ. ಹ. ಒಂದು ಉದರ ಅಗ್ನಿ, ಹ. ಮತ್ತೊಂದು ಮಧ್ಯೆಯ ಹಸಿವು. ಓಹೋ. ಎರಡನ್ನೂ ನೇಗಿಸಿದ್ದೇನೆ. ಓ, ಆ, ಪಾಪ. ಆ, ಅಬ್ಬಬ್ಬಬ್ಬಬ್ಬಬ್ಬ. ಏನಾಯ್ತು? ಏನಿದು? ಆ, ಅಭಯ ಹಸ್ತವನ್ನಿತ್ತ ತಕ್ಷಣವೇ ಹ. ನನ್ನ ಹಸಿವೆಲ್ಲವೂ ದೂರವಾಯಿತು. ಓಹೋ, ಹಾಗಾದರೆ ಹ. ನಿನಗೂ ನನಗೂ ಇರುವಾದಂತಹ ಸಂಬಂಧವಾದರೂ ಏನು? ಅವಿನಾಭಾವವಾದಂತಹ ಸಂಬಂಧ, ಯಾವ ರೀತಿ? ಜನಕಜನ್ಯ ಸಂಬಂಧ. ಆಹಾ. ನಾನು ನಿನಗೆ ಅಪ್ಪ, ಹ. ನೀನು ನನಗೆ ಮಗಳು. ನನ್ನ ಜನಕ ನೀವು, ಹ. ನಿಮ್ಮ ಮಗಳು ನಾನು. ಆ. ಹಾಗಾದರೆ ಆ. ಲೋಕದಲ್ಲಿ ಕರೆಯುವುದಕ್ಕೆ ಒಂದು ಹೆಸರು ಎಂಬುದು ಬೇಡವೇ? ಖಂಡಿತವಾಗಿಯೂ ಹ. ಶುಭನಾಮವೊಂದನ್ನು ಇರಿಸುತ್ತೇನೆ. ಯಾವ ರೀತಿ? ಯಾವ ರೀತಿ ಬಲ್ಲೆಯ? ಹ. ನವಮಾಸಗಳ ಪರ್ಯಂತ ತಾಯಿಯ ಉದರದಲ್ಲಿ ಇದ್ದವಳು ನೀನಲ್ಲ. ದಶಮದಲ್ಲೇ ಪ್ರಪಂಚದ ಬೆಳಕನ್ನು ಕಂಡವಳು ನೀನಲ್ಲ. ಮಂಗಳವಾರ ಮಧ್ಯರಾತ್ರಿ ಭರಣಿ ನಕ್ಷತ್ರದಂದು ಚಿಂತಾಕ್ರಾಂತನಾದಂತಹ ನನ್ನ ಮೂರನೆಯ ಕಣ್ಣಿನಿಂದ ಜಲವೊಂದು ಬಲತಡೆಯನ್ನು ಸೋಂಕಿತು. ಗುರುವೊಂದು ಹುಟ್ಟಿಕೊಂಡಿತು. ಗುರು ಹೊಡೆದು ಬಂದವಳೇ ನೀನು. ಹುಟ್ಟಿದ ಕ್ಷಣವೇ ಪ್ರಪಂಚ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಯಿತು. ಆದ್ದರಿಂದ ನೀನು ಮಹಾಂಕಾಳಿ ಮಾತ್ರವಲ್ಲ, ಭಗದಿಂದ ಹುಟ್ಟಿದ ಕಾರಣ ನೀನು ಭಗವತಿ. ಭಗವತಿ ಜನಕ. ಹಾಗಾದರೆ ಸೃಷ್ಟಿಗೆ ಮೂಲವಾದಂತಹ ಕಾರಣವೆಂಬುದು ಬೇಡವೇ? ಕಾರಣವಿಲ್ಲದ ಈ ಪ್ರಪಂಚದಲ್ಲಿ ಯಾವ ಕಾರ್ಯವೂ ಆಗುವುದಕ್ಕೆ ಸಾಧ್ಯವಿಲ್ಲ ಮಗಳೇ. ಭೂಲೋಕದ ಕಡೆ ದೃಷ್ಟಿಯನ್ನು ಹಾಯಿಸು. ಅನ್ಯಾಯದ ಪಥವನ್ನು ಹಿಡಿದಿದ್ದಾನೆ ದಾರಿಕಾಸುರ. ಅತಿ ಶೀಘ್ರವಾಗಿ ನೀನು ಶಾನಿತಾಪುರವನ್ನು ತೆರಳಿ ಆ ದಾನವನನ್ನು ಕೊಂದು ನಾನಿತ್ತಂತಹ ಸುವಸ್ತುಗಳೊಂದಿಗೆ ನೀನು ಬರಬೇಕು.
ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಹೌದು ಕಂದ. ಆತನ ವಧೆಯನ್ನು ಮಾಡಬೇಕೆ? ನಿಲ್ಲು ನಿಲ್ಲು, ಅವಸರ ಮಾಡಬೇಡ. ಯಾಕೆ? ಈ ರೂಪದಿಂದ ನೀನು ಹೋಗ್ತೀಯ. ಮತ್ತೆ ನಿನ್ನನ್ನು ಕಾಣುವಾಗ ನನ್ನ ಮಕ್ಕಳು ಮತ್ತೆ ಗಣಗಳು ಹೆದರ್ತಾ ಇದ್ದಾರೆ. ಇನ್ನು ಸಾಮಾನ್ಯ ಜನರು ಬದುಕುವುದಕ್ಕೆ ಸಾಧ್ಯವೇ? ಛದ್ಮವೇಷಧಾರಿಣಿಯಾಗಿ ನೀನು ಶೋಣಿತಾಪುರವನ್ನು ತೆರಳಬೇಕು. ಹಾಗಾದರೆ ಜೊತೆಗೆ ನೀವು ಕೂಡ ಬನ್ನಿ. ನಿನ್ನೊಂದಿಗೆ ನಾನು ಬಂದ್ರೆ ಕೈಲಾಸದಲ್ಲಿ ಯಾರಿದ್ದಾರೆ ಮಗಳೇ? ಹಾಗಾಗಿ ಹೆಣ್ಣಾಗಿ ನಾನು ಒಬ್ಬಳೇ ಹೊರಡುವುದೇ? ಸೂಕ್ತ ವ್ಯಕ್ತಿಯನ್ನು ನಾನೇ ತೋರಿಸುತ್ತೇನೆ. ಯಾರು? ಅನತಿ ದೂರವನ್ನು ತೆರಳಿದಾಗ ಉದಯಗಿರಿ ಎನ್ನುವಂತಹ ಪ್ರದೇಶ ಸಿಗುತ್ತದೆ. ಸರಿ. ನನ್ನ ಸುತನಾದಂತಹ ಗುಳಿಗಾಕ್ಯ ಧರ್ಮವನ್ನು ಉದ್ಧಾರ ಮಾಡುತ್ತೇನೆ ಜನಕ ಎನ್ನುವ ಹಾಗೆ ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾನೆ. ಸರಿ. ಆತನನ್ನು ಒಡಗೂಡಿಕೊಂಡು ಶೋಣಿತಾಪುರವನ್ನು ತೆರಳಿ ಆ ದಾನವನನ್ನು ವಂಚಿಸಿಯಾದರು ನಾನಿತ್ತಂತಹ ಸುವಸ್ತುಗಳನ್ನು ದುಷ್ಟಳಾದಂತಹ ಧಾರಿಕನನ್ನು ವಧಿಸುವುದಕ್ಕೆ ಬೇಕಾಗಿ ಮಾರು ವೇಷಧಾರಿಣಿ ಆಗಿ ಶೋಣಿತಾಪುರವನ್ನು ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಗಿಂದು ಭಿಕ್ಷೆಯ ನೀಡಿರಮ್ಮ ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಗಿಂದು ಭಿಕ್ಷೆಯ ನೀಡಿರಮ್ಮ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆಗೆ ಇಲ್ಲಿ ಬಂದ ಕಾಳಮ್ಮ ಭಿಕ್ಷೆಯ ನೀಡಿರಮ್ಮ ಭಿಕ್ಷುಕಿಗೆಂದು ಭಿಕ್ಷೆಯ ನೀಡಿರಮ್ಮ ಅಮ್ಮ ಭಿಕ್ಷೆಯ ನೀಡಿರಮ್ಮ. ಭವತಿ ಭಿಕ್ಷಾಂ ದೇಹಿ. ಅಮ್ಮ ಏನಾದ್ರೂ ದಾನ ಮಾಡಿ ತಾಯೇ, ಏನಾದ್ರೂ ಭಿಕ್ಷೆ ನೀಡಿ ಅಮ್ಮ. ನಡಿಲಿಕ್ಕಾಗುವುದಿಲ್ಲ, ದುಡಿಲಿಕ್ಕೆ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲಮ್ಮ. ಒಂದು ಹೊತ್ತಿನಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಜೊತೆಯಲ್ಲಿದ್ರು. ಈಗ ಎಲ್ಲವನ್ನೂ ಕಳೆದುಕೊಂಡು ಅನಾಥಳಾಗಿದ್ದೇನೆ ತಾಯಿ. ಒಂದು ಹೊತ್ತಿನ ಅನ್ನಕ್ಕಾಗಿ ಮನೆ ಮನೆ ಪರದಾಡುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ ತಾಯಿ. ಏನಾದ್ರೂ ದಾನ ಮಾಡಿ ಅಮ್ಮ, ಏನಾದ್ರೂ ಭಿಕ್ಷೆ ನೀಡಿ ತಾಯಿ. ನೀವು ಕೊಡುವಂತ ಸಣ್ಣ ಕಾಣಿಕೆಯನ್ನು ದೊಡ್ಡದಾಗಿ ಸ್ವೀಕರಿಸಿ ನಿಮಗೆ ಕಷ್ಟಕಾಲದಲ್ಲಿ ಆ ಭಗವತಿ ರಕ್ಷಣೆಯನ್ನು ಕೊಡುತ್ತಾಳೆ ತಾಯಿ. ಏನಾದ್ರೂ ದಾನ ಮಾಡಿ ಅಮ್ಮ, ಇಲ್ಲ ಅನ್ಬೇಡಿ ತಾಯಿ. ಈ ಮುದುಕಿಗೆ ಏನಾದ್ರೂ ದಾನ ಮಾಡಿ ಅಮ್ಮ, ದಾನ ಮಾಡಿ ಅಮ್ಮ, ದಾನ ಮಾಡಿ ಅಮ್ಮ. ಹರುಡಿಗರು ಬರಲೆಂದ ಭೂಮಿಯಲ್ಲಿ ಹರಣಗನಗಳಿಗೆ ಆಕೆ ಧರ್ಮವ ಬೋಧಿಸುತ್ತಿರಲು
ಲೆಪ್ಪರ ಪುದರಂಚಿನ ಇಡೇ ದಾಯ ಬೈತೆ ಗೊತ್ತು ಜಾ ಎಲ್ಲ ವಿಚಾರ ಯಾನೇ ತರಿ ಬಂದಿಲ್ಲ ಕೈಲಾಸರು ಮೂಜಿ ಕಣ್ಣುದಾರೆ ಈಶ್ವರ ದೇವರು ಅರೇಡ್ದೆ ಉಂಡಾಯೆ ಎಂಚ ಉಂಡಾಯೆ ದೇವರು ಲೋಕ ಸಂಚಾರಕ್ಕೆ ತಿರ್ಗೇಶ್ವರ ಬರ್ತಾರೆ ಲೋಕ ಸಂಚಾರ ಬಂತು ಪ್ರಭುತ್ವ ಮೇಯ್ತು ಬೇಕಾರಲ್ಲ ಓಲ್ ಬೇಕಾರ್ಲಿ ಮೇಯ್ತೆ ಆ ಬೇಗರಲ್ಲಿ ದಾನ ಮಾಡ್ತಾರೆ ಅರ್ನ ಕೈತೆ ಆ ಬೇಗರಲ್ಲಿ ತೆಪ್ಪುನಾಗ ಉಗುರ್ದುಲೈ ಉರೆ ಭಸ್ಮ ಒಂಜಾಂಡಿಗೆ ಅವೆಲ್ಲಿ ದಾನ ಮಾಡ್ತಾರೆ ಉಗುಡಿತ್ತಿನ ಕುಲಿಗೆ ಅಂತ ಎತ್ತಾರೆ ಗುಳಿಗೆ ಮಲ್ಪೇಶ್ವರ ಮಲ್ತೀರಿ ಗುಳಿಗೆ ಮಲ್ತಾರ ಅಂಚನೆ ಬುಡ್ತೇರಿ ಲೆಕ್ಕ ಜೀವಕಾಲ ಕೊಡ್ಲ ತಾನೆ ಒಂದು ತೀರ್ಮಾನ ಮಾಡ್ತೀರಿ ಮದ್ದಿನ ಹಚ್ಚಿನ ಗುಳಿಗಾಗಿ ಜೀವಕಾಲ ಕೊಟ್ಟು ಸಾಕ್ತಾರೆ ಉದಾಹರಣೆ ಪಡಿ ಒಂದು ಮತ್ತೆ ಉಂಡಾಯ್ನ ಬಂತು ಬಡವರು ಅಂತ ರಾಜ್ ಬಾಜಾಡು ಅಂತ ರಾಜ್ ಬಡವು ಬಾಜಲಿ ಎರಡಕ್ಕೆ ಸುತ್ತ ಮುತ್ತ ಅಂಚಿ ಇಂಚಿ ಸರಿಯಾದ ತುಂಡಲ ಕಣ್ಣಿಗೆಲ್ಲ ಗೋಚರಾಜ್ ದೂರ ದೃಷ್ಟಿ ಮಾಡಿದ್ವಿ ತೂನಾಗ ಒಂಜಿ ದೀಪ ತೋಜಲಿ ಆ ದೀಪನ ಜುವಂದು ಅಡೆಮುಟ್ಟ ಪಾಯ ತೂನಗೇರಿ ಈಶ್ವರ ದೇರಿ ಅರ್ನನಿಗೆ ಪಾರ್ವತಮ್ಮ ಇವತ್ತವ್ರನ ಜೋಕುಲು ಸುತ್ತ ಮುತ್ತ ಭೂತ ಪ್ರೇತಲಿತ್ತ ದೇವರನಿದ್ದು ಅನ್ಪನ್ನೆ ಕುಳಿಜಿ ದೇವರನಿದ್ದು ಅಡೇ ಊರ್ಲತ್ತು ದೇವರ ಕಾರುಗಡ್ಡ ಬುರ್ರಿ ದೇವರ ಬಂದಿರ ಪಾತ್ರ ಅಂಚಿನ ಗುಲಿಗ ಈ ಅನರ್ಧ ಉಂಡಾತಿಲಿ ಅಲ್ಲ ನಿಕ್ಕೆ ಬಡ ಒಂದು ಮಣದುಲ್ಲತ್ತ
ಕಂತ ದೀತೆ ಎತ್ತು ಬಡ ಹಾಕಿ ತಿಲ್ಲಿ ಬಂಡೇರಿ ತಿಕ್ಕಿರೇನು ಬಿಡಿಯಣ ಗಮ್ಮತ್ತೆ ತಿಂದೆ ತಿಂದಿನ ಜಪ್ಪರ್ಚ ಪರಿಯರ್ಲಾಗ ಹೇಳಿ ಅವೆಲ್ಲ ಕೊರಿಯರಿ ಪರ್ಪಿರೇಟ್ ಸಿಲ್ಪಿರೇಟ್ ನೆಮ್ಮದಿ ಹೇಳಿ ಒಂಜೆಟ್ಟು ನೆಮ್ಮದಿ ಸರಿಯಾದ ತುಲಗ ಮಾತ್ರಗಳು ಬೇಲೆನುಂಡು ಎಂಕ ಬೇಲೆಂಡ ಬೇಲೆನೇ ಅವನ ಬೇಲೆ ಹೇಳಿ ಕೇಳಿ ನಾನು ಉಂಟು ಮಾಡ್ತಿರತ್ತ ದೇವರೇ ಅರೇನೆ ಎತ್ತಿದಿ ಕೇಂಡೆ ಅಮ್ಮರೇ ಮಾತಾಡಗಳ ಬೇಲೆ ಕೊಡ್ತೀನಿ ಎಂಕಲಲ್ಲಿ ಬೇಲೆ ಕೊರ್ಲಿ ಬಂಡೆ ಅಡೆಗೆ ಎತ್ತೇರಿ ಮಗ ನಾನು ಸುದ್ದಿದ್ದಿ ಅಮ್ಮೇರ ಬಣ್ಣಕ್ಕೆ ಓ ಮಗೆ ಬಣ್ಣ ಸುದ್ದಿದ್ದ ಗುಡಿ ಎಂಕ ಬೇಲೆ ಕೊರಿಯರಿ ಹೂ ಬೇಲೆ ಅಂಚೆಂಚು ತೋಡ ಮಗ ಚಪ್ಪಳ ಓಡೆ ಉದಯಗಿರಿಕ್ ದೇವರ ಪಾತ್ರ ಕೆಲೆ ದೇವರ ಸಾನ್ನಿಧ್ಯ ಬಿಡಿಯ ಉದಯಗಿರಿಗೆ ಸೇರುಂಡೆ ಧರ್ಮ ರಕ್ಷಣೆ ಮತ್ತೆ ಮತ್ತೆ ಧರ್ಮ ಎಂಬುವರನ್ನು ಮತ್ತೆ ಆ ಧರ್ಮ ನಾಡ್ತಂದ ಎಲ್ಲ ಶಕ್ತಿ ಅಂಚನೆ ಈ ಉದಯಗಿರಿ ತಿರುಗಿ ನನಗ ಆಯಾಸ ಬಚ್ಚಲಿ ಪಡು ನನಲ್ ಪಡು ಚಪ್ಪಡು ಸರಿಯಾನ ಸಾಧಿಗೋಯನುಂಡು ಈ ಸಾಧಿಗೆ ಯಪ್ಪ ದೃಷ್ಟಿ ಪಾಡ್ಯನ ಪಿರದೆಪ್ಪಿನ ಯಾನತ್ತೆ ಇಜಿದುಪೆ ವಾರಿಮಲ ಗಟ್ಟ ಗಟ್ಟಗೆ ತರೆದಿಪ್ಪೆ ಹೌದೇ ಗಟ್ಟ ಎತ್ತರ ತರೆವಂತ ಎತ್ತೋಡುಂಟುಡು ಇಂಚಿದು ನಗ ಕಡಲು ಧ್ವಜನುಂಡು ಕಡಲಿಗೆ ಕಾರು ಮಾಡುವೆ ಹೌದೇ ಕಡಲದ ನೀರು ಕಾರಿಗೆ ಸಾಕಿದಾಗ ಎಡೇನ ನಿದ್ರಾ ಇರ್ಕೊಂಡು ಗಟ್ಟಗೆ ತರೆ ಕಡಲಿಗೆ ಕಾರು ಇದೇ ಸಾಧಿನಿ చెప్పేది ಬಂದಳು ದೇವಿ ಬಂದಳು ದೇವಿ ಬಂದಳು ಬಂದಳು ದೇವಿ ಬಂದಳು 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 ಶ್ರೀದೇವಿ ಭಗವತಿಯಂದು ಬಂದಳು ಶ್ರೀದೇವಿ ಭಗವತಿಯಂದು ಚಂದದಿ ಮಲಗೀರ್ಪ ಗುಳಿಗನ ಕಂಡು ಚಂದದಿ ಮಲಗೀರ್ಪ ಗುಳಿಗನ ಕಂಡು ಬಂದಳು ಮುಂದೆ ದಾಟುತ್ತ ಹೋಗಲ್ ಅಡಚಣೆಯಿಂದ ಮುಂದೆ ದಾಟುತ್ತ ಹೋಗಲ್ ಅಡಚಣೆಯಿಂದ ಮಂದಗಮನೆ 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 ಎಪ್ಪಿಸಿದೆ ಮುದದಿಂದ ಮುಂದೆ ದಾಟುತ್ತ ಹೋಗಲ್ ಅಡಚಣೆಯಿಂದ ಮಂದಗಮನೆ ಎಬ್ಬಿಸಿದ ಮುದದಿಂದ
ಬಂದಳು ಶ್ರೀದೇವಿ ಭಗವತಿಯಂದು ಚಂದದಿ ಮಲಗಿದ್ದ ಗುಳಿಗನ ಕಂಡು ಆ, 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 ಘೋರ ರೂಪದಲ್ಲಿ ಹುಟ್ಟಿ ಬಂದರೂ ಕೂಡ ಈ ಪ್ರಪಂಚ ಮುಖಕ್ಕೆ ಸುಂದರ ಹೆಣ್ಣಾಗಿ ನಾನು ಕಾಣಬೇಕಾಯಿತು. ಈ ನನ್ನ ಘೋರ ರೂಪವನ್ನು ಕಂಡು ನನ್ನ ತಂದೆಯೇ ಬೆಚ್ಚಿ ಬಿದ್ದರು. ಅದಕ್ಕಾಗಿ ತಂದೆ ಹೇಳಿದಂತಹ ಮಾತು, ಕೆಲಸ ಈ ಕೈಲಾಸದಲ್ಲಿಲ್ಲ ಮಗಳೇ, ಭುವಿಯತ್ತ ಹೋಗಬೇಕು ಎನ್ನುವ ಹಾಗೆ. ಅದಕ್ಕೆ ಕಾರಣ ಏನು ಬಲ್ಲಿರ? ದುರುಳನಾದಂತಹ ದ್ವಾರಿಕ ನನ್ನ ತಂದೆಯನ್ನು ಅರ್ಚಿಸಿ ಮೆಚ್ಚಿಸಿ ವರಪ್ರಸಾದವಾಗಿ ಶಂಕಾಮಣಿ ಚಕ್ರ ಪಾಣಿಪೀಠ ರುದ್ರಾಕ್ಷಿ ಮಾಲೆಯನ್ನು ಪಡೆದಿದ್ದಾನೆ. ಒಳ್ಳೆಯ ಕೆಲಸ ಕಾರ್ಯಕ್ಕೆ ಬಳಸಬೇಕಿತ್ತು. ದುರುಪಯೋಗ ಮಾಡುವ ಮುಖೇನವಾಗಿ ಕ್ರೂರತೆಯಿಂದ ತಾನಾಗಿ ಬೆರೆಯುತ್ತಾ ಇದ್ದಾನೆ. ಶೀಘ್ರಾತಿ ಶೀಘ್ರದಲ್ಲಿ ಆತನನ್ನು ವಧಿಸು ಎನ್ನುವ ಹಾಗೆ ನನ್ನ ತಂದೆಯ ಅಂಬೋಣ. ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ಬಂದು ನಿಂತಹ ಸ್ಥಳ ಇದುವಲ್ವೇ ಉದಯಗಿರಿ. ಕಾಣಬಾರದಿ ಕರ್ಮ ಪ್ರಪಂಚವನ್ನ. ಕಾಲಾತೀತನ ಭಗವಂತನ ಶುಭ ನಿರೀಕ್ಷೆಯಲ್ಲಿದ್ದ ಕಾಲವನ್ನೇ ಕಳೆಯುವಂತಹ ಮನುಮನಿಗಳು ಇಂದು ಕೈಚೆಲ್ಲಿ ಕುಳಿತಿದ್ದಾರೆ. ಧರ್ಮ ಎನ್ನುವಂತಹ ಗೋವು ತನ್ನ 4 ಪಾದಗಳನ್ನು ಕಳಚಿ ಅಧರ್ಮ ಎನ್ನುವಂತಹ ವ್ಯಾಘ್ರ ತಲೆ ಎತ್ತಿ ತಡವಾಡುತ್ತಾ ಉಂಟು. ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಈ ಭೂಮಾತೆ ಕಣ್ಣೀರು ಸುರಿಸುತ್ತಾ ಇದ್ದಾಳೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಕಾರಣ? ದುರುಳನಾದಂತಹ ದಾರಿಗನೇ ಸರಿ. ಕ್ಷಣ ಮಾತ್ರದಲ್ಲಿ ಆತನನ್ನು ನಾನು ವಧಿಸಬಹುದಿತ್ತು, ಆದ್ರೆ ನಂಗೆ ಮುಂದೆ ಹೋಗುವಂತಿಲ್ಲ. ಯಾರೊಬ್ಬ ವಿಕಾರ ಸ್ವರೂಪಿ ದೀರ್ಘದೇಹಿ ಘಟ್ಟಕ್ಕೆ ಶಿರವನ್ನೊಡ್ಡಿದ್ದಾನೆ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಾನೆ. ಇಷ್ಟು ದೀರ್ಘವಾಗಿ ಮಲಗಬೇಕಿದ್ರೆ ಇವನೊಬ್ಬ ಧರ್ಮರಕ್ಷಕ ಎನ್ನುವುದರಲ್ಲಿ ಸಂದೇಹದ ಮಾತಿಲ್ಲ. ಮುಟ್ಟಿ ತಟ್ಟಿ ಎಬ್ಬಿಸುವುದು ಸಮಂಜಸವಲ್ಲ. ದೀರ್ಘ ಧ್ವನಿಯಲ್ಲಿ ಈತನನ್ನೇ ಕರೆಯುತ್ತೇನಂತೆ, ಆದಿವೇದಾಳ ಆದಿವೇದಾಳ ಆದಿವೇದಾಳ. ಸುತ್ತಮುತ್ತ ಹಂಚಿ ಹಿಂಚಿ ಕಣ್ಣಿಗೆಲ್ಲ ಗೋಚರಾಚಿ ಕಣ್ಣೆದುರು ನಾನೇ ಕರೆದವಳು ಏನೆತ್ತಿಲ್ಲ. ಅಬ್ಬಬ್ಬ ನಿನ್ನ ಧೈರ್ಯ ನಿನ್ನ ಸಾಮರ್ಥ್ಯ ನಿನ್ನ ಧೈರ್ಯ ವೆಚ್ಚ ಏರಿ ಇಡೀ ಕಾಯಬತ್ತ ನಿನ್ನ ಅಮ್ಮೇರಿ ನಿನ್ನ ಅಪ್ಪೇರಿ ನನ್ನ ನೆಂತಿನ ಉದ್ದೇಶ ಇಲ್ಲ. ಎಲ್ಲರದ್ದು ದಾದವಡು ನನ್ನ ಓಡೆ ಪಾಪಿನಿ ಪೇರತ್ತಿ ಏನು ಏನೆಲ್ಲವೋ ನೀನ್ಯಾರು ನೀನ್ಯಾರು ದಾರಿಗಳೇನು ಕಾರಣ ಮಲಗಿ ಮಲಗಿ ನಿದ್ರಿಪೇ ಅಯ್ಯೋದ
ದಾರಿಯೊಳೇನು ಕಾರಣ ಮಲಗಿ ದಾರಿಯೊಳೇನು ಕಾರಣ ಮಲಗಿ ನಿದ್ರಿಪೆ ಮಲಗಿ ನಿದ್ರಿಪೆ ದಾರಿಯೊಳೇನು ಕಾರಣ ಮಲಗಿ ನಿದ್ರಿಪೆ ಏನು ನಿನ್ನನ್ನು ಕೇಳುವರಿಲ್ಲವೇ ಏನು ನಿನ್ನನ್ನು ಕೇಳುವರಿಲ್ಲವೇ ಬೇಳು ಬೇಗ ಅಯ್ಯೋದೆ ನಿನ್ನನ್ನು ಕಾಣುವಾಗ ನಾನಾ ರೀತಿಯ ಪ್ರಶ್ನೆಯು ನನ್ನ ಮನಸ್ಸಿನ ಚೌಕಟ್ಟಲ್ಲಿ ಪ್ರಶ್ನೆ ಈ ದಾರಿಯನ್ನೇ ಅನುಸರಿಸಿಕೊಂಡು ಹೋಗು ಅದೆಷ್ಟೋ ಜನ ಇದ್ದಾರೆ ಸರಿ ನೀನು ಮಲಗಿದಾದ್ರೂ ಹೇಗೆ ಘಟ್ಟಕ್ಕೆ ಶಿರವನ್ನೊಡ್ಡಿ ಸಮುದ್ರಕ್ಕೆ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿದ್ದೆ ಎತ್ತಮಲ್ಲ ಶರೀರ ತುಲ ಜಾಗಿ ಆಯ್ತು ಜಪ್ಪೆ ಹಾಗಾದ್ರೆ ನಿಮಗೆ ಮಲಗಲಿಕ್ಕೆ ಜಾಗ ಸಾಕಾಗ್ಲಿಲ್ಲ ಕುಳಿತುಕೊಂಡು ಹಾಗೆ ಮುಖ ನೋಡ್ತಾ ಇದ್ದ ಹೌದೇ ಈಚೆದ್ದವ್ರು ಆಚೆ ಹೋಗೋದು ಹೇಗೆ ಆಚೆದವ್ರು ಈಚೆ ಹೋಗೋದು ಹೇಗೆ ಅಂಚೆದಕ್ಕಲು ಅಂಚೆ ಬಾಡು ಇಂಚಿದಕ್ಕಲು ಇಂಚೆ ಬಾಡು ಅಂಚಿದಕ್ಕಲು ಅಂತ ಕಮ್ಮಿ ಉಂಟು ಇಂಚಿದಕ್ಕಲು ಇಂಚೆ ಬಾಡು ತೊಂದರೆ ಆಗ್ತದೆ ತೊಂದರೆ ಏರೆಗಾಪಿಲಿ ನಿಕ್ಲೆಗೆ ಮಾತ್ರ ಎಂಕಡಿದ್ರೆ ಬತ್ತಕ ಏರೆಗೆ ತೊಂದರೆ ಗೊತ್ತಾಗ್ಬಿಡ ಹೌದಾ ನನ್ಗೂ ಕೂಡ ದಾಟಲು ಅಸಾಧ್ಯವಾದ ಕಾರಣದಿಂದಲ ನಿನ್ನನ್ನು ಎಚ್ಚರಿಸಿದವಳು ನಾನಾಗಿದ್ದೇನೆ ಹಾಗಾದ್ರೆ ನೀನು ಯಾರು ಎಲ್ಲಿಂದ ಬಂದವ ಮುಂದೆಲ್ಲಿ ಹೋಗುವ ಎನ್ನುವಂತಹ ವಿಚಾರ ಯಾರು ಬೀಳು ನಿನ್ನ ಪರಿಚಯ ಎಲ್ಲ ಮಾಡಪ್ಪ ಸುರುಕು ಯಾನ್ ಮಾಡೋಣ ಎಲ್ಲ ಪುದಾರಿ ಕೇಳಗಾನೆ ನಾನು ಬೇಟ್ಲ ಗಡಗಡ ಗಡಗಡ ಗಡ 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 ದಾದ ನಾಡುವ ಗಡಗಡ ಎಲ್ಲಿ ಗಡಗಡ ಒತ್ತು ಎಲ್ಲ ಪುದಾರಿಗೆ ಅಂದ ಪುದಾರಿ ಬರೋಣ ಎಲ್ಲ ಪುದಾರಿ ಅಯ್ಯ ಕೂವಿ ಅಯ್ಯ ಕೂವೆ ಕೂವೆ ಬನ್ನಿ ಪುದರು ಪುಡ ಅಭ್ಯಾಸ ಪುದರು ಬೇತೇರಂಡು ಎಲ್ಲ ಪುದರಿ ಕೇಳಿದಿ ತಿಗಲೆ ಬಿಡದು ಇವತ್ತು ಜನ ಸಹಿತ ಅದೆಷ್ಟೋ ಮಂದಿ ಅಲ್ಲ ಅಂದ ನನಗೇನಾಗುತ್ತೆ ಧೈರ್ಯಂಡ ಏನಿಲ್ಲ ಪುದರಿ ಬರೋಣ ಹೇಳು ಎಲ್ಲ ಪುದರಿ
ಗುಳಿಗೆ ಬಂಡಿದೆ ಅವು ದೇವರದಿತ್ತಿನ ಪುದರೆ ಅವು ಏರಗಳ ದೆಪ್ಪರೆ ಸಾಧ್ಯ ಅಜ್ಜಿ ಇಡೀ ದಾಯ ಬೈದಿನಿ ಕೆಂದುಲ್ಲತ್ತ ದೇವರ ಸಾನ್ನಿಧ್ಯ ಬಿಡಿಯೇ ಉದಯಗಿರಿಗೆ ಶಿವರಂಡೆ ಧರ್ಮ ರಕ್ಷಣೆ ಮಾಡಿಗೆ ಮಾಡಾದಿ ಧರ್ಮೋಡಿ ಏರು ಉಳ್ಳೇನ ಅಗಲೇ ಇಬ್ಬು ಕರೊಂದು ಮತ್ತೆ ಆ ಧರ್ಮ ನಡತ್ತೇರ್ದಂಡ ಎಲ್ಲ ಸಾಧ್ಯ ಅಂಚನೆ ಈ ಉದಯಗಿರಿ ತಿರುಗಿದಿರಿ ಇಲ್ಲಿ ಬಾರಿ ಆಯಾಸ ನಿನ್ಗ ಆಯಾಸ ಬೋಡ ದಾಣಂತ ಇಂಚಿದು ನಗ ಗಟ್ಟ ದೋಜಿನಿ ಗಟ್ಟಗೆ ತರದಿಯೇ ಇಂಚಿದೆಯೇ ಕಡಲು ದೋಜಿನಿ ಕಡಲಿಗೂ ಖಾರ ಮಾಡಿ ತಂಪಾದ ಎಡ್ಡ ನಿದ್ರೆ ಬತ್ತಿತ್ತನು ನಿದ್ರೆ ನಾಳು ಮತ್ತೈ ಏರಿ ಒಲ್ತು ಬತ್ತ ನಿನ್ನ ಅಮ್ಮೇರಿ ನಿನ್ನ ಅಪ್ಪೇರಿ ಎಲ್ಲದೆ ದಾದೋಡು ಉದ್ದೇಶ ಹಂಚಿಲ್ಲ ಎಲ್ಲ ಮೆಂತಿರಾಯಿ ಪಣ ಪೋಪಣ ಅಯ್ಯ ತೂವಿ ಅತ್ತಿಯ ಗುಳಿಗೆ ದುರುಳು ದಾರಿಗನನ್ನು ಅರಿಯಲು 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 ಹೊರಗಡೆ ಮವಗುಂಡು ಬಂದೆ ಹೊರಗಡೆ ಮವಗುಂಡು ಬಂದೆ ಅಯ್ಯೋ ಅಯ್ಯೋ ಓ ಹೊರನನೆ ಮವಗುಂಡು ಬಂದೆ ಬರುವೆಯೋದರೆ ರಕ್ತದೌತಣೆ ಪಡೆಯಬಹುದು ಬರುವೆಯಾದರೆ ರಕ್ತದೌತಣೆ ಪಡೆಯಬಹುದು ಅಯ್ಯೋ ಎನ್ನುವುದರಲ್ಲಿ ಸಂದೇಹದ ಮಾತಿಲ್ಲ. ನಿಜ. ನಾನು ಯಾರು ಬಲ್ಲೆಯ? ಗೊತ್ತಾಯ್ತು. ಕೈಲಾಸದಿಂದ ದರೆಗಿಳಿದು ಬಂದವಳು, ಪರಮೇಶ್ವರನ ಮಗಳು, ಭಗವತಿ ಎನ್ನುವ ಹಾಗೆ ಹೆಸರು. ಸರಿ. ಬರುವರೆ ಕಾರಣ ಶೋಣಿತಾಪುರದಲ್ಲಿ ದುರುಳ ದಾರಿಗನಿದ್ದ ಆತನ ಜುಟ್ಟು ಹಿಡಿದು ಕುಟ್ಟಿ ಕೊಲ್ಲುವುದಕ್ಕಾಗಿ ಎಲ್ಲಿಯವರೆಗೆ ಬೇಗ ಪೋ ಬಕ್ಕ ರಕ್ಕಸ ವಂಚಿಲ ಪೋವೆ ಗೆದ್ದು ಬಲ ಬೇಗ ಪೋ. ನೀನಿರುಗ ಅವನೆಲ್ಲೋ ಹೋಗುವುದಿಲ್ಲ. ಹಾಗೆಂತ ನೀನ್ ನನ್ನ ಜೊತೆ ಬಂದ್ರೆ ಗೊತ್ತಲ್ಲ ನಿಂಗೆ ಲಾಭ ಉಂಟು. ಎಂಚ ಆತನನ್ನು ತರಿದು ಶೋಣಿತವನ್ನು ಮಲ್ಲಕಲ ಬುದಾರ್ ಮಾಡಿದ್ದು ಪಾಪದ ಏಟೋ ಜನ ಬಂದಿದ್ದೇವೆ ಅವನು ಮತ್ತೆ ನಂಬುಳ ಎತ್ತಿ ಬತ್ತಿ ಸಾದಿ ಪತ್ತಿ ಅಂದಂಡ 4 ದಿನ ನನ್ನ ಬದುಕ ಈ ಜನ ದಾನ ಮಾಡ್ಬೇಕು ಗೊತ್ತುಂಟ ಗಾಡಿ ಬರ್ತದೆ ಮೊರಂಟ ಹಾಕ್ಲಕ್ಕೆ ಮೊರಂಟ ಅಂದ್ರೆ ಎಂತ? ಮೊರಂಟ ಮಂಡ ಐತೆ ಮಲ್ಲ ಅದ್ ನಿಂಗೆಲ್ಲಿ ಸಿಕ್ಕು? ಅವು ಹೆಂಗ್ ದಿಕ್ಕು ಪತ್ತ ಹಾಕುನ ಗೊತ್ತಾಯ್ತು. ಅಜ್ಞಾನ ಎನ್ನುವಂತಹ ಕಾರ್ಗತ್ತಲು ನಿನ್ನನ್ನು ಆವರಿಸಿದೆ. ಸುಜ್ಞಾನ ಎನ್ನುವಂತಹ ಬೆಳಕನ್ನು ನೀಡಬೇಕಾಗಿದೆ. ಗುಳಿಗ ನನ್ನ ಮಹಾತ್ಮೆಯನ್ನು ಕ್ಷಣ
ದೇವಿ ನೀ ಪಾಲಿಸು ಸೇವಕನಪರಾಧ ಸಾವಿರವಿದ್ದರು ಭಾವಿಸಿಕೊಳ್ಳದೀಗ ದೇವಿ ನೀ ಪಾಲಿಸುವ ಪ್ರಸಾದವ ದೇವಿ ನೀ ಪಾಲಿಸುವ ಜಯ 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 కోప బిడ్లే ఏరి దాడ పడిపిన గోచారించాలి ఎక్కడ దూనక ఆ రూప పడితున్నారు ఇత్తే దూనక ఈ రూపడున్నారు ఈ రూಪ దాగింది ಗೊತ್ತಾನೆ ಏನ್ ಅಪರಾಧ ಮತ್ತಿಲಿಗೆ ಬಡದೆ ಇನ್ನ ಈ ರೂಪ ಪಡಿಬತ್ತಾರೆ ಇವತ್ತು ತಪ್ಪು ಮತ್ತಿತ್ತಲ್ಲ ಇನ್ನ ಸೇವಕ್ಕೆಂದು ಎಳೆದು ಎನ್ನ ತಪ್ಪುಗೂ ಕ್ಷಮೆ ಕೊರಲೆ ಅಂಡ ಇರೇನು ತುಲಗ ಪೋಡಿಗೆ ಅವನುಂಡು ನಡ್ಕೊಂಡುಂಡು ಇರ್ನ ಈ ರೂಪ ಬರ್ತಿ ನಿಜವಾದ ರೂಪನೇ ತೋಜಲಿ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ पुण्ड्रेक्षु पाशाङ्कुश पुष्पबाण हस्ते नमस्ते जगदेक मातः माता मरकतश्यामा मातङ्गी मधुशालिनी कुर्यात् कटाक्षो कल्याणी कदंब वनवासिनी जय मातंगतनये जय नीलोत्पलच्युते जय संगीत रसिके जय लीलाशुक प्रिये जय 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 सुधा समुद्रांत हृद्यन्मणिद्वीप सम्रोठ बिल्वाट वीमभ्यकल्प द्रुमाकल्प कदंब कांतार वास प्रिये वृत्तिवास प्रिये सर्वलोक प्रिये वल्लकी वादन प्रक्रियालोल ताली कलाबद्ध ताटंक भूषा विशेषान्विते सिद्ध सम्मानिते देवदेवेश दैत्येश यक्षेश भूतेश वागीश कोणेश वायुवग्नि कोटीर माणिक्य संगृष्ट बाला तपोधाम लाक्षार सारुण्य लक्ष्मी गृहीतांग्रि पद्मद्वये अद्वये सुरुचिर नवरत्न पीठस्थिते सुस्थिते शंख पद्मद्वयोपाश्विते आश्विते देवी दुर्गा वटु क्षेत्र बालैरुते मत्त मातंग कन्या समूहान्विते सर्वयंत्रात्मिके सर्वतंत्रात्मिके सर्वमंत्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके पाहि मां पाहि मां पाहि मां पाहि पाहि मां श्रीराजराजेश्वरी कृपा करि भगवती पाहि मां श्रीराजराजेश्वरी येहि सौख्यं देहि सिंहवाहिनी दया प्रवाहिनी मोहिनी येहि सौख्यं देहि सिंहवाहिनी दया प्रवाहिनी मोहिनी पाहि मां श्री राजराजेश्वरी कृपा
करि भगवति पाहि मां श्री राजराजेश्वरी जगन्माते जगजननी जगन्माते जगजननी जय जगदम्बे देवी भवानी जय जगदम्बे देवी भवानी जगन्माते जगजननी देवी सरस्वती दुर्गा लक्ष्मी महिषासुर संहारिणी माते जय 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 ಅಮ್ಮ ಅಮ್ಮ ಎಕಡೆ ತೂನಗ ಹಾರು ಪಡಿತಿನಾರು ಇತ್ತದೊಳಗ ಇರ್ನ ಇರುಪಂಡು ಈ ರೂಪ ತೂನಗ ಮನಸ್ಸಿಗೆ ಸಂತೋಷ ಅಂಡು ತೆರಿಯಂದು ಅಪರಾಧ ಮತ್ತೆ ಇದನ್ನು ಸರಿಯಾದ ತುಣಗ ಓದ್ತೋದನ್ನ ಕಣ್ಣಿಗೆ ಮಂಜಲ್ದ ಬಡಿ ಬಿಡ್ದು ಇರ್ನ ಪಾದದಲ್ಲಿ ಪಲ್ಲೆ ಅಪ್ಪೇ ಜೋಕುಲು ಏತೋ ತಪ್ಪು ಮಲ್ಪೇರು ಆ ಜೋಕುಲಿನ ಅಪ್ಪೇನಲ್ಲಿ ದೂರ ಮಲ್ಪೇರು ಸಾಧ್ಯ ಅಂದೆ ಎಲ್ಲ ಅಂಚನೆ ಏತು ತಪ್ಪು ಮಾಡ್ತಿಲ್ಲ ಇರ್ನ ಬಾಲೆಂದ ಎನ್ನದ ಏನು ತಪ್ಪು ಕ್ಷಮೆ ಕೊಡ್ಲೆ ಅಮ್ಮ ಇರನ್ನು ತುಣಗ ಇರಗ್ಲ ಎಂಕಲ ತುಂಬುಕು ದಾದನ ಒಂಜಿ ಸಂಬಂಧ ಉಂಟು ಬಣ್ಣದು ಎಲ್ಲ ಆತ್ಮಾಡು ಬಂದಮ್ಮ ಇಂಚಿನಂತೆ ಗೋಚರ ಬರ್ಪುಜಿ ಆ ಕಾಲ ಬಣ್ಣಗ ಕೂರ್ದು ಬರು ತಪ್ಪು ಎದ್ದೇಳುಗಳಿಗ ನನ್ನ ಭೀಕರ ರೂಪವನ್ನು ಕಂಡು ಹೆದರಿದೆಯ ಕುಮಾರ ಕಡೆ ಬಾಡಿಗೆ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ನಿನ್ನ ಭಕ್ತಿಯ ಸಮ್ಮುಖದಲ್ಲಿ ಶಾಂತಳಾಗಿದ್ದೆ ಅಮೃತಂ ಬಾಲಭಾಷಿತಂ ತಪ್ಪು ಮಾಡುವುದು ಸಹಜ ಸರಿ ದಾರಿಯಲ್ಲಿ ಮುನ್ನಡೆಸುವುದು ನನ್ನ ಕರ್ತವ್ಯ ಆದ್ರೆ ಕೊನೆಯದಾಗಿ ಹೇಳಿದ ಮಾತಾದ್ರೂ ಏನು ನನ್ನನ್ನು ಕಾಣುವಾಗ ತಾಯಿಯ ಮಮತೆ ತಾಯಿಯ ವಾತ್ಸಲ್ಯ ಉಕ್ಕಿ ಬರುತ್ತಾ ಉಂಟು ಇನ್ನು ಮುಂದೆ ಪ್ರಪಂಚ ಮುಖಕ್ಕೆ ನಾನು ತಾಯಿಯಾದ್ರೆ ನೀನು ನನಗೆ ಮಗ ಸಂತೋಷಣಪ್ಪೆ ಕಂದ ಉಪಾಯದಿಂದ ನಾನು ಶೋಣಿತಾಪುರವನ್ನು ತೆರಳುತ್ತೇನೆ ನೀನೇನು ಮಾಡ್ತೀನಿ ಇದು ಸೋಣಿತ ಬರಗ ಬಣಗ ಯಾನು ಸೋಣಿತ ಬರದ ದೋರದವಲಂತೆ ಏರ್ಲಾ ದುಷ್ಟರೇ ಬತ್ತರಿಂದ ಗುಲಿಗಣ ಬೆಟ್ಟ ಉಜ್ಜಿ ತುಂಡು ರಕ್ತ ಅಪಗನೆ ತೋಜದ್ ಕೊಡ್ತೆ ಬುಕ್ಕಂಗ್ ಕೊಂಚ ಪಾತ್ರ ಬಂಡರೆ ಆ ರಕ್ಕಸನ್ ಕರೆದು ಆನೆ ನೆತ್ತೇರಿ ನಿಕ್ಕೆ ಕುರುವೆ ಅಂತಾರೆ ಕುರುವೆರಂಬ ರಕ್ತದ ಉತ್ತಳ ನಿನಗೆ ಹಾಗಾದ್ರೆ ನಮ್ಮ ಪಯಣದಲ್ಲಿ ಸೋಣಿತ ಹೋಗೋಣ ಬಾ ಶಂಭೋ ಮಹಾದೇವಗಾಬೋಡು ಅಜೇರ್ವಗೊಂಡಂತಹ ನಮ್ಮ ಈ ಶೋಣಿತಾಪುರವನ್ನು ಪುನರುತ್ಥಾನಗೊಳಿಸಿದಂತಹ ಹಿರಿಮೆ ಆ ಗರಿಮೆ ದಾರಿಕಾಸುರನಾದಂತಹ ನನ್ನ ಪಾಲಿಗೆ ಶಿವಾನುಗ್ರಹದಿಂದ ಪ್ರಾಪ್ತವಾದಂತಹ ಶಂಕಾಮಣಿ ಶ್ರೀಚಕ್ರ 3 ಹೊತ್ತು ಪೂಜೆ ನದಿಯಲ್ಲಿ ಸ್ನಾನ ಬೆಳಗಿನ ಪೂಜೆ ಮುಗಿದು ಹೋಗಿದೆ ಮಧ್ಯಾಹ್ನ ಹೊಳೆ ಬದಿಗೆ ಹೋಗ್ತೇನೆ ಭಿಕ್ಷೆ ಯೋಚಿಸಿ ಬರುತ್ತಿವೆ ಭಿಕ್ಷುಕಿಯರೋ ಕರಗಿ ನುಡಿಸಿದನು ವಿನಯದಲ್ಲಿ ನಿಲ್ಲು ನಿಲ್ಲಲೇ ವಯೋವೃದ್ಧೆ ವಯೋವೃದ್ಧೆ ಅಮ್ಮ ಆ
ವಯೋವೃದ್ಧಿ ನೀ ಎಲ್ಲಿಂದ ಹೊರಟೆನ್ನ ಕಣ್ಣಿಗೆ ಬಿದ್ದೆ ನೀನೆಲ್ಲಿಂದ ಹೊರಟೆನ್ನ ಕಣ್ಣಿಗೆ ಬಿದ್ದೆ ವಯೋವೃದ್ಧಿ ಸೊಲ್ಲಿಸೆ ಹೊರ ಮಕ್ಕಳಿಲ್ಲವೇ ನಿನಗವ್ವ ಸೊಲ್ಲಿಸೆ ಹೊರ ಮಕ್ಕಳಿಲ್ಲವೇ ನಿನಗವ್ವ ಎಲ್ಲಿ ನಿನ್ನಯ ಮನದಲ್ಲಿ ಕಂಡುಕೊಳ್ಳುತ್ತೋ ನಿಲ್ಲು ನಿಲ್ಲಲೆ ವಯೋವೃದ್ಧಿ ನೀನೆಲ್ಲಿಂದ ಹೋರಾಟನ ಕಣ್ಣಿಗೆ ಬಿದ್ದೆ ವಯೋವೃದ್ಧಿ ಅನ್ನ ಕೊಡು ಮಗ. ಯಾವುದು? ನಿಲ್ಲು. ಅರಕ್ಷಣ ನಿಲ್ಲು. ಹಾ ಹಾ. ಆಶ್ಚರ್ಯಚಕಿತನಾದೆ. ಯಾಕಪ್ಪ? ಎಂದೂ ಕಾಣದ ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ. ಹಾ ಹಾ. ವಯೋವೃದ್ಧೆ, ಹೌದು. ಭಿಕ್ಷಾಪಾತ್ರ, ಹ್ಮ್ ಅನ್ನ ಯಾಚನೆ. ಹಾ. ನೀನು ಯಾರು? ಹ್ಮ್ ಯಾವ ಊರಿನವಳು? ಹ್ಮ್ ನಿನ್ನ ಕೈ ಹಿಡಿದ ಗಂಡ ಇಲ್ವೇ? ಹ್ಮ್. ಹರಿದ ಮಕ್ಕಳು ಯಾಕೆ ನಿನ್ನನ್ನು ಹೀಗೆ ಬಿಟ್ಟರು? ಹಾ. ಎಲ್ಲವನ್ನು ಸವಿಸ್ತಾರವಾಗಿ ಹೇಳು. ಕೇಳ್ಬೇಕು ಮಗ, ಕೇಳ್ಬೇಕು. ಅನ್ನವಿಲ್ಲದೆ 3 ದಿನಗಳಾಯಿತು ಕಂದಾದ ಉಣ್ಣುವಾಸೆಯುಳು ನಾ ಮಂದಿ ತಿನ್ನಲಿಲ್ಲದೆ ನಿನ್ನ ರಾಜ್ಯದೋಳ್ ಮಾಡಿದರೆ ಉನ್ನತ ಅಪಕೀರ್ತಿಗಳು ಬಹುದು ನಿನಗೆ ಕಂದ ಕಂದ ಮಗ, ನೀನು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಿದ್ರೆ ಅವರೆಲ್ಲ ನನ್ನ ಜೊತೆಯಲ್ಲಿ ಇರ್ಬೇಡ್ವಾ? ಅವ್ರದ್ದು ಬೇಡ, ನಿನ್ನ ಒಬ್ಬಳದು ಹೇಳು. ನನಗೆ ಗತಿ ಇಲ್ಲ ಮಗ. ಹಿಂದೆ ಮುಂದೆ ಅಂತೂ ಯಾರು ಇಲ್ಲ. ಒಂದು ಹೊತ್ತಿನಲ್ಲಿ ಎಲ್ಲರೂ ಜೊತೆಯಲ್ಲಿದ್ರು. ಒಟ್ಟಿನಲ್ಲಿ ಹೇಳುದಿದ್ರೆ ನೀನು ಅನಾಥ. ಅನಾಥೆ. ಒಂದು ಹೊತ್ತಿನ ಅನ್ನಕ್ಕಾಗಿ ಮನೆ ಮನೆ ಬರದೋಡುವ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ ಮಗ. ಈಗ ನನ್ನಿಂದ ನಿನಗೆ ಏನಾಗಬೇಕು? ಒಂದು ಹೊತ್ತಿನ ಅನ್ನ ಕೊಟ್ರೆ ಸಾಕು ನೀನು. ಅಷ್ಟೇ ಅಲ್ವಾ? ಹೌದು ಮಗ. ಮರುಗಬೇಡ. ಮರುಗದಿರಮ್ಮ ನೀನು ಸ್ನಾನವ ಮಾಡಿ ಬರುವೆ ಶೀಘ್ರದಳು ನಾನು ಸ್ನಾನವ ಮಾಡಿ ಬರುವೆ ಶೀಘ್ರದಳು ನಾನು ಅರಿತರೆ ನೀ ಇನ್ನ ಅರಮನೆಯನು ಅರಿತರೆ ನೀ ಇನ್ನ ಅರಮನೆಯನ್ನು ಸೇರು ಸೇರು ಅರಮನೆಯನ್ನು ಸೇರು ಅರಸಿಯ ಕೇಳಿ ಕೊಡದಿರಲು ಕರೆದು ಬೇಳು ಮರುಗದಿರಮ್ಮ ಓ, ಆ ಕಣ್ಣೀರನ್ನು ಒರೆಸ್ಕೊಳ್ಳಿ. ಅದು ಎಷ್ಟು ವರ್ಷಿದ್ರು ಬರ್ತಾ ಇರ್ತದೆ. ಏನು ನಿಮ್ಮ ಕಣ್ಣು ತೂತಾಗಿದ? ದುಃಖ, ಬೇಸರ, ಯಾರು ಶೋಕ. ಆ ಶೋಕ ಬಿಡಿ. ಶೋಕ ಬಿಡ್ಬೇಕು. ನಾನಿದ್ದೇನೆ. ಹಾ, ಅಂದ್ರೆ ನಿಮ್ಗೆ ದುಃಖ ಇನ್ನೂ ಬೇಡ. ಹಾ, ಬೇಕಾದ ಅನ್ನ ಅಲ್ವಾ? ಅನ್ನ ಅನ್ನ ಬೇಕು ಮಗ. ತಾಯೇ, ಓ, ನಾನು ಯಾರು ಅಂತ ಗೊತ್ತಾ? ಗೊತ್ತಾಗ್ಲಿಲ್ಲ. ಈ ಊರು ಯಾವುದು ಗೊತ್ತಾ? ಗೊತ್ತಿಲ್ಲ. ನೋಡಿ, ಇದೇ ನೀವೆಲ್ಲ ಮಾಡುವ ತಪ್ಪು. ಹಾ ಅಪರಿಚಿತ ಊರಿಗೆ ಹೋಗುವಾಗ ಹಾ. ಅಲ್ಲಿನ ಸ್ಥಿತಿಗತಿಗಳನ್ನು ಅರ್ಥೈಸಿಕೊಳ್ಬೇಕು. ಹೌದು ಹೌದೌದು. ಅಲ್ಲಿ ಏನು ವ್ಯವಸ್ಥೆ ಇದೆ, ಹಾ ಅಲ್ಲಿ ಹೋದರೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಉಂಟು. ಹಾ ಹಾ. ಕೇಳದೆ ಒಂದು ಊರಿಗೆ ಹೋದರೆ ಹಾ. ಮತ್ತೆ ಎಡವಟ್ಟಾಗ್ತದೆ. ಅದೌದು ಅದೌದು. ಯಾಕೆ ಈ ಮಾತು ಹೇಳಿದೆ? ಯಾಕಪ್ಪ? ಇಲ್ಲಿನ ಚಿತ್ರಣ ನಿಮಗೆ ಗೊತ್ತಿಲ್ಲಲ್ಲ. ನೀವು ದಾರಿಯಲ್ಲಿ ನಿಲ್ಲಿಸಿ ನನ್ನಲ್ಲಿ ಅನ್ನವನ್ನು ಕೇಳ್ತಾ ಇದ್ದೀರಾ. ಹೌದು ಮಗ. ದಾರಿಯಲ್ಲಿ ಎಲ್ಲಿಂದ ಕೊಡಲಿ? ನಾನು ಯಾರು ಅಂತ ಗೊತ್ತಿಲ್ಲಲ್ಲ. ಗೊತ್ತಿಲ್ಲ. ಈ ಊರಿನ ಹೆಸರು ಹಾ
ರಕ್ತಪುರ, ಶೋಣಿತಾಪುರ ಅಂತಲೂ ಹೇಳ್ತಾರೆ. ಇಲ್ಲಿಗೊಬ್ಬ ಅಧಿನಾಯಕ ಯಜಮಾನ ಇದ್ದಾನೆ. ಇಲ್ಲಿಗೆ ಯಾರು? ದಾರಿಗಾಸುರ. ಹೌದಾ? ಅದು ನಾನೇ. ದಾರಿಗಾಸುರ ಅಂದ್ರೆ ನೀನೇ? ನಾನೇ. ಸ್ನಾನ ನಿಮಿತ್ತವಾಗಿ ಹೊಳೆಗೆ ಹೋಗ್ತಾ ಇದ್ದೇನೆ. ನೋಡಿ, ಎಲ್ಲೊಂದು ಮನೆ ಕಾಣ್ತಾ ಉಂಟಲ್ಲ, ಹೌದೌದು. ಅದು ಮನೆ ಅಲ್ಲ. ಅದು ಮನೆ ಅಲ್ಲ, ಮತ್ತೆ ಅರಮನೆ. ಮನೆಗೂ ಅರಮನೆಗೂ ವ್ಯತ್ಯಾಸ ಇದೆ. ಮನೆ ಅಂದ್ರೆ ಏನು ಇಲ್ಲದೇ ಇರಬಹುದು. ಅರಮನೆಯಲ್ಲಿ ಏನು ಇಲ್ಲ ಅಂತ ಕೇಳಲಿಕ್ಕಿಲ್ಲ, ಎಲ್ಲವಿದ್ದದ್ದೇ ಅರಮನೆ. ಅದು ನನ್ನ ರಾಜಧಾನಿಯೂ ಹೌದು. ಅಲ್ಲಿ ನನ್ನ ಮಾತೋಶ್ರೀಯವರಿದ್ದಾರೆ. ಅವರ ಹೆಸರು ದಾರುಮತಿ ಅಂತ. ನೀವು ಅಲ್ಲಿಗೆ ಹೋದ್ರೆ ಸಾಕು, ಏನನ್ನು ಕೇಳುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ನಿಮಗೆ ಏನು ತೀರ ಅವಶ್ಯಕತೆ ಇದೆ ಎನ್ನುವುದನ್ನು ಅವರು ಗಮನಿಸ್ತಾರೆ. ಗಮನದಲ್ಲಿ, ಯಾಕಂದ್ರೆ ರಾಜಮಾತೆ ಎಲ್ಲರಂತಲ್ಲ, ರಾಜಮಾತೆಗೆ ದೈವದತ್ತವಾಗಿ ವಿಶೇಷವಾದಂತ ಒಂದು ಅನುಗ್ರಹ ಇದೆ. ನಿಮ್ಮ ತಲೆ ನೋಡಿ ಎಣ್ಣೆ ಕೊಡ್ತಾರೆ. ಎಣ್ಣೆ ಕೊಡ್ತಾರೆ ತಲೆಗೆ, ಕುಡಿಯುವುದಕ್ಕಲ್ಲ. ತಲೆ ನೋಡಿ ಎಣ್ಣೆ, ಹೊಟ್ಟೆ ನೋಡಿ ಅನ್ನ, ಶರೀರ ನೋಡಿ ಬಟ್ಟೆ, ಅಸನ ವಸನ ವಸತಿ, ಇಲ್ಲಿ ಸಮಸ್ಯೆ ಇಲ್ಲ. ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ. ನಾನು ಸ್ನಾನಕ್ಕಾಗಿ ಹೊಳೆ ಬದಿಗೆ ಹೊರಟು ಹೋಗುವ. ಅಂದ್ರೆ ಅಷ್ಟು ದೊಡ್ಡ ಅರಮನೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ವಾ ಮಗ? ನೀನು ಯಾಕೆ ಹೊಳೆಗೆ ಸ್ನಾನಕ್ಕೆ ಹೋಗುದು? ಒಳ್ಳೆ ಪ್ರಶ್ನೆ ಅಲ್ವಾ? ಇಷ್ಟು ದೊಡ್ಡ ಮನೆ, ಅರಮನೆ, ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ? ನೀರಿನ ವ್ಯವಸ್ಥೆ ಸ್ವಲ್ಪ ಅನಾನುಕೂಲ. ಹೌದಾ? ನೀರುಂಟು, ನೀರು ಬಿಡುವವ ಇಲ್ಲ. ಅವನಿಗೆ ಹಂದಿ ಜ್ವರ. ಇನ್ನೂ ಕಷ್ಟ. ಏನಮ್ಮ ಹುಚ್ಚುಚ್ಚು ಮಾತಾಡ್ತಿ? ಅರಮನೆ ಅಂದ್ರೆ ಅಲ್ಲಿ ನೀರಿಲ್ವಾ, ಬೆಂಕಿ ಇಲ್ವಾ, ಅಡಿಗೆ ಇಲ್ವಾ ಅಂತ ಕೇಳುವ ಪ್ರಶ್ನೆಯ? ಸಕಲ ಸುಸಜ್ಜಿತವಾದುದೇ ಅರಮನೆ, ಎಲ್ಲವೂ ಇದೆ. ನೀರಿಲ್ಲದೆ ನಾನು ಹೊಳೆಗೆ ಸ್ನಾನಕ್ಕೆ ಹೋಗುದಲ್ಲ. ಕಾರಣ ಇದೆ ಅಮ್ಮ, ನೀವೆಲ್ಲ ಅದನ್ನೆಲ್ಲ ತಿಳ್ಕೊಳ್ಬೇಕು. ಕೇವಲ ವಯಸ್ಸಾದರೆ ಸಾಲದು. ಕೆಲವರು ಹೇಳ್ತಾರೆ ನನಗೆ ವಯಸ್ಸಾಗಿದೆ. ವಯಸ್ಸಾದ್ರೆ ಸಾಲದು, ಅನುಭವಗಳೂ ಬೇಕು. ಅನುಭವ ಇಲ್ಲದಿದ್ರೆ ವಯಸ್ಸಾದ್ರೂ ಪ್ರಯೋಜನ ಇಲ್ಲ. ಗೋಳಿಯ ಮರದ ಹಾಗೆ, ಗೋಳಿ ಮರದಿಂದ ಏನು ಪ್ರಯೋಜನ ಇದೆ? ಯಾಕೆ ಅನುಭವ ಬೇಕು? ಯಾರಾದ್ರೂ ನಮ್ಮ ಕಿರಿಯರು ಈ ನಾಳಿನ ಜನಾಂಗ ಮಕ್ಕಳು ಬಂದು ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ನಾವು ಅವರಿಗೆ ಉತ್ತರ ಕೊಡ್ಬೇಕಲ್ಲ. ನನಗೆ ಗೊತ್ತಿಲ್ಲ ಅಂದ್ರೆ ಆಗ್ಲೇ ನಮಗೆ ನಮ್ಮನ್ನು ಮೌಲ್ಯಮಾಪನ ಮಾಡ್ತಾರೆ. ಇವರು ಇಷ್ಟೇ, ಇವ್ರಿಗೆ ಎಂಥದ್ದು ಗೊತ್ತಿಲ್ಲ, ಮಣ್ಣಗಟ್ಟಿ ಗೊತ್ತಿಲ್ಲ. ಹಾಗೆ ಮಕ್ಕಳಿಂದ ಹೇಳಿಸಿಕೊಳ್ಬಾರ್ದು. ಅದಕ್ಕಾಗಿ ನಾನು ಹೇಳ್ತಿದ್ದೇನಮ್ಮ, ಹೊಳೆಯಲ್ಲಿ ಸ್ನಾನ ಯಾಕೆ ತಾಯಿ? ಹೊಳೆಯ ನೀರಂದ್ರೆ ಅದು ಹರಿಯುವ ದ್ರವ ಮಾತ್ರ ಅಲ್ಲ. ಅನೇಕ ಪರಮ ಪಾವನ ಪುಣ್ಯಕ್ಷೇತ್ರಗಳ ತೀರ್ಥಗಳು ಬಂದು ನದಿಯನ್ನು ಸೇರ್ತವೆ. ನದಿಯ ನೀರು ಅದು ತೀರ್ಥವೇ ಸರಿ. ಅಲ್ಲಿ ಸ್ನಾನ ಮಾಡಿದ್ದೇವೆ ಎಂದಾದ್ರೆ ಗತ ಜನ್ಮದಲ್ಲಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಏನಾದ್ರೂ ಮಾಡಿದ ಪಾಪ ಲೇಪಗಳಿದ್ರೆ ಅದರಿಂದ ಪರಿಮಾರ್ಜನೆ ಹೊಂದಿ ಮುಂದಕ್ಕೆ ಪುಣ್ಯ ಸಂಚಯನ ಆಗ್ತದೆ ಎನ್ನುವಂತಹ ನಂಬಿಕೆ ಆ ಸನಾತನ ಧರ್ಮದಲ್ಲಿ ಹಾಗೆ ಹೇಳಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಬೇಕು. ಆ ನದಿಯ ನೀರಂದ್ರೆ ಗಂಗಾಮಾತೆಮ್ಮ. ಕಾಶಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಪುಣ್ಯ ನಮ್ಮ ಊರಿನ ಹೊಳೆಯಲ್ಲೂ ಇದೆ. ನಮಗೆ ಭಕ್ತಿ ಬೇಕು, ಶ್ರದ್ಧೆ ಬೇಕು. ಶ್ರದ್ಧಾ ಭಕ್ತಿ ಇಲ್ಲದಿದ್ರೆ ಅವ ದೇವಸ್ಥಾನಕ್ಕೆ ಹೋಗುವುದು ಒಂದೇ, ಗುಡ್ಡದ ಮೇಲೆ ಹತ್ತುವುದು ಒಂದೇ. ಭಕ್ತಿ ಭಾವನೆಯಿಂದ ಇದ್ರೆ ಅದೆಲ್ಲ ಪರಿಣಾಮ ಕೊಡ್ತದೆ. ಹಾಗಾಗಿ ನಾನು ದಿನಂಪ್ರತಿ ಪೂಜೆಗಿಂತ ಮೊದಲು ಹೊಳೆಯಲ್ಲೇ ಸ್ನಾನ ಮಾಡುದು. ಹಾಗಾಗಿ ಹೊಳೆ ಬದಿಗೆ ಹೋಗಿ ಬರ್ತೇನೆ. ನೀವು ಅರಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಆ ಬಳಿಕ ನಾನು ಬರ್ತೇನಮ್ಮ. ಹೌದು, ಅರಮನೆಗೆ ನಾನು ಹೋಗ್ತೇನೆ. ನೀನು ಹೇಳ್ಬಹುದು ನನಗೆ ಅನ್ನ ಕೊಡ್ಬಹುದ ಮಗ ನಿನ್ನ ತಾಯಿ? ಆ ಪ್ರಶ್ನೆಯೇ ಅಪ್ರಸ್ತುತ. ಅನ್ನ ಕೊಡ್ಬಹುದಾ? ಅನ್ನದಲ್ಲಿ ನಿಮ್ಮನ್ನು ಮುಳುಗಿಸಿರುವಷ್ಟು ಉಂಟು ವ್ಯವಸ್ಥೆಯಲ್ಲಿ. ಆದ್ರೂ ಅವರು ಕೊಡಬಹುದಂತ ಯಾಕೆ ಅನುಮಾನ? ನಾನು ಅಪರಿಚಿತ, ನನ್ನ ಪರಿಚಯ ಉಂಟು ಅವರಿಗೆ. ಅನ್ನದ ವಿಷಯದಲ್ಲಿ ನಮ್ಮ ಈ ನಾಡಿನ ಒಂದು ಸುಸಂಸ್ಕೃತ ಜನರ ಜೀವನ ಕ್ರಮ ಕೇಳಿ. ನೀವು ಹೇಳುವುದು ಹೌದು. ಕೆಲವು ಮನೆಯಲ್ಲಿ ಊಟದ ಹೊತ್ತಿಗೆ ಮನೆಯ ಬಾಗಿಲನ್ನೆಲ್ಲ ಮುಚ್ಚಿ ಊಟ ಮಾಡ್ತಾರೆ. ಅದು ಮನೆಯಲ್ಲ. ಆ ಮನೆ ಕೆಲವೇ ವರ್ಷಗಳಲ್ಲಿ ಸ್ಮಶಾನ ಆಗಬಹುದು. ತೆರೆದ ಬಾಗಿಲು ಇರಬೇಕು. ಊಟದ ಹೊತ್ತಿಗೆ ಯಾರೇ ಬರಲಿ, ಅಪರಿಚಿತರೇ ಬರಲಿ, ಬಂದವರನ್ನು ಕರೆದು ಕುಳ್ಳಿರಿಸಿ ಅತಿಥಿ ಸತ್ಕಾರ ನಮ್ಮಲ್ಲಿ ಇದ್ದದ್ದನ್ನು ಅವರಿಗೆ ಉಣಬಡಿಸಿ ಅವರನ್ನು ತೃಪ್ತಿಗೊಳಿಸಿದರೆ ಆ ಮನೆಯಾಗಿ ಉಳಿಯುವುದಿಲ್ಲ. ಕಾಲಕ್ರಮೇಣದಲ್ಲಿ ಆ ಮನೆ ದೇವಸ್ಥಾನ ಆಗಬಹುದು. ಇಂತಹ ನಂಬಿಕೆಯ ಸಮಾಜ ನಮ್ಮದು. ಹಾಗಾಗಿ ನಮ್ಮ ಅರಮನೆಯಲ್ಲಿ ಆ ವಿಷಯದಲ್ಲಿ ನೀವು ಅನುಮಾನ ಪಟ್ಟುಕೊಳ್ಳುವುದೇ ಬೇಡ. ಹೊಟ್ಟೆ ತುಂಬ ಊಟ ಮಾಡಬಹುದು. ಒಂದು ವೇಳೆ ನಿಮಗೆ ಅನುಮಾನ ಇದೆ ಅಮ್ಮ ಕೊಡ್ತಾರಾ ಇಲ್ವ ಎನ್ನುವ ಹಾಗೆ, ನಾನು ತುಂಬಾ ದೂರಕ್ಕೆ ಹೋಗುದಿಲ್ಲ. ಇಲ್ಲಿ ಹತ್ತಿರದಲ್ಲಿ ಹೊಳೆ ಇದೆ, ಅಲ್ಲಿ ಸ್ನಾನ ಮಾಡ್ತಾ ಇರ್ತೇನೆ.
ಕೊಡದಿದ್ರೆ ಕರೆದು ಹೇಳಿ ನಾನು ಅಮ್ಮನಿಗೆ ಹೇಳ್ತೇನೆ ಕೊಡಿಯಮ್ಮ ಅಂತ. ಇಲ್ಲಿ ಅನ್ನ ಕೊಡುವುದಿಲ್ಲ ಮಗ ಅಂತ ಕರ್ದು ಹೇಳ್ತೇನೆ. ಹಾಗೆ ಬೇಡ ಹಾಗೆ ಹೇಳಿದ್ರೆ ನನ್ನ ಬಗ್ಗೆ ಪೂರ್ಣ ಪರಿಚಯ ಇಲ್ಲದ ಇವರು ಕೆಲವರು ನನ್ನ ಬಗ್ಗೆ ಇವರಿಗೆ ಅಪನಂಬಿಕೆ ಬಂದಿತ್ತು. ಇವನೆಂತ ಮಹಾರಾಜ, ಇವನ ಅರಮನೆಯಲ್ಲಿ ಅನ್ನಕ್ಕೆ ತತ್ವಾರವಂತೆ, ಇವನೂ ಮಹಾರಾಜನೇ. ಆ ಪ್ರಶ್ನೆ ನನ್ನ ಮನೆಗೆ ಬರಬಾರ್ದು. ಹಾಗಾದ್ರೆ ಅನ್ನ ಎನ್ನುವ ಶಬ್ದ ಬೇಡ. ಅದು ಬೇಡ. ನಿಮ್ಗೆ ಬೇಕಾದ್ದೇನು? ಅಮ್ಮ ಕೊಡ್ಬೇಕಾದ್ದು ಏನನ್ನು? ನಾನು ಕೊಡಿ ಅಮ್ಮ ಅಂತ ಹೇಳ್ಬೇಕಾದ ಯಾವ್ದು? ಮತ್ತೆ ಅನ್ನದ ಮಾತು ಯಾಕೆ? ಅನ್ನ ಎನ್ನುವ ಶಬ್ದವೇ ಬೇಡ. ನಾನು ಕೇಳಿದಲ್ಲಿ ಇಲ್ಲಿ ಕೊಡ್ತಾ ಇಲ್ಲದೆ ಎಲ್ಲರೂ ಕೊಡಿ ಅಂತ ಹೇಳಿದ್ರೆ ಅಮ್ಮ ಕೊಡ್ತಾರೆ. ಆಯ್ತು, ಊಟ ಆಯ್ತು. ಊಟ ಆದ ಬಳಿಕ ಊಟ ಆದ್ಮೇಲೆ ಬೇಡತೆ ಮುಂದೆ ಹೋಗುದು. ಮರುದಿನಕ್ಕೆ ಆಗ್ಬೇಕಲ್ವಾ? ಭಿಕ್ಷಾಟನೆ ಈ ಊರಿನಲ್ಲಿ ನಿಷೇಧವಿದೆ. ಭಿಕ್ಷಾಟನೆ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಅದು ಲಜ್ಜೆಗೆಟ್ಟಂತಹ ಕೃತ್ಯ. ಅದಕ್ಕೆ ಯಾರು ಅನುಮೋದನೆ ಕೊಡುವುದಿಲ್ಲ. ಒಂದು ಊರಿನಲ್ಲಿ ಭಿಕ್ಷಾಟನೆ ಆಗ್ತಾ ಇದೆ ಅಂದ್ರೆ ಆ ಊರಿಗೆ ದರಿದ್ರ ಹಿಡಿದೆ ಅಂತಲೇ ಲೆಕ್ಕ. ಭಿಕ್ಷಾಟನೆ ಮಾಡಬಾರ್ದು. ನೀವು ಇದನ್ನು ಬಿಡಬೇಕು. ಇದನ್ನಲ್ಲ, ವೃತ್ತಿ ಭಿಕ್ಷಾಟನೆ ಎನ್ನುವಂತಹ ಕೈಂಕರ್ಯವನ್ನೇ ನೀವು ಬಿಟ್ಟು ಬಿಡಬೇಕು. ಹೌದು, ನೀನು ಹೇಳುದು ಸರಿ. ನನ್ನ ಮುಂದಿನ ಗತಿ ಏನು? ನನಗೆ ವ್ಯವಸ್ಥೆ ಏನು? ನಾನು ಎಲ್ಲಿಗೆ ಹೋಗ್ಬೇಕು ಮುದುಕಿ? ನಾನು ಯಾರೋ ಒಬ್ಬ ತಿರುಕ್ಕ ಮಾತಾಡಿಸುವುದಲ್ಲ ನಿಮ್ಮಲ್ಲಿ. ಒಂದು ನಾಡಿನ ಮಹಾರಾಜನಾಗಿ ಹೇಳ್ತಾ ಇದ್ದೇನೆ. ನಿಮಗೆ ಮುಂದಕ್ಕೆ ಭವಿಷ್ಯತ್ತಿಗೆ ಬದುಕಿಗೆ ಏನು ಆಧಾರ ವ್ಯವಸ್ಥೆ ನಾನು ಮಾಡ್ತೇನೆ. ಒಂದು ಕ್ಷಣ ಸುಮ್ಮನೆ ಇರಬೇಕು, ಮಾತಾಡಬೇಡಿ. ಒಂದೇ ಲೆಕ್ಕ ಇಲ್ವಾ ಅದು? ಇಲ್ಲ, ಸರಿ ಮಾಡಿ ಕೊಡ್ತೀರಾ? ಯಾಕೆ ಆಚೆ ಈಚೆ ಯೋಚನೆ ಮಾಡುದು? ಯೋಚನೆ ಮಾಡಿದೆ ನಾನು. ನನ್ನ ಬಲಭುಜ ಇದು ಯಾರಿಗೆ? ನನ್ನ ಹೆತ್ತ ತಾಯಿಗೆ. ಹೆತ್ತಬ್ಬೆ ನನ್ನ ತಾಯಿ ಅಂತಿಮ ಯಾತ್ರೆ ಮಗನಾಗಿ ನನ್ನ ಬಲಭುಜದಲ್ಲೇ ಆಗಬೇಕು. ಎಡಭುಜ ಬರಿದಾಗಿದೆ. ಅಮ್ಮ, ಈ ಎಡಭುಜ ನಿಮಗೆ ಮೀಸಲು. ಎಡಭುಜ ನನಗೆ, ನಿಮಗೆ. ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿದ್ರೆ ಆಯ್ತು. ಮತ್ತೆ ಅದೇ ಭಿಕ್ಷೆಗಲ್ಲಮ್ಮ. ನಿಮ್ಮನ್ನು ಮುಂದಿನ ಕೊನೆಯ ಅಂತಿಮ ಯಾತ್ರೆ ಎಡಭುಜ ನಿಮಗಾಗಿ ಮೀಸಲು. ಇನ್ನು ಭಿಕ್ಷೆ ಬೇಡ. ನಿಮ್ಮ ಸುಖ ಜೀವನಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ನಾನು ಮಾಡಿಕೊಡ್ತೇನೆ. ನಾನು ಸ್ನಾನ ಮಾಡಿ ಬರ್ತೇನೆ. ಊಟ ಮಾಡ್ತೇನೆ. ಊಟ ಮಾಡಿ ವಿಶ್ರಾಂತಿ ಮಾಡ್ತೇನೆ. ಅಮ್ಮ, ಒಂದು ಆಶೀರ್ವಾದ ಮಾಡ್ತಾ ಆಯ್ತು. ನೋಡಿ, ನೀವು ಹಿರಿಯರು, ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಹಿರಿಯರ ಆಶೀರ್ವಾದ ಇಲ್ಲದಿದ್ರೆ ಹೊಳಪು ಇಲ್ಲದ ಚಿನ್ನದಂತೆ. ಚಿನ್ನವುದು ಹೊಳಪಿಲ್ಲದಿದ್ರೆ ಮೌಲ್ಯ ಇಲ್ಲ. ಮುಂದೆ ಗೊತ್ತಾಗ್ಬೋದು ಏನಾಗ್ಬೋದು ಅಂತ. ಅದು ಆಶೀರ್ವಾದ ಮಾಡಿ. ಆಯ್ತು, ಹೋಗಿ ಬಾ. ನಾನು ಯಾರು ಅಂತ ಇವನಿಗೆ ಗೊತ್ತಾಗ್ಲಿಲ್ಲ. ಇನ್ನು ಕೂಡ ಸ್ವಲ್ಪ ಹೊತ್ತು ನಾನು ಯಾರು ಅಂತ ಇವನಿಗೆ ಗೊತ್ತೇ ಆಗಬಾರ್ದು. ಇನ್ನು ಸ್ವಲ್ಪ ಕೆಲಸ ಉಂಟು. ಇಲ್ಲಿ ಅಲ್ಲ, ಇವನ ಅರಮನೆಯಲ್ಲಿ. ಬಂದು ಸೇರಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಸಸಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಈ ಸುಂದರವಾದಂತಹ ಕಥಾಭಾಗದ ಮಧ್ಯದಲ್ಲಿ ರಸಭಂಗ ಮಾಡಿದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೇವೆ. ಇಂದಿನ ಸೇವೆಯ ಆಟವನ್ನು ಆಡಿಸಿದಂತಹ ಶ್ರೀಮತಿ ಪ್ರಶಾಂತಿ ಮತ್ತು ಶ್ರೀ ಚಂದ್ರಹಾಸ ಪೂಜಾರಿ, ಪ್ರಥಮ್, ಪ್ರಜ್ವಲ್, ವೈಷ್ಣವಿ, ಕೃಷ್ಣ ಮಠ ರಸ್ತೆ ಎಕ್ಕರ್ ಇವರಿಗೆ ಮೇಳದ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಹಾಗೆ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಹಾಗಣಪತಿ ದೇವರು ಹಾಗೂ ಸಸಿತ್ಲು ಶ್ರೀ ಭಗವತಿ ಮಾತೆಯು ಆಯುಷ್ಯ, ಆರೋಗ್ಯ ಹಾಗೂ ಸಕಲ ಸಂಪತ್ತನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಮೇಳದ ಮುಂದಿನ ಕಾರ್ಯಕ್ರಮದ ವಿವರ ಬರುವ ರಾತ್ರಿ ವೇಣೂರು ಸಮೀಪ ಮಂಗಳದಿರು ಶ್ರೀ ದೇವಿ ಮಹಾಮಾಯಿ ಮಾರಿಗುಡಿ ವಠಾರದಲ್ಲಿ ದೇವದಾಸ್ ಈಶ್ವರ ಮಂಗಳ ವಿರಚಿತ ಮುಗುರು ಮಲ್ಲಿಗೆ ಎನ್ನುವಂತಹ ಹಾಸ್ಯಮಯ ಕಥಾ ಭಾಗವನ್ನು ಆಡ್ದೋರಿಸಲಿಕ್ಕಿದ್ದೇವೆ. ಫೆಬ್ರವರಿ 11 ನಿಡ್ಡೋರಿ ಸಮೀಪ ಬಂಗೇರ ಪದೋ ಎನ್ನುವಲ್ಲಿ ವಸಂತ್ ಬಂಟ್ವಾಳ ವಿರಚಿತ ಗೆಲ್ಮೆದರಾಜಿ ಮಾಧವ್ ಭಂಡಾರಿ ಕುಳೈ ಪದ್ಯ ರಚನೆಯ ವಿಭಿನ್ನ ಶೈಲಿಯ ಹಾಸ್ಯಮಯ ಕಥಾ ಭಾಗ ಸೋಣ ಸಂಕ್ರಾಂತಿ ಎನ್ನುವಂತಹ ಹಾಸ್ಯಮಯ ಕಥಾ ಭಾಗವನ್ನು ಆಡಿ ತೋರಿಸಿದ್ದೇವೆ. ಫೆಬ್ರವರಿ 19ರಂದು ಕೊಯ್ಕೊಡೆ ಸಮೀಪ ಜಾರಂದಾಯ ದೇವಸ್ಥಾನದಲ್ಲಿ ದೇವದಾಸ್ ಈಶ್ವರ ಮಂಗಳ ವಿರಚಿತ ಈ ವರ್ಷದ ಹೊಸ ಕಲಾಕಾಣಿಕೆ ಬಂಟಮಲೆ ಭಾರ್ಗವಿ ಎನ್ನುವಂತಹ ಹಾಸ್ಯಮಯ ಕಥಾ ಭಾಗವನ್ನು ಆಡಿ ತೋರಿಸಿದ್ದೇವೆ. ಫೆಬ್ರವರಿ 24ರಂದು ಮೂಡಬಿದ್ರೆ ಸಮೀಪ ಬಿರಾವು ಎನ್ನುವಲ್ಲಿ ಶ್ರೀ ಭಗವತಿ ಮಹಾತ್ಮೆ. ಫೆಬ್ರವರಿ 25ರಂದು ಉಳ್ಳಂಜೆ ಕೊರಗಜ್ಜ ಸನ್ನಿಧಿ ಸಮೀಪ ಕಾಲಮಿತಿ ಯಕ್ಷಗಾನ ಸಂಜೆ 7ರಿಂದ ದೇವದಾಸ್ ಈಶ್ವರ ಮಂಗಳ ವಿರಚಿತ ರಂಗಸ್ಥಳ ಎನ್ನುವಂತಹ ಹಾಸ್ಯಮಯ ಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ.
ಮಾರ್ಚ್ 13ರಂದು ನಿಡ್ಡೋಡಿ ಸಮೀಪ ಕಲ್ಲಕುಮೇರಿ ಎನ್ನುವಲ್ಲಿ ಅತಿ ನೂತನ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 14ರಂದು ಮುಚ್ಚೂರು ಸಮೀಪ ಮಂಗೆಬೆಟ್ಟು ಎನ್ನುವಲ್ಲಿ ಸಿರಿದೇವಿ ಮೈಮೆ ಎನ್ನುವಂತಹ ಭಕ್ತಿ ಪ್ರಧಾನವಾದಂತಹ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 15ರಂದು ಸಂಪಿಗೆ ಸಮೀಪ ಕುಕ್ಕುದಗುರಿ ಎನ್ನುವಲ್ಲಿ ಶ್ರೀ ಭಗವತಿ ಮಹಾತ್ಮೆ. ಮಾರ್ಚ್ 29ರಂದು ಸುಂಕದಗಟ್ಟೆ ದೇವಸ್ಥಾನ ವಠಾರದಲ್ಲಿ ಸಿರಿದೇವಿ ಮೈಮೆ. ಏಪ್ರಿಲ್ 1ರಂದು ಬಜಿಪೆ ಸಮೀಪ ಮೂರನಗರ ಎನ್ನುವಲ್ಲಿ ಶ್ರೀ ಭಗವತಿ ಮಹಾತ್ಮೆ. ಏಪ್ರಿಲ್ 13ರಂದು ಪಕ್ಷಿಗೆರೆ ಭಿಕ್ಷಪ ಹಾಸ್ಯಕೇಸರಿ ಕಲಾಚತುರ ಬಿರುದಂಕಿತ ರವಿಕುಮಾರ್ ವಿರಚಿತ ನಾಗತಂಬಿಲ ಎನ್ನುವಂತಹ ಹಾಸ್ಯಮಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಏಪ್ರಿಲ್ 17ರಂದು ನೀರುಡೆ ಬಳ್ಳಾಲ್ ಬೈಲ್ ಎನ್ನುವಲ್ಲಿ ಶ್ರೀ ಭಗವತಿ ಮಹಾತ್ಮೆ. ಏಪ್ರಿಲ್ 20ರಂದು ಸುಂಕದಗಟ್ಟೆ ಅಂಬಿಕಾ ನಗರದಲ್ಲಿ ಅತ್ಯುನ್ನತನ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಏಪ್ರಿಲ್ 26ರಂದು ಕಟ್ಟೆಲು ಮಲ್ಲಿಗೆ ಅಂಗಡಿಯಲ್ಲಿ ಅತಿನೂತನ ಪ್ರಸಂಗ ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆಯೇ ಐತಿಹಾಸಿಕ ಸುಪ್ರಸಿದ್ಧ ಕ್ಷೇತ್ರವಾದಂತಹ ಸಸೆತ್ಲು ಕ್ಷೇತ್ರದಲ್ಲಿ ಮಾರ್ಚ್ 8ರಂದು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಹಾಗೆ ಎಲ್ಲರಲ್ಲೂ ತನು ಮನ ಧನದ ಸಹಾಯವನ್ನು ಬಯಸುತ್ತಾ ಇದ್ದೇವೆ. ಯಾರಿಗಾದರೂ ಧನ ಸಹಾಯ ಮಾಡಬೇಕೆನ್ನುವಂತಹ ಇಚ್ಛೆ ಇದ್ದಲ್ಲಿ ಮೇಳದ ಸಂಚಾಲಕರಲ್ಲಿ ಬಂದು ಹೆಸರನ್ನು ನೋಂದಾಯಿಸಿ ದೇಣಿಗೆ ರಶೀದಿಯನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಏಪ್ರಿಲ್ 10ರಂದು ನಡಾವಳಿ ಮಹೋತ್ಸವ, ಏಪ್ರಿಲ್ 11ರಿಂದ 17ರವರೆಗೆ ಭರಣಿ ಮಹೋತ್ಸವ ನಡೆಯಲಿಕ್ಕಿದೆ. ಹಾಗಾಗಿ ಎಲ್ಲ ಭಕ್ತಾಭಿಮಾನಿಗಳೆಲ್ಲ ಶ್ರೀ ಕ್ಷೇತ್ರ ಸರಸ್ವತಿಗೆ ಬಂದು ಶ್ರೀ ಭಗವತಿ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಮ್ಮ ಮೇಳದ ಆಟ ಅಲ್ಲ ಬೇರೆ ಮೇಳದ ಆಟಕ್ಕೂ ಕೂಡ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲು ಭಾಗವತರು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನ ಮಿಶ್ರಗಾನ. ಇತ್ತ ಶೋಣಿತ ಪುರದೊಳಾದಿನ ಮತ್ತ ಕಾಶಿನಿದಾರೋ ಮತಿಯೋ ಇತ್ತ ಶೋಣಿತ ಪುರದೊಳಾದಿನೆ ಮತ್ತ ಕಾಶಿನಿದಾರು ಮತಿಯೋ ಚಿತ್ತದಲ್ಲಿ ಯೋಚಿಸುತ್ತ ಪುತ್ರನ ಸತ್ವಗಳನ್ನು ಚಿತ್ತದಲ್ಲಿ ಯೋಚಿಸುತ್ತ ಪುತ್ರನ ಸತ್ವಗಳನ್ನು ಹರಶಂಭು ಮಹಾದೇವ ಪರಿಪಾಲಿಸು ತಂದೆ ಪರಿಪಾಲಿಸು. ಅಖಂಡವಾದಂತಹ ಅಸುರ ಸಾಮ್ರಾಜ್ಯದ ಕೇಂದ್ರ ಸ್ಥಾನವೇ ಈ ರಕ್ತನಗರಿ ಅಥವಾ ಶೋಣಿತಾಪುರ. ವರ್ತಮಾನ ಕಾಲದಲ್ಲಿ ದಾರಿಕಾಸುರನಿಂದ ಆಳಲ್ಪಡುವಂತಹ ಈ ಪ್ರದೇಶ ಈ ಹಿಂದೆ ಅದೆಷ್ಟೋ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷೀಭೂತವಾಗಿ ಹೋದದ್ದು. ಎಲ್ಲೆಲ್ಲೋ ಚದುರು ಹೋಗಿರುವಂತಹ ಅಸುರರನ್ನೆಲ್ಲ ಒಂದು ಕೂಡಿಸಿ ಈ ಶೋಣಿತಾ ನಗರದಲ್ಲಿ ತಮ್ಮದಾದಂತಹ ಆಧಿಪತ್ಯವನ್ನ ಸ್ಥಾಪಿಸಬೇಕೆಂಬುದಾಗಿ ಅದೆಷ್ಟೋ ಮಂದಿ ಪ್ರಯತ್ನ ಮಾಡಿದರು. ಕೆಲವರು ಸಫಲರಾದರು, ಕೆಲವರು ಅದರಲ್ಲಿ ಸ್ವರ್ಗವನ್ನೂ ಕೂಡ ಪಡೆದವರಿದ್ದಾರೆ. ಹಾಗೆಂದು ಈಗ ನನ್ನ ಮಗನಾದಂತಹ ದಾರಿಕಾಸುರ ಇದರ ಪ್ರಭುವಾಗಿ ವಿಭುವಾಗಿ ಬೆರೆಯುತ್ತಾ ಇದ್ದಾನೆ ಎಂಬ ಮಾತಿನಲ್ಲಿ ಹೆಮ್ಮೆ ಪಡುತ್ತಾ ಇದ್ದೇನೆ. ಯಾಕಂದ್ರೆ ಮಕ್ಕಳು ಹುಟ್ಟಿದರೆ ಸಾಕಾಗುವುದಿಲ್ಲ. ಹೆತ್ತಂತಹ ತಂದೆ ತಾಯಿಯ ಹುಟ್ಟಿದ ವಂಶದ ಕೀರ್ತಿ ಕಲಶವನ್ನ ಬೆಳಗುವಂತಹ ಕಾರ್ಯ ಮಕ್ಕಳಿಂದ ಆಗಬೇಕು. ಹಾಗಿರುವಾಗ ನನ್ನ ಮಗನ ಬಗ್ಗೆ ಹೆಮ್ಮೆ ಎನಿಸುವುದು ಅದಕ್ಕೆ 10 ಹಲವು ಮಕ್ಕಳೇಕೆ, ನನ್ನ ಮಗನಂತಹ ಒಬ್ಬ ಮಗನಿದ್ದರೆ ಸಾಕು ಕುಲದ ದೀಪವನ್ನ ಬೆಳಗಿಸುವುದಕ್ಕೆ. ಯಾಕಂದ್ರೆ ಸಾಕ್ಷಾತ್ ಪರಮೇಶ್ವರನನ್ನೇ ತಪದ ಮೂಲಕ ಒಲಿಸಿಕೊಂಡು ಶಂಕರಾಮಣಿ ಚಕ್ರವನ್ನು ವರರೂಪವಾಗಿ ಪಡೆದವನು. ಅದು ಯಾವತ್ತು ನಮ್ಮದಾದಂತಹ ಕೈ ಸೇರಿತು ಅಂದಿನಿಂದ ಅಸುರ ಕುಲದ ಏಳಿಗೆ ಪ್ರಾರಂಭವಾಗಿದೆ. ಅದೇ ನನಗೆ ಸಂತೋಷದ ವಿಚಾರ. ಹಾಗಿರುವಾಗ ಯಥಾವತ್ತಾಗಿ 3 ಸಂಧ್ಯೆಗಳಲ್ಲಿ ಅದನ್ನ ವಿಧಿಪೂರ್ವಕವಾಗಿ ಪೂಜಿಸುವಂತಹ ಕಾರ್ಯವನ್ನು ಮಾಡುತ್ತಾ ಆ ಚಕ್ರದ ಬಲುವನ್ನು ಹೆಚ್ಚಿಸುತ್ತಾ ಇದ್ದಾನೆ ನನ್ನ ಮಗ.
ಹಾಗಿರುವಾಗ ಆತನದ್ದಾದಂತಹ ಏಳ್ಗೆಯನ್ನೇ ಬಯಸುತ್ತಾ ಎಂದಿನಂತೆ ಇಂದು ಕೂಡ ಅಂತಃಪುರದಲ್ಲಿ ಕುಳಿತಿರುವಾಗ ಏನದು ಯಾರಮ್ಮ ವೃದ್ಧೆ ಯಾರಮ್ಮ ಯಾರಮ್ಮ ನೀನಿಲ್ಲಿಗೈ ತಂದುದೇ ದಾರಿ ತಪ್ಪುದ ಬಸವಳಿದೆಯ ನೀನು ಊರಲ್ಲಿ ವರ ಮಕ್ಕಳಿಲ್ಲವೇ ನಿನಗವ್ವ ಪಾರುಗಳಿವೆ ಕಷ್ಟ ಪೇಳು ಪೇಳುವ ಯಾರಮ್ಮ ವೃದ್ಧಿ ಯಾರಮ್ಮ ಯಾರಮ್ಮ ನೀನಿಲ್ಲಿಗೈ ತಂದುದೇನು ದಾರಿ ತಪ್ಪುತ್ತ ಬಸವಳಿದೆಯ ನೀನು ಅಮ್ಮ ಆಶ್ಚರ್ಯವಾಗುತ್ತಾ ಉಂಟು. ನಮ್ಮದಾದಂತಹ ಅಂತಃಪುರದಲ್ಲಿ ಹೊರಗಿನ ಯಾರೇ ವ್ಯಕ್ತಿಗಳು ಬರುವುದಿದ್ರೂ ಕೂಡ ಮೊತ್ತ ಮೊದಲಿಗೆ ಆ ದ್ವಾರದಲ್ಲಿ ಸಂದೇಶವನ್ನು ಬಿತ್ತರಿಸಿ ಆತ ಹೇಳಿದಂತಹ ಸಂದೇಶಕ್ಕೆ ಉತ್ತರವಾಗಿ ಒಪ್ಪಿಗೆ ಹೋದ ನಂತರವೇ ಎಲ್ಲರೂ ಒಳಗೆ ಬರುವುದು. ಆದ್ರೆ ಇವತ್ತು ಹಾಗಿಲ್ಲ, ಏನೋ ಕ್ರಮ ತಪ್ಪಿದ ಹಾಗುಂಟು ನನಗೆ. ಯಾರು ತಡೆಯಲಿಲ್ವೇ? ಇಲ್ಲಮ್ಮ, ದ್ವಾರದಲ್ಲಿ ಯಾರು ಪ್ರಾಣ ಬರುವಾಗ ಯಾರು ಇರ್ಲಿಲ್ಲ ಅಲ್ಲಿ. ಹೌದೇ? ಯಾವತ್ತೂ ಕೂಡ ಕರ್ತವ್ಯನಿಷ್ಠರಾಗಿರ್ಬೇಕಾದಂತಹ ಚರರು ಇಲ್ಲ. ಹಾಗಾಗಿ ನೀವು ಒಳಗೆ ಬಂದಿದ್ದೀರಿ. ಆಶ್ಚರ್ಯವಾಗುತ್ತಾ ಉಂಟು ನಿಮ್ಮನ್ನು ನೋಡುವಂತಹ ಸಂದರ್ಭದಲ್ಲಿ. ಯಾರು ನೀವು, ಎಲ್ಲಿಂದ ಬಂದಿರಿ ಎಂಬಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆದ್ದರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ವಯೋವೃದ್ಧಿ ನೀವು ಈ ಸಮಯದಲ್ಲಿ ಇಂತಹ ತಿರುಗಾಟಕ್ಕೆ ಹೊರಡೂರು ಅಲ್ಲ, ಆದ್ರೂ ಕೂಡ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ರ ಅಥವಾ ನಿಮ್ಮದಾದಂತ ಅರಮನೆಗೆ ಬರಬೇಕಂತ ಬಂದ್ರ? ನೀವು ಯಾರು, ಎಲ್ಲಿಯವರು, ನಿಮ್ಮ ಕೈ ಹಿಡಿದ ಗಂಡ ಯಾರು, ಹುಟ್ಟಿದ ಮಕ್ಕಳು ಯಾರು ಎಲ್ಲ ಹೇಳ್ಬೋದಾ ನನಗೆ? ಈಗ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಪರಿಚಯ ಆಗ್ಲಿಲ್ಲ. ಹಾಲೇ ನಿನ್ನಯ ಬಾಲ್ಯ ಸ್ನೇಹಿತೆ ನಾನವ್ವ ಪೇಳುವೆ ಬಂದ ಕಾರ್ಯ ಪೇಳುವೆ ಬಂದ ಕಾರ್ಯ ಶೀಲೆ ನಿನ್ನಯ ಸುತ ಚಕ್ರವಾತರಲೆಂದು ಹೇಳಿ ಕಳುಹಿದೋ ನಿಲ್ಲಿಗೆ ಬಾಲೆ ಗುಣಶೀಲೆ ಬಾಲೆ ಅಮ್ಮ. ಈಗ ನನ್ನ ನಿಮ್ಗೆ ಪರಿಚಯ ಆಗ್ಲಿಲ್ವಾ? ಅಯ್ಯೋ, ಪರಿಚಯ ಆಗಿದ್ದಿದ್ರೆ ನಾನು ಕೇಳ್ತೇನೆ. ನನ್ನ ಮುಖ ನೋಡಿ. ಮುಖ ನೋಡಿದ್ರೆ ಏನು ಸುಖ ಇಲ್ಲ ಅಂತ ಕಾಣ್ತದೆ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಹಿಂದೆ ಹೋಗಿ. ಎಷ್ಟು ಸಾಕು? ಇಲ್ಲಿಂದ ಅಲ್ಲಿಗೆ ಅಲ್ಲಮ್ಮ, ಮತ್ತೆ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಸ್ವಲ್ಪ ನನ್ನ ನೆನಪಿನ ತವರು ಮನೆ. ತವರು ಮನೆ? ತವರು ಮನೆಯಲ್ಲಿ ಇದ್ದವಳು ನಾನು. ತವರು ಮನೆ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೂಡ ತವರು ಮನೆ ಮರಿಲಿಕ್ಕಿಲ್ಲ, ಮರಿಲಿಕ್ಕಿಲ್ಲ. ತವರು ಮನೆಯಲ್ಲಿ ಇದ್ದದ್ದು ನಿಮ್ಮ ಬಾಲ್ಯ ಸ್ನೇಹಿತ ತಾಯಿ. ನನ್ನ ಬಾಲ್ಯ ಸ್ನೇಹಿತ. ಹೌದಮ್ಮ. ಯಾರಂತ ಇನ್ನೂ ಗೊತ್ತಾಗುತ್ತೆ ಇಲ್ಲ. ಯಾಕೆ? ಬಾಲ್ಯ ಕಾಲದಲ್ಲಿ ನೋಡಿದ್ದಿದ್ರೆ ಈಗ ವಯೋವೃದ್ಧಿ ಆಗಿದ್ದೀರಿ ನೀವು. ಹೌದು. ನೆನಪು ಮಸುಕಾಗಿದೆ. ಯಾರು ಏನಂತ ಗೊತ್ತಾಗಿಲ್ಲ. ಹೆಸರು ಹೇಳಿದ್ರೆ ಗೊತ್ತಾಗ್ಬೋದಮ್ಮ. ನನ್ನ ಹೆಸರು ಭಾಗೀರಥಿ ಅಂತ. ನೀವು ಪ್ರೀತಿಯಿಂದ ನನ್ನನ್ನು ಕರಿತಾ ಇದ್ದದ್ದು ಬಾಗಿ. ಬಾಗಿ. ಹೌದು. ಎಲ್ಲೆಲ್ಲೂ ಕೂಡ ನೀನು ಅತ್ಯಂತ ಸಂಚರಿಸುತ್ತಾ ನನ್ನ ಮನಸ್ಸಿಗೆ ಬೇಕಾದಂತಹ ಸುಮಧುರವಾದಂತಹ ಕಥೆಗಳನ್ನು ಹೇಳುತ್ತಾ ನನ್ನ ಪರಿಚಾರಿಕೆಯಾಗಿದ್ದವಳು. ಹೌದು. ಮಸುಕಾಗಿ ಉಂಟು ನೆನಪು. ಆದ್ರೆ ಬಹಳ ಸಮಯ ಆಯ್ತಲ್ಲ. ಜವಾಬ್ದಾರಿ ಉಂಟಲ್ಲಮ್ಮ ನಿಮ್ಗೆ. ಹೌದು. ಮದುವೆಯಾಗಿ ಇಲ್ಲಿಗೆ ಬಂದ ನಂತರ ಅಲ್ಲಿಗೆ ಹೋಗುವಂತ ಅವಕಾಶ ಸಿಗಲಿಲ್ಲ. ಆದ್ದರಿಂದ ನಿನ್ನನ್ನು ಮತ್ತೆ ನೋಡುವಂತ ಅವಕಾಶ ಸಿಗಲಿಲ್ಲ. ಆದ್ರೆ ಇತ್ತ ಕಡೆ ಬಂದೇ ಅಲ್ಲ, ಏನು ನನ್ನನ್ನ ಕಾಣುವುದಕ್ಕೆ ಬಂದ. ಹೌದಮ್ಮ, ನಿಮ್ಮನ್ನು ನೋಡಿ ಎಷ್ಟು ಸಮಯ ಆಯ್ತು ನೋಡಿ. ಮತ್ತೊಮ್ಮೆ ನಿಮ್ಮಲ್ಲಿ ಮಾತಾಡ್ಬೇಕು, ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತಮ್ಮ. ಒಳ್ಳೇದು ಮಾಡಿದ್ರಿ. ಎಲ್ಲಿದ್ದೀರಿ, ಹೇಗಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಹುಡುಕಾಡಿಕೊಂಡು ಇಲ್ಲಿವರೆಗೆ ಬಂದೆ ನೋಡಿ. ಈಗ ನೀವು ಸಿಕ್ಕಿದಿರಿ, ಸಂತೋಷ ಆಯ್ತಮ್ಮ. ಬರುವಾಗ ದಾರಿಯಲ್ಲಿ ಒಬ್ಬ ಯುವಕ ಸಿಕ್ಕಿದಮ್ಮ. ದಾರಿಯಲ್ಲಿ ಯುವಕ ಒಬ್ಬ ಸಿಕ್ಕಿದ, ಚಂದ ಮಾತಾಡಿದ.
ಹೌದಾ? ಅವ ಮಾತಾಡುವ ರೀತಿ ನೋಡಿದ್ರೆ ಅವನ ತಂದೆ ತಾಯಿ ಎಷ್ಟು ಒಳ್ಳೆಯ ಸಂಸ್ಕಾರ ಅವನಿಗೆ ಕೊಟ್ಟಿದ್ದಾರೆ ಅಂತ ಅವನ ಮಾತಿನಲ್ಲಿ ಗೊತ್ತಾಗ್ತದೆ. ಅದು ಈ ಶೋಣಿತಾ ನಗರಿಯ ಮಣ್ಣಿನ ಗುಣ ಹಾಗಿರ್ಬೋದು ತಾಯಿ. ಆದ್ರೆ ಅವನ ಹೆಸರು ಕೇಳಿದೆ ನಾನು. ಹೆಸರು ಹೇಳುವಾಗ ದಾರಿಕಾಸುರ ಅಂತೆ. ಏನು? ದಾರಿಕಾಸುರ. ಅಯ್ಯೋ, ಆತ ಬೇರೆ ಯಾರು ಅಲ್ಲ. ಯಾರು? ದಾರಿಗಾಸುರ ಅಂತ ಹೇಳಿದ್ರೆ ನನ್ನ ಮಗ. ಓ ದೇವ್ರೆ, ನಿಮ್ಮ ಮಗನ? ಹೌದು. ಚಂದ ಮಾತಾಡ್ತಾನಮ್ಮ. ಒಳ್ಳೆ ಮಾತಾಡ್ತಾನೆ. ಅವ ಹೊಳೆಗೆ ಸ್ನಾನಕ್ಕೆ ಹೊರಟದಂತೆ. ಹೌದು ಹೌದು ಹೌದು. ಮಾತಾಡಿದ. ಮಾತಾಡ್ತು ಒಂದು ಆ ತಾಯೇ ನಿಮ್ಮಿಂದ ಒಂದು ನನಗೆ ಉಪಕಾರ ಆಗಬೇಕು ಅಂತ ಹೇಳಿದ. ಉಪಕಾರ? ಹೌದು. ಯುವಕ ಆತ ಯಾವತ್ತೂ ಕೂಡ ನಿಮ್ಮಂತ ಪ್ರಾಯಸಂದವರಿಂದ ಉಪಕಾರ ಕೇಳುವ ಅಲ್ಲ. ಅಲ್ವೇ ಅಲ್ಲ, ನಾನು ಕೇಳಿದ ಈ ಮುದುಕಿಯಿಂದ ನಿನಗೆ ಆಗಬೇಕಾದಂತ ಉಪಕಾರ ಯಾವುದು ಮಗ ನನ್ನಿಂದ ಆದೀತ ಅಂತ ಕೇಳಿದೆ. ಇಲ್ಲ ತಾಯಿ ನಿಮ್ಮಿಂದ ಆಗ್ತದೆ, ಹಾಗಾಗಿ ನಿಮ್ಮಲ್ಲಿ ಹೇಳುದು ಅಂತ ಕೇಳಿದೆ. ಮತ್ತೆ ನೋಡುವಾಗ ಇಲ್ಲಿ ಅರಮನೆಯಲ್ಲಿ ಒಂದು ಚಕ್ರ ಉಂಟಂತೆ. ಹೌದಮ್ಮ? ಅದೆಷ್ಟೋ ಉಂಟು ರಥದ ಚಕ್ರಗಳು. ಇದು ರಥದ ಚಕ್ರ ಅಲ್ಲ, ಪೂಜೆ ಮಾಡುವ ಚಕ್ರ. ಯಾವುದು? 3 ಹೊತ್ತು ಪೂಜೆ ಆಗಬೇಕಂತ ಅದಕ್ಕೆ. ಹೌದು ಹೌದು. ಹೌದಾ? ಪೂಜಾ ಮಂದಿರದಲ್ಲಿ ಇರಿಸಿ ಸಂಧ್ಯೆಗಳಲ್ಲಿ ವಿಧಿಪೂರ್ವಕವಾಗಿ ಪೂಜೆ ಆಗುತ್ತಾ ಇದೆ. ಅದನ್ನು ಕೇಳಿದಮ್ಮ. ನಾನು ಯಾವಾಗಲೂ ಸ್ನಾನಕ್ಕೆ ಬರುವಾಗ ಆ ಚಕ್ರವನ್ನು ಹಿಡ್ಕೊಂಡು ಬರ್ತಾ ಇದ್ದೆ. ಇವತ್ತು ನನಗೆ ಬರುವಾಗ ಮರ್ತೋಯ್ತು. ಒಂದು ಸಲ ನನ್ನ ಅರಮನೆಗೆ ಹೋಗಿ ನನ್ನ ತಾಯಿಯನ್ನು ಕೇಳಿ ಆ ಚಕ್ರವನ್ನು ನನ್ನ ಕೈಗೆ ತಂದು ಕೊಡಿ ಅಂತ ಹೇಳಿದ. ಸುಳ್ಳನರಿವೆ ನೀನು ಎನ್ನ ಕಂದನನ್ನು ಕಂಡುದಿಲ್ಲ, ಮೆಲ್ಲೆ ನಿನ್ನ ನಿಲಯ ಸೇರು ಕಳ್ಳ ವೃದ್ಧ. ಬಾಯಿ ಬಿಟ್ರೆ ಸುಳ್ಳು. ಸಣ್ಣ ಮಕ್ಕಳಾದ್ರೆ ಹಾಸ್ಯಕ್ಕಾಗಿಯೂ ವಿನೋದಕ್ಕಾಗಿಯೂ ಅಥವಾ ಯಾವುದೋ ಜ್ಞಾನ ಇಲ್ಲದೆ ಸುಳ್ಳಾಡುವುದು ಕೇಳಿದ್ದೇನೆ. ಆದ್ರೆ ಅನುಭವ ಇರುವಂತಹ ವಯೋವೃದ್ಧೆ ನೀವು ಇಂತಹ ಹಸಿ ಸುಳ್ಳನ್ನಾಡ್ತಾ ಇದ್ದೀರಲ್ಲ. ಸುಳ್ಳಾಡಿದ್ರೆ ಹೇಗಿರಬೇಕು ಗೊತ್ತುಂಟ? ಹಸಿ ಗೋಡೆಗೆ ಕಲ್ಲಿ ಎಸೆದ ಹಾಗಿರಬೇಕು. ನೀವು ಹೇಳಿದಂತಹ ಮಾತು ನಾನು ನಂಬೇಕಾ? ಯಾರು ಹೇಳಿದ್ದದು? ನನ್ನ ಮಗ. ಅದು ಅಂತ ಕ್ರಮವೇ ಇಲ್ಲ. ಇಷ್ಟರವರೆಗೆ ಆ ಚಕ್ರ ಅಂತ ಹೇಳಿದ್ರೆ ನೀವು ಭಾವಿಸಿದ ಹಾಗೆ ಸಾಮಾನ್ಯ ಚಕ್ರ ಅಲ್ಲ. ಪರಶಿವನಿಂದ ಸಿಕ್ಕಿದಂತಹ ಪರಮ ಪವಿತ್ರವಾದಂತಹ ಚಕ್ರ. ಅದರಲ್ಲಿ ನನ್ನ ಮಗನ ಪ್ರಾಣವೇ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ಆ ಚಕ್ರವನ್ನ ಪ್ರತಿನಿತ್ಯವೂ ಕೂಡ ಶುಚಿರ್ಭೂತನಾಗಿ ಬಂದು ಆತನೇ ಪೂಜೆಗೆ ತೊಡಗುತ್ತಾನೆ. ನಾನು ಪೂಜೆಗೆ ಅಣಿ ಮಾಡುತ್ತೇನೆ. ಆ ಕ್ರಮ ಹೊರತು ಮನೆಯಿಂದ ಹೊರಗೆ ಹೋಗಿ ಪೂಜೆ ಮಾಡಿದಂತಹ ಕ್ರಮ ಇಲ್ಲ. ಆದ್ದರಿಂದ ನೀನು ಮಾತಾಡಿದ್ದೆಲ್ಲ ಶುದ್ಧ ಸುಳ್ಳು ಅಂತ ಗೊತ್ತಾಯ್ತು. ಒಂದು ಮಾತು ಹೇಳ್ತಾ ಇದ್ದೇನೆ, ನನ್ನ ಮಗ ಬರುವುದರೊಳಗಾಗಿ ಇಲ್ಲಿಂದ ಹೋದರೆ ಲೇಸು. ಗೊತ್ತಾಯ್ತು, ನೀವು ಇದೇ ರೀತಿ ಮಾತಾಡ್ತೀರಿ ಅಂತ ನನಗೆ ಗೊತ್ತಾಯ್ತು. ಈ ಪ್ರಶ್ನೆಯನ್ನು ಅವನಲ್ಲಿಯೇ ನಾನು ಮೊದಲು ಕೇಳಿದ್ದೇನೆ. ಅವರು ನನಗೆ ಕೊಡ್ಲಿಕ್ಕೆ ಉಂಟ, ನನ್ನ ಪರಿಚಯ ಉಂಟ ಅವರಿಗೆ. ನಾನು ಅಪರಿಚಿತೆ, ನಾನು ಕೇಳುವುದೇ ತಪ್ಪು. ಕೇಳಿದ್ರೆ ಕೊಟ್ಟಾರ ಅಂತ ಕೇಳಿದೆ. ನೀವು ಮತ್ತೊಂದು ಮಾತು ಹೇಳಿದ್ದೀರಿ, ನೀನು ಸುಳ್ಳು ಮಾತಾಡ್ತಿದ್ದಿ ಅಂತ. ನನಗೆ ಯಾಕಮ್ಮ ನಿಮ್ಮಲ್ಲಿ ಸುಳ್ಳು ಮಾತಾಡಿ ನನಗೇನಾಗಬೇಕು ತಾಯಿ? ನಿಮ್ಮ ಮಗನ ಹೆಸರು ದಾರಿಕಾಸುರ ಅಂತ ನನಗೆ ಮೊದಲು ಗೊತ್ತಿತ್ತಾ? ಈ ಅರಮನೆಯಲ್ಲಿ ಚಕ್ರ ಉಂಟು ಅಂತ ನನಗೆ ಗೊತ್ತಿತ್ತಾ? ಆ ಚಕ್ರಕ್ಕೆ 3 ಹೊತ್ತು ಪೂಜೆ ಆಗಬೇಕು ಅಂತ ನನಗೆ ಗೊತ್ತಿತ್ತಾ? ನಿಮ್ಮ ಮಗ ಹೊಳೆಗೆ ಸ್ನಾನಕ್ಕೆ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತಾ? ಮತ್ತೆ ಇದರಲ್ಲಿ ಯಾವುದಮ್ಮ ಸುಳ್ಳು? ಸುಳ್ಳಲ್ವೇ? ಅಲ್ವಾ? ಅವನೇ ಹೇಳಿದ. ಮತ್ತೆ ಇಲ್ಲ, ಏನೇ ಆದ್ರೂ 6 3 ಆದ್ರು 3 6 ಆದ್ರು ಈ ಮಾತನ್ನು ನಾನು ನಂಬುವುದಿಲ್ಲ. ಬೇಡ ಬಿಡಿ. ನಾನು ಅವನಲ್ಲಿ ಪ್ರಶ್ನೆ ಮಾಡಿದ್ದೇನೆ, ಅವ್ರು ಕೊಡ್ಲಿಕ್ಕೆ ಇಲ್ಲ ಚಕ್ರ, ನನ್ನ ಪರಿಚಯ ಇಲ್ಲಲ್ಲ. ಅದಕ್ಕೆ ಅವ ಮತ್ತೊಂದು ಮಾತು ಹೇಳಿದ. ಏನು? ಅಮ್ಮ, ನಾನು ತುಂಬಾ ದೂರದಲ್ಲಿ ಸ್ನಾನ ಮಾಡುವುದಿಲ್ಲ, ಹತ್ರದಲ್ಲೇ ಇದ್ದೇನೆ. ಒಂದು ವೇಳೆ ನನ್ನ ತಾಯಿ ಕೊಡದಿದ್ರೆ ಅಲ್ಲಿಂದಲೇ ಕರೆದು ಹೇಳಿ ಅಂತ ಹೇಳಿದ್ದಾನೆ. ಕೂಗಿ ಹೇಳುವುದಕ್ಕೆ ಹೇಳಿದ. ಹೌದು. ಸರಿ. ಅರಮನೆಯಿಂದ ಕೂಗಳತೆಯ ದೂರದಲ್ಲಿ ನದಿಯ ಘಟ್ಟ ಉಂಟು, ಅಲ್ಲಿ ಸ್ನಾನ ಮಾಡುತ್ತಾನೆ. ಕೂಗಿ ಕರೆದ್ರೆ ಕೇಳಿ ಅವನ ಸ್ವರ ಕೇಳಿದ್ರೆ ನೀವು ಕೊಡ್ಬೋದಾ? ಮತ್ತೆ ನೋಡೋಣ, ಯೋಚನೆ ಮಾಡುವ. ಆತನ ಆಜ್ಞೆ, ಕೇವಲ ಆತನ ಸ್ವರ ಮಗ ಅಂತಲ್ಲ, ಈ ಶೋಣಿತಾಪುರದ ಅಧಿಕಾರಿ ಆತ. ಇಲ್ಲಿ ಆಜ್ಞೆ ಆತ ಮಾಡಿದೆ ಅಂತ ಆದ್ರೆ ನಾನು ಅದನ್ನ ಕೊಡುವಂತ ಆಲೋಚನೆ ಮಾಡಿ. ಏನು? ಸರಿ, ಹಾಗಾದ್ರೆ ಕರೆದು ಹೇಳ್ತೇನೆ. ಮಗ ದಾರಿಕಾ, ನಾನು ಕೇಳಿದ್ದನ್ನು ನಿನ್ನ ತಾಯಿ ಕೊಡುವುದಿಲ್ಲ ಮಗ. ಮತ್ತೆ ನನ್ನ ಮಗನ ಧ್ವನಿ ಅದು. ಹೌದು. ತಾಯಿಗೆ ಮಗನ ಧ್ವನಿಯ ಪರಿಚಯ ಇಲ್ಲದೆ ಇದ್ದೀತೆ. ಮತ್ತೆ ಅಮ್ಮ, ಆಕೆ ಕೇಳುವುದನ್ನ ಕೊಟ್ಟು ಬಿಡಿ. ಮುಗೀತಲ್ಲ, ಇನ್ನು ನಿಮ್ಗೆ ಕೆಲಸ ಬೇಕಾದ್ದು ಚಕ್ರ. ಭಾಗೀರಥಿ, ಬೇಸರ ಮಾಡಬಾರದು. ಆಯ್ತು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಗುರುತರವಾದಂತಹ ಹೊಣೆಗಾರಿಕೆ ಇರ್ತದೆ. ಯಜಮಾನಿಯವಳು ಮನೆಗೆ, ಯಜಮಾನ ಮನೆಯಿಂದ ಹೊರಗೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಅಮೂಲ್ಯ ವಸ್ತುಗಳನ್ನು, ಸ್ವತ್ತುಗಳನ್ನು ರಕ್ಷಿಸುವಂತ ಹೊಣೆಗಾರಿಕೆ ಅವಳಿಗೆ ಇರ್ತದೆ. ಒಂದು ವೇಳೆ ಅದರಲ್ಲಿ ತಪ್ಪಿದ್ರು ಅಂತ ಹೇಳಿದ್ರೆ ಮತ್ತೆ ಅವರು ಯಜಮಾನ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಆದ್ದರಿಂದ ಈ ರೀತಿಯಾಗಿ ನಾನು ವರ್ತಿಸಿದೆ ವಿನಃ ನಿನ್ನ ಮೇಲೆ ಸಂದೇಹ ಪಟ್ಟು. ಬೇಡಮ್ಮ, ನಾನು ಬಂದ ಕೆಲಸ ಆದ್ರೆ ಆಯ್ತು. ಆಯ್ತಲ್ಲ, ನಿಮ್ಗೆ ಚಕ್ರ ಅಲ್ಲ, ಚಕ್ರ ಕೊಡ್ತೇನೆ. ಚಕ್ರ ಅಂದ್ರೆ ಇದೆಯಮ್ಮ? ಇದೆ.
ಆದ್ರೆ ಒಂದು ಜಾಗರೂಕತೆ ವಹಿಸಿಕೊಳ್ಬೇಕು. ಏನಮ್ಮ? ಈ ಚಕ್ರವನ್ನು ನೆಲದ ಮೇಲೆ ಇಡಬಾರದು. ಈ ಚಕ್ರ ನನ್ನ ಮಗನಿಗೆ ಸೇರಬೇಕಾದ್ದು. ಅದು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸುವ ಜವಾಬ್ದಾರಿ ನನ್ನದು. ಎಲ್ಲಿಗೆ ಅಂದ್ರೆ ನಿಮ್ಮ ಮಗನ ಕೈಗೆ. ಸುಮ್ಮನೆ ಹೇಳುವುದಲ್ಲ ನಾನು, ಇದರಲ್ಲಿ ನನ್ನ ಮಗನ ಪ್ರಾಣವೇ ಅಡಕವಾಗಿದೆ. ನನಗೆ ಅದೇ ಬೇಕಾದ್ದಲ್ವಾ? ಯಾವುದು? ಚಕ್ರ ಚಕ್ರ ಚಕ್ರ. ಆಗ್ಲಿ, ಆದಷ್ಟು ಶೀಘ್ರವಾಗಿ ಮಗನ ಜೊತೆ ನೀವು ಬರಬೇಕು. ಆಯ್ತು, ಬರ್ತೇನೆ. ಊಟಕ್ಕೆ ತಯಾರಿ. ಯಾರಾದ್ರೂ ಬಂದೇ ಬರ್ತಾರೆ. ಜಾಗ್ರತೆ ಜಾಗ್ರತೆ. ಇನ್ನು ಎಷ್ಟು ಜಾಗ್ರತೆ ಮಾಡಿಯೂ ಏನು ಪ್ರಯೋಜನ ಇಲ್ಲ. ಚಕ್ರ ನನ್ನ ಕೈಗೆ ಸಿಕ್ಕಿದಂತಾಯ್ತು, ತಂದೆಗೆ ಕೊಟ್ಟಂತ ಮಾತನ್ನು ಉಳಿಸಿಕೊಂಡಂತಾಯ್ತು. ಇನ್ನು ಈ ದುಷ್ಟನನ್ನು ಯಾವ ರೀತಿ ವಧಿಸಬೇಕು ಎನ್ನುವುದನ್ನು ಯೋಚನೆ ಮಾಡ್ತೇನೆ. ಪಡೆದು ಚಕ್ರವ ದೇವಿ ಭಗವತಿ ಸಡಗರದಿ ಮರೆಯಾಗಿರಲು ಸ್ನಾನವನ್ನು ಪೂರೈಸಿದ್ದೇನೆ. ಪ್ರಥಮ ಪ್ರಾಶಸ್ತ್ಯ ಪೂಜೆಗೆ ಮಂದಿರವನ್ನು ಸೇರಿಕೊಳ್ತೇನೆ. ಮಾತೆ ಚಕ್ರವೆಲ್ಲಿ ಹೋದು ಸೊಲ್ಲು ಬೇಗನೆ ಹೋತ ಕೇಳಿದ ಮಾತಿಗಂದು ಪುಲ್ಲಲೋಚನೆ. ಈಗೀಗ ನಿಮ್ಗೆ ಮರೆವು ಹೆಚ್ಚಾಗ್ತಾ ಇದೆ. ಯಾಕೆ? ಇಲ್ಲದಿದ್ದರೆ ಅಲ್ಲಿ ಪೂಜೆ ಮಾಡಬೇಕಾದಂತ ಪ್ರತಿಷ್ಠಾಪಿಸಲ್ಪಟ್ಟಂತಹ ಚಕ್ರ ಎಲ್ಲಿದಮ್ಮ? ಸುತನೆ ನಿನ್ನಯ ಮಾತಿನಂದದಿ ಎತ್ತಿಹೆನು ಚಕ್ರವನು ಭಾಮಿಗೆ ಮತೆಯುತನ ಕರೆದೊರೆಯ ನೀನೇ ಮರೆತೆಯೇನೇ. ನನಗಾದ್ರೂ ವಯಸ್ಸಾಯ್ತು, ಮರೆವು ಸಹಜ. ಆದ್ರೆ ಯುವಕನಾದಂತಹ ನಿನಗೆ ಮರೆವು ಬಂತ? ನನಗೆ ಮರೆವು? ಹೌದು. ಪೂಜೆಗೆ ಸಮಯಕ್ಕೆ ಬರಲಿಲ್ಲ. ಪೂಜೆ ಸಮಯಕ್ಕೆ ಬಂದಿದ್ದೆ ಹೌದು, ಯಾವಾಗಲೂ ನಾನೇ ತಯಾರಿ ನಡೆಸ್ತಾ ಇದ್ದವಳು. ಇವತ್ತು ಹಾಗಲ್ಲ. ನದಿ ತೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರಾದ್ರೂ ಸಿಕ್ಕಿದ್ರ ನಿನಗೆ? ಯಾರು ಸಿಗುವುದು? ಅದು ಕಾಡು ದಾರಿ, ಯಾರು ಸಿಗಲಿಲ್ಲ. ಸರಿ, ನೆನಪು ಮಾಡಿಕೊಳ್ಳು. ಹೌದಮ್ಮ, ಒಬ್ಬಳು ಸಿಕ್ಕಿದ್ಲು. ಹೌದಾ? ಓ ಅಮ್ಮ, ಅವಳ ಬಗ್ಗೆ ನಾನು ನಿಮಗೆ ಮತ್ತಾದ್ರೂ ಹೇಳ್ತಿದ್ದೆ. ಮುದುಕಿ ಅಮ್ಮ, ಮುದುಕಿ. ಮುದುಕಿ ಅಂದ್ರೆ ಹಣ್ಣು ಹಣ್ಣು ಮುದುಕಿ ಅಮ್ಮ. ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಹೌದಾ? ಅಷ್ಟು ಮುದುಕಿ ಅಮ್ಮ. ದಾರಿಯಲ್ಲಿ ಹೋಗುವಾಗ ನನ್ನಲ್ಲಿ ಅನ್ನ ಅನ್ನ ಅನ್ನ. ನಮ್ಮ ಊರಲ್ಲಿ ನಾನು ಹೇಳಿದೆ ಹೋಗ ಅರಮನೆಗೆ, ನನ್ನ ತಾಯಿ ಇದ್ದಾರೆ, ಹೊಟ್ಟೆ ತುಂಬ ಊಟ ಮಾಡು ಅಂತ ಕಳಿಸಿಕೊಟ್ಟೆ. ಊಟ ಮಾಡಿದ್ಲಾ? ಅವಳು ಬರಲಿಲ್ಲ. ನೀನು ಕಳಿಸಿದಾಕೆ ಬರಲಿಲ್ಲ. ಇಲ್ಲಿಗೆ ಬಂದವಳು ಬರುವ ಸಾಧ್ಯತೆಯು ಕಡಿಮೆ ಇತ್ತು. ಅಷ್ಟು ಮುದುಕಿ, ಹೆಚ್ಚಿನ ಅಂಶ ಅನ್ನ ಸಿಗ್ತದೆ ಎನ್ನುವಂತಹ ತವಕದಿಂದ ಅವಸರವಾಗಿ ಓಡಿ ಬರುವಾಗ ಎಲ್ಲೋ ಎಡವಿ ಬಿದ್ದು ಅಸುನೀಗಿರಬೇಕು. ನಮ್ಮ ಊರಿನಲ್ಲಿ ಇವತ್ತು ಒಂದು ಮುದುಕಿಯ ಮರಣ ಆಗಿ ಹೋಯ್ತು. ಛೇ ಅಮ್ಮ, ಏನು ಸತ್ತವರಿಗೆ ಏನಾದ್ರೂ ಶ್ರದ್ಧಾಂಜಲಿ ಅರ್ಪಿಸುವಂತ ಒಂದು ಸಂಪ್ರದಾಯ ಇದೆ ಅಲ್ಲ? ಇದೆ ಇದೆ. ಅದನ್ನು ನಾವು ಮೀರುವುದು ಸರಿಯಲ್ಲ. ಶ್ರದ್ಧಾಂಜಲಿ ಅರ್ಪಿಸಿ ಬಿಡುವ. ಸ್ವಲ್ಪ ಮುಂದೆ ಬನ್ನಿ. ಕೈ ಹೀಗೆ ಕಟ್ಟಿ ಅಮ್ಮ, ಕಟ್ಟಿ ಅವಳ ಬಗ್ಗೆ ಎರಡು ಮಾತು ಹೇಳಿ. ಅವಳ ಬಗ್ಗೆ? ಮಗನೇ, ನೀನು ಹೇಳಿದಂತಹ ವ್ಯಕ್ತಿಯ ಬಗ್ಗೆ ಯಾರು ಏನು ಅಂತ ನನಗೇ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಾನೇನು ಹೇಳುವುದು ಹೇಳು? ನೀನಾದ್ರೆ ಅಲ್ಲಿ ಕಂಡಿದ್ದೆ ಅವಳನ್ನು. ನಾನು ನಿಮ್ಮಲ್ಲೇ ಹೇಳಿದ್ದೆ ಹೇಳುವುದಕ್ಕೆ ಕಾರಣ ಇದೆ. ಯಾಕೆ? ಸತ್ತದ್ದು ಯಾರು? ಮುದುಕಿ. ಹೆಂಗಸು. ಹೆಂಗಸು. ನೀವ್ಯಾರು? ನಾನು ಹೆಂಗಸು. ಹೆಂಗಸರಿಗೆ ಹೆಂಗಸರೇ ಸಂತಾಪ ಸೂಚನೆ ಮಾಡಿದ್ರೆ ಅವ್ರು ಬೇಗ ಹೋಗೋಲಿಗೆ ಹೋಗ್ತಾರಮ್ಮ. ಅಯ್ಯೋ, ಯಾರು ಹೇಳಿದ್ದೆ ಅದು? ನಾನೇ. ಇಲ್ಲ ಮಗನೇ, ನನಗೆ ಅವಳ ಗುರುತು ಪರಿಚಯ ಇಲ್ಲದೆ ನಾನು ಏನಂತ ಹೇಳುವುದು? ನೋಡಿ, ಇದು ಕುರುಡ ಆನೆಯನ್ನು ನೋಡಿದ ಕಥೆ. ಹಾಗಾಗುದಿಲ್ಲ. ಬಹುತೇಕ ಸಂತಾಪ ಸೂಚನಾ ಸಭೆಯಲ್ಲಿ ಸತ್ತವರು ಒಳ್ಳೇದು ಮಾಡಿದ್ದಾರಂತ ಹೇಳುವುದಲ್ಲ, ಕಾಟಾಚಾರಕ್ಕೆ ಹೇಳುವುದು. ಹೌದಾ? ಬಿಡುಗಾಸು ಕೊಡದವನನ್ನು ಹೇಳುವುದಕ್ಕುಂಟು. ಅವ ದಾನಶೂರ ಕರ್ಣ, ಕುಡುಗೈ ದಾನಿ, ಅನ್ನದಾನಿ, ವಸ್ತ್ರದಾನಿ, ದಾನಿ ದಾನಿ, ಏನಿಲ್ಲ, ಸತ್ತ ಮೇಲೆ ಹೊಗಳುವುದು. ಮಾತಿಗೆ ಮಾತ್ರ. ಅದೊಂದು ಸಂಪ್ರದಾಯ. ಸತ್ತವರನ್ನು ಸಂತಾಪ ಸೂಚನಾ ಸಭೆಯಲ್ಲಿ ಹೊಗಳುವುದೇ. ಅವ ಮಾಡಿದ ಏನಾದ್ರೂ ಬೇಡದ ಕಾರ್ಯವನ್ನು ಹೇಳ್ತಾರೆ. ಹೇಳಿದ್ದು ಕೇಳಿದ್ದೀರಾ? ಅದು ಹೇಳಬೇಕಿಲ್ಲ. ಅದು ಸನ್ಮಾನ ಆಗುವಾಗ ಮತ್ತೆ ಸಂತಾಪ ಸೂಚನಾ ಸಭೆಯಲ್ಲಿ ಎಲ್ಲ ಹೊಗಳುವುದೇ. ಇದ್ದದ್ದನ್ನು ಹೇಳುವುದು, ಇಲ್ಲದನ್ನು ಹೇಳುವುದು, ಇಲ್ಲದನ್ನು ಹೇಳುವುದು. ನಿಜ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವೊಂದು ಎರಡು ಮಾತು ಹೇಳಿ. ಆಗುದಿಲ್ಲ ಮಗನೇ, ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಈಗ ಸುಳ್ಳು ಹೇಳಬೇಕು ಅಂತ ಯಾರು ಹೇಳಿದ್ದು? ಅಲ್ಲ, ಅದು ಸುಳ್ಳೇ ಅಲ್ವಾ ಈಗ ನಾನು ಹೇಳಿ. ಸತ್ತವಳಿಗೆ ಸದ್ಗತಿ ಸಿಗಲಿದೆ ಇಷ್ಟು ಹೇಳ್ಬೋದಲ್ಲ ಮಗಳೇ.
ನನಗಿಂತ ಹೆಚ್ಚು ಅನುಭವ ನಿನಗೆ. 4 ಊರನ್ನ ತಿರುಗಿ 4 ಜನರನ್ನ ಕಂಡು ಮಾತನ್ನು ಆಡುವವ ನೀನು. ಆದ್ದರಿಂದ ನೀನೇ ಹೇಳು ಮಗ. ನಾನೇ ಸಂತಾಪ ಸೂಚಿಸಬೇಕಾ? ಹೌದು ಹೌದು. ಹಾಗಾದ್ರೆ ಹೀಗೆ ಮಾಡುವ. ಹೇಗೆ? ಈ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಕ್ಕಾಗಿ ಮುಂದೂಡುವ. ಅದು ಸರಿ. ಈಗ ಅವಳಿಗೆ ಒಂದು ಬೊಜ್ಜಾಗಬೇಕಲ್ಲ. ಯಾರಿಗೆ? ಅವಳಿಗೆ. ಸತ್ತವಳಿಗೆ ಸದ್ಗತಿ ಸಿಗಬೇಕಿದ್ರೆ ಬೊಜ್ಜ ಮಾಡದಿದ್ರೆ ನಾಳೆ ಇಲ್ಲಿ ಅನಾಥ ಪ್ರೇತಳಾಗಿ ತಿರುಗಿದ್ರೆ ಊರಿನವ್ರಿಗೆ ಬಾಧೆ ಆದ್ರೆ ಅಪವಾದ ನಮಗೆ ಬರುದಲ್ವಾ? ಅದು ಹೌದು. ಈಗ ಅವಳಿಗೆ ಸದ್ಗತಿ ಎಲ್ಲಿ ಮಾಡೋದು? ಎಲ್ಲಿ ಒಳ್ಳೇದು ಹೇಳಿ ನೀವು. ನನಗೆ ಗೊತ್ತಿಲ್ಲ. ಎಲ್ಲಿ ಅಪ್ಪ ಸದ್ಗತಿ ಕಡಿಮೆ ಖರ್ಚಲ್ಲೇ ಆಗ್ಬೇಕು. ಹೆಚ್ಚು ಜನರು ಬೇಡ. 3 ಮಂದಿ ಸಾಕು ಅವಳ ಬೊಜ್ಜಕ್ಕೆ. 3 ಮಂದಿ? 3. ಅದು ಯಾಕೆ? ಸತ್ತವರಿಗೆ ಸುಮ್ಮನೆ ಖರ್ಚು ಮಾಡುದು ಯಾಕೆ? ಹಾಗೆ 3 ಮಂದಿ ಯಾರಿಲ್ಲ? ಯಾರೆಲ್ಲ? ಒಂದು ನಾನು. ನೀವು ಬರ್ತೀರಾ? ಬರ್ಬೇಕಾ? ಬರ್ತೀರಾ? 2 ಆಯ್ತು. ನಿನ್ನ ಜೊತೆಗೆ 2 ಆಯ್ತು. 2 ಮತ್ತೊಂದು. ಇನ್ನೊಬ್ರು ಮಂತ್ರವಾದಿ ಬೇಕು. ಮಂತ್ರವನ್ನು ಹೇಳುವುದಕ್ಕೆ 3 ಮಂದಿ ಸಾಕು. ಸಾಕು. ಈಗ ಅದು ಮುಖ್ಯ ಅಲ್ಲ. ಮತ್ತೆ ಪ್ರಮುಖವಾಗಿ ಬೇಕಾದ್ದು ಕಾಗೆ. ಕಾಗೆ ಇಲ್ಲದಿದ್ದರೆ ಬೊಜ್ಜದ ಊಟ ಕೆಲವರು ಮಾಡುವುದಿಲ್ಲ ಅಂತ ಹೇಳ್ತಾರೆ, ಗುಟ್ಟಿನಲ್ಲಿ ಮಾಡ್ತಾರೆ, ಅದು ಬೇರೆ ವಿಷಯ. ಈಗ ಕಾಗೆ ಬೇಕಲ್ಲ. ಇಲ್ಲಿ ಕಾಗೆ ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗ್ತದೆ ಕಾಗೆ? ಇನ್ನೊಂದು ಕೆಲವು ವರ್ಷದಲ್ಲಿ ಕಾಗೆ ಸಂತತಿ ಸರ್ವನಾಶ ಆಗಿ ಹೋದ್ರೆ ಮತ್ತೆ ಕಾಗೆ ಇಲ್ಲಮ್ಮ. ಕಾಗೆ ಇಲ್ಲ ಅಂತ ಹೇಳಿ ಬೊಜ್ಜ ಮಾಡೋದನ್ನು ನಿಲ್ಲಿಸಕ್ಕಾಗ್ತದ? ಅದಾಗುವುದಿಲ್ಲ. ಅದಕ್ಕೆ ಪರ್ಯಾಯವಾದಂತಹ ಒಂದು ಯೋಜನೆಯನ್ನು ನಾನು ರೂಪಿಸಿಕೊಂಡಿದ್ದೇನೆ. ಇನ್ನೊಂದು 2 ವರ್ಷದಲ್ಲಿ ಹಾಗೆ ಅದು ಅನುಷ್ಠಾನಕ್ಕೆ ಬರಲೂಬಹುದು. ಪಿಂಡ ಬಿಡುವಲ್ಲಿಗೆ ಹೋಗುವಾಗ ಒಂದು ದೊಡ್ಡ ಕೋಳಿ ಹುಂಜವನ್ನು ಕೊಂಡು ಹೋಗುವುದು. ಅದಾದ್ರೆ ಸಿಗುತ್ತದೆ. ಕೋಳಿ ಅದು ಪಕ್ಷಿ ಅಲ್ವಾ? ಕಾಗೆಯು ಪಕ್ಷಿ ಅಲ್ವಾ? ಅಲ್ಲಿ ಎಡೆ ಇಟ್ಟದ್ದನ್ನು ಆ ಕೋಳಿಯಲ್ಲಿ ತಿನ್ನಿಸುವುದು ಮಧ್ಯಾಹ್ನ. ಒಳ್ಳೆಯ ಆಲೋಚನೆ. ರಾತ್ರಿ ಅದೇ ಕೋಳಿಯನ್ನು ಮಾಂಸ ಮಾಡಿ ನಾವು ತಿನ್ನುವುದು. ಇಬ್ಬರಿಗೂ ಮೋಕ್ಷ. ಎಷ್ಟು ಸುಲಭದ ಕೆಲಸ ನೋಡಿ. ಅಂಥದ್ದೇ ಬರ್ತದೆ. ಈಗ ಕೆಲವು ಮದುವೆ ಎಲ್ಲ ಆಗ್ತದಲ್ಲ, ಅದು ಮದುವೆಯ ಅದು ಮದುವೆಯೋ ಬ್ರಹ್ಮ ಕಲಶವು ಏನು ಅಂತ ಗೊತ್ತಾಗುವುದಿಲ್ಲಮ್ಮ. ಏನೆಲ್ಲ ಅನಾಚಾರ, ಏನೆಲ್ಲ ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ಮಾಡುದು. ಹಾಗಾಗಿ ಸಂಪ್ರದಾಯ ಎನ್ನುವಂಥ ಶಬ್ದವೇ ಇನ್ನು ಕೆಲವು ವರ್ಷದಲ್ಲಿ ಮರೆ ಸೇರಿ ಆಗ್ತದೆ. ಬಿಡಿ, ಅದರ ಬಗ್ಗೆ ನಾವು ಈಗ ತಲೆ ಕೆಡಿಸಿಕೊಳ್ಳಬೇಡ. ಈಗ ನಮಗೆ ಪ್ರಮುಖವಾಗಿ ಬೇಕಾದ ಚಕ್ರ. ಎಲ್ಲಿದೆ ಚಕ್ರ? ಮಗನೇ, ನೀನು ಹೇಳಿದಂತಹ ವೃದ್ಧೆ ಇಲ್ಲಿಗೆ ಬರಲಿಲ್ಲ. ಅದರ ಬದಲಾಗಿ ನಡು ಪ್ರಾಯದ ಒಬ್ಬ ಹೆಂಗಸು ನನ್ನ ಅಂತಪುರವನ್ನ ಸೇರಿತು. ಬಿಡಿ. ಅವಳು ಕೇಳಿದ್ದೇನು, ನಿನ್ನ ದಾರಿಯಲ್ಲಿ ಬರುವಾಗ ನಿನ್ನ ಮಗ ದಾರಿಗಾಸುರ ನನಗೆ ಮಾತನಾಡುವುದಕ್ಕೆ ಸಿಕ್ಕಿದ ಅಂತ ಹೇಳಿದ್ದು. ಪೂರ್ತಿ ಮುದುಕಿ ಅಲ್ಲ. ಅಲ್ಲ, ಸಂಪೂರ್ಣ ಯುವತಿಯೂ ಅಲ್ಲ. ಯುವತಿಯೂ ಅಲ್ಲ, ನಡು ಪ್ರಾಯದ ಮಧ್ಯವಯಸ್ಕಳು. ಹೌದೌದು. ನಾನು ಸಿಕ್ಕಿದಂತ ಹೇಳಿದ್ದ. ಹೌದು, ಒಳ್ಳೆದಾಗಿ ಮಾತಾಡಿದ್ಯಂತೆ. ಒಂದು ಕಪಾಳಕ್ಕೆ ಇಡಬೇಕಿತ್ತು. ಯಾಕೋ ಪಾಪ, ಹೆಂಗಸಲ್ವ ಅವಳು. ಒಂದು ಹೆಂಗಸರು ಸುಳ್ಳು ಹೇಳುವ ಕ್ರಮ ಉಂಟಾ? ಇಲ್ವಾ? ಗಂಡಸರಾದ್ರೆ ಸುಳ್ಳು ಹೇಳ್ತಾರೆ ಬಿಡಿ, ಹೆಂಗಸರು ಸುಳ್ಳು ಹೇಳಬಾರ್ದು. ಹಾಗಂತೇಳಿ ಗಂಡಸರು ಸುಳ್ಳು ಹೇಳಬೇಕು ಅಂತಲ್ಲ, ಗಂಡಸರೂ ಸುಳ್ಳು ಹೇಳಬಾರ್ದು. ಯಾವುದೇ ಸಂದರ್ಭದಲ್ಲಿ ಸುಳ್ಳು ಹೇಳಬಾರ್ದು. ಹಾಗಂತ ತನ್ನ ಹೆಂಡತಿ ಹತ್ತಿರ ಸತ್ಯವನ್ನೂ ಹೇಳಬಾರ್ದು. ಯಾರು ತನ್ನ ಹೆಂಡತಿ ಹತ್ರ ಸತ್ಯ ಹೇಳ್ತಾನೋ ಮಗ ಹೋದಂತಲೇ ಲೆಕ್ಕ. ಸತ್ಯ ಹೇಳಬಾರ್ದು, ಗಂಡ ಹೆಂಡತಿಯಲ್ಲಿ ಸತ್ಯ ಹೇಳಬಾರ್ದು. ಇದು ಕ್ರಮ. ಇರ್ಲಿ, ನಾನು ಸಿಕ್ಕಿದಂತ ಹೇಳಿದ್ದು ಹೇಳಿ ಆದ ಬಳಿಕ ಆಕೆ ಹೇಳಿದ್ದು, ಮಗ ನನಗೊಂದು ಸಹಾಯ ಮಾಡುವಂತ ಕೇಳಿದ. ನಾನು ಆಯ್ತಂತ ಒಪ್ಪಿಕೊಂಡೆ. ಆತ ಹೇಳಿದ್ದು ಬೇರೆ ಏನಲ್ಲ, ಮನೆಯಲ್ಲಿ ಆತ ಪೂಜಿಸುವಂತ ಒಂದು ಚಕ್ರ ಉಂಟಂತೆ. ಸ್ನಾನಕ್ಕೆ ಬರುವಾಗ ಅದನ್ನು ತರುವುದನ್ನು ಮರೆತು ಬಿಟ್ಟನಂತೆ. ಅದನ್ನು ತೆಗೆದುಕೊಂಡು ಬನ್ನಿ ಅಮ್ಮನಲ್ಲಿ ಕೇಳಿ ಅಂತ ನೀನು ಹೇಳಿದ್ಯಂತೆ ಅವಳಲ್ಲಿ. ಹಾಗೆ ಹೇಳಿದಾಗ ನೀವೆಲ್ಲಾದ್ರೂ ಕೊಟ್ಟು ಬಿಟ್ಟಿರಾ? ಕೊಡ್ಲಿಕ್ಕೆ ಆಗುತ್ತದ ಹಾಗೆ? ಅದರ ಬೆಲೆ ನನಗೆ ಗೊತ್ತಿಲ್ವಾ? ಕೆಲವು ಹೆಂಗಸರ ಅಭ್ಯಾಸ ಇದೆ, ಎದುರು ಬಂದು ಏನಾದ್ರೂ ಸ್ವಲ್ಪ ಹೊಗಳಿ ಕೇಳಿದ್ರೆ ತೆಗ್ದು ಕೊಡುವುದೇ. ಹೆಂಗಸರ ಒಂದು ದುರ್ಬುದ್ಧಿ ಅದು. ಅವರ ಸಂಪಾದನೆ ಕೊಡುವುದು. ನಾನು ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ನೀವು ಅವರ ಹಾಗೆ ಅಲ್ಲ. ಯಾಕಂದ್ರೆ ನಿನ್ನಿಂದ ಆ ಚಕ್ರದ ಮಹಿಮೆ ಏನು ಎಂಬುದನ್ನ ಚೆನ್ನಾಗಿ ಬಲ್ಲೆ ನಾನು. ಕೊಡುವುದಿಲ್ಲ ಅಂತ ಹೇಳಿದ್ದೇನೆ. ಆದ್ರೆ ಆಕೆ ಅದನ್ನು ಒಪ್ಪಿಕೊಳ್ಳಿಲ್ಲ, ಹೋಗುವುದಕ್ಕೆ ತಯಾರಾಗಲಿಲ್ಲ. ಮತ್ತೊಂದು ಮಾತು ಹೇಳಿದ್ದಾರೆ, ನನಗಿದು ಗೊತ್ತೇ ಇತ್ತು, ಅದಕ್ಕೆ ನಿಮ್ಮ ಮಗನಲ್ಲಿ ಹೇಳಿದ್ದೇನೆ ನಾನು, ಒಂದು ವೇಳೆ ಅಮ್ಮ ಕೊಡದಿದ್ರೆ ಏನು ಮಾಡಬೇಕು? ನೀನು ಹೇಳಿದ್ದಂತೆ, ಕೂಗಿ ಕರೆದು ಹೇಳಿ ನಾನು ಹೇಳುತ್ತೇನೆ ಅಂತ. ನನ್ನ ಎದುರೇ ಕೂಗಿ ಕರೆದು ಹೇಳಿದ್ಲಲ್ಲ ಅವಳು. ಏನದು? ಮಗ, ಇಲ್ಲಿ ನಿನ್ನ ತಾಯಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಅನ್ನವನ್ನು
ಇಲ್ಲ, ಅನ್ನದ ಬಗ್ಗೆ ಹೇಳಿಲ್ಲ ಅವಳು. ಅದರ ಹಿಂದೆ ಇರುವಂತಹ ಅರ್ಥವೇ ಅನ್ನವೇ. ಇಲ್ಲ, ಅವಳು ಹೇಳಿದ್ದಿಷ್ಟೇ ನನ್ನಲ್ಲಿ. ಚಕ್ರವನ್ನ ಕೇಳಿದ್ದು, ಅನ್ನದ ವಿಷಯವೇ ಬರಲಿಲ್ಲ ಅವಳಲ್ಲಿ. ಹಾಗಂತ ತಿಳಿದು ಹಾಗಂತ ಅವಳು ಕೇಳಿದಂತ ಸಂದರ್ಭದಲ್ಲಿ ಅದು ನದಿ ತಟದಿಂದ ನೀನೇ ಅಲ್ವಾ ಹೇಳಿದ್ದು? ಅಮ್ಮ, ಅವಳು ಕೇಳಿದ್ದನ್ನ ಕೊಟ್ಟು ಬಿಡಿ. ಮತ್ತೆ ನನ್ನನ್ನು ಅದನ್ನೇ ಹೇಳಿಸಬೇಡಿ. ಅನ್ನವನ್ನು ಮಾತ್ರ ನಾನು ಹೇಳಿದ್ದು, ಅದೇ ಗುರಿ ಇಟ್ಟುಕೊಂಡು. ಅಲ್ಲ, ನಿನ್ನ ಮಾತಿನಲ್ಲಿ ಅನ್ನ ಎಂಬಂತ ಪದ ಬರಲೇ ಇಲ್ಲ. ಪದ ಬರದಿದ್ರು ಅದರ ನಿಗೂಢತೆ ಅದರಲ್ಲಿ ಇದೆ. ಆ ನಿಗೂಢತೆ ಇಷ್ಟು ದೂರದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಅಲ್ಲಿಂದ ನೀನು ಕೂಗಿ ಕರೆಯುವಾಗ ಅನ್ನ ಎಂಬಂತ ಪದವನ್ನ ಸೇರಿಸಿದ್ದಿದ್ರೆ ನಾನು ಅನ್ನ ಅಂತ ಕೊಡ್ತಿದ್ದೆ. ಆದ್ರೆ ಇಲ್ಲಿ ಆಕೆ ಕೇಳಿದ್ದು ಚಕ್ರವನ್ನು, ಆಕೆಯೇ ಕೂಗಿ ಹೇಳಿದ್ದು ನೀನು ಆಜ್ಞೆ ಮಾಡಿದ ಮಗನೇ. ಅದಕ್ಕಾಗಿ ಪೂಜಾ ಮಂದಿರದಲ್ಲಿದ್ದ ಆ ಚಕ್ರವನ್ನು ಆಕೆಗೆ ಕೊಟ್ಟು ಬಿಟ್ಟಿದ್ದೇನೆ. ವೃದ್ಧಗಶನವನ್ನೀಡು ನೀನೆ ಮುಗ್ಧತನ ತೋರಿದೆಯೋ ಚಕ್ರವ ವೃದ್ಧಿಗೀಯುತ ಕಿಡಿಸಿದೆಯೋ ಪ್ರಬುದ್ಧಿಯಾಗಿ ಅಮ್ಮ. ಮಗು, ಎಳೆ ಪ್ರಾಯದ ಹುಡುಗಿ ನೀವಲ್ಲ, ವಯೋವೃದ್ಧರು, ಜ್ಞಾನವೃದ್ಧರು. ಪೂರ್ವಾಪರ ವಿವೇಚನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬೇಕಾದಷ್ಟಿದೆ. ಯಾರೋ ಒಬ್ಬಳು ಅನಾಮಿಕ ಸ್ತ್ರೀ ಬಂದು ಕೇಳಿದರೆ ಎಂದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ಚಕ್ರವನ್ನು ಕೊಟ್ಟಿರೋ ತಾಯಿ. ಆ ಚಕ್ರ ಎಲ್ಲೋ ಜಾತ್ರೆಗೆ ಹೋಗಿ ಸಂತೆಯಿಂದ ವಿಕ್ರಯಿಸಿದ್ದು ಅಲ್ಲ. ಸಾವಿರಾರು ವರ್ಷಗಳ ತಪಸ್ಸಿನ ಫಲವಿದೆ ಅದರ ಹಿಂದೆ. ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪಡೆದಂತಹ ಚಕ್ರ, ಅದರ ಮಹಿಮೆ ಏನೆನ್ನುವುದನ್ನು ತಮ್ಮಲ್ಲಿ ಅರುಹಿದ್ದೇನೆ. ಶಿವ ಕೊಟ್ಟಂತಹ ಆಜ್ಞೆ, ದಾರಿಕಾ, ಯಾವುದೇ ಕಾರಣಕ್ಕೂ ಆ ಚಕ್ರ ನಿನ್ನ ಕೈ ತಪ್ಪದಂತೆ ಜೋಪಾನವಾಗಿ ನೋಡಿಕೊಂಡು ಬಾ. ಒಂದು ವೇಳೆ ತಪ್ಪಿತು ಎಂದಾದರೆ ಅದು ಮರಣ ಸಮೀಪಿಸಿದೆ ಎನ್ನುವುದರ ಸೂಚ್ಯಾರ್ಥ. ಅಮ್ಮ, ಇಷ್ಟನ್ನೂ ನಿಮ್ಮಲ್ಲಿ ಹೇಳಿದ್ದೆ, ಅಷ್ಟೂ ಗೊತ್ತಿದ್ದು ಚಕ್ರವನ್ನು ಕೊಟ್ಟಿರಮ್ಮ. ನೀವು ಚಕ್ರವನ್ನು ಕೊಟ್ಟದ್ದಲ್ಲ. ನಿಮಗೆ ಹಲವು ಮಕ್ಕಳಿಲ್ಲ, ನಾನೊಬ್ಬನೇ. ಅನೇಕ ಸಂದರ್ಭಗಳಲ್ಲಿ, ಅನೇಕ ವೇದಿಕೆಗಳಲ್ಲಿ ನೀವು ಆಡಿದಂತಹ ಮಾತುಗಳು, ಹಲವು ಮಕ್ಕಳೇತಕ್ಕೆ, ಕುಲಕ್ಕೆ ರತು ನಾನೊಬ್ಬನೇ ಸಾಕು ಅಂತ ಹೇಳಿ ನನ್ನ ಬಗ್ಗೆ ಗುಣಗಾನದ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಇರುವಂತ ಒಬ್ಬನೇ ಮಗ. ತಾಯೇ, ಸಾಕಿ ಬೆಳೆಸಿದ ಈ ಮಗನನ್ನು ನೀವು ಕೈಯಾರೆ ಕೊಂದು ಬಿಟ್ಟಿರ ತಾಯೇ, ಕೊಂದು ಬಿಟ್ಟಿರಮ್ಮ. ಇಲ್ಲ ಕಂದ, ಯಾಕಮ್ಮ ಈ ಸ್ಥಿತಿಗೆ? ಪ್ರಜ್ಞಾಪೂರ್ವಕವಾಗಿ ಈ ಕಾರ್ಯವನ್ನ ಮಾಡಿದವಳು ನಾನಲ್ಲ. ಕೇವಲ ನಿನ್ನದಾದಂತಹ ಆಜ್ಞೆಯ ಮಾತೊಂದು ಆ ಕಡೆಯಿಂದ ಈ ಕಡೆಗೆ ಬಂದ ತಕ್ಷಣ ಅದಕ್ಕೆ ಸ್ಪಂದಿಸಿ ನಾನು ಆ ಚಕ್ರವನ್ನು ಕೊಟ್ಟೆನು ವಿನಃ ಅದಕ್ಕಿಂತ ಮೊದಲು ಪ್ರಜ್ಞಾಯುತಳಾಗಿ ಇದ್ದೆ. ಮಗನೇ, ಯಾವತ್ತಾದರೂ ತಾಯಿಯೇ ತನ್ನ ಮಗನ ಸಾವನ್ನು ಬಯಸುವುದುಂಟು ಲೋಕದಲ್ಲಿ? ಇಲ್ಲ ಕಂದ. ಕಂದ, ಒಂದು ನೆನಪಾಗುತ್ತಾ ಉಂಟು. ಯಾವತ್ತು ನನ್ನ ಅಂತಃಪುರದಲ್ಲಿ ನಾನು ಕುಳಿತುಕೊಂಡಿರುವಂತಹ ಸಮಯ, ನನ್ನನ್ನು ನೋಡುವುದಕ್ಕೆ ಊರವರು ಅನೇಕರು ಬರುತ್ತಾ ಇದ್ರು, ತಮ್ಮ ಕಷ್ಟ ಸುಖವನ್ನು ಹೇಳಿಕೊಳ್ಳುವುದಕ್ಕೆ. ಆ ಸಂದರ್ಭದಲ್ಲಿ ಬಂದಂತಹವರು ನನ್ನ ಪಾದಕ್ಕೆ ಆನತರಾಗುತ್ತಾ ಇದ್ರು, ಹರಸ್ತಾ ಇದ್ದೆ ನಾನು ಅವರನ್ನು. ಆದ್ರೆ ಇವತ್ತು ಹಾಗಾಗಲಿಲ್ಲ. ಸಂದೇಶ ಚರರು ಬರಲಿಲ್ಲ. ಹೆಬ್ಬಾಗಿಲಿನಿಂದ ನೇರವಾಗಿ ಅಂತಃಪುರಕ್ಕೆ ಬಂದಿದ್ದಾಳೆ. ಬಂದವಳನ್ನು ನೋಡಿದಾಗ ಪೀಠದಲ್ಲಿ ಕುಳಿತಿದ್ದಂತಹ ನಾನು ದಿಗ್ಗನೆ ಎದ್ದು ಕೈಗಳನ್ನೆರಡು ಜೋಡಿಸಿ ತಲೆ ಬಾಗಿಸಿ ಆಕೆಗೆ ವಂದಿಸಿದ್ದೊಂದು ನೆನಪಾಗುತ್ತಾ ಇದೆ. ಮಗನೇ, ನಿಮ್ಮ ಭೇಟಿಗೆ ಬರುವವರು ನಿಮಗೆ ಪ್ರಣಾಮವನ್ನು ಅವರು ಸಲ್ಲಿಸಬೇಕಿತ್ತು. ಹೌದು, ನೀವೇ ಎದ್ದು ಹೋಗಿ ಆಕೆಗೆ ನಮಸ್ಕಾರ ಮಾಡಿದ್ದೀರಾ. ಹೌದು ಕಂದ. ವಿಪರ್ಯಾಸ. ಯಾಕೋ ಏನು ಆ ಹೊತ್ತಿಗೆ ಆ ರೀತಿ ವರ್ತಿಸಿದೆ ಯಾಕೆ ಎನ್ನುವುದಾಗಿ ಇನ್ನೂ ಅರ್ಥ ಆಗುತ್ತಾ ಇಲ್ಲ. ಮಗನೇ, ನೆನಪಾಗುತ್ತಾ ಇದೆ. ಹಸಿರು ಕುಲವನ್ನು ಅಧಪತನಕ್ಕೆ ಇಳಿಸಬೇಕು ಎಂಬುದಾಗಿ ಸದಾ ಕಾಲವು ನಮ್ಮ ಮೇಲೆ ಕಣ್ಣಿಟ್ಟಿರುವಂತಹ ಆ ಸುರರ ಮಾಯೆ
ಮೋಸಮ್ಮ. ಮೋಸ. ಅಂದೊಂದು ಭಾರಿ ಸ್ವರ್ಗಾರೋಹಣ ಮಾಡಿ ದೇವಗಣನವನ್ನ ಯುದ್ಧದಲ್ಲಿ ಪದಚ್ಯುತಗೊಳಿಸಿ ಓಡಿಸಿದವ ನಾನು. ಸ್ವರ್ಗದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದ ಪರಾಕ್ರಮಿ ನಾನು. ನನ್ನಿಂದ ಸೋಲಲ್ಪಟ್ಟಂತಹ ದೇವರ್ಗಳು ಯಾರಲ್ಲೋ ಹೋಗಿ ದೂರನ್ನು ಕೊಟ್ಟಿರಬೇಕು. ಅವರ ದೂರಿನ ಮೊರೆಯನ್ನು ಆಲಿಸಿ ಯಾವುದೋ ಒಂದು ಶಕ್ತಿಯ ಪ್ರವೇಶ ಇಲ್ಲಿಗಾಗಿದೆ. ಖಂಡಿತ ತನ್ನ ಮೋಸದ ಮಾಯಾಜಾಲವನ್ನು ಬೀಸಿದೆ. ಅದರ ಪರಿಣಾಮವಾಗಿ ನೀವು ಎದ್ದು ಹೋಗಿ ಹೆಂಗಸಿಗೆ ಕೈ ಮುಗಿದಿದ್ದೀರಾ. ಯೋಚನೆ ಮಾಡಬೇಡಿ. ಚಕ್ರವನ್ನು ಮೋಸದಿಂದ ಪಡೆದಂತಹ ಆ ಹೆಣ್ಣು ರೂಪಿ ಯಾರೇ ಆಗಲಿ ಆಕೆಯನ್ನು ದಂಡಿಸಿ ಮರಳಿ ಚಕ್ರವನ್ನು ತರ್ತೇನೆ. ಆಶೀರ್ವಾದ ಮಾಡಿ ಕಳುಹಿಸಮ್ಮ. ಕಂದ ಹೋಗುತ್ತಾ ಇದೆಯ ಯಶಸ್ಸು ನಿನ್ನನ್ನು. ಅನುಮಾನ ಉಂಟು ನಿಮ್ಗೆ ಅಲ್ವೇ? ಹೋಗ್ತಾಯಿ ಹೌದು, ಯುದ್ಧ ಭೂಮಿ ಹತ್ರ ನಾನು ಹೋಗ್ತಾ ಇದ್ದೇನೆ. ಮರಳಿ ಬರ್ತೇನೋ ಇಲ್ವೋ ಎನ್ನುವಂತ ನಿಮಗೆ ಅನುಮಾನ ಸಹಜಮ್ಮ. ಆದ್ರೆ ಒಂದು ಮಾತು ಕೇಳಿ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಎಲ್ಲರೂ ಸಾಯಲೇಬೇಕು. ಯಾರೂ ಇಲ್ಲಿ ಮೃತ್ಯುಂಜಯರಿಲ್ಲ, ಮೃತ್ಯುವನ್ನು ಗೆದ್ದವರು ಯಾರಿಲ್ಲ. ಸಾವು, ಆ ಸಾವು ಹೇಗೆ ಬರಬೇಕು? ಎಲ್ಲ ಸಾವಿಗೂ ಗೌರವ ಇಲ್ಲ. ನಿಶ್ಚಿತವಾದ ಸಾವಿಗೆ ಮಾತ್ರ ಗೌರವ ಇದೆ, ಮಾನ್ಯತೆ ಇದೆ. ಯಾವ ರೀತಿ? ಮೋಜಿಗಾಗಿ ನೀರಿಗಿಳಿದು ನೀರಾಟ ಆಡುವಾಗ ನೀರಲ್ಲಿ ಮುಳುಗಿ ಸತ್ತರೆ ಆ ಸಾವಿಗೆ ಗೌರವವೇ ಇಲ್ಲ. ಹಣ್ಣನ್ನು ಕೀಳುವುದಕ್ಕಾಗಿ ಮರವನ್ನೇರಿ ಅಲ್ಲಿಂದ ಬಿದ್ದು ಸತ್ತರೆ ಆ ಸಾವಿಗೂ ಗೌರವ ಇಲ್ಲ. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ವಿಷಪೂರಿತ ಹಾವು ಕಚ್ಚಿ ಸತ್ತರೆ ಆ ಸಾವಿಗೂ ಮಾನ್ಯತೆ ಇಲ್ಲಮ್ಮ. ಸಾವು ಯಾವುದಕ್ಕಿದೆ ಬಲ್ಲಿರ? ತನ್ನ ತಾಯಿಗಾಗಿ, ತನ್ನ ಜನ್ಮ ಭೂಮಿಗೋಸ್ಕರ ಈ ಮಣ್ಣಿನ ಘನತೆ ಗೌರವವನ್ನು ಎತ್ತಿ ಹಿಡುವುದಕ್ಕಾಗಿ ವೀರ ಯೋಧನಾಗಿ ವಿರೋಧಿಗಳೊಡನೆ ಹೋರಾಟ ಮಾಡುತ್ತಾ 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 ಅಲ್ಲಿ ಅಸುನೀಗಿದರೆ ಅಂತವನಿಗೆ ವೀರ ಸ್ವರ್ಗ ಕಟ್ಟಿಟ್ಟ ಬುತ್ತಿ ಅಮ್ಮ. ವೀರ ಯೋಧನಿಗೆ ಸ್ವರ್ಗ ಕಟ್ಟಿಟ್ಟ ಬುತ್ತಿ. ನಿಜ ಕಂದ. ಇನ್ನೊಬ್ಬನಿಗಿದೆ ಅಮ್ಮ, ಕಲಾವಿದನೊಬ್ಬ ರಂಗ ವೇದಿಕೆಗೆ ಬಂದು ನೆರೆದ ಸಹಸ್ರಾರು ಮಂದಿಗಳ ಮುಂದೆ ತನ್ನ ಪ್ರತಿಭೆಗಳನ್ನು ಪ್ರಕಟಿಸುತ್ತಾ ಕುಣಿದು ಕುಪ್ಪಳಿಸುತ್ತಾ ನೆರೆದವರನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸುವಂತಹ ಯಾವ ಕಲಾವಿದ ಇದ್ದಾನೋ ಅವ ಕುಣಿಯುತ್ತಿರುವಾಗಲೇ ಕುಸಿದು ಬಿದ್ದು ಸತ್ತರೆ ಅವನಿಗೂ ವೀರ ಸ್ವರ್ಗಮ್ಮ, ಆತನಿಗೂ ವೀರ ಸ್ವರ್ಗ. ಅಂತಹ ಸಾವನ್ನು ಅಪೇಕ್ಷೆ ಪಡುವವ ನಿಮ್ಮ ಮಗ. ಇನ್ನೊಂದು ಭರವಸೆಯ ಮಾತನ್ನು ಹೇಳ್ತೇನೆ ತಾಯೇ. ನೋಡಿ, ಸೂರ್ಯೋದಯ ಇವತ್ತು ಸಂಜೆಯ ಒಳಗೆ ಚಕ್ರ ನನ್ನ ಕೈವಶ ಆಗದಿದ್ದರೆ ಇಂದಿನ ಸೂರ್ಯೋದಯವೇ ಈ ದಾರಿಕನ ಬದುಕಿನ ಕೊನೆಯ ಸೂರ್ಯೋದಯ. ನಾಳೆ ನಾನು ಇರುವುದಿಲ್ಲ. ನನ್ನ ಅಳಿವಾಯ್ತೆಂದೇ ತಿಳ್ಕೊಳ್ಳಿ. ನನ್ನ ಅಳಿವಾದ್ರೆ ತಾಯಿಯಾಗಿ ನೀವು ಮಾಡಬೇಕಾದ ಒಂದು ಕರ್ತವ್ಯವನ್ನು ಜ್ಞಾಪಿಸಿ ಹೋಗ್ತಾರೆ. ಮಾಡ್ತೀರೋ ಬಿಡ್ತೀರೋ ನಿಮ್ಗೆ ಬಿಟ್ಟದ್ದು. ಏನದು ಕಂದ? ನಾಳೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮೊದಲು ಒಂದು ಹಿಡಿ ಅನ್ನವನ್ನು ತೆಗೀರಮ್ಮ. ಚೆನ್ನಾಗಿ ಕಳಸಿ ಮುದ್ರೆ ಮಾಡಿ ಆ ಅನ್ನವನ್ನು ರಾಜಾಂಗಣದ ಹೊರಭಾಗದಲ್ಲಿ ಇಡಿ. ಯಾಕೆ? ಅದೇ ನಿಮ್ಮ ಮಗನಿಗೆ ಪಿಂಡ ತರ್ಪಣ, ಅದೇ ಮೋಕ್ಷ ತರ್ಪಣ. ಅಮ್ಮ, ಈ ಜನ್ಮದಲ್ಲಿ ತಾಯಿಯಾದ ನಿಮ್ಮ ಋಣವನ್ನು ತೀರಿಸೋಕ್ಕೆ ಸಾಧ್ಯ. ಯಾವ ಮಕ್ಕಳಿಂದ ತಾಯಿಯ ಋಣವನ್ನು ತೀರಿಸೋಕ್ಕೆ ಸಾಧ್ಯವಿಲ್ಲ. ನಾನು ಅಸಮರ್ಥನೆ. ಮುಂದೊಂದು ಜನ್ಮ ಅಂತ ನನಗಿದ್ರೆ ನಿಮ್ಮ ಗರ್ಭದಲ್ಲೇ ಸಂಜಣಿಸಿ ನಿಮ್ಮ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ಪ್ರಭು ಪರಶಿವ ಒದಗಿಸಿ ಕೊಡಲೆನ್ನುವಂತಹ ಹಾರೈಕೆಯನ್ನು ಮಾಡುತ್ತಾ ಈ ಊರಿಗೂ ನಿಮಗೂ ವಿದಾಯವನ್ನು ಹೇಳುತ್ತಾ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೇನಮ್ಮ. ಆಶೀರ್ವಚಿಸಿ ಹೋಗಿ ಬಾಕಂದ. ಕಾಯ್ತಾ ಇರ್ತೀನಿ. ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಗೌರವಿಸು, ಪೂಜಿಸು. ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ತ್ರೈಭುವನವು ತಾಯಿಯ ಕಾಲ್ಬುಡದಲ್ಲಿದೆ. ಪ್ರದಕ್ಷಿಣೆ ಬಂದು ಉದ್ದಣ್ಣ ನಮಸ್ಕಾರ ಮಾಡಿದರೆ ಮಗ ಯಶೋವಂತನಾಗ್ತಾನೆ ಎನ್ನುವಂತಹ ನಂಬಿಕೆಯಲ್ಲಿ ನಾನು ಬದುಕಿದವ. ತಾಯಿ ಆಶೀರ್ವಾದವನ್ನು ಪಡೆದಿದ್ದೇನೆ. ಅದೇ ನನಗೆ ಶ್ರೀರಕ್ಷೆಯಾಗಿ ಪರಿಣಾಮ ಕೊಡ್ತದೆ ಎನ್ನುವಂತಹ ಅತುಲವಾದ ವಿಶ್ವಾಸ ಇದೆ. ಯುದ್ಧ ಭೂಮಿ ಅಂತ ಹೋಗುವಾಗ ನಾನು ಒಬ್ಬನೇ ಹೋಗುವುದು ಸಮಂಜಸವಲ್ಲ. ನನ್ನನ್ನೇ ಆಶ್ರಯಿಸಿದ ಉಭಯ ವೀರರಿದ್ದಾರೆ. ನನ್ನ ಎಡಬಲ ಭುಜದಂತಿರುವವರು ಅವರೇ ಉದಾತ್ತ ಮತ್ತು ಉದ್ಘಾತ ಅಂತ ಅವರ ಹೆಸರು. ಅವರನ್ನೂ ಕೂಡಿಕೊಂಡು ಯುದ್ಧ ಭೂಮಿ ಅಂತ ಹೋಗ್ತೇನೆ. ಅಡಿಗನೇ ಮೊದಲು ನಡೆತಂದರ ಆ ದಿನದಿ
ವಿಧಿಯನ್ನು ದಪತಿನ ಮೂಲಕ ಮೆಚ್ಚಿಸಿ ಬೇಕಾದಂತ ವರವನ್ನು ಪಡೆದುಕೊಂಡೆವು. ಆಮೇಲೆ ನೇರವಾಗಿ ತೊಳೆದು ಅವರವನ್ನು ಸೇರಿಕೊಂಡೆವು. ಅಲ್ಲಿವರೆಗಾದರೂ ಅಳಿಕ ಮಾಡುತ್ತಾ ಇದ್ದ ಆತರ ಮಂತ್ರಿಗಳಾಗಿ ಬರಾಯ್ತಾ ಇದ್ದೇವೆ. ಕೊಟ್ಟಾಜ ಪಡೆಯವರೇ ಆಜ್ಞಾವರ್ತಿಗಳಾಗಿ ಹೊರಟು ಬಂದವರಿದ್ದೇವೆ. ಪ್ರಪಂಚವನ್ನೇ ತಿರುಗಾಡಿದೆವು. ಸಿಕ್ಕಿದಂತ ಬದುಕಿನ ತಲೆಗೆ ಮಾಡಿದೆವು. ಚಕ್ರ ಇಲ್ಲ ಹೇಳಿದೆಯೋ ಸಂಚಾರ ಮಾಡಿದವರು ನಾವು. ಇಷ್ಟರವರೆಗೆ ಚಕ್ರದ ಸುಳಿವೇ ಇಲ್ಲ. ಸುತ್ತಾಡುತ್ತಾ ಬಂದದಲ್ಲಿ ಅರ್ಥವಿಟ್ಟುಕೊಂಡೆ ಈ ಮಲ್ಲಿಕಾವನವನ್ನು ಸೇರುವಂತಹ ಸಂದರ್ಭದಲ್ಲಿ
ಕಥನವನು ಶ್ರೀದೇವಿ ಕಥನವನು ಎಂದು ಬಣ್ಣಿಪೆ ದೇವಿ ಕಥನವನು ಶ್ರೀ ಭಗವತಿ ಇಂದು ಮನದುಳು ಯೋಚಿಸುತ್ತ ತಾನು ಶ್ರೀ ಭಗವತಿ ಇಂದು ಮನದುಳು ಯೋಚಿಸುತ್ತ ತಾನು ಭಗವತಿ ಮತ್ತೆ ದುರುಳರ ಮೋಹಿಸುತ್ತ ಮತ್ತೆ ದುರುಳರ ಮೋಹಿಸುತ್ತ ಸುತ್ತಿ ಬರುತ್ತಾ ಸುತ್ತಿ ಬರುತ್ತಾ ಸುತ್ತಿ ಬರುತ್ತಾ ಮಲ್ಲಿಕವನದೆಡೆ ಉತ್ತಮ ಹುಯ್ಯಾಲಿಯ ತಾನೇರುತ್ತ ಸುತ್ತಿ ಬರುತ್ತ ಮಲ್ಲಿಕವನದೆಡೆ ಉತ್ತಮ ಹುಯ್ಯಾಲಿಯ ತಾನೇರುತ್ತ ಸುತ್ತಿ ಬರುತ್ತ ಮಲ್ಲಿಕವನದೆಡೆ ಉತ್ತಮ ಹುಯ್ಯಾಲಿಯ ತಾನೇರುತ್ತ ಎಂದು ಬಣ್ಣಿಪೆ ದೇವಿ ಕಥನವನು ಶ್ರೀ ಭಗವತಿ ಇಂದು ಮನದುಳು ಯೋಚಿಸುತ್ತ ತಾನು ಗುಳಿಗನನ್ನು ಜೊತೆಗೂಡಿಕೊಂಡು ಶೋಣಿತಾಪುರವನ್ನು ತೆರಳಿ ದಾರುಕನ ತಾಯಿ ದಾರುಮತಿಯನ್ನು ಮಾತಿನ ಮುಖೇನವಾಗಿ ವಂಚಿಸಿ ಇದೋ ಕೈಯಲ್ಲಿರುವಂತಹ ಚಕ್ರವನ್ನು ವಶಪಡಿಸಿಕೊಂಡಿದ್ದೇನೆ. ಇಲ್ಲಿಗೆ ಕತೆ ಪೂರ್ಣವಾಯಿತು. ಶೋಣಿತಾಪುರದಲ್ಲಿ ಅದೆಷ್ಟೋ ಮಂದಿ ದಾನವರಿದ್ದಾರೆ, ಅವರನ್ನೆಲ್ಲ ಕೊಲ್ಲಬೇಕೆನ್ನುವಂತಹ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ನಾನೇ ಹೋಗಿ ಕೊಲ್ಲುವುದೇ? ಇಲ್ಲವೇ ಇಲ್ಲ, ಅವರೇ ನನ್ನ ಬಳಿಗೆ ಬರಬೇಕು. ಬೆಂಕಿಗೆ ಆಕರ್ಷಿತವಾದ ಪತಂಗವೊಂದು ಬೆಂಕಿಗೆ ಬಿದ್ದು ಸಾಯುವ ಹಾಗೆ ಉಪಾಯವನ್ನೊಡ್ಡಿದ್ದೇನೆ. ಹೀಗೆ ಯೋಚಿಸುತ್ತಾ ಬಂದು ನಿಂತಹ ಸ್ಥಳ ಇದುವೇ ಮಲ್ಲಿಕಾವನ. ಇಲ್ಲಿದ್ದೇ ಕಳರವಧಿಯಾಗಬೇಕೆನ್ನುವ ಹಾಗೆ ನನ್ನ ಸಂಕಲ್ಪ. ನಮ್ಮ ತಾಯಿ ನಿಂತು ದಣಿಯ ಕೂಡದೆನ್ನುವ ಕಾರಣಕ್ಕಾಗಿ ದೇವಾನು ದೇವತೆಗಳು ಅಂಬರದಿಂದ ಕನಕದುಯ್ಯಾಲೆಯಲ್ಲಿ ಬಿಟ್ಟಿದ್ದಾರೆ. ಆದಿ ಮಧ್ಯಂತರಹಿತವಾದಂತಹ ಕನಕದುಯ್ಯಾಲೆಯಲ್ಲಿ ಆರೋಹಣ ಅವರೋಹಣಕ್ಕನುಸಾರವಾಗಿ 16,000 ರಾಗಗಳನ್ನು ಒಂದೆಡೆ ಸೇರಿಸಿ ಸುಶ್ರಾವ್ಯವಾಗಿ ನಾನು ಹಾಡಿದರೆ ಮೃಗಬೇಟೆಗೋ ವನವಿಹಾರಕ್ಕೋ ದಾನವರು ಇಲ್ಲಿ ಖಂಡಿತವಾಗಿಯೂ ಬರುತ್ತಾರೆ. ಮಧುರೆಯನ್ನು ಕುಡಿದಂತಹ ದಾನವರು ಮದಿರಾಕ್ಷಿಯನ್ನು ಬಯಸುವುದು ಸಹಜ ತಾನೇ. ಬರಲಿ, ಬೇಟೆಗಾರನು ಬಲೆಯನ್ನು ಬೀಸಿ ಕ್ರೂರ ಮೃಗಗಳನ್ನು ಹಿಡಿದು ಹೇಗೆ ಕೊಲ್ಲುವನು ಅದೇ ರೀತಿಯಂತಹ ದಾನವರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಧರ್ಮವನ್ನು ಉಳಿಸುತ್ತೇನೆ ಎನ್ನುವ ಹಾಗೆ ನನ್ನ ಸಂಕಲ್ಪ. ಇನ್ಯಾಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಸ್ವರ್ಗದಯ್ಯ. ತೂಗಿದಳು ಭಗವತಿ ದೇವಿ ತೂಗಿದಳು ಭಗವತಿ ದೇವಿ ತೂಗಿದಳು ನಾಗಮತ್ಯ ಮರಯೋಗಿ ವರಿಯರು ಇಲ್ಲ, ನಾಗಮತ್ಯ ಮರಯೋಗಿ ವರಿಯರು ಇಲ್ಲ. ಆನಂದದಿಯು ತಾವು ಪಾಡುವ ರಾಗಕ್ಕೆ
ತೂಗಿದೆಳುಯ್ಯಾಲೆ ಭಗವತಿ ದೇವಿ ತೂಗಿದೆಳುಯ್ಯಾಲೆಯೋ ಕಳ್ಳರು ಬೇಟೆಯ ನೋಡಿ ಮೃಗಗಳ ತರಿದು ಬೇಟೆಯ ನಾಡಿ ಮೃಗಗಳ ತರಿದು ಮೃಗಗಳ ತರಿದು ಹರಿದು ಮೃಗಗಳ ತರಿದು ಮಾಂಸವ ಮೇಲುತ್ತಾ ಒಡೆಯ ದಾರಿಗೆ ನಿಂಗೆ ಚೆಲುವ ಮಾಂಸವ ತೆಗೆದು ಒಡೆಯ ದಾರಿಗೆ ನಿಂಗೆ ಚೆಲುವ ಮಾಂಸವ ತೆಗೆದು ಇರಿಸಿ ತೆಗೆದಿರಿಸಿ ವಹಿಲದಿ ಶ್ರಮ ಮಕ್ಕಳಿವೆಂದೆನು ತಾಗ ಉದಯಗಿರಿಯನು ಕಳರಾಗ ಹೋಗುತ್ತಿರುವ ಸಂದರ್ಭ ಕೇಸರಿ ಗಜ ಕೇಸರಿ ಕಾಡಿನ ರಾಜಸಿಂಹ ಕೇಸರದಲ್ಲಿ ಹಿಡಿದೆ ನೆಲಕ್ಕೆ ಹೊಡೆಯುವ ರಭಸಕ್ಕೆ ಮಾಂಸ ಬೇರೆ ಎಲುಬು ಬೇರೆ ರಕ್ತ ಬೇರೆ ಬೇರೆ ಆಯ್ತು. ಮಾಂಸವನ್ನು ಮೆದ್ದೆ ಎಲುಬನ್ನು ಜಗಿದೆ ರಕ್ತವನ್ನು ಕುಡಿದೆ ಹೊಟ್ಟೆ ತುಂಬ ತಿಂದುಕೊಂಡು ಬಂದವ ನಾನು. ಆ ಕಡೆ ಹೋದವ ನೀನು ಏನು ಬಂದೆ? ಇದೇ ದಾರಿಯಲ್ಲಿ ಹೋಗ್ತಿರುವ ಸಂದರ್ಭದಲ್ಲಿ ಸಿಕ್ಕಿತ್ತು ಕಾಡು ಕೋಳ. ಎರಡು ಕೋಳುಗಳನ್ನ ಹಿಡಿದು ಅಲ್ಲಿಗೆ ಬಾಯಿ ಕಟ್ಟೆ 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 ಗೊತ್ತಾಯ್ತು. ರಕ್ತವನ್ನು ಕುಡಿದದ್ದು ಮಾಂಸವನ್ನು ಬೇಕಾದಷ್ಟು ತಿಂದೆ. ಹೊಟ್ಟೆ ತುಂಬ ಹೋಯ್ತು ತಮ್ಮ. ಒಂದು ಸಲ ಸರಿಯಾಗಿ ನೋಡು. ಗಾಳಿ ಬೇಕು ಇಲ್ಲಿ ಇದ್ರೆ ಸರಿಯಾಗಿ ಗಾಳಿ ಬೀಸಕ್ಕೆ ಸಾಧ್ಯವಿಲ್ಲ. ಎತ್ತರವಾದ ಉದಯಗಿರಿಯನ್ನು ಏನಿದಚ್ಚರಿ ಏನಿದಚ್ಚರಿ ವನದ ಮಧ್ಯದಿ ವನದ ಮಧ್ಯದಿ ಮನವ ತಿಳಿಯುವ ಗಾನಲಗರಿಯ ಮನವ ಸೆಳೆಯುವ ಗಾನಲಗರಿಯ ದನಿಯದಾವುದು ಗಾನಲಗರಿಯ ದನಿಯದಾವುದು ದನಿಯದಾವುದು ಎನ್ನುತ್ತ ಕಳರೈ ತಂದರ ಗಾದದ ಎನ್ನುತ್ತ ಕಳರೈ ತಂದರ ದನಿಯದಾವುದು ಆ ಆ ಆ ಆ ಆ ಬೇಟೆಯಾಡಿ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಅದೆಷ್ಟ ಬಾರಿ ಅರಣ್ಯವನ್ನು ಪ್ರವೇಶ ಮಾಡಿದವರಿದ್ದೇವೆ. ಇಷ್ಟರವರೆಗೆ ಇಂತಹ ಗಾಯನವನ್ನು ಕೇಳಿದವರಲ್ಲ.
ಅದ್ಭುತ, ಪರಮದ್ಭುತ, ಅತ್ಯದ್ಭುತ. ಏನ? ಮೇಲ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನ ವಾತಾವರಣ, ಪ್ರಕೃತಿ ದೇವಿಯ ಸೌಂದರ್ಯವನ್ನು ನೋಡಿದೆ. ಹಸಿರು ಸೀರೆಯನ್ನುಟ್ಟು ಒಳಗೆ ತಿಲಕವನ್ನಿಟ್ಟು ತನ್ನಿನಿಯನ ಆಗಮನವನ್ನು ಕರೆಯುವಂತಿತ್ತು. ಈ ಪ್ರಕೃತಿ ಸೌಂದರ್ಯವನ್ನು ನೋಡು. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನೆಟ್ಟಿವೆ ಮರಗಳು. ಚೈತ್ರಯಾತ್ರೆಗೆ ಬಂದು ನಿಂತಿವೆ 100 ಚೆಲುವಿನ ರಥಗಳು. ಕಾಮರತಿಯರು ಒಂದು ಜಲದಲ್ಲಿ ಆಡುವಂತ ಜಲಕ್ರೀಡೆಯ ಒಂದು ಅರ್ಥವಾಗುವುದಿಲ್ಲ. ತರಕವ ಧರಿಸಿದ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯ್ನೆಲು. ಇದು ಮಲ್ಲಿಕವನ. ಹೌದು. ಏಣ್ಣ ಎರಡು ಬೇಕೇ ಬೇಕು. ಹೌದು. ವ್ಯಕ್ತಿ, ಗಾಯನ. ನಾವೇನ್ ಮಾಡ್ಬೇಕು? ಇಲ್ಲೇ ಇರುವುದಲ್ಲ, ಸಂಗೀತದ ಜಾಡನೆ ಹಿಡಿದು ಮುಂದುವರಿಯುವ. ಹೊರರೆ ಯಾರಿಗೆ, ಹೊರರೆ ಯಾರಿಗೆ ಚಿನ್ನದ ಬೊಂಬೆ, ಚಿನ್ನದ ಬೊಂಬೆ. ಅರರೆ ಹೋಮ ಅರರೆ ಹೊರರೆ ಯಾರಿಗೆ ಚಿನ್ನದ ಬೊಂಬೆ, ಚಿನ್ನದ ಬೊಂಬೆ. ಮನವ ಸೂರ್ಯಗುಂಡಿಗಳು ಈ ರಂಬೆ, ಮನವ ಸೂರ್ಯಗುಂಡಿಗಳು, 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 ಸೂರ್ಯಗುಂಡಿಗಳೀ ರಂಬೆ, ಚಿನ್ನದ ಬೊಂಬೆ. ಶರದೀಂದು ವದನೆ, ಶರದೀಂದು ವದನೆ, ಹರಿಣ ನೇತ್ರೆ, ಹರಿಣ ನೇತ್ರೆ, ಹರಿಣ ನೇತ್ರೆ, ಹರಿಣ ನೇತ್ರೆ, ಹರಿಣ ನೇತ್ರೆ, ಹರಿಣ ನೇತ್ರೆ, ಹರಿಣ ನೇತ್ರೆ. ನೋಡೆ ಮರಣದ ಗಿಣಿಯೋ ಕೋಮಲ ಗಾತ್ರೆ, ನೋಡಿ ಮರಣದ ಗಿಣಿಯೋ ಕೋಮಲ ಗಾತ್ರೆ ನೀರೇ. ಶರದೇಂದು ವದನೆ ಹರಿಣ ನೇತ್ರೆ, ನೋಡೆ ಮರಣದ ಗಿಣಿಯೋ ಕೋಮಲ ಗಾತ್ರೆ. ಹೊರರೆ ಯಾರಿಗೆ ಚಿನ್ನದ ಬೊಂಬೆ, ಹೊರರೆ ಯಾರಿಗೆ ಚಿನ್ನದ ಬೊಂಬೆ. ನೋಡೆ ಮನವ ಸೂರ್ಯ ಗುಂಡಿಗಳೀ ರಂಬೆ. ಅರೆ
ಈ ಮಲ್ಲಿಕಾವನಕ್ಕೆ ನಾವು ಬರುವುದು ಇಷ್ಟರವರೆಗೆ ಇಂಥವರನ್ನು ಕಂಡವರಲ್ಲ ಹೊಸತಾಗಿ ನೋಡುತ್ತಾ ಇದ್ದೇವೆ. ಏ ತಮ್ಮ, ಆಕೆಯನ್ನು ಅಡಿಯಿಂದ ಉಳಿಯವರಿಗೆ ಸರಿಯಾಗಿ ನೋಡಿದೆ. ಅಲ್ಲಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಸವಿದು, ಸೌಂದರ್ಯ ವಸನದ ವಿಲಾಸವಿದು, ರತ್ತಿನವರಣ ವೈಭವದ ರತ್ನಕೋಶವಿದು, ಕರಳಿಯರ ಶ್ರೀಮಂತ ಮಣಿ, ಜಗದಲ್ಲಿಗೆ ಚೆಲುವಿನ ಗಣಿ, ಅಪೋದನ ಕಲವರೆಗೆ ಜಣಿ, ಇವಳೊಂದು ರೂಪದ ಗಣಿ. ಆಕೆಯನ್ನು ನಾನು ನೋಡಿದೆ, ನೀನು ನೋಡಿದೆ ತಮ್ಮ? ನೋಡ್ಬೇಕು ಬಾ. ಇವಳಲ್ವಾ ನೋಡು. ಕಂಡರೆ ಮನವ ಮೋಹಿಪಳು ಮನವಾದ ಮೋಹಿಪಳು ಒಡೆಯ ಕಂಡರೆ ಬಿಡುವನೆ ಸತಿಪತಿಯದರು ಪುಂಡರಿಕಾಂಬಗೆ ಇವಳು ಏತಕಿಗಳು ಮನವ ಮೋಗಿಗಳು ಏತಕಿಗಳು
ಕಾಮಕ್ಕೆ ಇವಳು ಹೊಟ್ಟೆಯ ಕುಂದರೆ ಬಿಡುವನೆ ಸತಿಪತಿಯೊಬ್ಬರು ಚೆಲುವಿನ ಕರುವಿನೇರಕವು ವಿಠಲ ಪುಣ್ಯದ ಭಾಗ್ಯ ತರ್ಫಲು ಸ್ಮರಣ ವಿದ್ಯಾತ್ವಜವು ನಾಕ ಸೌಂದರ್ಯಕ ಸರ್ಗವ ಎಂಬಂತೆ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಸುಂದರವಾದ ಕಲಾಕೃತಿಯನ್ನು ವಿಧಾತ ಕಲಿಸಿಕೊಟ್ಟಿದ್ದಾನೆ. ನಾಕ ದಸತಿಯ ರನು ಕಲಿ ಮಡುವಿಗೆ ಈಕೆಯ ನೋಡದ ನೇತ್ರಗಳೇಕೆ ಹಾಕು. ನಾನು ಮಾತಾಡಿರ್ತೇನೆ ಆಯ್ತಾ? ಮಾತಾಡುವುದಕ್ಕೆ ನೀನು ಜನವೇ ಅಲ್ಲ, ಸುಮ್ಮನಿರ್ಬೇಕು. ಇಲ್ಲೆಲ್ಲ ಮಾತಾಡ್ತಾ ಇದ್ದಾವೆ. ಏನು ಈ ಮಲ್ಲಿಕಾವಣಕ್ಕೆ ಯಾವತ್ತೂ ಬರುವವರು ಇಷ್ಟರವರೆಗೆ ನಿನ್ನನ್ನು ಕಂಡವರಲ್ಲ. ಹೊಸತಾಗಿ ನೋಡ್ತಾ ಇದ್ದಾವೆ. ಉಯ್ಯಾಲೆಯನ್ನು ಕುಳಿತು ಸಂಗೀತವನ್ನೇ ಹಾಡ್ತಾ ಇದ್ದಿ. ನಿನ್ನ ಊರು ಯಾವುದು? ನಿನ್ನ ತಂದೆ ತಾಯಿಗಳು ಯಾರು? ನಿನಗೆ ಮದುವೆ ಆಗಿದ? ಇಲ್ಲದಿದ್ದರೆ ನಮ್ಮನ್ನು ಮದುವೆ ಆಗ್ತೀಯಾ? ಚಕ್ರ
ನಾನು ಕೇಳಿದಂತಹ ವರ್ತಮಾನ ನನ್ನಿಂದ ಅಜ್ಞಾಪ್ತರಾದಂತಹ ಉದಾತ್ತ ಉದ್ಘಾತರ ಭೀಕರ ಹತ್ಯೆ ಆಯ್ತಂತೆ. ಕೊಂದವಳು ಯಾರೋ ಒಬ್ಬಳು ನಾರಿಯಂತೆ. ಯಾರಿರಬಹುದು ಯಾರಿರಬಹುದು ಯಾರೇ ಇರಲಿ ಆಕೆಯನ್ನು ದಂಡಿಸಕ್ಕಾಗಿ ನಾನೇ ಮುಂದುವರಿತೇನೆ. ಗೌರವಾನ್ವಿತ ವ್ಯಕ್ತಿಗಳು ಸಂಚಾರ ಮಾಡುವಂತಹ ರಾಜಬೀದಿ ಅದೇನೋ ಕಟ್ಟಿಗೆ ಇಟ್ಟಿಗೆತ್ತು ಕಣಕ ಸ್ವಾಮಿ ಕಣಕ ಕನಕ ಅಂದ್ರೆ ಚಿನ್ನ. ಅದು ಚಿನ್ನವ ಸೌದೆ ಸೌತೆ ತುಂಡು ಕರ್ಕೊಂಬಿಡ ಕಣಕ್ಕಿ ಕಣಕವು ಏನೇ ಆಗಲಿ ಅದು ಎಲ್ಲಿಂದ ಎಲ್ಲಿಗೆ ಯಾಕೆ ಎಲ್ಲ ಕತ್ತೇನೆ ಕಣಕ್ಕೊಂಜಿ ದಾಯಗಾಪುಣದಕ್ಕೆ ನರಮಣಿಂದ ಲೋಕೋಡು ಅಂದ್ರೆ ಕಣಕೀರ್ನ ಒಯ್ಕಾಪುಜಿ ಇಲ್ಲಲ್ಲ ಅಡಿಗೆ ಮಲ್ಬೋಡ ಕಣಕ್ ಬೋಡು ಬೆಂದ್ರ ಬೆಚ್ಚ ಮಲ್ಬೋಡ ಕಣಕ್ ಬೋಡು ಒಂಜಿ ಬೇರೆ ಬೆಚ್ಚ ಮಲ್ಬೋಡ ಕಣಕ್ ಬೋಡು ಮಾತ ಬಿಟ್ರೆ ಇಲ್ಲ ಪುನಃ ಬೊತ್ತ ಉಂಡಲ್ಲ ಹಣೆ ಬರೆಯಲು ನೀನೇನೆಂದೆ ನನ್ನನ್ನು? ನೀನು ನಾನು ನಾನು ನೀನು ನಾನು ನೋನು 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 ನನ್ನ ಹಾಗೆ ನೀನು ಅಂಚನ ನಿನ್ನ ಹಾಗೆ ನಾನು ಅಂಚ ನನ್ನ ಮಟ್ಟ ಏನು ನೀನು ಇರಬೇಕಾದಂತ ಪ್ರಪಾತ ಯಾವುದು? ನಾವೆಲ್ಲ ನಿಮ್ಮ ಹಾಗೆ ಸಾಯುವುದಲ್ಲ, ನಾವೆಲ್ಲ ಪ್ರಾಣ ಬಿಡುವುದು ಅಂತ ಹೇಳುವುದಿಲ್ಲ. ನಮ್ಮನ್ನು ಉಸಿರು ಚೆಲ್ಲುವುದು, ಗಾಳಿಯಲ್ಲಿ ಲೀನರಾಗಿ ಹೋಗುವುದು, ಪಂಚಭೂತಗಳಲ್ಲಿ ಐಕ್ಯರಾಗುವುದು, ಇದನ್ನು ನಾವೆಲ್ಲ. ನಿಮ್ಮಂತವರು ಸತ್ತು ಮಣ್ಣುದಿಂದ ಹೋದ ಅಷ್ಟು ಮಾತ್ರ ಅಲ್ಲ, ನಮಗೆಲ್ಲ ಅಂತದ್ದಲ್ವ. ನಮ್ಮನ್ನು ಹಾಗೆಲ್ಲ ಸುಡುವುದಲ್ಲ, ಅಗ್ನಿ ದೇವನಿಗೆ ಅರ್ಪಣೆ ಮಾಡುವುದು, ಅಗ್ನಿ ಹಸಿವನ್ನು ದೂರ ಮಾಡುವುದು. ಯಾವ ಅಗ್ನಿ ಆಗಬೇಕು? ನಮ್ಗೆ ಎಲ್ಲ ಮರ ಆಗುವುದಿಲ್ಲ, ಎಲ್ಲ ಕಟ್ಟಿಗೆ ಆಗುವುದಿಲ್ಲ. ಗಂಧ, ಶ್ರೀಗಂಧ, ಚಂದನ, ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ನಿಮ್ಮಂಥವರೆಲ್ಲ ಸತ್ತ ಮರದ ಕೊಂಬೆ ರೆಂಬೆಗಳನ್ನೆಲ್ಲ ಒಟ್ಟು ಮಾಡಿ ಅದಕ್ಕೆ ಹಾಕುದು, ಅರೆ ಬರೆ ಸುಡುವುದು, ಉಳಿದ ಭಾಗ ತೆಗೆದು ಚರಂಡಿಗೆ ಹಾಕುವುದು. ಇಲ್ಲ ಬೇಡ, ಅದು ಎಲ್ಲಿಂದ ಎಲ್ಲಿಗೆ ಅವು ಮುಳ್ಬಾರ್ದು ಕಾಡು ಹಿಡಿದು ಕರ್ತ್ಕಂತೀನಣ್ಣ. ಇತ ಮಾತ ಕಾಡಕ್ಕೆ ಬೊಗ್ಗೆರು ಬುಡ್ಬುಜೇರು ಎಂಕ ಪೋಯ್ ತಿಂಗಳು ಎಡೇನ ಕಣಕ್ಕೆ ಬೋಡ್ತುಡು ಓಲೆ ಅವಳು ತೋಜಿನ ನೇಲೆ ಕಾಡಕ್ಕೆ ಬೊಗ್ಗೆ ನಾನು ಬೊಗ್ಗುವೇನೆ ಅವಳು ಎದುರುಡೆ ಬರೆದು ಬರ್ತೀನಿ. ಇದು ಅಭಯರ ಅರಣ್ಯ. ಅವು ಅಭಯರ್ನಾಗೆ ಯಾವ ಅಭಯರು? ಬೆದ್ರದ ಇಲ್ಲಿ ಹುಚ್ಚಪ್ಪ ಅವರು ಅದರ ವಿಷಯದಲ್ಲೆಲ್ಲ ಅವರ ಊರಿನಲ್ಲಿ ಬೇಕಾದಷ್ಟು ಮಾಡಿ ಇಟ್ಟಿರಬಹುದು. ಇಲ್ಲಿ ಬಂದು ಕಾಡು ಮಾಡಿದ್ದ ಅದು ಅಭಯಾರಣ್ಯ ಅಲ್ವೋ? ಕಣ್ಣು ಹುರಿದೋಗ್ಲಿಕ್ಕೆ ಅಭಯಾರಣ್ಯ ಸ್ವಲ್ಪ ಎಳಿಬೇಕು. ಅಭಯಾರಣ್ಯ ಅಲ್ಲಿ ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸಂಚಾರ ಮಾಡಬೇಕು. ಹಾಗೆ
ನನ್ನ ಆರ್ನ ವಿಷಯ ಬರ್ಚಿ ಬಂದೆ ಬರಿತ ಕಾಡು ಬೊಗ್ಗೆ ಬರಿತ ಕಾಡು ಬೊಗ್ಗುವೆ ಅವಳ ಬರಿದಬಾರ್ದು ಇದು ರಕ್ಷಿತನ ಅರಣ್ಯ ನನೈತೆ ರಮ್ಯನ ಅರಣ್ಯ ಒಳನಾಡು ಯಾವ ರಕ್ಷಿತ ಬರೀತೀನಿ ಅವಳು ಯಾವ ರಮ್ಯ ಬರೀತೀನಿ ಓ ಈ ಭಾಗದಲ್ಲಿ ತುಂಬಾ ದೂರ ಹೋಗಿ ಹುಡುಕಿದರೆ ಅಲ್ಲಿ ರಾಧಿಕನ ಅರಣ್ಯ ಸಿಗಬಹುದು ಅಲ್ಲಲ್ಲ ಉಂಡ ಅವಳು ಬರೀತೀನಿ ಅದು ರಕ್ಷಿತನ ಅರಣ್ಯ ಅಲ್ಲ ಎಳಿಬೇಕು ಸ್ವಲ್ಪ ರಕ್ಷಿತಾರಣ್ಯ ಅಂದ್ರೆ ರಕ್ಷಣೆಗೆ ಒಳಪಟ್ಟಂತ ಪ್ರದೇಶ ಅಂತ ಅದು ನಾನೇ ಬರೆಸಿ ಹಾಕಿದ್ದು ಎಂಕ ಬರೋ ವಿದ್ಯಾರ್ಥಿ ಸ್ವಾಮಿ ನಿನ್ಗೆ ಬರಹ ಮಾತ್ರ ಅಲ್ಲ ಸಂಸ್ಕಾರವೂ ಇಲ್ಲ ಅವನಿಗೆ ಯಾವುದು ಅವನು ಸಂಸಾರ ಸಂಸಾರ ಅಲ್ಲೂ ಮಾರಿ ಹಿಡಿದವನೇ ಸಂಸ್ಕಾರ ಅವೈತಂಡ ಸಂಸ್ಕಾರ ಅಂದ್ರೆ ಅದು ಅದರ ಬಾಲಪಾಠವೂ ನಿನಗೆ ಆಗಲಿಲ್ಲ ಸಂಸ್ಕಾರ ಅಂದ್ರೆ ಏನು ಆಚಾರ ವಿಚಾರ ನಡೆ ನುಡಿ ವ್ಯವಹಾರಗಳು ಹೇಗಂದ್ರೆ ಗೌರವಾನ್ವಿತ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ವ್ಯಕ್ತಪಡಿಸುವುದು ಅದು ಸಂಸ್ಕಾರವಂತರ ಲಕ್ಷಣ ಸಭಾ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗುತ್ತಿರುವಾಗ ನಮ್ಮಷ್ಟಕ್ಕೆ ನಾವು ಮಾತಾಡಿಕೊಂಡು ಏನಾದ್ರೂ ಚೇಷ್ಟೆ ಮಾಡಿಕೊಂಡಿದ್ರೆ ಅದು ಸಂಸ್ಕಾರವಂತರ ಲಕ್ಷಣ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಅವಲೋಕನ ಮಾಡಬೇಕು ಇದೆಲ್ಲ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಅದು ನಿನಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಬಿಡು ಸಂಸಾರ ಉಂಟು ಅಂತ ಹೇಳಿದೆ ಸಂಸಾರ ಉಂಟು ಅಂದ್ರೆ ನಿನಗೆ ಮದುವೆ ಆಗಿದೆ ಮದುವೆ ಆಗ್ತೇನೆ ಹೆಂಗ್ ಕೊಂಜಿ ತುಂಡು ಬಡಿದಿಲ್ಲ ಅಲ್ಲಿ ಹೌದಾ ಬೇಸರ ಪಟ್ಟುಕೊಳ್ಬೇಡ ಒಯ್ಕೊಂಡಾರೆ ಸ್ವಲ್ಪ ಉದ್ವೇಗದಲ್ಲಿ ನಿನ್ನನ್ನು ಸ್ವಲ್ಪ ಹಗುರವಾಗಿ ಮಾತಾಡಿದೆ ನಿನ್ನ ಯೋಗ್ಯತೆ ಈಗ ನನಗೆ ಗೊತ್ತಾಗ್ತಾ ಇದೆ ನಿನ್ನಂತಹ ವ್ಯಕ್ತಿಗಳು ಈ ಸಮಾಜದಲ್ಲಿ ಸಿಗುವುದು ವಿರಳರಲ್ಲಿ ವಿರಳ ಎಂತಹ ತ್ಯಾಗ ನಿನ್ನದು ಎಂತಹ ಕೊಡುಗೆ ಅದ್ಭುತ ಆಶ್ಚರ್ಯ ಓರ್ವಕ್ಕೆ ಅಂಗವಿಕಲೆಗೆ ನೀನು ಬದುಕು ಕೊಟ್ಟೆ ಅಲ್ಲ ಎಂತ ತ್ಯಾಗವು ಅಂದ ಹಾಗೆ ನಿನ್ನ ಹೆಂಡತಿಯ ಯಾವ ಅಂಗ ಇಲ್ಲ ಯಾರು ಬನ್ನಿ ಎಲ್ಲ ಬಡಿದಿಲ್ಲ ಅಂಗವಿಕಲ ಯಾರು ಬನ್ನಿ ಕರ್ತೃದು ಹೋಗುತ್ತೆ ಗೊತ್ತಾಡುತ್ತಾ ಯಾರು ಬನ್ನಿ ಅಂಗವಿಕಲ ಎಂದು ನೀನೆಲ್ಲೂ ಹೇಳಿದ್ದು ತುಂಡು ಬಡದಿ ಚಿಕ್ಕ ಬುಡದಿ ತುಂಡು ತುಂಡು ಬಂಡ ಆಡು ಸಮ ಉಳ್ಳಲ್ಲ ತೆಡ್ಲು ತುಂಡಾದ ಯಾವುದು ತುಂಡು ಬಂಡ ತುಲೆ ಎಂಗಳು ಪಾಪದಾಕಲು ಸ್ವಾಮಿ ಎಲ್ಲ ಬಡಿತೀನಿ ಚೂರು ಸಪುರ ಐಕೆ ತುಂಡು ಬಡಿತಿ ಬನ್ನಿ ನಿಗಳು ಮತ್ತೆ ಮಲ್ಲಾಕುಲು ನೀಗೆಲ್ಲ ಬಡಿತಿಯಲ್ಲ ಮತ ತೋರ ತಪ್ಪ ಏರ್ಮೇದಲ್ಲ ತಪ್ಪ ಅಂತ ಹೇಳು ಕೊನೆಗೊಂದು ಶಬ್ದ ಪ್ರಯೋಗ ಮಾಡಿದೆ ಏರ್ಮೇದಲೆಕ್ಕ ಇದು ನಿಮಗೆ ಅನಿಷ್ಟ ಇದೇ ಹಿಡಿದದ್ದು ಏನೇನು ಈ ದಪ್ಪಗಿದ್ದವರೆಲ್ಲ ಕ್ಷೇಮದಲ್ಲಿ ಇದ್ದಾರೆ ಎಂದು ಭಾವಿಸ್ತೀಯಾ ಅವರ ಅವಸ್ಥೆ ಮನುಷ್ಯ ಜನ್ಮದವರಿಗೆ ಬೇಡ ಈ ದಪ್ಪಗಿದ್ದಾರಲ್ಲ ಅವ್ರನ್ನ ಒಂದು ಬಾರಿ ಅವರ ಮನೆಗೆ ಹೋಗಿ ನೋಡು ಅವರ ಅವಸ್ಥೆ ಭಗವಂತನೇ ಬರಲ್ಲ ಪಾಪ ಕೂತವರಿಗೆ ಎದ್ದು ನಿಲ್ಲುವುದಕ್ಕಾಗುದಿಲ್ಲ ಎದ್ದು ನಿಂತವರಿಗೆ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ರಾತ್ರಿ ಅವರು ಮಲಗುವುದಲ್ಲ ಆಯ್ತಾ ದೋಪ್ಪನೆ ಬೀಳುವುದು ಮರುದಿವಸ ಬೆಳಿಗ್ಗೆ ಏಳ್ಲಿಕ್ಕೂ ಆಗುದಿಲ್ಲ ಅವರಿಗೆ ಸೂರ್ಯೋದಯ ಆಗಿ ಒಂದು ಅಷ್ಟೆತ್ತರಕ್ಕೆ ಬಂದ ಬಳಿಕ ಒಂದು ಕೈಯಲ್ಲಿ ಗಂಡ ಇನ್ನೊಂದು ಕೈಯಲ್ಲಿ ಮಗ ಇಬ್ಬರು ಹಿಡಿದು ಎಬ್ಬಿಸಬೇಕು ಒಂದು ಸುತ್ತು ಬರುವಾಗ 4 ಗಳಿಗೆ ಆಗ್ತದೆ ಜಾತ್ರೆ ಸಂದರ್ಭದಲ್ಲಿ ದೇವರ ಮುಂದೆ ಬೇತಾಳ ಹೋಗ್ತದಲ್ಲ ಅದರ ಹಾಗೆ ನಡುವೆ ಯಾರಿಗೂ ಬೇಡ ತಪ್ಪಗಾಗುವಂತ ವಿಷಯ ಯಾರಿಗೂ ಬೇಡ ನೀನು ಪುಣ್ಯಾತ್ಮ ನೋಡು ಅದೃಷ್ಟವಂತ ನೀನು ತೆಳ್ಳಗಿದ್ದೀಯ ನಿನ್ನ ಹೆಂಡತಿಯೂ ತೆಳ್ಳಗಿದ್ದಾಳೆ ತೆಳ್ಳಗಿದ್ರೆ ಏನು ಗುಣಲಕ್ಷಣ ಗೊತ್ತಾ ಬಿಸಿಲಿಗೆ ಒಣಗುವುದಿಲ್ಲ ಗಾಳಿಗೆ ಹಾರಿ ಹೋಗುವುದಿಲ್ಲ ನೀರಿಗೆ ಹಾಕಿ ಇಟ್ಟರೆ ನೆನೆಯುವುದಿಲ್ಲ ಅಪ್ಪಲ ನಾವು ಹಾರುವುದಿಲ್ಲ ಒಣಗುವುದಿಲ್ಲ ಅಪ್ಪಲನೆ ತೆಳ್ಳಗೆ ನಿಕಲ ಮತ ಪೊಂಜೋಳು ಆತು ತೋರದ ಅಪ್ಪಾರೆ ನಿಕುಲೆ ಕಾರಣ ಅದೇಗೆ ನಿಕುಲು ಮಾತ ನುಪ್ಪುಗೂ ನೆಯ್ಬಾರ್ದು ಪರ ಅಂಚದಂಚಾಪಿ ಅದೌದು ನೀವು ಎಂಗುಲು ಮಾತ ಕೈಬಾರ್ದು ನಾವು ನೆಯ್ಯಿ ಹಾಕಿ ಕಾಲು ಹಾಕುದಾ ನಾವು ಕೈ ಹಾಕುದು ಅದಿರ್ಲಿ ಮದುವೆ ಆಗಿದೆ ಅಂತ ಆಯ್ತು ಮದುವೆ ಆತೀನಿ ನಾನು ಕೇಳಬಾರ್ದು ಏನ್ಲೆಪ್ಪ ತೊಂದರೆ ಬೇಸರ ಪಟ್ಕೊಳ್ಬೇಡ ಹೆಜ್ಜಪ್ಪ ಮಗು ಓ ಹೌದಾನೆ ವೈಫುನು ಆತು ತಾನೆ ಸಪುರ ಸಪ್ರ ತಾನೆ ಸಪ್ರದಾಗಲೇ ಜೋಕ್ಲಾರ ಬಲ್ಲಿಂದ ಎಲ್ಲ ಬರೆದಿತ್ತಿನ ಅಂದೆ ಎಂಕಲವರಿ ಮಗೆ ಉಲ್ಲಿ ಪ್ರಪಂಚದ ಅದ್ಭುತಗಳಲ್ಲಿ ಇದು ಒಂದು ಸ್ವಾಮಿ ಎಂಕ ಮಗೇನೆ ಎಪ್ಪುಡು ಮೈಸೂರು ಎಪ್ಪುನತ್ತು ಕೊಂಬುದ ಅದ್ಭುತ ಇಂಜಿನಾಯ್ತು ಅಷ್ಟು ತೆಳ್ಳಗಿದ್ದ ಹೆಂಗ್ ಮಗ ಉಲ್ಲಿ ಹೌದಾ ಮಗ ಏನ್ ಮಾಡ್ತಿದ್ದಾನೆ ಆಯೇ ಕಾಲ್ ತುಂದುಲ್ಲಿ ಸ್ವಾಮಿ ಇಷ್ಟು ಹೊತ್ತು ನಿನ್ನನ್ನು ಮಾತಾಡಿಸಿದಲ್ಲ ನನಗೆ ಸಮಾಧಾನಕರವಾದ ಉತ್ತರ ಸಿಕ್ಕಿದ್ದು ಈಗ ವಿದ್ಯೆ ಬೇಕು ದಾರ್ಶನಿಕರು ಹೇಳಿದ ಮಾತು ಅದೇ ವಿದ್ಯೆಯಿಂದ ಸ್ವತಂತ್ರರಾಗಿರಿ
ಸಂಘಟನೆಯಿಂದ ಬಲಿಷ್ಠರಾಗಿರಿ. ಈ ಮಾತು ಬಡವರಾದ ನಿಮ್ಮಂತವರ ಮನೆಯಲ್ಲಿ ಆವಿರ್ಭಾವ ಆದ್ರೆ ಈ ಸಮಾಜ ಪರಿವರ್ತನೆ ಆಯ್ತು ಅಂತ ಲೆಕ್ಕಾಚಾರ. ಸಂತೋಷ ಆಯ್ತು. ನಿನ್ನ ಮಗ ಕಲಿತಿದ್ದಾರಲ್ಲ, ಏನನ್ನು ಕಲಿತಿದ್ದಾರಪ್ಪ? ಅವ ಸಂಗೀತ ಕಲಾ ಕೋವಿದನು, ಭೂಗರ್ಭ ಶಾಸ್ತ್ರಜ್ಞನು, ಕೃಷಿ ಪಂಡಿತನು, ಬಾಹ್ಯಾಕಾಶ ಸಂಶೋಧಕನು, ಏನನ್ನು ಕಲಿತಿದ್ದಾರಪ್ಪ? ಎನ್ನ ಮಗೆ ನಡಪರ್ರೆ ಕಲ್ತೊಂದುಲ್ಲೆ ಅಮ್ಮೆ ಅದು ಯಾನೆ ಕೈಟ್ ಮತ್ತೆ ನಡಪರ್ರೆ ಕಲ್ಪ ಒಂದುಲ್ಲೆ ಮುಳ್ಳು ಬಂಜಿಗೆ ತಿನ್ನಿಯರ ಗತಿಚಿಂದ ಯಾನುಳ್ಳೆ ಅವ ಕಲಾ ಕೋವಿದನು, ಅವ ಆಕಾಶ ಬಣ್ಣವನು, ಅವ ಬ್ಯಾಂಡಿನವನು, ಅವ ಗರ್ನಲ್ ಬಿಡುವವನು, ಅವ ಭಾಗವತನು, ಮುಳ್ಳು ಎಣ್ಣನೆ ಮಂಡಿ ಚಿನ್ನುವುದುಂಡು. ಎಷ್ಟಾದ್ರೂ ಅಷ್ಟೇ ಬಿಡು. ಮಗ ಇದ್ದಾನೆ, ಗಂಡು ಮಗ. ನಾನು ಅವಳಿಗೆ ಹೆಸರುಂಟಾ? ವಿಜಯ ಪೆತ್ತಯೆ ಪೆತ್ತೋ ಸಮೇತ ಇನಿ ಕೋಡಿ ಪೂದಾರುಂಡು. ಪೂದಾರು ಮಗ ಪೂದಾರಿಗೆ ಬಂದೆ ಎನ್ನ ಮಗೆ ಈರೆ, ಎನ್ನ ಮಗೆ ಈರೆ, ಇನ್ನೊಮ್ಮೆ ಹೇಳು. ಎನ್ನ ಮಗೆ ಈರೆ, ಎನ್ನ ಮಗೆ ಈರೆ, ಎನ್ನ ಮಗೆ ಕರ್ತಿರೋ ಈರೆ ಬೆಚ್ಚಾಮಿ ಬೆಚ್ಚಾಮಿಂದಾಗೆ ನಾನು ನಿನ್ನ ಮಗನ ಏರ್ಮಣ್ಣಿ ಅಂಚೆ ಏರ್ಮಣ್ಣಿ ಈರು ಒಟ್ಟಾರೆ ತಪ್ಪು ಎನ್ನುವರು ಸ್ವಾಮಿ. ಎನ್ನ ಮಗನ ಪೂದಾರಿ ಈರಪ್ಪೇನ್ ఆయన ఈరప్పేంద్ర ఎత్తినంకాయ అమ్మే ఉంది అయిక ಮಗೆ ఈరే. ನಿನ್ನ ಮಗನಿಗೆ ಹೆಸರಿಟ್ಟದ್ದು ಯಾರು? ಅವು ಯಾನ ತವು 6 ನೂಲು ಬಾಟ್ಲ ಭಟ್ರು ಅಣ್ಣೇರು. ಮಗ ಅವ್ರದ ನಿನ್ನದ? ಮಗೆ ಎಣ್ಣೆ ಸ್ವಾಮಿ. ಮತ್ತೆ ಅವ್ರು ಯಾಕೆ ಹೆಸರಿಟ್ಟದ್ದು? ಹೆಂಗ ಬರೋ ಇದ್ದತೆ ಓ ದರಿದ್ರ ಕುಡದಾನೆ ನೋಡು. ನಿಮ್ಮ ಮೌಢ್ಯವನ್ನು ಅವ್ರು ಹೇಗೆ ಸದುಪಯೋಗ ಪಡಿಸಿಕೊಂಡ್ರು ಗೊತ್ತಾ? ಎಂಚ ನಿನ್ನ ಮಗನಿಗೆ ಆ ಹೆಸರು ಕೊಟ್ರು. ಅಣ್ಣ ಅವರ ಮನೆಯ ಮಕ್ಕಳ ಹೆಸರು ಕೇಳಿದ್ಯಾ? ಹೋಗುಂದಾರು ಎಲ್ಲ ದೇವಾದಿ ದೇವತೆಗಳ ಹೆಸರು ಅವರ ಮನೆಯ ಮಕ್ಕಳಿಗೆ. ಓ ಶ್ರೀಹರಿ, ಶಂಕರನಾರಾಯಣ, ಅಚ್ಯುತ, ಮುರಳೀಧರ, ಅಶೋಕ, ಉಂಡು ಇಂತಹ ಎಲ್ಲ ದೇವರುಗಳ ಹೆಸರು ಅವರ ಮನೆಯ ಮಕ್ಕಳಿಗೆ. ನಿನ್ನಂತ ಬಡಪ್ಪಾಯಿಯವರ ಮನೆಯ ಮಕ್ಕಳ ಹೆಸರು ಅದೇ ಈರಪ್ಪೆ, ಮೋಂಟೆ, ಕೂಜಿಂಬೆ, ತನಿಯೆ. ಹೌದಲ್ಲ ಮತ್ತೆ ಹಂಚಿದ್ದಾನೆ ಆಗಿ ನಾವು. ಅವರು ಮಹಾಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ಮುಂದೊಂದು ಸಂದರ್ಭ ನಿಮ್ಮಿಂದ ಏನಾದ್ರೂ ಒಂದು ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮ ಆಗುದಿದ್ರೆ ತಕ್ಷಣ ನಿಮ್ಮ ಹೆಸರು ಕೇಳ್ತಾರೆ. ಹೆಸರೇನು? ಹೆಸರು ಹೇಳುವಾಗಲೇ ಗೊತ್ತಾಗಬೇಕು ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ. ಆಗ್ಲೇ ಅವ್ರು ಹೇಳ್ತಾರೆ ಸ್ವಲ್ಪ ದೂರ, ಸ್ವಲ್ಪ ದೂರ. ಹೆಂಚಿನ ಮಂಡ್ಯ ಖರ್ಚಿ ಮಾರ್ಯಾರಲ್ಲ ಅಣ್ಣ ಎನ್ನ ಈ ವರ್ಷದ ಮಗೆ ಬಿಟ್ಟಿನ ಬಿಟ್ಟುಂಡು ಬರ್ಪೇರ್ ಶಂಕ ಕುಡಂಜಿ ಮಗೆ ಬಿಟ್ಟುಂಡ ಯಾನ ಸೀದಾ ಈರ್ನಾಗಾಯ್ ತಲ್ ಬರ್ಪೆ ಈರ್ ನಿಗಂಟ ಅವಡು ಭಟ್ರ ಸೆಟ್ರ ಅಂತೂ ನಿನ್ನ ಮಗುವಿಗೆ ನೀನು ಹೆಸರಿಡುವುದಿಲ್ಲ. ಹೆಂಗ ಬರ ಇದ್ದತಿ ಬಿಡು. ಅವ್ ಸೈಯಾಡಿ ಮತ್ತೆ ಈತ ಬರ್ತಾನೆ ಏರಿಯಾ ಈರ್ ಜನ ಏರಿಯೇ ಈರ್ ಜನ ಏರು ಗೊತ್ತಾಗ್ಲಿಲ್ವಾ? ಉಮ್ಮ ಹೆಂಗದಾನೆ ಗೊತ್ತು? ನಾನು ಸಾಮಾನ್ಯ ಅಲ್ವಾ? ಏರು ಸಾಮಾನ್ಯ ಏರು ಇರು ಪ್ರಭು ಪ್ರಭು ಹಾ ಪ್ರಭುಕ್ಕಳು ಎಂಕಿ ಎಕಡೆ ಬನೊಚ್ಚ ಮಾರ್ರೆ ಎಂಕಿ ಇತ್ತ ಗುರ್ತದಿಕ್ಕಿನ ಪಾಕ ಸಮಯ ತಿಕ್ಕಂದ ಮೇಲೆ ಪ್ರಭುಕ್ಕಳು ಇರ ಚರ್ಮುರ್ದ ಬೇರೆ ಎಂಚೋಡು ಇತ್ತ ಇರ ಆಟೋ ಮಾತ ಹೋಗು ಜರ ಕಾಲ ಮಿತಿ ಆಟ ಎಟ್ಟೆ ಅವನಿ ಪಣಿಕ್ ಮಾತ ಮಗ ಅಪ್ಪಗ ಇರು ಕಟ್ಲೆ ಬಾಡೊಂದು ಇತ್ತಾರದೆ ಔಟ ಕಟ ಕಟಕ ಆಡನಗ ಏ ಮೂರ್ಖ ಶಿಖಾಮಣಿ, ನಾನು ಚರ್ಮುರಿ ಮಾರುವ ಪ್ರಭುವ ಅತ್ತ ಪ್ರಭು ಚರ್ಮುರಿ ಇರ್ನಕ ಪ್ರಭು ಗೊತ್ತಾಗ್ಲಿಲ್ವಾ? ರಾಜ 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 ಅವ ಎಂಕ್ಲು ಯಾಪಲ ಗೋಲ್ದ ಮಾಡ್ತಟ್ಟು ಗೊಬ್ಬ ರಾಜ ರಾಣಿ ಗುಲಾಮೆ ಐಟ್ ರಾಜೇನ ಅಲ್ಲ, ಅದ್ರಲ್ಲಿ ನಾನು ಗುಲಾಮ. ಐಟ್ ದೊರೆಯೋ ದೊರೆ ತುರೆ ತುರೆ ತುರೆತ್ತು ಕುಂಬುಡ ತುರೆ ದೊರೆ ಚಕ್ರವರ್ತಿ ಅರಸ ಪ್ರಭು ಪ್ರಭು ಯಜಮಾನ ಇದು ಅರಸುಲತ ಇದು ಕತ್ತಿ ಮತ್ತೊಂದು ಓಡಿ ಹೋಗಿ ನೀರು ಹಾಗೆ ಕೇಳ್ಬಾರ್ದು. ಮಚ್ಚಾ ಎತ್ತ ಗಮನ, ಎತ್ತ ಪಯಣ, ಕುತ್ತ 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 ನೀನು ಕುತ್ತ ಹೋಗ ಎತ್ತ ಪ್ರಯಾಣ ಯುದ್ಧಕ್ಕೆ. ಉದ್ದ ಹೋಗ್ಬಿಡೇನ ಅಲ್ಲ, ಒಂದು 3 ಸಲ ಅಡ್ಡಕ್ಕೆ ಹೋಗ್ಲಿಕ್ಕೆ ಉಂಟು. ಯುದ್ಧ ಯೋದ್ಧ ಹೋರಾಟ ಎದುರು ಸಿಕ್ಕಿದವರನ್ನೆಲ್ಲ ಶಿರಚ್ಛೇದನ ತಲೆ ಕಡಿಯುವುದೇ. ಇದೇನು ಬೆಟ್ಟ ಬಿದಣ್ಣ ಪಿರ ಬರ್ಪರ ನೋಡು, ನಿಮ್ಮಂಥವರನ್ನು ಮಾತನಾಡಿಸದಿದ್ರೆ ಅದೊಂದು ನಮ್ಮ ಮೇಲೆ ಆರೋಪ. ಅವರು ಸಾಮಾನ್ಯರನ್ನೆಲ್ಲ ಮಾತಾಡಿಸುವುದಿಲ್ಲ. ಮಾತಾಡಿದ್ರೆ ಏನಾದರೂ ಒಂದು ಒಳ್ಳೆಯ ಮಾತು ನಿಮ್ಮಿಂದ ಬರ್ತದ. ದರಿದ್ರಗಳು, ನೀವು ಶಾಪಗ್ರಸ್ತರು, ಮಾರಿ ಹಿಡಿದವರು. ಬರ ಸ್ವಾಮಿ, ಬರ ಇಲ್ಲದಿದ್ರೆ ಮಾತಾಡಲಿಕ್ಕೆ ಬೇಡದೆಲ್ಲ ಮಾತಾಡಲಿಕ್ಕೆ ಬರ್ತದೆ.
ಯುದ್ಧ ಮಾಡಿ ಬರ್ತೇನೆ ನಾನು. ಇಲ್ವಾ ಏನೋ ಆವೇಶ, ಉದ್ವೇಗ, ಉದ್ವಿಗ್ನ ಸ್ಥಿತಿಯಲ್ಲಿ ನಾನಿದ್ದೇನೆ. ಹಾಗಾಗಿ ನಿನ್ನಲ್ಲಿ ನಾನು ಮಾತಾಡಿದ ಸ್ವಲ್ಪ ಅಧಿಕ ಆಯ್ತು ಅಂತ ನನಗೂ ಈಗ ಕಾಣ್ತಾ ಇದೆ. ನೀನು ಬಡವ. ಈ ಸಮಾಜದಲ್ಲಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯಬಾರ್ದು. ನೀನು ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದೀಯಾ, ನಿನ್ನನ್ನು ಬಡತನದಿಂದ ಮೇಲಕ್ಕೆತ್ತುತ್ತೇನೆ ನಾನು. ಒಂದು ಬಾರಿ ನೀನು ನನ್ನ ಅರಮನೆ ಹತ್ರ ಬಾ. ನಾನು ಶುರು ಬರ್ತದೆ ಈ ಅಂತ ಮುಸುಂಟು ತೂನಗ ಮುಸುಂಟು ಅತ್ತೆ ಮುಗ ಮುಸುಂಟು ನಿನ್ನದು ಮುಗ ಮುಗ ಮುಖಾರವಿಂದ ಜನ ಬಿಸಿಟ್ಟೆ ನೀನು ಮರೆ ಬಂಗಾರ ಅರಮಣಿ ಪರಿಹಾರ ಮಂಡ್ಯರು ಅಲೆ ಅಲೆ ಯಾಪ ಹೊರಡು ಯಾವಾಗ ಬರ್ತೀವಿ? ಯಾನು ನಿಮ್ಮ ಮೂಜೆಟ್ಟು ಬರೋಡ ಇವತ್ತು ಬೇಡ, ಇನ್ನು ಬರ್ತಿ ಮೂಜೆಟ್ಟು ಬರ್ಬೇಕು. ಅದ್ಯಾಕೆ? ಆನಿ ಕುಟುಂಬದಗಳು ಮಾತು ಇಲ್ಲ ಅದು ತಪ್ಪಿದ್ದಾರೆ. ಹೌದಾ 13 ಬರೋಡ ಅದು ತಪ್ಪಿದ್ದಾರೆ. ಅವು ತತ್ತಿನ 14 ಬರ್ಪೆ ಮಧ್ಯಾಹ್ನ ಬರಿಯರ ಹುಡ್ಸೊತ್ತುಜ್ಜಿ ರಾತ್ರಿಗೆ ನಿಗಂಟು ಬರ್ಪೆ ಬೊಕ ಎಂಕದಲ್ಲ ಇಚ್ಚ ಖರ್ಚಿಜ್ಜಿ ಒಂತೆ ಕೋರಿ ಒಂದು ಚಟ್ಟಂಬಡೆ ಬೊಕ ಒಂಚೂರು ಪಿಡ್ಕೋಬಹುದು. ಅದೇ ಬುಡುಕು ಪಿಡ್ಕದೆ ತೊಂತುಲೆ ಎಡ್ಡೆ ಮುಂಚ ನಿನ್ನಂತ ದರಿದ್ರರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ. ನೀನು ಹೇಳಿದಂತ 3 ಎಷ್ಟು 13 16 ಇದೆಲ್ಲ ಸತ್ತವರಿಗೆ ಕ್ರಿಯೆ ಮಾಡುವ ಅಪರಕ್ರಿಯೆಗಳ ದಿನಗಳು. ಅದನ್ನೇ ಆಯ್ದುಕೊಂಡಿದ್ದಿ. ಮತ್ತೆ 16ರ ಹಗಲು ಮಧ್ಯಾಹ್ನ ಪುಸ್ತಕ ಪೋಡ್ಚೇನೆ ರಾತ್ರಿ ಮಾತ್ರ ಬರ್ತೀವಿ. ಸುರುಕಿ ಆನೆ ಪುನವು ಅಂತ ಮಂದಿ ತುಂಬಾ ಮಂದಿ ಈ ಸಮಾಜದಲ್ಲಿ ಇದ್ದಾರೆ. 16ರ ರಾತ್ರಿ ಅಂದು ಎಲ್ಲಿದ್ದರೂ ಬಂದೇ ಬರ್ತಾರೆ ಆ ಮನೆಗೆ. ಯೋಚನೆ ಮಾಡಬೇಕು, ಮನುಷ್ಯರಾಗಿ ನಾವು ಯೋಚನೆ ಮಾಡಬೇಕು. 16ರ ರಾತ್ರಿ ಕಾರ್ಯಕ್ರಮ ನಿಷಿದ್ಧವಲ್ಲ, ಅದು ಸೀಮಿತ ವ್ಯಕ್ತಿಗಳಲ್ಲಿ ಆ ಕುಟುಂಬ ಸದಸ್ಯರಿದ್ದು ಮಾಡಬೇಕಾದಂತಹ ಕಾರ್ಯಕ್ರಮ. ಅದು 16ರ ರಾತ್ರಿ. ಈಗ ಹಾಗಲ್ಲ, ಊರಿನವರೆಲ್ಲ ಬರುವುದು, ಮೂಗಿನವರಿಗೆ ಕುಡಿಯುವುದು, ಹೊಟ್ಟೆ ತುಂಬ ತಿನ್ನುವುದು, ಅಲ್ಲಿ ಕುಡಿದು ಕುಪ್ಪಳಿಸುವುದು. ನಾವು ಯೋಚನೆ ಮಾಡಬೇಕಾದ್ರೆ ಏನಂದ್ರೆ ಅಪರಕ್ರಿಯೆ ಆಗುವಂತಹ ಮನೆ, ಅಲ್ಲಿ ಒಬ್ಬ ಸದಸ್ಯರನ್ನು ಕಳ್ಕೊಂಡಂತ ದುಃಖದಲ್ಲಿ ಆ ಮನೆಯವರು ಇರ್ತಾರೆ. ಆ ದುಃಖದಲ್ಲಿ ಇರುವಾಗ ಅವರ ಮನೆಯ ಮುಂದೆ ನಾವು ಕುಣಿದು ಕುಪ್ಪಳಿಸಿದಾಗ ಆ ಮನೆಯವರಿಗೆ ಆಗುವಂತಹ ಮಾನಸಿಕ ನೋವು ಎಂಥದ್ದು ಎನ್ನುವುದನ್ನು ನಾವು ಸ್ವತಃ ಅನುಭವಿಸಿದ್ರೆ ಗೊತ್ತಾಗಿತ್ತು. ಸರಿಯಲ್ಲ, ಇದು ಅನಿಷ್ಟ, ನಮ್ಮ ಸಮಾಜಕ್ಕೆ ಅಂಟಿದ ಶಾಪ. 16ರ ರಾತ್ರಿಯ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ವಿಜೃಂಭಣೆಯಿಂದ ಆಗಲೇಬಾರದು. ಅದನ್ನು ನಿಲ್ಲಿಸಲೇಬೇಕು. ನಾನು ನಿಲ್ಲಿಸ್ತೇನೆ. ಆ ಸವಾಲು ಬೇಡ, ನಿಲ್ಲಿಸುವುದ ಯಾರ ಮನೆಯಾಗ್ಲಿ 16ರ ರಾತ್ರಿ ಊಟೋಪಚಾರದ ವ್ಯವಸ್ಥೆಗಳೆಲ್ಲ ಸಿದ್ಧವಾಗಿರ್ತದೆ. ನೆಂಟರಿಷ್ಟರೆಲ್ಲ ಬಂದಿರ್ತಾರೆ. ಯಾರಿಗೂ ತಿಳಿಯದಂತೆ ಭೋಜನ ಶಾಲೆಗೆ ಹೋಗ್ತೇನೆ, ಅಡಿಗೆ ಮನೆಗೆ, ಯಾರಿಗೂ ತಿಳಿಯದಂತೆ ಒಂದಿಷ್ಟು ಇಲಿ ಪಾಷಾಣ ಒಂದು ಅಡುಗೆ ಪಾತ್ರೆಗೆ ಹಾಕುದು, ಕಲಸಿ ಬಿಡು. ಬಂದವರು ಕುಡಿದು ಊಟ ಮಾಡ್ತಾರೆ. ಊಟ ಮಾಡಿದವರು ಅಲ್ಲಿ ಗೋವಿಂದ ಗೋವಿಂದ 1 2 3 ಮನೆಯಲ್ಲಿ ಆ ಪ್ರಕರಣ ಆದ್ರೆ 16ರ ರಾತ್ರಿಯ ಕಾರ್ಯಕ್ರಮ ತನ್ನಿಂತಾನೇ ನಿಲ್ತದೆ. ಅದು ನಿಲ್ಲಲೇಬೇಕಾದ್ದು. ಜೀವಂತ ಇರುವಾಗ ಒಂದು ಹಿಡಿ ಅನ್ನ ಕೊಡದವರು ಸತ್ತಾಗ ಅಕ್ಷಯ್. ಎಂಥ ವೈಭವ, ಎಂಥ ವೈಭವ! ಇದು ಅನಿಷ್ಟ. ಈ ಪದ್ಧತಿ ನಮ್ಮ ನಾಡಿಗೆ ಭೂಷಣ ಅಲ್ಲ, ಅದನ್ನು ನಿಲ್ಲಿಸ್ತೇನೆ. ಇನ್ನು ಅಧಿಕ ಪ್ರಸಂಗ ಮಾತಾಡ್ಬೇಕು. ಇನ್ನು ಆರಕ್ಷಣೆ ನಿಲ್ಬಾರ್ದು, ಇಲ್ಲಿಂದ ತೊಲಗಬೇಕು. ಯಾರು? ನಾನು ಹುಚ್ಚ? ನಾನು ಅದನ್ನೆಲ್ಲ ಸ್ಪರ್ಶ ಮಾಡ್ತೇನೆ, ಮುಟ್ತೇನೆ. ನಾನು ಈರೇನು ಮುಟ್ಟು ಜರ ಎಲ್ಲ ನಾವು ಮುಟ್ಟು ನಾವು ಗೊತ್ತಾವು. ಮಾತಾಡ್ಬೇಡ. ಸುಮಾರು ಕೂತ್ವೆ ಮರ ಬೇರೆ ಅಂತ ಬರುವಲ್ಲ ಪರಂದಿನ ಕೆಲವರು ಹೇಳ್ಬೋದು, ದಾರಿಗೋಸ್ಕರ ಯುದ್ಧಕ್ಕೆ ಹೊರಟು ನಿಂತಾಗ ಅಪಶಕುನ ಎದುರು ಬಂತು. ಹೌದಂತೆ, ರೂಢಿಯಲ್ಲಿ ವಾಡಿಕೆಯಲ್ಲಿದೆ. ಶುಭ ಕಾರ್ಯ ನಿಮಿತ್ತವಾಗಿ ಹೊರಟು ಹೋಗುವಾಗ ಕಟ್ಟಿಗೆ ಹೊತ್ತುಕೊಂಡು ಬರುವವ ಸಿಗಬಾರ್ದತ್ತೆ, ಹೊಸ ಮಡಿಕೆ ಹೊತ್ತುಕೊಂಡು ಬರಬಾರ್ದತ್ತೆ, ಒಂಟಿ ಬ್ರಾಹ್ಮಣ ಸಿಗಬಾರ್ದತ್ತೆ, ಹೆಡೆ ಎತ್ತಿದಂತಹ ಸರ್ಪನೂ ಕಾಣ ಸಿಗಬಾರ್ದತ್ತೆ. ಯಾರಿಗೆ? ದುರ್ಬಲ ಮನಸ್ಸಿನವರಿಗೆ. ನಮ್ಮಂತ ಪ್ರಬಲರಿಗೆ ಅಪಶಕುನ ಎನ್ನುವುದಿಲ್ಲ. ಒಂದು ವೇಳೆ ಅಪಶಕುನವಾದರೂ ಅದನ್ನು ಶುಭ ಶಕುನವಾಗಿಸುವಂತಹ ಚಾಕಚಕ್ಯತೆ ನಮ್ಮಲ್ಲಿದೆ. ಇದು ಮುಖ್ಯವಲ್ಲ. ಚಕ್ರವನ್ನು ಕಸಿದಂತಹ ಹೆಣ್ಣು ಎಲ್ಲಿದ್ದಾಳೆ ಹುಡುಕುತ್ತಾ ಮುಂದುವರಿತೇನೆ. Yo
ಮೋಸಗಾರ್ತಿ, ಏನು ವಂಚನೆ ಮಾಡಿದೆ? ಮುದುಕಿಯಾಗಿ ಬಂದೆ, ಅನ್ನವನ್ನು ಯಾಚಿಸಿದೆ. ಸರಿ, ಇವತ್ತು ಯಾವುದು ಬಂದೆ, ತಾಯಿಯಲ್ಲಿ ಚಕ್ರವನ್ನು ಕಸಿದೆ. ಮೋಸ ವಂಚನೆ ಈ ತನಕ ನಡೆದಿರಬಹುದು. ಇದೋ ನಿನ್ನನ್ನು ಪ್ರಶ್ನಿಸಕ್ಕೆ ಬಂದವ ತೋರಿದೋಸುರ ಮನದಿ ಭೀತಿಯ ದಾಳಿ ಶ್ವೇತ ಕುಕ್ಕುಟ ರೂಪದಾಳುತ್ತ ರಸ ತಳವ ಸೇರ್ದ ಆಕೆ ಮಾರ್ಬಲದ ಯುದ್ಧ ಮಾಡ್ತಿದ್ದೆ. ಕೋರೆದಾಡೆ ಇಷ್ಟುದ್ದ ನಾಲಿಗೆ ನನ್ನನ್ನು ನುಂಗುವುದಕ್ಕೆ ಮುಂದೆ ಬರ್ತಾ ಇದ್ದಾಳೆ. ಕ್ಷಣ ಕ್ಷಣ ಬೇರೆ ಬೇರೆ ವಿಕಾರ ಸ್ವರೂಪ. ಹೆದರಿಕೊಂಡಿದ್ದೇನೆ, ಹೆದರಿಕೆ ಆಯ್ತು. ಭೀತಿಗೊಂಡಂತಹ ನಾನು ಯುದ್ಧ ಭೂಮಿಯಿಂದ ಓಡಿ ಬಂದಿದ್ದೇನೆ. ಅದು ಅಟ್ಟಹಾಸ ಕೇಳ್ತಾ ಇದೆ, ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾಳೆ. ಏನು ಮಾಡೋಣ, ಏನು ಮಾಡೋಣ, ಶಿವನೇ ಶಿವನೇ. ಒಂದು ಕ್ಷಣ ನನ್ನ ತನವನ್ನು ನಾನು ಕಳ್ಕೊಂಡಿದ್ದೆ. ಯಥಾರ್ಥಕ್ಕೆ ಬಂದೆ ನಾನು. ಇದಕ್ಕೆಲ್ಲ ನಾನು ಹೆದರುವಂತವಳೆ. ನಾವು ಕಲ್ತದಕ್ಕೆ ಕಣ್ಣುಂಟ. ಈಗ ಒಂದು ಕೆಲಸ ಆಗಬೇಕು ನನಗೆ. ಅವಳ ಕಣ್ಣು ತಪ್ಪಿಸಬೇಕು. ಹೇಗೆ? ದಾರಿ ಇದೆ. ಅಣಿಮ ಗರಿಮ ಮಹಿಮ ಎನ್ನುವಂತಹ ವಿದ್ಯೆಗಳಿದೆ. ಎಲ್ಲವನ್ನೂ ನಾನು ಕರಗತ ಮಾಡಿಕೊಂಡಿದ್ದೇನೆ. ಅದರಲ್ಲೂ ವಿಶಿಷ್ಟವಾದಂಥ ಒಂದು ಪರಕಾಯ ಪ್ರವೇಶ ಎನ್ನುವಂಥ ಒಂದು ವಿದ್ಯೆ. ಪರಕಾಯ ಪ್ರವೇಶ ಅಂದ್ರೆ ಏನು? ನನ್ನ ಶರೀರದಲ್ಲಿ ಅಂತರ್ಗತವಾದಂಥ ಆತ್ಮವನ್ನು ಹೊರಗೆ ತೆಗೆಯುವುದು, ಆತ್ಮವನ್ನು ಇನ್ನೊಂದು ಪ್ರಾಣಿಗೆ ಜೋಡಿಸುವುದು. ಮುಂದಕ್ಕೆ ಈ ಶರೀರ ನಶಿಸಿ ಹೋಗ್ತದೆ, ನಾಶ ಆಗ್ತದೆ, ನಷ್ಟ ಆಗ್ತದೆ. ಯಾವುದಕ್ಕೆ ಜೋಡಿಸ್ತೇನೋ ಅದು ಆಗಿ ಮತ್ತೆ ನಾನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಈಗ ಯಾವ ಪ್ರಾಣಿಗೆ ಜೋಡಿಸುವುದು? ಆತ್ಮವನ್ನು. ಮನುಷ್ಯರಿಗೆ ಬೇಡ, ಮನುಷ್ಯರಿಗೆ ಬೇಡ. ಯಾರನ್ನಾದ್ರೂ ನಂಬಿ ಏನು? ಜೀವ ಇದ್ದ ಮನುಷ್ಯರನ್ನು ನಾನು ನಂಬುವುದೇ ಇಲ್ಲ. ಈಗೊಂದು ಮಾತು, ಮತ್ತೊಂದು ಮಾತು. ಅದಾಗ್ಲಿಕ್ಕಿಲ್ಲ. ಯಾವುದಾದಿತ್ತು? ಅದೇನು ಪಕ್ಷಿ? ಕೋಳಿ ಅಲ್ವಾ? ಕೋಳಿ ಅಲ್ವಾ? ಕೋಳಿ, ಬಿಳಿ ಕೋಳಿ, ಶ್ವೇತ ಕುಕ್ಕುಟ, ದಷ್ಟಪುಷ್ಟವಾಗಿದೆ. ದಷ್ಟಪುಷ್ಟವಾಗಿದೆ. ಕೋಳಿಗೆ ನನ್ನ ಆತ್ಮವನ್ನು ಜೋಡಿಸ್ತೇನೆ. ಹಾಗಂತೇಳಿ ಕೋಳಿಯಾಗಿ ಇಲ್ಲಿ ನಿಲ್ಲುವುದಿಲ್ಲ. ಕೋಳಿಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲದೆ ತಿನ್ನುವುದಕ್ಕೆ ಮನ ಮಾಡ್ಯಾರ ಇವರು. ಹೇಗೆ ಮಾಡ್ತಾರೆ? ಕೋಳಿಗೆ ನನ್ನ ಆತ್ಮವನ್ನು ಜೋಡಿಸಿ ರಸಾತಳ ಅಲ್ಲಿ ಸೇರಿಕೊಳ್ತೇನೆ.
ಚಕ್ರದಿಂದ ಮುಷ್ಟಿಯೊಳಿತ ಮರಣದ ಘೋರ ನೆಸೆಯಲ್ಗೆ ಹೆಮ್ಮಾರಿ ನನ್ನ ಮಗನನ್ನು ಕೊಂದು ಕಳೆದವಳು ನೀನೇನೆ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡುತ್ತೇನೆ. ಹೆಣ್ಣಾದ ನಿನ್ನಿಂದ ಏನು ಮಾಡಲು ಸಾಧ್ಯ? ಏನು ಮಾಡಲು ಸಾಧ್ಯ? ಪರಶಿವನ ತರ ಅಂತಂದ ವರವೊಂದು ನನಗಿದೆ. ಹಿಡಿ ಮಣ್ಣನ್ನು ನನ್ನ ಹಿಡಿಯಲ್ಲಿ ಹಿಡಿದು ಮಂತ್ರಿಸಿ ಎಸೆದೆ ಅಂತಾದ್ರೆ ಘೋರವಾದಂತಹ ಮಾರಕ ರೋಗಕ್ಕೆ ಸುತ್ತಾಗುತ್ತೀಯ. ಇದೋ ನನ್ನ ಮಗನನ್ನು ಕೊಂದಂತಹ ನಿನಗೆ ಸರಿಯಾದ ಶಾಸ್ತಿ. ಹಿಡಿ ಮಣ್ಣನ್ನು ಹಿಡಿದಿದ್ದೇನೆ. ಘೋರವಾದಂತಹ ಯಾರಿಗೆ ಪೇಳಲಿಲ್ಲೋ ಯಾರಿಗೆ ಪೇಳಲಿಲ್ಲೋ ಈ ರಕ್ಕಸಿ ಭೂರಿ ಶೋಕವ ಕೊಟ್ಟಳೋ ಈ ರಕ್ಕಸಿ ಭೂರಿ ಶೋಕವ ಕೊಟ್ಟಳೋ ವ್ರಣವ ಇಟ್ಟಳೋ ಹರನೇ ಶಂಕರನೇ ಗಂಗಾಧರನೇ ಗೌರೀವರನೇ ಯಾರಿಗೆ ಪೇಳಲಿಲ್ಲೋ ಹರನೇ ಶಂಕರನೇ ಹರನೇ ಶಂಕರನೇ, ಏನು ಅನಾಹುತವಾಗಿ ಹೋಯಿತು? ದುಷ್ಟನನ್ನು ಕೊಂದು ಕೋಟೆಯ ಸುತ್ತಲಿನಲ್ಲಿ ತಿರುಗುವಂತಹ ವೇಳೆಯಲ್ಲಿ ಆತನ ತಾಯಿ ಮಾಡಿದಾದ ಕೃತ್ಯವಾದರೂ ಏನು? ಹಿಡಿದ ಮರವನ್ನು ಮುಷ್ಟಿಯಿಂದ ನನ್ನ ಮೇಲೆ ಎಸೆದು ಬಿಟ್ಟಳಲ್ಲ. ಬಸಿರೆ ರೋಗದಿಂದ ಬರುತ್ತಾ ಇದ್ದೆ. ಉರಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾರಿಲ್ಲಿದ್ದಾರೆ ನನ್ನನ್ನು ರಕ್ಷಿಸಲು? ಪರಮೇಶ್ವರ, ಶಂಕರ, ನೀವೇ ಹರನೇ ಸಂಜಾತಿಗಾದಂತಹ ಅವಮಾನಕ್ಕೆ ಪರಿಮಾರ್ಜನೆಯನ್ನು ಮಾಡಲೇಬೇಕು. ಏನು ಮಾಡೋಣ? ಜಟಾಧಾರಿ ಇರಿಸಿಕೊಂಡವ ನಾನು ಶಿರವನ್ನು ಶಿಲೆಗೆ ಅಪ್ಪಳಿಸುತ್ತೇನೆ.
ದೃಷ್ಟಿಗೋಚರನಾಗಿ ಬೇಡಿದ ಪಟ್ಟಣವನ್ನು ಜನಕ ಕುಮಾರ ಒಮ್ಮಿಂದ ಮೇಲೆ ನನ್ನ ಜನನ ಕಂತೆರೆದು ನೋಡಿದ್ರೆ ಅತ್ತ ಇತ್ತ ಸುತ್ತ ಮುತ್ತ ಬೆಟ್ಟಗಳೇ ಕಾಣಿಸ್ತಾ ಇದೆ. ಹೌದು ಹೌದು. ಮತ್ತೊಂದು ಕಡೆಯಲ್ಲಿ ಘಂಟೆಗಳ ಧ್ವನಿ, ಅದರ ಮಧ್ಯೆ ನನ್ನ ವಾರ್ವಣ ಜನನ. ಹೌದು ಮಗನೇ. ಜನನಕ್ಕೆ ಕರ್ತರು ಯಾರನ್ನು ಸುತ್ತಲೂ ಹುಡುಕಾಡಿದೆ. ನಿಮ್ಮನ್ನು ಕಂಡಾಕ್ಷಣವೇ ನನ್ನ ಜನನಕ್ಕೆ ಕರ್ತರು ನೀವೆನಿಸಿಕೊಂಡವನು ನಾನು. ಓಹೋ ಜನಕ, ಯಾತಕ್ಕಾಗಿ ನನ್ನ ಜನನ? ಈ ಕೋಪ ಯಾಕೆ? ಎಲ್ಲವೂ ತಿಳಿಸಯ್ಯ. ಮಂದಗಾಮಿನಿ ನಿನ್ನ ಸಾಮವೇ ರಕ್ಷಿಸುತ್ತದೆ. ಮಂದಗೆ ಬಳಲು ಕರೆದು ತರ ಕುಮಾರ, ಸೃಷ್ಟಿಗೆ ಮಹತ್ತರವಾದಂತಹ ಕಾರಣವಿದೆ. ಅನ್ಯಾಯವನ್ನು ಮಾಡುತ್ತಿದ್ದಂತಹ ದಾರಿಕಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಸುತೆ ಮಹಾಕಾಳಿಯನ್ನು ಕಳುಹಿಸಿಕೊಟ್ಟೆ. ವಧೆಯೇನೋ ಪೂರ್ಣವಾಯಿತು. ವಧಾ ಬಳಿಕ ಸುತ್ತಿಗೆ ಬರಬಾರಂತಹ ಬಸರಿ ರೋಗ ಬಂದಿದೆಯಂತೆ. ಆ ರೋಗವನ್ನು ನೀನೇ ಶಿರರೋಗ ಒದಗಿ ಬತ್ತಿ. ಹೌದು ಕಂದ. ಅದನ್ನು ನಾನು ಗುಣಪಡಿಸಬೇಕೆ? ಓಹೋ, ಸರಿ ಜನಕ, ನಿಮ್ಮ ಅಪ್ಪನವರೆಗೆ ತಲೆಗಿಳಿತೀನಿ. ಸರಿ, ಅಲ್ಲಿದ್ದ ಎಲ್ಲಾ ದೈತ್ಯನನ್ನು ಸಂಹರಿಸ್ತೀನಿ. ಆದೀತು. ರೋಗವನ್ನಂತೂ ಗುಣಮುಖ ಮಾಡ್ತೀನಿ. ಅದರೊಂದು ಯೋಚನೆ. ಏನು ಮಗನೇ? ರೋಗವನ್ನು ಗುಣಮುಖ ಮಾಡ್ಬೇಕಾದ್ರೆ ಒಂದು ಔಷಧಿ ಅಂತ ಬಿಡುವಪ್ಪ. ಔಷಧೀಯ ಬೀಜ ಮಂತ್ರವನ್ನು ನಿನ್ನ ನಾಲಗೆಯಲ್ಲಿ ನಾನು ಬರೆದಿದ್ದೆ. ಸರಿ ಜನಕ, ರೋಗವನ್ನು ಗುಣಪಡಿಸಲೆಂದು ಔಷಧಿ ನಿಂತಾಯ್ತು. ಸರಿ, ಹರಿಗಿಳಿವನು ನಾನು. ಹೌದು. ಖರೀದಕ್ಕೊಂದು ಹೆಸರು ಅಂತ ಬಿಡುವಪ್ಪ. ನಾನು ನಿನ್ನನ್ನು ಪ್ರೀತಿಯಿಂದ ಮಗನೇ ಎಂಬ ಹಾಗೆ ಕರೆಯಬಹುದು. ಖಂಡಿತವಾಗಿ. ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ಹಾಗೆ ಕರೆಯುವುದಕ್ಕಾಗುತ್ತದೆ. ಮಾತ್ರ ಅದು ಶುಭ ನಾಮವೊಂದನ್ನು ಇರಿಸುತ್ತೇನೆ. ಯಾವ ರೀತಿ ಬಲ್ಲೆಯ? ಕುಪಿತಗೊಂಡಂತಹ ನಾನು ಬಲಕರ್ಣವನ್ನು ಶಿಲೆಗೆ ಬಡಿದಾಗ ನನ್ನ ಬಲಕರ್ಣದಿಂದ ನೀನು ಹುಟ್ಟಿಕೊಂಡಿದ್ದೀಯ. ಹುಟ್ಟಿದ ಕ್ಷಣವೇ ಘಂಟಾನಿನಾದಗಳಿಂದ ನೀನು ಹುಟ್ಟಿದ್ದೀಯ. ಆದ್ದರಿಂದ ನೀನು ಘಂಟಾಕರ್ಣ. ಸರಿ ಜನಕ, ಆಶೀರ್ವಾದನು ಹಿತ್ತು ಕಳುಹಿಸಿಕೊಡಿ. ಶೀಘ್ರದಲ್ಲಿ ನಿರೀಕ್ಷೆ.
ನಮ ಶಿವಾಯ. ಶಂಭೋ ಶಂಕರ ಶಾಂತ ಮೂರ್ತಿ ಚಂದ್ರಶೇಖರ ಬರುತ್ತ ಬಿದನನು ನೆನೆಯುದಾಕ್ಷಣ ಓಂ ನಮ ಶಿವಾಯ. ಧೀರನ ಗಂಡಗಣನು ಕಂಡು ಬೆರಗಾದ ಸೋದರಿಯ ಪವಣೆಯದೋ ಹಪಿಸುತ್ತಲಿರುವ ಕಾಣಿಯನು ಮಂಡಲಾರ್ಜಿದಳಬದ ಗುಂಪಿಸುತ್ತ ಬೇಡ ಕೈಗೊಂಡ ಕಾರ್ಯದ ಸೋಲು ಆಯ್ತು ಎನ್ನುತ್ತ ಬಂದು ನೋಡಿದ್ರಿ ಹುಡುಕಾಡಿದ್ರು ಕೂಡ ಮಾಂಕಾಳಿಸುತ್ತೆ. ಹಾಗಂತ ದೂರದಲ್ಲೊಂದು ಕೂಗುವ ಶಬ್ದವನ್ನ ಕೇಳಿಸ್ಕೊಂಡೆ. ಹತ್ತಿರ ಬಂದು ನೋಡಿದ್ರಿ ಭಯಾನಕ ರೂಪಲ್ಲಂಥ ಈಕೆಗೆ ಈ ರೀತಿ ಕಷ್ಟಪಟ್ಟದಾದ್ರೆ ಸಾಮಾನ್ಯದ ಜನರು ಬದುಕಲು ಸಾಧ್ಯ ಉಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಾದ್ರೆ ಶಿವನೇ ಯಾಕೆ ಈ ರೀತಿ ಪರೀಕ್ಷೆಗಿತ್ತೆ? ನಾನು ಕೈಗೊಂಡಂತಹ ಕಾರ್ಯವು ವ್ಯರ್ಥವಾಗಿ ಹೋಯಿತೆ. ಖಂಡಿತವಾಗಿ ಇಲ್ಲ. ಜನಕನು ನುಡಿದಂತ ಮಾತು ಈಗ ನೆನಪು ಬರ್ತಾ ಉಂಟು. ಏನದು? ಮಗನೇ, ನಿನ್ನ ನಾಳೆಯಲ್ಲಿ ವಿಶೇಷವಾಗಿ ಔಷಧಿ ಬೀಜ ಮಂತ್ರ ತಡವರಿಸುವುದೇ ಆ ತಂದೆಯನ್ನೇ ಜ್ಞಾನಿಸುತ್ತ ಔಷಧಿಯ ಪ್ರಯೋಗ ಶರೀರಕ್ಕೆ ಚೈತನ್ಯವಿಯುತ ಮುದಗೊಂಡು ಶರೀರಕ್ಕೆ ಚೈತನ್ಯಯುತ ಮುದಗೊಂಡು ವದನವು ನೋಡುತ್ತಲಿ ವದನವು ನೋಡುತ್ತಲಿ ಅಚ್ಚರಿಯದ ವದನವು ನೋಡುತ್ತಲಿ ಅಚ್ಚರಿಯ ತಾಳುತ್ತ ಮನದುಳು ಸೋದರಿಯ ಭಾವನೆಯು ಮೂಡಲವನಿಗೆ ಮನದುಳು ಸೋದರಿಯ ಭಾವನೆಯು ಮೂಡಲವನಿಗೆ ವೀರನಾಕ್ಷಣ ದೂರ ಸರಿಯುತ್ತ ಮರುಗುತ್ತಲಿ ಬೇಳ್ದ ಅಕ್ಕಗೆ ಲೈನಿಲ್ಲ ವದನವೋ ಅಕ್ಕ ಅಕ್ಕ
ವಿಶೇಷವಾಗಿ ಔಷಧಿ ಬೀಜ ಮಂತ್ರದ ಮುಖೇನ ನನ್ನ ನಾಲಿಗೆಯಿಂದಲೂ ನನ್ನ ಕೈಯಿಂದಲೂ ಸವರಿದಾಗ ಜೀವಕ್ಕೆ ಹೊಸ ಚೈತನ್ಯವೂ ಬಂದದ್ದು ಸರಿ. ನಿಜ. ಹಾಗಂತ ಕುತ್ತಿಗೆಯ ಕೆಳಗಿನಂತ ಎಲ್ಲ ರೋಗವೂ ಮಾಯವಾಗಿದೆ. ಜೀವಕ್ಕೆ ಹೊಸ ಚೈತನ್ಯವೂ ಬಂದಿದೆ. ಇನ್ನೇನು ಮುಖದಲ್ಲಿ ಉಂಟಾದಂತಹ ರೋಗವನ್ನು ನಿವಾರಣೆ ಮಾಡಬೇಕೆಂಬುದಾಗಿ ಮುಂದಾದಾಗ ಅಕ್ಕ ಎಂಬ ಭಾವನೆಯು ಮನದಲ್ಲಿ ಮೂಡಿತಕ್ಕ. ಅದರಿಂದ ಬೇಡುದೊಂದೇ, ಏನು ಈ ವದನದ ರೋಗ ಮಾತ್ರ ಹಾಗೆ ಉಳಿದಿದ್ದು ಮನ್ನಿಸಿ. ಅಯ್ಯರಯ್ಯ ಎನಗೆಂದು ಚೈತನ್ಯವನ್ನು ಕೊಟ್ಟ ಅಯ್ಯರಯ್ಯ ಎನಗಿಂದು ಚೈತನ್ಯವನ್ನು ಕೊಟ್ಟ ಭೂರಿ ಪುಣ್ಯಾತ್ಮನು ನೀನೋ ಅಯಾರು ನಿನ್ನಯ ಜನನಿ ಜನಕರು ಎಂಬುದ ಬೀರುತ್ತ ದಯವ ಬೇಳೋ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೆ. ಬಸಿರಿ ರೋಗದಿಂದ ಅದೆಷ್ಟು ಸಮಯದಿಂದ ಧರೆಯಲ್ಲಿ ಬಿದ್ದವಳು ನಾನು. ಇಲ್ಲಿಂದಲೂ ಬಂದಂತಹ ನೀನು ನಿನ್ನದಾದಂತಹ ಔಷಧಿಯ ಗುಣ ಮುಖೇನವಾಗಿ ಗುಣಪಡಿಸಿದವ ನೀನಿದ್ದಿ. ಹೌದಕ್ಕ. ಆದರೆ ಅಕ್ಕ ಎಂಬುದಾಗಿ ಕರೆಯುತ್ತಾ ಇದ್ದಿ. ನನ್ನ ಮನದಲ್ಲಿ ಹುಟ್ಟುವಂತಹ ಪ್ರಶ್ನೆ ಒಂದೇ, ಏನಕ್ಕ? ನಾನು ಬಸರಿ ರೋಗದಿಂದ ಬಳಲುತ್ತಿರುವಂತಹ ವಿಚಾರವನ್ನು ನಿನ್ನಲ್ಲಿ ತಿಳಿಸಿದವರು ಯಾರು? ಅಕ್ಕ ಎಂಬುದಕ್ಕೆ ಬಲವಾದಂತಹ ಕಾರಣವಾದವರು ಏನು? ಯಾರಯ್ಯ ಹುಟ್ಟು ಎನಗೆ ನಾಮ ಬಿರೆಸಿಯ ಗಂಡ ಕರ್ಣ ಬೆಟ್ಟ ದುಡಿಯನ ಸುತನ ಎನ್ನಯ ಹುಟ್ಟು ಕರ್ಣದಿಂದ ನೀ ಒಡ ಹುಟ್ಟು ಎನಗೆ ನಾಮ ಬಿರೆಸಿಯ ಗಂಡ ಕರ್ಣ ಗಂಡ ಕರ್ಣ ಗಂಡ ಕರ್ಣ ಜೀವಕ್ಕೆ ಹೊಸ ಚೈತನ್ಯವನ್ನೆತ್ತ ಕ್ಷಣವೇ ಯಾರು ಎತ್ತವನೆಂದು ಕೇಳ್ತಾ ಇದ್ದೆ. ಕೇಳಬೇಕಾದ ಅನಿವಾರ್ಯತೆ, ಕೇಳಬೇಕಾದದ್ದು ನಿಜ. ಸರಿ. ಬೆಟ್ಟದೊಡೆಯನ ಸುತನಾನು, ಶಂಕರನ ಮಗ ನಾನು. ಓಹೋ, ಆದ್ದರಿಂದ ನಿನ್ನನ್ನು ಅಕ್ಕ ಅಂತ ಕರೆದೆ. ಸರಿ. ನಮ್ಮ ಇರುವರ ಸಂಬಂಧ ಅಂತೂ ಸರಿ ಆಯ್ತು. ನಿಜ. ಆದ್ರೆ ನನ್ನ ಜನ್ಮಕ್ಕೆ ಬಲವಾದ ಕಾರಣವಿದೆ. ಏನದು? ಬಸಿರ ರೋಗದಿಂದ ದೊರೆ ಮಳೆ ಬಿದ್ದವಳು ನೀನು. ನಿಜ. ಹಾಗಂತ ನಿನ್ನ ಕೂಗು ನೇರವಾಗಿ ನನ್ನ ಅಪ್ಪನ ಕಿವಿಗೆ ಕೈಲಾಸಗಿರಿ. ಕೋಪಗೊಂಡಂತ ನಮ್ಮಪ್ಪ ಶಿರವನ್ನು ಪರ್ವತಕ್ಕೆ ಬಡಿದು ತಕ್ಷಣ ಬಳಕರ್ಣದಿಂದ ಹುಟ್ಟಿದವನೇನು ಕಂಠಕರ್ಣನೆಂಬುದಾಗಿ ನಾಮಾಂಕಿತ. ಕಂಠಕರ್ಣ. ಹೌದಕ್ಕ, ಎಲ್ಲವೂ ಸರಿ ಅಕ್ಕ. ಮನದಲ್ಲೊಂದು ಕಾಡ್ತಾನೆ, ಈ ಮುಖದ ರೋಗಕ್ಕೆ ಯಾವ ಮಂತನ್ನ ಚಲಕ. ನಿನ್ನ ಮನದ ಇಂಗಿತ ಏನೆಂಬುದಾಗಿ ಸರಿಯಾಗಿ ನಾನು ಅರ್ಥೈಸಿಕೊಂಡೆ. ಆದರೆ ಏನು ಮಾಡೋಣ? ಹಸಿವೆ. ಹೌದೇ, ಯೋಚನೆ ಮಾಡಿದ್ದೇನೆ ಬಾಬಾ. ಜೀವಕ್ಕೆ ಹೊಸ ಚೈತನ್ಯವನ್ನೆತ್ತು ಕೈಲಾಸದವರಿಗೆ ತಂದಪ್ಪಿಸಿದೆ. ಸಂತೋಷ. ಆದ್ರಿಂದ ಬೇಸರ ಸಂಗತಿ ಆಯ್ತು. ಏನು ಮಗನೇ? ಮುಖದ ರೋಗ ಮಾತ್ರ ಹಾಗೆ ಬಿಟ್ಟಿದ್ದೇನೆ. ಸಹೋದರಿಯ ಭಾವನೆಯಿಂದ ಹಾಗೇ ಉಳಿಸಿದ್ದೀಯ. ಏನು ಹಸಿವೆ. ರಕ್ತವನ್ನೇನು ಮಾಡಿದೆ? ಎಲ್ಲ ಗುಳಿಗಾತಿಗೆ ಕುಡಿದ. ಸ್ವಲ್ಪವೂ ಕೊಡಲಿಲ್ಲ, ಒಂದು ಹನಿ ಕೂಡ ಬಿಡಲಿಲ್ಲ. ಮುಖವನ್ನು ಸ್ವರೂಪಗೊಳಿಸುವುದಕ್ಕೂ ದಾಹದ ನಿವಾರಣೆಗೂ ಕಿರುಬೆರಳನ್ನು ಕತ್ತರಿಸಿದೆ. ಏನು ಮಗನೇ? ಏನಾಯ್ತು? ಅಪ್ಪ, ಸಂಶಯ. ಏನು ಸಂಶಯ?
ಅದೇ ಸ್ಥಳದಲ್ಲೊಂದು ಬೇರೆ ರೂಪ, ಈಗ ಈ ರೂಪ. ಆಕೆಯೇ ಈಕೆ. ಅದು ಘೋರ ಸ್ವರೂಪ, ಇದು ಶಾಂತ ಸ್ವರೂಪ. ಅಮ್ಮ ಜಯ ಜಯ ವಂದಿಸಿದೆ. ಶುಭವಾಗಲಿ ಮಗನೇ. ಅಪ್ಪ ಮಗಳೇ, ದುರುಳ ದಾರಿಗಳನ್ನು ತೆರೆದು ಶಂಕಾಮಣಿ ಚಕ್ರ ಇದು ನಿಮ್ಮ ಕೈಗೊಪ್ಪಿಸಿದ್ದೇನೆ. ಸಂತೋಷವಾಯಿತು. ನನ್ನ ಕರ್ತವ್ಯವಿರೋದು ಕೊನೆಯಾಯ್ತಲ್ಲಪ್ಪ. ತನುಜೇ ತನುಜೇ ಕೇಳೋದು ಕನಕಾರ್ಯ ಇಲ್ಲೆಯೋದು ತನುಜೆ ಕೇಳೋದು ಘನ ಕಾರ್ಯ ಇನ್ನಿಹುದು ಸಾನೂರಾಗಲಿ ನೀನು ಪೂರ್ಣಗೊಳಿಸಿದನು ನಾಗೇಶ ಶೇಷನಲ್ಲಿ ಕಂಗೊಳಿಪ ಮಣಿಯ ನಾಗೇಶ ಶೇಷನಲ್ಲಿ ಕಂಗೊಳಿಪ ಮಣಿಯ ಭಗವತಿಯ ನೀ ತರುವುದೆನಲಾಗ ಪುರಣೆ ತನುಜ ಕೇಳೋ ಧರ್ಮದ ರಕ್ಷಣೆಗೆ ಬೇಕಾಗಿ ನೀನು ಭೂಲೋಕವನ್ನು ತೆರಳಬೇಕು. ಹೋಗುವುದಕ್ಕೂ ಮುನ್ನ ಪಾತಾಳ ಲೋಕವನ್ನು ಸೇರಬೇಕು. ಉದಯ ಕುಲ ಮಹಾಮೇರು ಅಸ್ತಮಾನ ತ್ರಿಕುಟಾಚಲ ಚತುರ್ಪರ್ವತಕ್ಕೆ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ ಆನಂದ ಶೇಷ. ಆತನಿಂದ ನೀನು ಶಿರೋಮಣಿಯನ್ನು ಪಡೆದುಕೊಳ್ಳಬೇಕು ಮಗಳೇ. ಗೊತ್ತಾಯ್ತಪ್ಪ. ನಿಮ್ಮ ಉಪಯೋಗಕ್ಕಾಗಿ ಅಲ್ವಾ? ನನಗಾಗಿ ಅಲ್ಲ. ನನಗೆ ಯಾಕಪ್ಪ? ಅದನ್ನು ನೀನು ಧರಿಸುವುದರಿಂದ ನಿನ್ನದಾದಂತಹ ತೇಜಸ್ಸು ಓಜಸ್ಸು ಅಧಿಕವಾಗುತ್ತದೆ ಮಗಳೇ. ಅಪ್ಪ ನಿಮ್ಮ ಮಾತು ಸಮಂಜಸವೇ. ಸರಿ. ಹೇಳಿ ಕೇಳಿ ನಾನೊಬ್ಬಳು ಹೆಣ್ಣು. ಹೌದು. ಒಬ್ಬಳಿಂದ ಸಾಧ್ಯವಾಗ್ತದ? ಗುಳಿಗಾಕ್ಯನಿದ್ದಾನೆ, ಬರ್ತಾನೆ. ಗಂಟಾಕರಣ ಸಿದ್ಧನಾಗಿದ್ದಾನೆ, ಯಾರು ಬರ್ತಾರೆ? ಗಂಡರಾಜ ಬರುತ್ತಾ ಇದ್ದಾನೆ.
ಯಾತಕ್ಕಾಗಿ ವ್ಯಕ್ತೀಕರಣ? ಈಕೆ ಯಾರು? ಈತನೇನು? ಧರ್ಮದ ರಕ್ಷಣೆಗಾಗಿ ಇವರೆಲ್ಲರೂ ಕೂಡ ಹೊರಟು ನಿಂತಿದ್ದಾರೆ ಮಗ. ಓಹೋ, ಇವರೊಂದಿಗೆ ನೀನು ಕೂಡ ತೆರಳಬೇಕು. ಜನಕ ಈಗೇನು ಕಾಣುವಾಗ ಜಗನ್ಮಾತೆ ಅಂತ ಕಾಣುತ್ತಿದ್ದಾಳೆ. ಸುತೆ ಭಗವತಿ. ಈಕೆಯನ್ನು ಅಮ್ಮ ಎಂದು ಖಂಡಿತವಾಗಿ ಅಮ್ಮ ಹೊಂದಿಸಿಕೊಂಡಿದ್ದೇನೆ. ಶುಭವಸ್ತು. ನಿನಗಿಂತ ಮೊದಲು ಹುಟ್ಟಿದವ ದಂಡರಾಜ ನಿನ್ನ ಅಣ್ಣ. ಹೌದು ಹೌದು ಮಗಳೇ, ಎಲ್ಲರೂ ಸಿದ್ಧರಾಗಿದ್ದಾರೆ. ಪಯಣ ಶುರುವಾಗಲಿ. ಅಪ್ಪಯ್ಯ, ಇಚ್ಛಾಶಕ್ತಿ ಸಂಯುಕ್ತಳಾದಂತಹ ನಾನು ಪ್ರಪಂಚವನ್ನು ಏಕಕಾಲದಲ್ಲಿ ಮುಟ್ಟುವಂತಹ ಯೋಗ್ಯತೆ ಭಾಗ್ಯತೆ ಎನ್ನುವುದು ನನ್ನಲ್ಲುಂಟಪ್ಪ. ಸರಿ ಮಗಳೇ, ನಿಮ್ಮ ಹತ್ರ ಒಂದು ಮಾತು ಹೇಳಿ. ವೈಭವದ ಮೆರವಣಿಗೆಯನ್ನು ಮಾಡ್ತೇನೆ. ಬೇಡಪ್ಪ, ಈ ಭಗವತಿಗೆ ಎಂದಿಗೂ ಆಡಂಬರ ಎನ್ನುವುದು ಬೇಡ. ಓಹೋ, ಮನಸ್ಸಿನ ಆಳದಲ್ಲಿ ಒಂದು ಆಸೆ. ಏನು ಕಂದ? ಈ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಕಾಣುತ್ತಿರುವಂತಹ ಜಲರಾಶಿಯ ಮಧ್ಯೆ ಪಯಣ ಬೆಳೆಸಬೇಕಿರುವಂತಹ ಆಸೆ. ಸರಿ, ಒಂದು ನಾವೇ ಅವಶ್ಯಕತೆ ಬೇಕಪ್ಪ. ನಾವೇ ಬೇಕಿದ್ರೆ ಮರ ಬೇಕಲ್ವಮ್ಮ? ಅಪ್ಪ, ಓ ಅಲ್ಲಿ ನೋಡಿ, ಚಂದನದ ವೃಕ್ಷ ನನ್ನ ಕಣ್ಣಿಗೆ ಗೋಚರವಾಗುತ್ತಾ ಉಂಟು. ಯಾರ ಕಣ್ಣಿಗೂ ಗೋಚರವಾಗದಂತಹ ಚಂದನದ ವೃಕ್ಷವನ್ನು ನೀನು ಕಂಡೆಯ ಮಗಳೇ? ಹೌದಪ್ಪ. ಸಾಮಾನ್ಯದವಳು ನೀನಲ್ಲ. ಆದರೆ ಏನು ಮಾಡೋಣ ಹೇಳು? ಏನಾಯ್ತು? ಶಿವಶರಣರ ಆತ್ಮವು ಆ ಮರದಲ್ಲಿ ಐಕ್ಯಗೊಂಡ ಕಾರಣ ಆ ಮರವನ್ನು ಕಡಿಯುವುದಕ್ಕಾಗುವುದಿಲ್ವೇ? ಅಪ್ಪ, ಓ ನನ್ನ ಆಸೆ ಬಂಜೆ ಆಯ್ತಲ್ಲಪ್ಪ. ನಲ್ಮೆಯಿಂದ ಒಲ್ಮೆಯಿಂದ ಕೇಳಿದಾಗ ಇಲ್ಲ ಒಲ್ಲೆ ಎನ್ನುವುದಕ್ಕೆ ಮನಸ್ಸು ಒಡಂಬಡುವುದಿಲ್ಲ. ಹಾಗಾದ್ರೆ ಉಪ ಆಯವೊಂದನ್ನು ಹೂಡಿದ್ದೇನೆ. ಮರದ ಆದಿ ಮತ್ತು ಅಂತ್ಯಕ್ಕೆ ಊನವಾರದ ರೀತಿಯಲ್ಲಿ ಮಧ್ಯದ ತಿರುಳೊಂದನ್ನು ತೆಗೆದು ನಾವೆಯನ್ನು ನಿರ್ಮಾಣ ಮಾಡಿಕೋ. ಅಪ್ಪ, ಶಿಲ್ಪಿಯವರ ಅವಶ್ಯಕತೆ ಬೇಕಪ್ಪ. ಚಾಣಾಕ್ಷ ಶಿಲ್ಪಿಯನ್ನು ನೀನೇ ಹುಡುಕಬೇಕು ಮಗಳೇ. ಆಯ್ತಪ್ಪ, ನಿಮ್ಮ ಸಂಕಲ್ಪ ಹೇಗೆ ಉಂಟು ಹಾಗೆ ಆಗಲಿ. ಸರಿ, ಆದ್ರೆ ಪ್ರಪಂಚ ಮುಖಕ್ಕೆ ಒಂದು ಮಾತು ಸ್ಪಷ್ಟವಾಯಿತು. ಏನು ಕಂದ? ದಾರಿಕಾಸುರನ ವಧೆ ಕೇವಲ ನೆಪ ಮಾತ್ರ. ಈ ಭಗವತಿಯ ಮಹತ್ವವೆನ್ನುವುದು ಲೋಕಮುಖಕ್ಕೆ ಸಾರಬೇಕು ಎನ್ನುವ ಹಾಗೆ. ಸರಿ ಅಪ್ಪ, ಈ ಪ್ರಪಂಚ ಎನ್ನುವಂತಹ ರಂಗವೇದಿಕೆಗೆ ದೃಶ್ಯ ಮಾಧ್ಯಮವನ್ನೇ ಪರದೆಯನ್ನಾಗಿಸಿ ನೀವೇ ಸೂತ್ರಧಾರಿಯಾಗಿ ನಿಂತು ನಮ್ಮನ್ನೇ ಪಾತ್ರಧಾರಿಯನ್ನಾಗಿಸಿ ಹುಟ್ಟು ಸಾವಿನ ನಡುವೆ ತೊಳಲಾಡುತ್ತಿರುವಂತಹ ಸಕಲ ಜೀವರಾಶಿಯನ್ನು ಪೊರೆಯುವವರು ನೀವು. ಇನ್ನೊಮ್ಮೆ ನಾನು ಕೈಲಾಸಗಿರಿಯನ್ನು ಬರುವ ಹಾಗೆ ಇಲ್ಲ ಮಗಳೇ. ನನ್ನ ಪ್ರಯಾಣ ಸುಖವಾಗಲಿ ಎನ್ನುವ ಹಾಗೆ ಒಂದು ಆಶೀರ್ವಾದ ಮಾಡಿ. ಶುಭಮಸ್ತು. ಪ್ರಸ್ತುತ ಕಾಲದಲ್ಲಿ ಚದುರ ಪರ್ವತಗಳನ್ನು ಉದ್ಯಾನವಾಗಿರಿಸಿಕೊಂಡು ನನ್ನದೇ ಆದಂತಹ ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ
ಹೊರಟವನು ನಾನಾಗಿದ್ದೇನೆ. ಈ ಸಂದರ್ಭದಲ್ಲಿ ದೂರದಿಂದ ನೋಡಿದಿಂದಾದರೆ ಯಾರೊಬ್ಬ ಆಕಿ ತರುಣಿ ಈ ಕಡೆ ಬರ್ತಾ ಇದ್ದಾಳುವ ವಿಚಾರಿಸಬೇಕು. ಹೇಗೆ ಬರಬೇಕು ತಾಯಿ? ಯಾರು ನೀನು ಕಾರ್ಯ ಏನೈ ತರಲು ಇಲ್ಲಿಯ ತರಲು ಇಲ್ಲಿ ಯಾರು 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 ನೀನು ಕಾರ್ಯ ಏನೈ ತರಲು ಇಲ್ಲಿಯೇ ಯಾರು ನೀನು ಯಾರು ನೀನು ಕಾರ್ಯ ಏನೈ ತರಲು ಇಲ್ಲಿಗೆ ಏನೈ ತರಲು ಇಲ್ಲಿಗೆ ಹೊರೆಯುವುದೆನ್ನುತ್ತ ಉರಗರಾಜ ನಸುರನಾಗೆ ಹೊರೆಯುವುದೆನ್ನುತ್ತ ಹೊರೆಯುವುದೆನ್ನುತ್ತ ಉರಗರಾಜ ಉಸುರ ಆಕೆಗೆ ಅವನ ಸುರನಾಕೆಗೆ ಅವ ಉಸುರ ಆಕೆಗೆ ನೀನು ಕಾರ್ಯ ಏನೈ ತರಲು ಇಲ್ಲಿಗೆ ಹೊರೆಯುವುದೆನ್ನುತ್ತ ಉರಗರಾಜ ಉಸುರಲಾಕೆಗೆ ಹೊರೆಯುವುದೆನ್ನುತ್ತ ಉರಗರಾಜ ಉಸುರಲಾಕೆಗೆ ಯಾರು ನೀನು ಕಾರ್ಯ ಏನೈ ತರಲು ಇಲ್ಲಿಯೇ ಯಾರು ಯಾರು ನೀನು ಯಾರು ನೀನು ನಿನ್ನನ್ನು ನೋಡಿದಾಕ್ಷಣವೇ ಭಕ್ತಿ ಎಂಬುದಾಗಿ ಉಕ್ತಾ ಉಂಟು. ಮಾತ್ರ ವಾತ್ಸಲ್ಯದಿಂದ ಕರವನ್ನು ಜೋಡಿಸಿ ಶಿರವನ್ನು ಬಗ್ಗಿಸಿದ್ದೇನೆ. ತಾಯಿ, ಯಾರು ಈ ಕಡೆಗೆ ಬರುವಂತಹ ಸಾಹಸವನ್ನು ಮಾಡುವವರಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನೀವು ಬಂದವರಾಗಿದ್ದೀರಿ. ದಾರಿ ತಪ್ಪಿ ಬಂದವರೇ ಅಥವಾ ಯಾವುದಾದ್ರೂ ಒಂದು ಕಾರ್ಯನಿಮಿತ್ತವಾಗಿ ಬಂದವರೇ? ಯಾರು ನೀವು? ಯಾಕೆ ಬಂದುದು? ಏನು ವಿಚಾರ ಎಂಬುದಾಗಿ ಹೇಳ್ತೀರಾ? ಆನಂದ ಶೇಷ, ನಿನ್ನನ್ನು ಕಂಡು ಬಹಳ ಸಂತೋಷವಾಯ್ತು. ಹಾಗಾದ್ರೆ ನಾನು ಯಾರು, ಎಲ್ಲಿಂದ ಬಂದವಳು, ನಿನ್ನ ಮನಸ್ಸಿನ ಜಿಜ್ಞಾಸೆಗೆ ಸರಿಯಾದಂತಹ ಉತ್ತರವನ್ನು ಕೊಡುತ್ತೇನೆ. ಕೈಲಾಸದಿಂದ ದರೆಗಿಳಿದು ಬಂದವಳು ನಾನು. ಪರಮೇಶ್ವರನ ಸಂಜಾತಿ ಭಗವತಿ ಎನ್ನುವ ಹಾಗೆ ಹೆಸರು. ಇಲ್ಲಿ ಬರುವರೆ ಕಾರಣ ಏನು? ಏನದು ತಲೆಯಲ್ಲಿ ಹೊಳಿತಾ ಉಂಟು? ಶಿರೋಮಣಿ ನಾಗಮಾಣಿಕ್ಯ. ಹೌದು ಕೊಡು ಮಗನೇ, ಶಿರೋಮಣಿಕ್ಯ.
ಮಾತುಗಳನ್ನಾಡುತ್ತಾ ಇದ್ಯಾ, ಮೋಸವನ್ನು ಮಾಡೋದಕ್ಕೆ ನೋಡ್ತಾ ಇದ್ಯಾ? ಬಂದ ದಾರಿಗೆ ಹಿಂದೆ ಹೋದ್ರೆ ಉಳಿತು, ಸರಿಯಾದ ಶಿಕ್ಷೆಯನ್ನು ಹೊರಗನಾದನು ದುರದಿ ಸೋಲುತ್ತದೆ ಇದು ಅರಿಯದಾದೆನು ನಿಮ್ಮ ಮಹಿಮೆಯ ಕ್ಷಮಿಸುವುದು ಅಪರಾಧವನೆನುವುದು ಮಣಿಯನೊಪ್ಪಿಸಿದ ಸಿರಿಪದಕ್ಕೆ ಮಾಡಿದಂತಹ ತಪ್ಪನ್ನು ಮನ್ನಿಸಬೇಕು ತಾಯಿ. ಯಾರು ಏನು ಎಂಬುದಾಗಿ ತಿಳಿಯದೆ ದುರವನ್ನು ಸಾರಿದವರು ನಾನಾಗಿದ್ದೇನೆ. ತಪ್ಪಿನವರಿಗೂ ನನಗಾಗಿದೆ. ನೀನು ಕೇಳಿದಂತಹ ಶಿರೋಮಣಿಯನ್ನು ಒದಗಿಸುತ್ತೇನೆ ತಾಯಿ. ಆನಂದ ಶೇಷ, ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಕಣ್ಣೀರನ್ನೇ ಪನ್ನೀರನ್ನಾಗಿಸಿ ಪಾದವನ್ನು ತುಳಿಯುತ್ತಾ ಇದ್ದೀಯ. ಗಂಧದ ಕೊರಡನ್ನು ತಿಕ್ಕಿ ತೀಡಿದ್ರೆ ತಾನೇ ಸೌಗಂಧ ಎನ್ನುವುದು ಹೊರಮುವುದಕ್ಕೆ ಸಾಧ್ಯ. ನಿನ್ನನ್ನು ಪರೀಕ್ಷೆ ಮಾಡಿದವಳೇನು ಸತ್ಯ. ಇದು ನಿನ್ನ ಶಿರದಲ್ಲಿ ಹೊಳೆಯುತ್ತಿರುವಂತಹ ನಾಗಮಾಣಿಕ್ಯವನ್ನೇ ಕಿತ್ತಿದ್ದೇನೆ. ನನ್ನ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ನಿನ್ನ ಹಲ್ಲನ್ನೇ ಕಿತ್ತು ನನ್ನ ಕಾಲಿನ ನಾದ ನೋಪುರಕ್ಕೆ ಪೋಣಿಸಿದವಳಿದ್ದೇನೆ. ಒಂದು ವ್ಯಕ್ತಿ ಸಾಯುವ ಕಾಲಕ್ಕೆ ದೇಹದಲ್ಲಿ ಆಸೆ ಇರಿಸಿಕೊಂಡು ಸತ್ತರೆ ಅವನ ಜನ್ಮ ಎನ್ನುವುದು ಪುನರ್ಜನ್ಮಕ್ಕೆ ಕಾರಣವಾಗದಂತೆ. ಹಾಗಾಗ ಕೂಡದು. ಏನಾದರೂ ಆಸೆ ಇದ್ರೆ ತೋಡಿಕೋ ತಾಯಿ. ಇನ್ನು ಮುಂದಕ್ಕೆ ಸೂರ್ಯಚಂದ್ರ ಇರುವವರೆಗೂ ಅದು ನಿನ್ನ ಹೆಸರಲ್ಲಿಯವರೆಗೆ ಚಿರಸ್ಥಾಯಿಯಾಗಿ ಉಳಿಯುತ್ತದೋ ಅಲ್ಲಿಯವರೆಗೆ ಆನಂದ ಶೇಷರ ಹೆಸರನ್ನು ಉಳಿಸಿಕೊಡಬೇಕಮ್ಮ. ನಿನ್ನ ಆಸೆಯನ್ನು ನಾನು ಎಂದಿಗೂ ಮಂಜಿ ಮಾಡುವುದಿಲ್ಲ ಮಗನೇ. ನಾನು ಮುಂದೆ ಧರ್ಮ ರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುತ್ತೇನೆ. ಭರಣಿ ಮಹೋತ್ಸವದಂದು ಭಕ್ತಾದಿಗಳು ಸರ್ಪ ಮಂಡಲವನ್ನು ಬೆಳೆಯುತ್ತಾರೆ. ಆ ಸರ್ಪ ಮಂಡಲದಲ್ಲಿ ಭಗವತಿಯಾದಂತಹ ನಾನು ಗಂಟಕರ್ಣ, ದಂಡರಾಜ, ಎಳೆಯ ಭಗವತಿ, ಧೂಮಾವತಿ 5 ಮಂದಿ ಆ ಸರ್ಪ ಮಂಡಲದಲ್ಲಿ ಕುಡಿದಾಗ ನನ್ನ ನಿನ್ನ ಸಂಬಂಧ ಲೋಕಮುಖಕ್ಕೆ ಪ್ರಸಿದ್ಧಿಗೊಳ್ಳುತ್ತದೆ, ಪ್ರಚಾರಗೊಳ್ಳುತ್ತದೆ. ಅಮೃತ ಹಸ್ತದಿಂದ ಶಾಶ್ವತವಾದಂತಹ ಮೋಕ್ಷ. ಶಿವಶರಣರೇ, ಆನಂದ ಶೇಷನಿಂದ ಶಿರೋಮಣಿಯನ್ನು ಪಡೆದಿದ್ದೇನೆ. ಆದ್ರೆ ಬಂದ ಉದ್ದೇಶ ಬೇರೇನಲ್ಲ. ಶಿಲ್ಪಿಯನ್ನು ಹುಡುಕುತ್ತಾ ಮುಂದುವರಿಯೋಣ. ಶಿಲ್ಪಿಯನ್ನು ಹುಡುಕುತ್ತಾ ಮುಂದುವರಿದಂತಹ ಸ್ಥಳ ಇದುವೇ ತಚ್ಚನ್ನವರು. ಶಿಲ್ಪಿಯಲ್ಲಿದ್ದಾನೆ ಎನ್ನುವ ಹಾಗೆ ಹರಿಸುತ್ತಾ ಹೋದಲ್ಲಿಗೆ ನನ್ನ ಅಕ್ಷಿಗಳಿಗೆ ಗೋಚರಿಸಿತು ಒಂದು ಹುತ್ತ. ಹುತ್ತವನ್ನೇ ಹೊಡೆದಿದ್ದೇನೆ. ಶಿಲ್ಪಿ ಮಲಗಿದ್ದ. ಏನಾಗಿದೆ? ಸತ್ತೇ ಹೋಗಿದ್ದ. ಯಾರು ಹೇಳಿದ ಸಾಯಿಲ ಪುಣ್ಯಾತ್ಮ. 300 ವರ್ಷಗಳಿಂದ ರೋಗ ಪೀಡಿತನಾಗಿ ಹಾಗೆ ಅವ ನಿದ್ರಾವಸ್ಥೆಯಲ್ಲಿದ್ದಾನೆ. ಹೌದೇ? ಅದು ಹಿಂದೆ ಬಸರಿ ರೋಗ ನನಗೆ ಬಂತು. ನೀನು ನನಗೆ ಔಷಧಿಯನ್ನು ಕೊಟ್ಟವನೇನೋ ಸತ್ಯ. ಸ್ವಲ್ಪ ಔಷಧಿಯನ್ನು ಕೊಟ್ಟು ಆತನನ್ನು ಚೇತರಿಸು. ಹೋಗಿ ಜಗವ ನೋಡು ಜಗವ ನೋಡುವ ಮನದೊಳಿತು ಭಕ್ತಿ ಭಾವದಿ ಸುಖವು ಬೇಡ ತೊರೆದೇ ಎಂದು ಸುಖವು ಬೇಡ ತೊರೆದೇ ಎಂದು ನಿತ್ಯ ನಿಯಮದಿ ಕೊಡು ಎಲ್ಲ ಪೆಮ್ಮನು ತುಯ್ಯ ಎಲ್ಲ ಬಡಿಸೋಕೊಂಡ ಪಾತೇರಿಯ ಏನಪ್ಪ ಕೈನು ಯಾರಪ್ಪ
ಚೈತನ್ಯವೆಂತೋ ಯಾರಮ್ಮ 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 ಎನಗಿಂತೋ ಚೈತನ್ಯ ಎಂದೋ ಹರೆಯ ವೇದನೆಯನ್ನ ಕುಸಿದಿರಲಿಂದೋ ಹರೆಯ ವೇದನೆಯಿಂದ ಕುಸಿದಿರಲಿಂದೋ ಅರಿತಿರೋ ಎನ್ನ ಗುರುತವ ನಿಂತೋ ಅರಿತಿರೋ ಎನ್ನ ಗುರುತವ ನಿಂತೋ ಸುರರು ಅಸುರರು ಸುರರು ಅಸುರರು ಯಾರಮ್ಮ 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 ಎನಗೆ ಚೈತನ್ಯವೆಂತೋ ಅಮ್ಮ 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 ಯಾರಮ್ಮ 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 ಏರಮ್ಮ ಇರೆ ಹೊರ ತೂಂಡ ನನೊರ ನನೊರ ತೂಂಡ ಕುಡರ ತೂವಡು ತೂವಡು ನಾವೊಂದುಂಡು ಅಮ್ಮ ಆಕಾಶ ತಿರ್ತಿ ಜತ್ತಾರೆ ಭೂಮಿ ಉಡೆದು ಬರ್ತಾರ ತಾಯಿಗೆ ನನ್ನ ಲಕ್ಕ ಎರನಿಕಲು ಶಿಲ್ಪಿಯೇ 300 ವರ್ಷಗಳಿಂದ ರೋಗ ಪೀಡಿತನಾಗಿ ಹಾಗೆ ನೀನು ನಿದ್ರಾವಸ್ಥೆಯಲ್ಲಿದ್ದವ ನಿನಗೆ ಮರುಜೀವವನ್ನು ಕೊಟ್ಟವನು ನೋಡು ಇವನೇ ಗಂಟಾಕರ್ಣ 300 ವರ್ಷದ್ದು ಬೊಕ್ಕ ಎಂಕ ಪೆರಪ್ಪ ಜೀವ ಕೊರ್ನಿ ಅರ ಮೇರೆನ ಮೇರೆನ ನೆಲ್ಲ ಮೇರೆ ಏನದು ನೆಲೆ ಜನ್ಮ ಕೊರ್ನಿ ಅಮ್ಮೆ ಒರಿಯಿಂದ ಅಂಡ 300 ವರ್ಷದ್ದು ಬೊಕ್ಕ ಕೂಡ ಜೀವ ಕೊರಿಯರತ್ತೆ ಅಮ್ಮ ತಾಯಗಮ್ಮ ಜೀವ ಕೊರಿಯಾರೆ ನಾವೇನೋ ತಯಾರಿಸಿ ಕೊಡ್ತೀಯ ಮಗನೇ ಓಡೆ ಮಲ್ಪೋಡೆ ಜಾತಿರಿಯಾನ ವಿಶ್ವಕರ್ಮೆ ಬಂಗಾರದ ಬೇಲೆ ಮರದ ಬೇಲೆ ಕರ್ಬದ ಬೇಲೆ ಎಡೇನೋ ಗೊತ್ತುಂಟು ಅವಮ್ಮ ಓಡ ಮಲ್ಪ ಸಾಮಾನ್ಯ ಮರದ ನಾವೆಯಲ್ಲ ಕೈಲಾಸದಲ್ಲಿರುವಂತಹ ಶ್ರೀಗಂಧದ ಮರದಿಂದ ನಾವೇನೋ ತಯಾರಿಸಬೇಕು ಅದು ಕೂಡ ಹೇಗೆ ಬಲ್ಲೆಯ ತುದಿ ಮತ್ತು ಬುಡವನ್ನು ಬೇರ್ಪಡಿಸಿ ಮಧ್ಯದ ತಿರುಳಿನ ಭಾಗದಿಂದ ನಾವೆಯನ್ನು ತಯಾರಿಸಿ ಮತ್ತೆ ತುದಿ ಮತ್ತು ಬುಡಕ್ಕೆ ಜೀವಕಳೆಯನ್ನು ನೀನು ಕೊಡಬೇಕಾಗ್ತದೆ ಓ ರಾಮ ದೇವರೇನೆ ತುಂಬರ ತೀರಂದಿನ ಪುದೆನೆನ್ನ ತರತೆ ಮಿತ್ತು ದೀಟ್ರಿಯರು ಅವಮ್ಮ ಓಡ ಮಲ್ಪ ಅಂಡ ಐಕು ಬೋಡ ಪುಣ ಅತ್ಯಾರು ಮತ ಬೋಡತ್ತೆ 300 ವರ್ಷಗಳ ಹಿಂದೆ ಮಲಗಿರುವಂತಹ ಸಂದರ್ಭದಲ್ಲಿ ಎಲ್ಲಿ ಇಟ್ಟಿದ್ದಾದ್ರೂ ನಿಮಗೆ ನೆನಪುಂಟ ತರತಟ್ಟು ಅಮ್ಮ ಎಂಚ ಬುಗರಡಮ್ಮ ಇರೇನೆ 300 ವರ್ಷದ್ದು ದೊಂಬು ಕರೆತಟ್ಟು ಜೀದು ಜೈದೆ ಇನಿಕ ಓಲು ಮಣ್ಣು ಬತ್ತದು ಬೋತು ನಾಂದು ಎಣ್ಣಿಯೆ ಲಕ್ಕದು ತೂಪೇನೆ ಫಲ 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 ತೋಜೊಂದುಂಡು ಅವಮ್ಮ ಓಡ ಮಲ್ಪೆ ಅಂಡ ಇಂದ ಮಂಡಗಿರಿಬರ ಬಂದ ಓಡ ಮಲ್ಪರವನ್ನೇ ಅಂಡ ಐಕೊಂತೆ ಖರ್ಚಿಂದು ಏ ಬಾಲಗಚ್ಚ ನಿನಗೆ ಮರುಜೀವ ಕೊಟ್ಟವರು ನಾವು ನಮಗೇನಾದ್ರೂ ಕೊಟ್ಟಿದೆ ನೀನು ಹೌದೇನು ವಿಷಯ ಅಂದಾಯ ನಾವು ಅಪ್ಪೆದ ಆಯ್ತ ಬಂಡೇರಿ ಆ ಮರ ಸಯ್ಯರ ಬಲ್ಲಿ ಸರಿ ಮರಕ್ಕ ಜೀವನ ಹಾಲು ಕೊರುವೆ ಎಂಕ ಜೀವನು ನಿಕುಲು ಕೊರಿಯರು ಜೀವಗೂ ಜೀವ ಸಮಾನತ್ತೆ ಜೀವಕ್ಕೆ ಜೀವ ಆಯ್ತು ಖರ್ಚು ಯಾವ್ದು ಬೇಲೆದ ಋಣ ಬಾಕಿ ಅರ ಬಲ್ಲಿ ಎಷ್ಟು ಬೇಕು ಮಗನೇ ಒಂಜಿ 10 ಒರ್ಮ ಬುಡಿಯ 1,000 ಹೊನ್ನು ತಕ್ಷಣದಲ್ಲಿ ವ್ಯವಸ್ಥೆ ಮಾಡ್ತೇವೆ ಆದ್ರೆ ಒಂದು 8 ದಿವಸದ ಬೆಳಗ್ಗೆ ನಾವಿಯನ್ನು ತಯಾರಿಸಿ ಕೊಡ್ಬೇಕು ಓ ರಾಮ ಎಡುಮ ದಿನ ಟಾವಡೆ ಆವಮ್ಮ ಏನರ್ಥ ಏಸು ತೀರ್ನ ಆ ತೀರ್ನ ಸೇವೆ ಮಲ್ಪುಡುವುದು ಆಸಲು ಉಳ್ಳೆ ಅನ್ನೈತೆ ದಾಲ ಏ ಬಾಲಗಚೇರಿ ಹೀಗೆ ಹೋದ್ರೆ ಎಷ್ಟು ದಿನ ತಾಗಿತ್ತು ಒಂಜಿ ರಡ್ಡರ ತಿಂಗಳು ಬೋಡಾವು ಸ್ವಾಮಿ ಮತ್ತೆ ನಮಗೆ ಕೊಟ್ಟಂತ 8 ದಿವಸದ ಮಾತು ಆಯ್ತ ಮಲ್ಪುನಿ ಅಪ್ಪೆ 300 ವರ್ಷದ ಬೊಕ್ಕ ಎಂಕ ಬೆರಪ್ಪ ಜೀವ ಕೊರಿಯರು ಅಂದ ಸರ್ತ ಲಗದು ಅಂತಾರೆ ನೆಕ್ಸ್ಟ್ ಪ್ರಾಣ ಕೊಡ್ಜೇರು ಹೊಸ ಚೈತನ್ಯವನ್ನು ಕೊಡು
ಬಾಲಕಾಚಾರಿ ಈಗ ಹೊಸ ಚೈತನ್ಯ ಎಂಚಾಣಿ ಅತ್ತ ಇತ 30 ವರ್ಷ ಜವಳಿ ನೆಲ ಮುಟ್ಟ ಬಂದಿತ್ತ ಇತ್ತ ಸತ್ತ ಉಂಟು ಒಂಜಿ ಓಡದೆ ಓಡನ ಏನು ಓಡ ಮಲ್ಪ ಹಂಗಂದು ಮೇಲಿಕ್ಕೆ ತ್ರಾಣ ಉಂಟು ಗೊತ್ತಾಪುಂಡು ಇದಾಡಿಯ 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 ಅಮ್ಮ ಏನು ನರಮಣಿಯನ್ನ ಕಾಯೋಗು ದೈವ ದೇವರು ತೂವರು ತಿಕ್ಕಂಡ ಖಂಡಿತವಾದಲ ಭೂಮಿ ದೇವಿತ್ತು ಬದುಕುಜಮ್ಮ ಕೂಡ ಬದುಕೊಂಡು ಆಸೆ ಎಂಕಿದ್ದಮ್ಮ ಎಂಕಿಜ್ಜಿ ಅಲ್ಲಿ ಪ್ರಪಂಚನವರು ತೂಲೆ ಏನಾಗಿದೆ ಎಂಕಲ ಜಾತಿದ ವಿಶ್ವಕರ್ಮದಕುಲು ಅವು ಏತೋ ಜನಕುಲು ಲೇರು ಕಷ್ಟೋಡು ಲೇರು ಕಣ ನೀರು ಪಾಡು ಲೇರು ಅಪ್ಪೇ ಭಗವತಿಯೇ ಪಡೆದು ಸುಗಿತಂದು ಲೇರು ಅಮ್ಮ ಏನು ಅಕಲ ಕಷ್ಟವನ್ನು ದೂರ ಮಲ್ಪಾಯರಮ್ಮ ಮೆಚ್ಚಿದೆ ಮಗನೇ. ನನಗೇನು ಬೇಡ, ಇತರರಿಗಾಗಿ ಯೋಚಿಸುವಂತಹ ಗುಣವನ್ನು ನಿನ್ನಲ್ಲಿ ಅಪಾರವಾಗಿ ಕಾಣ್ತಾ ಇದ್ದೇನೆ. ಈ ಪ್ರಪಂಚವೇ ಹೀಗೆ. ಈ ಪ್ರಪಂಚದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕುತ್ತಾರೆ ಏಳು. ಗಡ್ಡ ಬಿಟ್ಟು ಗುಡ್ಡವನ್ನು ಹತ್ತಿ ಅದೆಷ್ಟೋ ವರ್ಷ ಪರಮಾತ್ಮನ ದರ್ಶನವಾಗಬೇಕೆನ್ನುವಂತಹ ಅಪಾಪಿಸುವ ವರ್ಗವೇ ಬೇರೆ ಉಂಟು. ಅವರ ಅಕ್ಷಿಗಳಿಗೆ ನಾವು ಗೋಚರರಾದವರಲ್ಲ. ಯಾವುದೊಂದು ಜನ್ಮದ ಮೂಲೆಯಲ್ಲಿ ಮಾಡಿದ ಪುಣ್ಯದ ವಿಶೇಷತೆಯಿಂದಲಾಗಿ 4 ನಿನ್ನ ಅಕ್ಷಿಗಳಿಗೆ ಗೋಚರಿಸಿದ್ದೇವೆ. ನೀನು ಪುಣ್ಯವಂತ ಮಗನೇ. ಆದ್ರೆ ಒಂದು ಮಾತು ಸತ್ಯ, ನಾನು ಬಡವನಿಗೆ ಒಲಿದ ಭಗವತಿ ಕಂದ. ನಿನ್ನ ಆಸೆಯನ್ನು ಎಂದಿಗೂ ನಾನು ಬಂಜೆ ಮಾಡುವುದಿಲ್ಲ ಮಗ. ಧರೆಯಲ್ಲಿ ಸೂರ್ಯ ಚಂದ್ರರು ಇರುವವರೆಗೆ ಜೊತೆಯಲ್ಲಿ ನನ್ನ ಹೆಸರನ್ನು ಜೊತೆಗೂಡಿಸಿಕೊಂಡು ನಿನ್ನ ಹೆಸರನ್ನು ಚಿರಸ್ಥಾಯಿಗೊಳಿಸ್ತೇನೆ. ಕವಳವ ಭಾಷೆಯನ್ನಾಡುತ್ತ ಶಿಲ್ಪಿ ಸಂತೋಷದಿಂದ ಹೋಗುತ್ತಾನೆ. ಮಧ್ಯದಲ್ಲಿ ಒಂದು ಜಿಜ್ಞಾಸೆಯನ್ನು ತಂದೊಡ್ಡಿದ್ದ. 1,000 ಹೊನ್ನು ಏನು ಮಾಡುವುದು? ನಾವು ಹಾಕಿಕೊಂಡದೆಲ್ಲ ತಂದೆವು. ಹೌದಲ್ಲ, ನಮ್ಮಲ್ಲಿ ಸ್ವಂತದಂತ ಏನಿಲ್ಲ. ಹಾಗಾಗಿ ಉಪಾಯ ನಂದೊಡ್ಡಿದ್ದೆ. ಯಾವ ರೀತಿ? ಮರದ ಕಾಲೊಂದಿಗೆ ನಿನ್ನ ಕೈಗಿಟ್ಟಿದ್ದೆ. ಸರಿ, ಕಣ್ಣಿಗೆ ಕಾಣುತ್ತಾ ಉಂಟು. ಏನ? ಪಾಂಡ್ಯಾದೇಶ. ಅಲ್ಲೊಬ್ಬಿದ್ದಾನೆ ಪಾಂಡ್ಯರಾಜ. ಈತನನ್ನು ಪರೀಕ್ಷೆ ಮಾಡುವರ ಜೊತೆಗೆ ಗೆಜ್ಜೆಯನ್ನು ಒತ್ತಿ ಇಟ್ಟು ಆದಷ್ಟು ಬೇಗ. ಸರಿ. ಪಾಂಡ್ಯದಿಳೆಯೊಳು ಬಲು ಧನದಿವ ಪಾಂಡ್ಯನಾಥನು ಪ್ರೇಮ ಪ್ರೇಮ ಪ್ರೇಮದಿಂದಲೇ ಅಂದು ತನ್ನಯ ಕಂದ ನೀಲನ ಕರೆಯುವುದೆಂದ ಪ್ರೇಮ. ಅವು ಏನು ಪ್ರೇಮ? ಪ್ರೇಮ ಏನು? ಪ್ರೇಮದಿಂದಲೇ ಮೋಕೇಡು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎನ್ನ ಪರಿಚಯ ಅಂದ ನರಮಣಿ ಜಾತಿ ನಿಘಂಟಿಯಾನ ನರಮಣಿ ಪಾಂಡ್ಯರಾಜೆ ಒಲ್ಲೆರು ಅವು ಯಾನತೆ ಅಂದ ಬಾರಿ ಮಲ್ಲ ನರಮಣಿ. ಈ ಪಾಂಡ್ಯದ ಉರುಡು ಒಂಜಿ ಪೂರ್ವ ಬಾರಣ ಕೇರ್ಲೆ ಪಾಂಡ್ಯರಾಜೇರು ಏನನ್ನು ತೋಜೊಂದಿಲ್ಲೇರು ಏತೋ ಸಂಪತ್ತು ಸೌಭಾಗ್ಯನ ಉರುಡುಂಡು ಪಿತ್ರಾರ್ಜಿತ ಇನ್ನು ಮಾತ್ರ ಯಾನು ಮಾತ್ರ ಒಂದು ಮಾತನ್ನ ಸ್ವಾರ್ಜಿತ ಸಂಪಾದನೆ ಮೂರ್ನಕ್ಕೂ ದಾಟ ಬರ್ದಿಲ್ಲೇರು ಏತು ಸಂಪತ್ತು ಸೌಭಾಗ್ಯ ಇತ್ತಿರದಾನೆ ಆಯ ದಾನ ಧರ್ಮ ಮಾಲ್ಪುಜಿ ಆಯ ರೋಬಿ ಆಯ ಜಿಪ್ಪುಣೆ ಎಂದು ಯಾನುಂಡತ್ತೆ ಏನಗಳ ಬರ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅವು ಪೊಕ್ಕಡ ತಾಮಿ ಕೊಟ್ಟದ್ದು ತನಗೆಂಚಾಪುಲು ಈರು ಏನುಗಾಂಡರ ಸಾಲಗೊರ್ಲೆಗೆ ಇತ್ತಂಡ ಅತ್ತ ಇಚ್ಚಂಡ್ರ ಕೊರ್ತುದುಲೆ ಆಕಳು ಪೀರ ಕೊರ್ಪುಜೇರು ಆಯ್ಕು ಎಳ್ಳು ನೀರು ಉಡಾತೆ ಮೂಜಿನ ಮನೆ ಬಚ್ಚಿಟ್ಟದು ಪರರಿಗತ್ತು ಬಚ್ಚಿಟ್ಟದು ಏರಗು ಏನಾದ್ರು ಬೊಕ್ಕ ಎನ್ನ ಬಡದಿ ಎನ್ನ ಜೋಕ್ಲೆಗು ಅವು ಮಾತಾಪುಳು ಐಡ್ದವರ ಸಾಲ ಒಂಜಿಯಾನಿ ಏರಗಳ ಬರ್ಪುಜಿ ದಾನ ಧರ್ಮನ ಮಲ್ಪುಜಿ ಸಾಲ ಹೊರ್ಪೆ ಒಕ್ಕಡೆ ಹೊರ್ಪುಜಿ ದಾದಾನ ಒಂಜಿ ವಸ್ತು ಒತ್ತದೀಂಡ ಕೊರ್ಪೆ ಬಂಗಾರ ಅವಳು ಬಂಗಾರು ಮುರಾಣಿ ಒಂದು ವಿಕಾರ ಸ್ವರೂಪಿ ಮತ್ತು ಒಂಜಿ ಬಂಗಾರದ ಗೆಜ್ಜೆದು ಇದು 1,000 ವರ ಅನ್ಕೊಂಡೊತ್ತೆ ನಾನ ಬರ್ಪುಜಿ ಆ ಬಂಗಾರದ ಗೆಜ್ಜೆನ ಪೆಟ್ಟಿಗಿಡದಿದ್ದುದಾದ ಪ್ರಯೋಜನ ಎನ್ನ ಮಗೆ ನೀಲ ಕಟ್ಟೆ ಉಳ್ಳೆ ಆಡ ಪಂಚೆ ಅದನ್ನು ಕಾರು ಕಟ್ಟೋದು ಬಲ ಮಗ ಹೊರ ನಲಿಪು ಒಂದು ಬಾಲ ನೀಲ
ಅಕ್ಕರೆಯೋಳ್ ಬಿಗಿದು ತಕ್ಕಿಟ ತಕ ದಿವಿ ದಿಕ್ಕಿಟ ತಕ ದಿವಿ ತಕ್ಕು ದಿಕ್ಕು ತಕ ತಕ ಹಿನಯಂತ ಸುಕುಮಾರನ ಕರೆದು ಗೆಜ್ಜೆಯ ಅಕ್ಕರೆಯೋಳ್ ಬಿಗಿದು ಎಮ್ಮ ಗೆಜ್ಜೆಯ ಏನಗೈದಿರಿ ಅಕ್ಕಟಕ್ಕಟ ಏನಗೈದಿರಿ ಇಕ್ಕಿ ಶೂಲವ ದಕ್ಕದಂದದಿ ಏಕಮಾತ್ರನು ಪುತ್ರನಿಲ್ಲದೆ ಮೋಕ್ಷವೆಲ್ಲವೂ ಇನ್ನಾಕಾಂಕ್ಷೆ ಹೋಯ ಅಮ್ಮ ಎನ್ನ ಬಾಲೆ ಕಾರಿಗೆ ಗೆಜ್ಜೆ ಕಟ್ಟದ ನೆನಪಿನ ಪೊರ್ತದು ಯಾರೋ ஒரு ವಿಕಾರ ಸ್ವರೂಪ ಬರ್ತದು ಬಾಳದ ಕೆಬಿಟ್ಟು ಪತ್ತದು ಮಿತ್ತು ರಾಪಾದು ಮಾಯ ಮಲ್ಪೆ ಒಳ್ಳೆದಾಯ್ತು ಅಪ್ಪ ಏನು ಈನಗೆ ಎಡ್ಡ ಎಂಕ್ ಜೋಕ್ಲಿ ಜಪ್ಪೆ ಎಂಕಿಪ್ರ ಒರಿಯ ಮಗೆ ಎಂಕ್ ಬಾಲೆ ಬೋಡು ಎನ್ನ ಮಗೆ ಮರುಗುದಿಯ ಬಾಬರನ ಕಾಣುದೆ ಭಗವತಿಯ ಬೇಗನು ತರಳ ನಮ್ಮವ ನಮ್ಮವ ಸಿಗನು ನಿನಗಿರೋ ನಿನಗಿರೋ ತರಳ ನಮ್ಮವ ಮುಂದಕ್ಕೆನ್ನನು ಭಜಿಸಿ ಪೂಜಿಸಿದೊಡೆ ಮಕ್ಕಳು ಬರೈವರು ನಿನಗೆ ಮಕ್ಕಳು ದಿಬ್ಬರು ನಿನಯ ಐವರು ಮರುಗದಿರು ಎಲೆ ಭೋಬಾದ ಆ ವಿಮರ್ಶೆಯನ್ನು ಮಾಡದೆ ನಿನ್ನ ಮಗನ ಕಾಲಿಗೆ ಕಟ್ಟಿ ಕುಡಿಯುವಂತಹ ದೃಶ್ಯವನ್ನು ಕಂಡೆಯ ಸಿಟ್ಟುಗೊಂಡಂತಹ ಗಂಟಾಕರ್ಣ ನಿನ್ನ ಮಗನ ಕಿವಿಯನ್ನು ಹಿಡಿದು ಅದು ನಾವೇ ಮರದ ಕೋವೆಗೆ ಎಸೆದಿದ್ದಾನೆ. ತರಳ ಈಗ ನಮ್ಮವನಾಗಿದ್ದಾನೆ. ಮಾನವತ್ವದಿಂದ ದೈವಾಂಶವನ್ನು ಸೇರಿದಾನೆ ಮಗನೇ. ಅಪ್ಪೆ ಜೋಕ್ಲಿ ಜನಕ್ಕೆ ಸತ್ಕತಿ ಜಿಗತೆ ಅಪುತ್ರಸ್ಯ ಗತಿರಿನಾಸ್ತಿ ನಾನು ಒಂದು ಉಡಾದ ಆಸದಿ ಒಂದೇ ಏನ ಎನ್ನ ಕೇರ್ದ ಕಾಲಗು ಎನ್ನ ಬಾಯಿಗೂ ತುಳಸಿ ನೀರು ಕುಡಿಯರ ಎನ್ನ ಕೈತನವ್ರಿ ಮಗೆ ಉಲ್ಲ ನಿನ್ನೆ ಆನಿ ಅದು ಕಳವಂಡೆ ಅಪ್ಪೆ ಓ ಏಕ ಜೋಕ್ಲು ಬೋಡಪ್ಪೆ ಎನ್ನ ಬಾಗಿ ಬಾಲ ಬೋಡು ಆಗಲಿ ಮಗನೇ. ಹೆತ್ತ ತಾಯಿ ತಂದೆಗೆ ಮಕ್ಕಳನ್ನು ನೋಡಬೇಕೆನ್ನುವಂತಹ ಆಸೆ ಆಕಾಂಕ್ಷೆ ಯಾರಿಗಿಲ್ಲ ಹೇಳು. ಹಾಗೆಂತ ನಿನ್ನ ಆಸೆಯನ್ನು ಎಂದಿಗೂ ನಾನು ಹುಸಿ ಮಾಡುವುದಿಲ್ಲ ಮಗನೇ. ಆವಡಪ್ಪೆ ಕಂದ ಓ ಮಕ್ಕಳ ಭಾಗ್ಯವನ್ನು ಕೇಳ್ತಾ ಇದ್ದೀಯ ಅಂದಪ್ಪೆ ಎಷ್ಟು ಹೇಗೆ ನಾನು ಹೇಳ್ತೇನೆ. ಎಷ್ಟು ಜನರನ್ನು ಮೋಸಗೊಳಿಸಿದೆಯಾ ಯಾರಿಗೆ ಗೊತ್ತು. ಎಂತದ ಒಂತೆ ಎಂತದ ಒಂತೆ ಧನವನ್ನು ಸಂಗ್ರಹಿಸಿ ಮೇಲೆ ಇಟ್ಟಿದ್ಯಲ್ವಾ ಅದನ್ನೆಲ್ಲ ಬಿಚ್ಚು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ಅನ್ನದಾನ, ವಿದ್ಯಾದಾನ, ಭೂದಾನ, ವಸ್ತ್ರದಾನ, ಯಕ್ಷಗಾನ ಇಷ್ಟು ಮಾಡಿಕೊಂಡು ಬಂದಲ್ಲಿ 5 ಮಕ್ಕಳ ಭಾಗ್ಯವನ್ನು ನಾನು ಕರುಣಿಸ್ತೇನೆ ನಿನಗೆ. 5 ಲೋಭಿ ಏನ ನಿನಗೆ ಕೂತ್ಕೊಂಡು ತಿನ್ನುವ ಆಲೋಚನೆ ಆಸೆಯ ಬದಲಾವಣೆ ಮಾಡ್ತೇನೆ. 5 ಮಕ್ಕಳಲ್ಲಿ 4 ಮಕ್ಕಳು ಹೆಣ್ಣು, ಒಂದೇ ಒಂದು ನಿನಗೆ ಗಂಡು. ನಿನ್ನನ್ನು ತಿರುಗಿಸಿದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ. ಹೌದಾ? ಹಾಗೆಂತ ನೀನು ಈ ರೂಪದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಹಾಗೆ ನಿನಗೆ ತಿರುಗಬೇಕು ನೀನು. ಎಂತದ ಪೊರ್ಲಿದ್ದ
ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಾಗಟೆ ಹಿಡಿದುಕೊಂಡು ಬೀದಿ ದಾಸಯ್ಯನಾಗಿ ಮನೆ ಮನೆಗೆ ಹೋಗಿ ಭಗವತಿಯ ನಾಮಾವಳಿಯನ್ನು ಹಾಡಬೇಕು. ಹೌದು, ಅವರು ಕೊಟ್ಟ ಹಣದಿಂದ ಮಕ್ಕಳ ಮದುವೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಆದರೆ ಉಳಿದರೆ ಯಕ್ಷಗಾನವನ್ನು ಮಾಡಿಕೊಂಡು ಬಂದಲ್ಲಿ ಧರೆಯಲ್ಲಿ ಸೂರ್ಯಚಂದ್ರನು ಇರುವವರಿಗೆ ಶಾಶ್ವತವಾಗಿ ನಿನ್ನ ಹೆಸರನ್ನು ನಾನು ಒಳಿಸಿಕೊಡು. ಕಳೆಯಲೋ ಸುಗ ಧರೆಯ ಭಾರವ ಗಳೆಯಲೋ ಸುಗ, ಧರೆಯ ಭಾರವ ಕಳೆಯಲೋ ಸುಗ, ಹರಿತನುಜೇ ಶ್ರೀ ದುರ್ಗೆ ಆದಿನ, ಹರಿತನುಜೇ ಹರಿತನುಜೇ ಶ್ರೀ ದುರ್ಗೆ ಆದಿನ 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 ಅಭಯವನಿತ್ತು ಅಭಯವನಿತ್ತು ಯೋಚಿಸುತ್ತಿದ್ದಳಾಗ, ಸುರನಿಗ ಭಯವನಿತ್ತು ಯೋಚಿಸುತ್ತಿದ್ದಳಾಗ, ಧರೆಯ ಭರವ ಕಲೆಯಲು ಸುಖ ಹರಿತನು ಶ್ರೀ ಆದಿನ ಸುರನಿಗ ಭಯವನಿತ್ತು ಯೋಚಿಸುತ್ತಿದ್ದಳಾಗ, ಧರೆಯ ಭಾರವ ಕಳೆಯಲೋ ಸುಗ, ಧರೆಯ ಭಾರ ಕಳೆಯಲೋ ಸುಗ, ಹರಿತನುಜೆ ಶ್ರೀ ದುರ್ಗೆಯ ದಿನ, ಸುರರಿಗ ಭಯ ಇತ್ತು ಇತ್ತು, ಸುರರಿಗ ಭಯ ಇತ್ತು, ಯೋಚಿಸುತ್ತಿದ್ದ ಹರಿತನುಷೇ ಹರಿತನುಷೇ ಶ್ರೀ ದುರ್ಗೆಯ ಶಾಪವಾಕ್ಯದಿಂದಲಾಗಿ ಸುರಲೋಕದ ಸುವಸ್ತುಗಳೆಲ್ಲ ಶರದಿಯ ಪಾಲಾಯಿತಂತೆ. ಆ ರೀತಿ ಕಳೆದುಕೊಂಡ ವಸ್ತುಗಳನ್ನು ಮರಳಿ ಪಡೆದುಕೊಳ್ಳಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಸುರರು ಸೇರಿ ಶರದಿಯನ್ನು ಮತಿಸುವುದಕ್ಕೆ ಮುಂದಾದ ಕಾಲ ಉದಿಸಿ ಬಂದದ್ದು ಅಮೃತ. ದೇವತೆಗಳು ಮಾತ್ರ ಅಮೃತವನ್ನು ಸವಿಯಬೇಕೆನ್ನುವ ಉದ್ದೇಶಕ್ಕಾಗಿ ವೈಕುಂಠವಾಸಿ ನಾರಾಯಣ ಮೋಹಿನಿ ರೂಪವನ್ನು ತಾಳಿ ಬಂದರಂತೆ. ಆ ರೂಪದ ಛಾಯಾನುರೂಪಿಣಿಯಾಗಿದ್ದೇನೆ. ನಾರಾಯಣನಿಗೆ ಮಗಳೆನಿಸಿಕೊಂಡೆ. ಜಲದುರ್ಗೆ ಎನ್ನುವ ನಾಮಾಂಕಿತಳಾಗಿ ಜಲಗರ್ಭದಲ್ಲಿ ಐಕ್ಯಳಾಗಿದ್ದವಳು ಸತ್ಯ. ಜನಕನು ಒಂದು ಆಡಿದಂತಹ ಮಾತು ಕಾಲ ಬಂದಾಗ ವ್ಯಕ್ತಳಾಗಬೇಕು ಮಗಳೇ. ಧರೆಯಲ್ಲಿ ಧರ್ಮದ ಸ್ಥಾಪನೆ ಮುಂದಕ್ಕೆ ನಿನ್ನಿಂದ ಆಗಬೇಕು. ಲೋಕದಲ್ಲಿ ಹುಟ್ಟಿಕೊಳ್ಳುವ ದುರ್ಗತಿ ಎನ್ನುವುದು ನಿನ್ನಿಂದ ನಾಶವಾಗುವ ಕಾರಣಕ್ಕಾಗಿ ನಿನ್ನನ್ನು ದುರ್ಗೆ ಅಂತ ನಾನು ಕರೆಯುತ್ತೇನೆ ಅಂತ ಹೇಳಿದ್ರು.
ಈ ಕಾಲಕ್ಕೆ ದೀರ್ಘವಾಗಿರುವಂತಹ ಶಂಖಧ್ವನಿಯೊಂದು ಆಲಿಸಿತು. ಅದನ್ನು ಆಲಿಸಿದ ಕ್ಷಣದಲ್ಲಿ ಜಲಗರ್ಭದಿಂದ ಮೇಲೆದ್ದು ಬಂದೆ. ದರೆ ಕಡೆ ದೃಷ್ಟಿಯನ್ನು ಹಾಯಿಸಿದೆ. ಆಶ್ಚರ್ಯವಾಗುತ್ತಾ ಉಂಟಲ್ಲ. ಧರ್ಮದೇನು ದರಾಶಾಯಿ ಆಗಿದ್ದಾಳೆ. ಅಧರ್ಮದ ವ್ಯಾಘ್ರವೇ ಬೊಬ್ಬಿರುತ್ತಾ ಉಂಟು. ಧರ್ಮವನ್ನು ಸ್ಥಾಪಿಸುವುದಕ್ಕೆ ಇದು ಸರಿಯಾದ ಸಂದರ್ಭ ಎನ್ನುವುದನ್ನು ಮನಗಂಡವಳಿದ್ದೇನೆ. ಹಾಗೆಂದ ಮಾತ್ರಕ್ಕೆ ಲೋಕದ ಸ್ಥಿತಿಗತಿಯನ್ನು ಕಾಣುವಾಗ ಕ್ಷಣಿಕ ಯೋಚನೆಯಿಂದಲಾಗಿ ಧರ್ಮದ ಸ್ಥಾಪನೆಯನ್ನು ಮಾಡುವುದು ಅಸಾಧ್ಯ. ದೀರ್ಘವಾಗಿರುವಂತಹ ಚಿಂತನೆ ಎನ್ನುವುದು ಅಗತ್ಯವಾಗುತ್ತದೆ. ಆ ರೀತಿ ಚಿಂತಿಸಬೇಕು ಅಂತಾದ್ರೆ ನಾನು ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾಗಿರುವಂತಹ ಸ್ಥಳ ಎನ್ನುವುದು ಬೇಕಾಗುತ್ತದೆ. ಎಲ್ಲಿ ಕುಳಿತುಕೊಳ್ಬೇಕೆನ್ನುವ ಹಾಗೆ ಯೋಚನೆಗೈಯುವಾಗ ಅಂಬರ ಬದಲಿಂದ ಕನಕದ ಉಯ್ಯಾಲೆ ಇಳಿದು ಬರ್ತಾ ಉಂಟಲ್ಲ. ಸರಿ, ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸುವ ಕುರಿತು ಚಿಂತಿಸುವುದಕ್ಕೆ ಬೇಕಾಗಿ ಈ ಕ್ಷಣದಲ್ಲಿ ಕನಕದ ಉಯ್ಯಾಲೆ ನೇರಿಕೊಳ್ತೇನೆ. ಶಿಲ್ಪಿ ಮುಖೀನವಾಗಿ ನಾವೇನು ತಯಾರಿಸಿಯಾಗಿದೆ. ಅದೆಷ್ಟೋ ಕ್ಷೇತ್ರ ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಭವ್ಯವಾದಂತಹ ಪ್ರವೀಣನನ್ನು ಕೈ ಬೀಸಿ ಕರೆಯುತ್ತಾ ಹತ್ತಿರ ಹೋಗಿ ನೋಡಿದರೆ ಓರ್ವಳು ತರುಣಿ. ತೂಗುಯಲ್ಲಿ ಕುಳಿತುಕೊಂಡು ಏನೋ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದ. ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಮುಂದೆಲ್ಲೇ ಹೋಗುವವಳು ಎನ್ನುವಂತಹ ವಿಚಾರವನ್ನು ಅರ್ಹು ದುರ್ಗಿ ನಾನು ಸರಿಯಲ್ಲಿ ಧರ್ಮದ ಸ್ಥಾಪನೆ ಎನ್ನುವುದು ನನ್ನಿಂದಲಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನನ್ನು ಕಂಡಾಗ ಆಶ್ಚರ್ಯವಾಯ್ತಲ್ಲ. ಶಕ್ತಿ ನಾಯಕರನ್ನು ಕೂಡಿಕೊಂಡು ಮುಂದುವರೆದು ಬರ್ತಾ ಇದ್ದೀನಿ. ಯಾರು ನೀನು, ಎಲ್ಲಿಂದ ಬಂದವಳು, ಏನು ಕಾರ್ಯ ಹೇಳುತ್ತೀಯಾ? ಕೈಲಾಸದಿಂದ ಧರಿಗಿಳಿದು ಬಂದವಳು ನಾನು, ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ಹೆಸರು. ಸರಿ, ಇಲ್ಲಿ ಬರುವರೆ ಕಾರಣ ಧರೆಯ ಧರ್ಮವನ್ನು ಉಳಿಸಿಗೋಸ್ಕರವಾಗಿ ಎಲ್ಲರೂ ಒಟ್ಟಾಗಿ ಬಂದಿದ್ದೇವೆ. ಧರ್ಮದ ರಕ್ಷಣೆಗೆ ನನ್ನ ಜೊತೆ ಕೈ ಜೋಡಿಸುವೆಯಾ? ನಿನ್ನನ್ನು ಕಂಡಾಗ ಸಹೋದರಿ ಇರುವಂತಹ ಭಾವನೆ ಮನದಲ್ಲಿ ಹುಟ್ಟಿಕೊಳ್ಳುತ್ತಾ ಧರ್ಮ ರಕ್ಷಣೆಗೆ ನಿನ್ನ ಜೊತೆಯಾಗಬೇಕೆನ್ನುವ ಹಾಗೆ ಸಂಕಲ್ಪಿಸಿದವಳು ಸತ್ಯ. ನನ್ನ ನಿಯಮಾವಳಿಯನ್ನು ಒಪ್ಪಿಕೊಂಡಲ್ಲಿ ಮಾತ್ರ ಏನದು ಆಚಾರ ವಿಚಾರ, ಪೂಜೆ ಪುರಸ್ಕಾರ, ರೀತಿ ನೀತಿ ಇವುಗಳಲ್ಲಿ ನಿನಗಿದ್ದಲು ಅಗ್ರಸ್ಥಾನ ನನ್ನದಾಗಬೇಕು. ನೀನು ಸಮ್ಮತಿಯನ್ನು ಕೊಟ್ಟರೆ ನಿನ್ನ ಜೊತೆಯಾಗಿ ನಾನು ಬರ್ತೇನೆ. ನಿನ್ನ ಮಾತಿಗೆ ಒಪ್ಪಿಗೆ. ಇಳಿದು ಬಾ ಅಮ್ಮ, ಇಳಿದು ಬಾ. ನಾವೇ ಗುಳಿಗೆ ಚಲಿಸುತ್ತ ಬರಲು ಲವಣ ಮುದಿಯ ಮಧ್ಯದಲ್ಲಿ
ತಿಳಿಯುವ ಹಾಗೆ ಮಾಡಿ ಮತ್ತೆ ಅಹಂಕಾರದಿಂದ ನನ್ನ ಎದುರಾಗಿ ಬಂದು ನಿಂತೆಯ. ನಿನ್ನ ಎದುರು ಬಂದವಳು ಸಾಮಾನ್ಯ ಎನ್ನುವ ಹಾಗೆ ಹರಿತನುಜೆ ಜಲದುರ್ಗೆ ನೀನ್ ಎಸಗಿದ್ದು ಅಪರಾಧವಾಯ್ತು ಎನ್ನುವ ಹಾಗೆ ಪಾದಕ್ಕೆರಗಿದೆ ಅಂತ ಆದ್ರೆ ಮನ್ನಿಸಿ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಏನು ಇಲ್ಲದ್ರೆ ಅಹಂಕಾರದಿಂದ ಮುಂದುವರಿದರೆ ಶಿರವನ್ನು ಕಂದಣಿಯೀಕ್ಷಿಸಿದನವರನು ಹಣೆಯ ಜಾಜುದ ತಾಯ ರಕ್ಷಿಸಬೇಕು ಎಂತೆಂದನು. ಅಮ್ಮ 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 ಹಸಿವಿನ ಬೀಗಿಂದ ಬೆಳಕಿರುವಂತ ಸಂದರ್ಭ ನಿಮ್ಮನ್ನೆಲ್ಲರೂ ಕಂಡೆ ನಾನು ಹೇಗಾದ್ರೂ ಮಾಡಿ ತಿನ್ನಬೇಕೆಂಬಂತ ಯೋಚನೆಯಿಂದಾಗಿ ಇವರನ್ನು ಯುದ್ಧವನ್ನು ಮಾಡಿದೆ. ಇವರೆಲ್ಲರೂ ಕೈಸೋತರನ್ನು ಮುಖವನ್ನೇ ನೋಡ್ತಾ ಇದ್ದಾರೆ. ಯಾಕೆ ಅರ್ನಾಥ ಕಾರ್ಲಿಕ್ಕೆ ಗೊತ್ತಾವಡು ಅದಕ್ಕೆ ಮಾತ್ರ ಬಾರಿಕೆ ಅದೇ ಗೊತ್ತಾಗ್ಬಿಡ್ಬೇಕು ಹಾಗೆಂದು ನಿಮ್ಮ ಜೊತೆಯಾಗಿ ಯುದ್ಧವನ್ನು ಮಾಡ್ತಿರುವಂತ ಸಂದರ್ಭ ನಿಮ್ಮ ಕೈಯಲ್ಲಿದ್ದ ಶೂಲನ್ನ ದಿಕ್ಕಿ ಸಿಕ್ಕಿತು ತಾಯೇ. ಒಂದು ಮೇಲೆ ನಾನು ದರೆಯ ಮೇಲೆ ಬಿದ್ದಿದ್ದೇನೆ. ಅಮ್ಮ ಈಗ ತಿಳಿದು ತಾಯಿ ಇವರೆಲ್ಲರೂ ಇನ್ನ ಸೇವೆಯನ್ನು ಮಾಡ್ತಿದ್ದಾರೆ ಎಂಬುದಾಗಿ. ಆದ್ದರಿಂದ ಈ ವರಹನ ಭಿನ್ನ ತಾಯೇ ನನಗೂ ಕೂಡ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಮ್ಮ. ಗುಳಿಗಾಕ್ಯ ಕೇಳಿದ ಇವನ ಮಾತನ್ನು ನಮ್ಮ ಸೇವಕನಾಗಿ ನಮ್ಮ ಜೊತೆಯಾಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಶರಣಾಗಿ ಬಂದದ್ದೇ ಇದನ್ನು ಸ್ವೀಕರಿಸಬೇಕೆನ್ನುವ ಹಾಗೆ ಸಂಕಲ್ಪಿಸಿದವಳು ಸತ್ಯ. ಇದುವರೆಗೂ 1ನೇ ನಾವಿಕ ನೀನು, ಅವನನ್ನು 2ನೇ ನಾವಿಕನಾಗಿ ನೇಮಿಸಿದ್ದೇನೆ. ಶ್ವೇತವರಾಹನೇ ತಡವರಿಸಬೇಡ, ಏರಿಕೋ ನಾವೇನು. ವೇಗವಾಗಿ ಸಾಗುತ್ತಾ ಇರುವಂತ ನಾವೇನು ವರೀಕ್ಷಣೆ ತಡೆದು ನಿಲ್ಲಿಸು. ನಾ ಕೇಳುವ ಪ್ರಶ್ನೆಗೆ ನೀನು ಸಮರ್ಪಕವಾಗಿರುವಂತ ಉತ್ತರವನ್ನು ನೀಡಬೇಕು. ಏನಮ್ಮ ಜಲಮಾರ್ಗದಲ್ಲಿ ಅದೆಷ್ಟು ಸಮಯದಿಂದ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ, ದಡವನ್ನು ಸೇರಿಕೊಳ್ಳುವ ಹಾಗೆ ಕಾಣುತ್ತಾ ಇಲ್ಲ. ಹಾಗಾಗಿ ಕೇಳುವುದು, ನಾವು ಬಂದಂತ ಪ್ರದೇಶ ಹೆಚ್ಚು, ಇಲ್ಲಿ ಹೋಗು ತಲುಪುವುದಕ್ಕೆ ಹೆಚ್ಚು. ಹಿಂದೆ ಮುಂದಕ್ಕೆ ನೋಡುತ್ತಿದ್ದನು, ಹಿಂದೆ ಮುಂದಕ್ಕೆ ನೋಡುತ್ತಿದ್ದನು. ಬಂದ ಬಂದ ಗಿರಿದಾಗಿ ಉದಮ್ಮ ಮುಂದೆ ತೆರಳಲು ದೂರ ಇವುದಮ್ಮ, ದೂರ 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 ದೂರ. ನಾವೆಲ್ಲ ಬರ್ತಿರುವಂತಹ ಸಂದರ್ಭ ಒಂದು ಮೇಲೆ ತಡೆದು ನಿಲ್ಲಿಸಿರಿ ತಾಯಿ. ಸರಿಯಾಗಿ ನೋಡಿದೆ ತಾಯಿ, ಸರಿಯಾಗಿ ನೋಡಿದೆ. ಬಂದದ್ದು ಕಡಿಮೆ ಆಗಿದೆ, ಹೋಗುವುದಕ್ಕೆ ಎಷ್ಟೋ ದೂರವಿದೆ. ಎಲ್ಲ ಗಣಿತ ಶಾಸ್ತ್ರದಲ್ಲಿ ಹೇಳುವುದಾದರೆ ಗಣಿತ 10ರಲ್ಲಿ 3 ಪಾಲು ಬಂದಿದ್ದೇವೆ, 7 ಪಾಲು ಹೋಗುವುದಿದೆ. ಹೋಗುವ 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 ಪರೀಕ್ಷಣೆ ಸೇರಿಸಿ. ಗುಳಿಗಾಕ್ಯ ಇವನು ನೀಡುವಂತ ಉತ್ತರವನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಪಂಚೆ ಬುದ್ಧಿದೆ ಅಲ್ವೇ? ಸರಿಯಾದ ಉತ್ತರವನ್ನು ಪಡೆಯಬೇಕು ಅಂತಾದ್ರೆ ನೀನೇ ಸಮರ್ಥನಿದ್ದಿ. ಅವನನ್ನು ಕೆಳಗಿಳಿಸು, ನೀನು ಮೇಲೆ ಭಾವ ಭಕ್ತಿಯೋ ಗುಳಿಗೆ ಸತ್ಯದಿ, ಭಾವ ಭಕ್ತಿಯೋ ಗುಳಿಗೆ ಸತ್ಯದಿ. ಕಳೆದು ಬಂದೆವೋ ಬಾಳ ಬಲವಮ್ಮ, ಉಳಿದ ದಾರಿಯ
ಸರಿಯಾದಿದೆಯಪ್ಪೆ ಯಥಾ ಬೈದ ಹೋದು ಬಿಟ್ಟು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಮಾತಾ ಭಗವತೆಯೇ ನಮೋಸ್ತುತೆ ಶ್ರೀ ದುರ್ಗೆ ನಮೋಸ್ತುತೆ ಜಯ 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 ಎಸಗಿದ ಅಪರಾಧಗಳು ಮನ್ನಿಸಿ ಅಮ್ಮ ಅಮ್ಮ ಅಪರಾಧಗಳ ಮನ್ನಿಸಿ ಮನ್ನಿಸಿ ಹಸುಳೆ ಎಂದತಿ ಸಲಹೋ ಮಾತೆಯೇ ಅಮ್ಮ ರಸೆಯೊಳಗೆ ಎಂದಿರಲಿ ರಸೆಯೊಳಗೆ ನಾನೇ ಒಂದಿರಲಿ ಹೇಳಿರಮ್ಮ ಅಮ್ಮ 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 ನಿಮ್ಮನ್ನು ಕಂಡೆ ಹೇಗಾದ್ರೂ ಮಾಡಿ ತಿನ್ನಬೇಕಂತ ಹಂಬಲದಿಂದಾಗಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಿದೆ. ಶೂಲ ಎದೆಗೆ ಚುಚ್ಚಿರ್ತಾಯೇ ದರೆ ಮೇಲೆ ಬಿದ್ದಿದ್ದೇನೆ. ಸರಿ ಎತ್ತಿ ನಿಮ್ಮಲ್ಲಿ ಸೇವಾ ಭಾಗ್ಯನ ಕರುಣಿ ಕೇಳಿದೆ ತಾಯಿ. ಸೇವಾ ಭಾಗ್ಯನ ಕರುಣಿಸಿದ್ದೀರಿ. ಹೌದು. ಆದರೆ ಏನು ಮಾಡೋಣ ಹೇಳಿ? ಅಹಂಕಾರ ಎಂಬಂತ ಅನ್ನ ಕಾರಣನ್ನ ಜೀವನದಲ್ಲಿ ಅಡಗಿತ್ತು ತಾಯಿ. ಹೇಗಾದರೂ ಮಾಡಿ ತಿನ್ನಬೇಕಂತ ಹಂಬಲದಿಂದಾಗಿ ಸೇವಾವನ್ನು ಮಾಡುವಂತಹ ಸಂದರ್ಭ ಸುಳ್ಳನ್ನು ಹೇಳಿದೆ ತಾಯಿ. ಇದನ್ನು ಕಂಡಂತಹ ಘೋರ ಸ್ವರೂಪಿ ನನ್ನ ಕಿವಿನ ಹಿಡಿದು ಕಟ್ಟ ಪ್ರದೇಶಕ್ಕೆ ಎಸೆದೆ ತಾಯಿ. ಸರಿ ಅಲ್ಲಿಂದ ಉರುಳಿ ಉರುಳಿ ಮರಳಿ ನಿಮ್ಮ ಪಾದದ ಬಳಿ ಬಿದ್ದಿದ್ದೇನೆ. ಅಮ್ಮ ಈ ವರಾಹನ ಭಿನ್ನಹ ತಾಯಿ ಪುನರಪಿ ನಿಮ್ಮ ಜೊತೆಯಾಗಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಮ್ಮ. ಶ್ವೇತ ವರಾಹನೆ ಗರ್ಭವನ್ನು ರಕ್ಷಿಸಬೇಕೆನ್ನುವಂತ ಉದ್ದೇಶಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೇನು ಏರಿಕೊಂಡು ಬರುವಂತಹ ಸಮಯ ನಮ್ಮನ್ನು ಕಂಡಂತಹ ನೀನು ಕಾಳಗವನ್ನು ಗೈಯುವುದಕ್ಕೆ ಮುಂದಾದೆ. ಸಾಮಾನ್ಯ ತರುಣೀರು ಎನ್ನುವಂತಹ ತಾತ್ಸಾರ ಭಾವವನ್ನು ಒಂದೊಮ್ಮೆಗೆ ತಳೆದವನು. ಕಾಳಗದಿಂದ ಪಾಲಿಗೆ ಸೋಲಾದ ಕಾಲಕ್ಕೆ ನಮ್ಮ ಶಕ್ತಿಯೇನು ಸಾಮರ್ಥ್ಯವೇನೆನ್ನುವುದನ್ನು ಅರಿತುಕೊಂಡೆ. ಶರಣಾದಿ
ಸೇವಾ ಭಾಗ್ಯವನ್ನು ಕೇಳಿದೆ. ಸೇವಾ ಭಾಗ್ಯವನ್ನು ಕರುಣಿಸಿದರೂ ಕೂಡ ನಿಷ್ಠೆಯಿಂದ ಸೇವೆಯನ್ನು ಮಾಡುವ ಮನಸ್ಸು ನಿನಗಾಗಲಿಲ್ಲ. ದೌಷ್ಟತನವನ್ನೇ ವ್ಯಕ್ತಪಡಿಸಿದೆ. ಸಿಟ್ಟುಗೊಂಡಂತ ಘಂಟಾಕರ್ಣ ಘಟ್ಟ ಪ್ರದೇಶಕ್ಕೆ ಎಸೆದನೆ. ಅಲ್ಲಿಂದ ಉಳ್ಳಾಡಿಕೊಂಡು ಬಂದೆಯಾ? ನೀನು ಉಳ್ಳಾಡಿಕೊಂಡು ಬರುವಾಗ ನಮ್ಮವನಾಗಿರುವಂತ ಗುಳಿಗಾಕ್ಕೆ ತುಳುನಾಡಿನ ಭಾಷೆಯಲ್ಲಿ ಹೇಳಿದ ಏನಂದ? ಪಂಜುರ್ಲಿ ಎನ್ನುವ ಹಾಗೆ ನಿನ್ನಲ್ಲಿ ಹಲವು ಬದಲಾವಣೆಗಳು ಉಳ್ಳಾಡಿಕೊಂಡು ಬರುವಾಗ ಆಗುತ್ತಾ ಉಂಟಪ್ಪ. ದೇವತ್ವ ನಿನ್ನನ್ನು ಕಳೆದು ಹೋಯಿತು, ದೈವತ್ವ ನಿನ್ನನ್ನು ಆವರಿಸಿಕೊಳ್ಳುತ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ನೀನು ಈ ರೂಪದಿಂದ ಇರುವುದಲ್ಲ, ಕಾಡುತ್ತಾ ಇರುವಂತಹ ಪರಶುರಾಮ ಸೃಷ್ಟಿಯ ತೌಳವನಾಡಿನಲ್ಲಿ ಪಂಜುರ್ಲಿ ಎನ್ನುವಂತಹ ದೈವವಾಗಿ ನೆಲೆಯಾಗು, ಧರ್ಮ ರಕ್ಷಕನಾಗಿ ಮುಂದುವರಿ. ಇನ್ನು ಮುಂದಕ್ಕೆ ನಾನು ಭೂಲೋಕದಲ್ಲಿ ಪಂಜುಲಿ ದೈವವಾಗಿ ಬೆಳೆತೇನೆ. ಸರಿ, ಪಂಜುಲಿ ದೈವವಾಗಿ ಬೆಳೆತೇನೆ. ಪಂಜುಲಿ ದೈವವಾಗಿ ಮುಂದೆ ಬರುತ್ತಲೇ ನಿಂದು ನೋಡಿದ ಈಶ ಸನ್ನಿಧಿಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮುಂದೆ ಬರುತ್ತಲೇ ನಿಂದು ನೋಡಿದ ಈಶ ಸನ್ನಿಧಿಯ ಹಾಲು ಪಾಯಸದಿಂದ ತೃಪ್ತಿಯೋ ತೃಪ್ತಿಯೋ ಹಾಲು ಪಾಯಸದಿಂದ ತೃಪ್ತಿಯೋ ತೃಪ್ತಿ ಮೇಳವಿಸ ಉಳ್ಳಾಲದಲ್ಲಿ ನಿಲ್ಲುತ್ತ ತೃಪ್ತಿಯೋ ಮೇಳವಿಸ ಉಳ್ಳಾಲದಲ್ಲಿ ನಿಲ್ಲುತ್ತಲಿ 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 ಲೀಲೆಯೋಳ್ ಕನಿಲದಲ್ಲಿ ಭಕ್ತರಿಷ್ಟ ಪಾಲಿಸುತ್ತ ಲೀಲೆಯೋಳ್ ಕನಿಲದಲ್ಲಿ ಭಕ್ತರಿಷ್ಟ ಪಾಲಿಸುತ್ತ ಭಕ್ತರಿಷ್ಟ ಪಾಲಿಸುತ್ತ ಪಾಲಿಸುತ್ತ ಪಾಲಿಸುತ್ತ
ಮಾಳಿಯಾಳಿ ಕಾಸರಗೋಡು ಉಪ್ಪಳಾಡ್ಕ ಮಂಜೇಶ್ವರವನ್ನು ದಾಟಿ ಬಂದಿದ್ದೇವೆ. ಸರಿ ಸರಿ. ಬಂದು ನಿಂತಹ ಸ್ಥಳ ಯಾವುದು ಮಲ್ಲಯ್ಯ? ಇದುವೇ ಬಡಾಜೆ ಕ್ಷೇತ್ರ. ಅದು ಇದೇ ದಾರಿಕಾಸುರ ಅದೆಷ್ಟೋ ವರ್ಷಗಳ ಪರಿವಂತರ ಕಾಲವಾಗಿ ತಪಸ್ಸನ್ನು ಆಚರಿಸಿದಂತಹ ಸ್ಥಳ. ನಿಜ. ಇವನ ಮನಸ್ಸಿನ ವಾಂಚೆಯಂತೆ ನಮ್ಮ ತಂದೆ ಇಲ್ಲಿ ಮಹಾಲಿಂಗೇಶ್ವರನ ರೂಪ ತಾಳಿ ಭಕ್ತರನ್ನು ಪೊರೆಯುತ್ತಿದ್ದಾರೆ. ಸ್ಪಷ್ಟ ದೂರದಲ್ಲೇ ನಮ್ಮನ್ನು ಕಂಡಂತಹ ನಮ್ಮ ತಂದೆ ಬಲಭಾಗದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಸರಿ. ಅಷ್ಟೇ ಅಲ್ಲ, ಇಲ್ಲಿಯ ಭಕ್ತರು ಎಲ್ಲರೂ ಸೇರಿ ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ. ಒಂದೊಮ್ಮೆಲೆ ಸಿಟ್ಟಿನ ಆವೇಶದಿಂದ ನಾನು ದರೆಗಿಳಿದು ಬರಬೇಕಾಯಿತು. ನಿಜ. ಯಾಕೆ ಬಂದಿರಬಹುದು ಎನ್ನುವ ಹಾಗೆ ನಿನ್ನ ಮನಸ್ಸಲ್ಲೂ ಗೊಂದಲ. ನಮ್ಮೊಂದಿಗೆ ಗುಳಿಗಾಕಿರಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಬ್ರಾಹ್ಮಣೋತ್ತಮರು ಭೇದ ಭಾವವನ್ನು ಕಲ್ಪಿಸಿದ್ದಾರೆ. ಸರಿ. ಅದಕ್ಕಾಗಿಯೇ ನಾನು ದರೆಗಿಳಿದು ಬಂದವಳೇನೋ ಸತ್ಯ. ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ. ಆಯಾಸದ ಪರಿಮಾರ್ಜನೆಗಾಗಿ ನಾವು ಎಲ್ಲರೂ ಸೇರಿ ಪರ್ಣ ಕುಟೀರವನ್ನೊಂದನ್ನು ಕಟ್ಟಿದ್ದೇವೆ. ನಿಜ. ನಾವು ಕಟ್ಟಿದಂತಹ ಪರ್ಣ ಕುಟೀರ ಪಾತಾಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಕೂರ್ಮದ ಅವತಾರವನ್ನು ತಾಳಿ ನನ್ನ ಬೆನ್ನಲ್ಲೇ ಎತ್ತಿ ನಿಲ್ಲಿಸಿದ್ದೇನೆ. ಸರಿ. ಎತ್ತರವಾದಂತಹ ಸ್ಥಳವನ್ನು ಭಕ್ತ ಕೋಟಿ ಸಮೂಹ ಕನಿಲ ಎನ್ನುವ ಹಾಗೆ ಕರೆಯಲ್ಪಡಲಿ. ಹಾಗೆಯೇ ಆಗಲಿ. ಕನಿಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬಂದು ನಿಂತಹ ಸ್ಥಳ ಇದುವೇ ಉಳ್ಳಾಲ. ಇಲ್ಲಿ ನಾವು ಎಳೆಯ ಭಗವತಿಯರಾಗಿ ನೆಲೆ ನಿಂತು ಭಕ್ತರನ್ನು ಪೊರೆಯುತ್ತೇವೆ ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದೇವೆ. ಇಲ್ಲಿಯ ಭಕ್ತರು ಎಲ್ಲರೂ ಸೇರಿ ಔತಣ ಕೂಟವನ್ನು ಕೊಟ್ಟಿದ್ದಾರೆ. ಸರಿ. ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ. ಉಳ್ಳಾಲ ಕ್ಷೇತ್ರವನ್ನು ತೊರೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗಮನ ಹರಿಸು. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೀವಿ. 5 ಜನ ಪಾಡಂಗಾರ ಭಗವತಿಯರು 5 ಜನ ಪುಳ್ಳಂಗಾರ ಭಗವತಿಯರು ಬೆಳಗ್ಗೆ ಕರೆದಿದ್ದಾರೆ. ಒಟ್ಟಾಗಿ ಕೂತಿದ್ದೇವೆ, ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚಾ ಮಾಡಿದಂತಹ ಸ್ಥಳವನ್ನು ಹಾಗೆ ಬಿಡಕೂಡದು ತಾನೆ. ಚರ್ಚಾ ಮಾಡಿದಂತಹ ಸ್ಥಳ ಇನ್ನು ಮುಂದೆ ದರೆಯಲ್ಲಿ ಕೂಟದ ಕಳ ಅರ್ಥಾತ್ ಕುದ್ರೋಳಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಹಾಗೆ ಇನ್ಯಾಕೆ ಸಾವಕಾಶ, ಮುಂದೆ ಹೋಗೋಣ. ಹೀಗೆ ಬಾ. ಏನಾಯ್ತು? ಯಾಕಮ್ಮ ಹೀಗೆ? ಏನು? ನಾವು ಏರಿ ಬಂದಂತಹ ನಾವಿ ಒಮ್ಮೆಲೆ ತಟಸ್ಥವಾಯ್ತಲ್ಲ. ಹೌದಲ್ಲ? ಗುಳಿಗಾಕ್ಕೆ ಆಜ್ಞೆಯನ್ನು ಮಾಡಿದೀಯಾ? ನಾನು ಆಜ್ಞೆಯನ್ನು ಮಾಡಿದೆ. ಅಮ್ಮ ಯಾಡು ಓಡ ಉಂಟೇನ ತಪ್ಪೆ ಓಡ ಏತು ವಚ್ಚಿನಲ್ಲ ದುಂಬು ಬಾರ ಕೇಳಿದಮ್ಮ. ಏನಿದು ಸೌಜಿಗ? ನಾವು ಏರಿ ಬಂದಂತಹ ನಾವಿ ಒಂದ ಮೇಲೆ ತಟಸ್ಥವಾಯ್ತಂದ್ರೆ ಏನರ್ಥವದು? ಏನೇ ಆಗಲಿ ಹಬ್ಬಬ್ಬಾ ಕಣ್ತಿರಿದು ಕಾಣಬಾರದೆ ಎಂತಹ ಸುಂದರವಾದಂತಹ ಸ್ಥಳವಿದು. ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾದಂತಹ ಪ್ರದೇಶ. ಇದಕ್ಕೊಂದು ಹೆಸರಿರ್ಬೇಕಲ್ಲ. ನೆಕ್ಕೆ ಬನ್ನಿ ಬರೀ ದೈ ಬಿತ್ತಲು ಬಂಡದು. ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾಗಿರುವಂತಹ ಈ ಪ್ರದೇಶವನ್ನು ಎಲ್ಲವರು ಸಸಿ ಹಿತ್ಲು ಅಂತ ಕರೀತಾ ಇದ್ದಾರೆ. ಸಸಿ ಹಿತ್ಲು? ಹೌದು. ಎಂತಹ ಸೊಗಸಾದಂತಹ ಹೆಸರಿದು. ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಎನ್ನುವಂತಹ ಆಸೆ ಹೆಚ್ಚಾಗುತ್ತಾ ಉಂಟಲ್ಲ. ಅದು ಏನು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ನಾವೇ ದಡವನ್ನೇ ಬಂದು ಮುಟ್ಟಿತ್ತಲ್ಲ. ಹೌದಲ್ಲ? ಭೂ ಸ್ಪರ್ಶ ಮಾಡಬೇಕೆನ್ನುವಂತಹ ಆಸೆ. ಸರಿ. ಅತ್ತ ಕಡೆ ನೀರು, ಇತ್ತ ಕಡೆ ಮರಳು. ಇದು ನಾವಿಯಿಂದ ಕೆಳಗಿಳಿದಿದ್ದೇನೆ. ಭೂ ಸ್ಪರ್ಶವನ್ನು ಮಾಡಿದ್ದೇನೆ. ಈ ದಾರಿ ಎತ್ತಲು ಸಾಗುತ್ತಾ ಉಂಟಲ್ಲ. ಗೀತಕಳಿಯ ಅಂತೇಳಿ ಕರೀತಾರೆ. ಧೂಮಾದಿ ತೋಟ ಅಂದ್ರೆ ಮನ್ಪೇರಪ್ಪ. ನನಗರ್ಥವಾಗಲಿಲ್ಲ. ಗೊತ್ತಾಗ್ಲಿಲ್ವಾ? ಅದೋ ಹಿಂದೆ ದುರ್ನರವದ ಪ್ರಕರಣದಲ್ಲಿ ನಾನೇ ಧೂಮಾವತಿಯಾಗಿ ಬಂದವಳೇನು ಸ್ಪಷ್ಟ. ಸರಿ. ನಮ್ಮಕ್ಕಿಂತಲೂ ಮುಂಚಿತವಾಗಿ ಕ್ಷೇತ್ರಪಾಲಕಿ ಧೂಮಾವತಿ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ, ಭಕ್ತರನ್ನು ಉದ್ಧರಿಸುತ್ತಾ ಇದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಏನೇ ಆಗ್ಲಿ ನಾವು ನಮ್ಮ ಪಯಣವನ್ನು ಮುಂದುವರಿಸೋಣ. ಹೀಗೆ ಬಾ, ಹೀಗೆ ಬಾ. ಮತ್ತೇನಾಯ್ತು? ಯಾಕಮ್ಮ ಹೀಗೆ? ಏನು? ನನ್ನಲ್ಲಿ ನಾನು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಯಾವರಿ? ಭೂ ಸ್ಪರ್ಶವನ್ನು ಮಾಡಿದ ಕೂಡಲೇ ತನು ಎನ್ನುವುದು ಕಂಪಿಸುತ್ತಾ ಉಂಟು. ಹೌದೇ? ಬಾಯಾರಿಕೆ, ಹಸಿವೆ ಒಟ್ಟಾಗಿ ಹಸಿವೆಯಾಗುತ್ತಾ ಉಂಟಮ್ಮ. ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವೇ ಸರಿ. ಧರ್ಮ ರಕ್ಷಣೆಗಾಗಿ ದರೆಗಿಳಿದು ಬಂದಿರುವಂತಹ ದೇವಾಂಶ ಸಂಭೂತರು ನಾವು. ನಮ್ಮಂತವರಿಗೆ ಭೂಲೋಕದ ಮಾನವರ ರೀತಿಯಲ್ಲಿ ಹಸಿವು ದೃಶ್ಯ ಬಾಧಿಸುವುದಕ್ಕೆ ಸಾಧ್ಯ ಉಂಟೇನೆ? ಪ್ರಶ್ನೆ ಕೇಳ್ತೀಯಮ್ಮ? ಈಗ ನನ್ನಲ್ಲಿ ಉತ್ತರ ಇಲ್ಲ. ಮತ್ತೆ ಕಾಲ ಬಂದಾಗ ನಿನ್ನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನೇ ಕೊಟ್ಟೇನು. ನಿನ್ನ ಉತ್ತರದ ನಿರೀಕ್ಷೆಯಲ್ಲೇ ನಾನಿರ್ತೇನೆ. ಯಾಕೋ ಏನು? ಏನಾಯ್ತು? ಸಸಿತ್ವ ಕ್ಷೇತ್ರವನ್ನು ಕಳೆದು ಮುಂದಾಗಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಡೋದಕ್ಕಾಗುವುದಿಲ್ಲಮ್ಮ. ಎಲ್ಲವರ ಚಿತ್ತ ಮುಂದಕ್ಕೆ ಅಂತಾದ್ರೆ ನೀನು ಅಡಿಗಡಿಗೆ ಹಿಂತಿರುಗಿ ನೋಡ್ತಾ ಇದ್ದಿ. ಯಾಕೆನ್ನುವುದು ಅರ್ಥವಾಗುತ್ತಾ ಇಲ್ಲ. ಯಾಕಂತ ನನ್ನಲ್ಲಿ ನಾನು ಪ್ರಶ್ನೆ ಮಾಡಿಕೊಂಡರೆ ಉತ್ತರದ ಮೊತ್ತ ಎನ್ನುವುದು ದೊರೆಯುವುದಿಲ್ವಮ್ಮ. ಹೌದೇ? ಯಾಕೋ ಏನು? ಏನಾಯ್ತು? ಒಬ್ಬ ಭಕ್ತ ನನ್ನನ್ನು ಈ ರೀತಿ ಹೊತ್ತಿನಲ್ಲಿ ಸ್ಫಟಿಸುತ್ತಾ ಇದ್ದಾನೆ, ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆತ ಈ ಹೊತ್ತಿಗೆ ನನ್ನನ್ನು ಸ್ಮರಣೆ ಮಾಡಿದ್ರೆ ಆತನನ್ನು ಕಾಣಬೇಕು. ದುರ್ಗಿ, ಪರಮೇಶ್ವರಿ,
ಗುಳಿಗಾಕ್ಯ ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟದು ಅಂತ ನನ್ಗೆ ಗೊತ್ತಿಲ್ಲ. ಯಾರಾದರೂ ಸಂಬಂಧಪಟ್ಟವರಿದ್ರೆ ಒಂದು ಬಾಯಾರಿ ಬಾಳಿ ವೃಕ್ಷದ ಬಂದ 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 ತೋಟದಣ್ಣಯ್ಯ ಮುತ್ತದಾರಣ್ಣಯ್ಯ ಅಣ್ಣಯ್ಯ ಓ ಅಣ್ಣಯ್ಯ ಓ ಅಣ್ಣಯ್ಯ ಬಲ 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 ಬಂದ 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 ತೋಟದಣ್ಣಯ್ಯ ಮುತ್ತದಾರಣ್ಣಯ್ಯ ಅಣ್ಣಯ್ಯ ಬಾರಿಯ ನೋಡಯ್ಯ ಮೇಲಯ್ಯ ಬಿಸಿಲಯ್ಯ ಅಣ್ಣಯ್ಯ ಮೇಲಯ್ಯ ಬಿಸಿಲಯ್ಯ ಅಣ್ಣಯ್ಯ ಮೇಲಯ್ಯ ಬಿಸಿಲಯ್ಯ ಅಣ್ಣಯ್ಯ ಈ ರಾನಮ್ಮನೆ ಲೆತ್ತಾರ ನಂಡ ಯಾನ್ ದಾರದ ಗೋಡಿಟುಲ್ಲ ಒರೋನೆ ಲೆತ್ತಾರ ನಂಡ ಎಂಜಿನ ಕೈ ಬುಡ್ಪಿ ನಾನು ಬುಂಡ ಕೈ ಬುಂಡ ತಿರ್ತು ಬುಡ್ದು ಸೊಂಟ ದುಂಡವು ಸೊಂಟ ದುಂಡ ಸೊಂಟ ದುಂಡ ಬುಕ ಅವ್ಲು ಬೋದು ಮೂರಿ ಅರೆಜಿ ಬುಕ ಕುಲೊಂದೆ ಮೂರು ಮೂರು ಎಂಚಿನ ಕಲಿ ಕಳಿ ಅಂದೆ ಎಂಚ ಬಂಡದ ವೈಕಪುಂಡು ಅವು ಮೀಯರ ಹಾಪುಂಡು ಎಟೆ ಪುಂಡ ಎಟೆ ಹಾಪುಂಡು ಏ ಓ ಎಂಕರ ಮೀಯೊಡಿಯ ಈರ್ ಮೀನ್ ಡಬ್ಬ ಕಲ್ಪೇರ್ ಕುಲ್ಲ ಬಾರು ಒಲು ಅವಳು ಈರ್ನ ಜಾಗಿರಿ ಬುಕ ಈರ್ ಮೀಯರ ಬಾರ್ ನನ್ನ ಬರ್ರೆ ಹಾಪುಂಡು ಎಂಚಿನ ಮೀಪುಣ ಅಂಡ ಎಂಚಿನವು ನೀರಾವು ಕಲಿಯಾವು ಕಲಿ ಬಂಡ ಈಗ ಆತ ಗೌರವ ಉಂಡು ಆತ ಮರ್ಯಾದೆ ಉಂಡು ಅವು ಅಮಲ್ ಪದಾರ್ಥ ಸ್ವಾಮಿ ಅಮಲ್ ಪದಾರ್ಥ ಲೆಕ್ಕಾಚಾರ ಬರುಡೈ ಅಂದ ಆರೋಗ್ಯಕ್ಕೂ ಭಾರಿ ಇಟ್ಟೆ ಜೀವಗೆಡ್ಡೆನಾ ಜೀವಗೆಡ್ಡೆ ಲೆಕ್ಕಾಚಾರ ಹೊಡಿತಂಡ ಈಗಿನ ಜೀವ ಬಾರ್ಲ ಅಂದ ಅಂಚ ಯಾನ್ ಮುಲ್ಪದೆ ಆತ್ ಪರದೇಸಿ ಪರದೇಸಿ ನಟು ಪರದೇಸಿ ಆತ್ ಯಾನ್ ಕೇರಳ ಕೇರಳ ಎನ್ನ ಕುಟುಂಬ ರಾವುಲೆ ಒಂಜಿ ಸಂಸಾರ ಎಲ್ಲ ಒಂಜಿ ಬೇಜಾರಣ್ಣಂದು ಬಂಡದು ಅಪ್ಪೆನ್ಲೆ ತಂದು ಸೀದಾ ಕಡಲ್ದವರಿಗೆ ಬತ್ತೆ ಬತ್ತದು ನನ್ನ ಮೂಲಿ ನಂಗೆ ಏರ್ ಕೊರ್ಪೇರು ಒಂಜಿ ಪಟೇಲರ್ನ ಪರಿಚಯ ಅದೇ ಮುಲ್ಪಡ್ತಾರೆ ಬಿಟ್ಟ ತೋಟ ಬಿಡ್ತು ಬರಿ ಬರೆದೂರ್ನತ್ ತೂಗೊಂಡ್ರೆ ಬರೆದೂರ ಎಂದದ ಅಲ್ಪ ಬತ್ತೊಂದ ಇನ್ನು ಹಾಂಡೆ ದೈವಿತ್ತಿಲಿಂದ ಜಾಗಿಗೆ ಬುದ ಸಾನ ಒಳ ಜುಮಾ ದಿನ ಸಾನ ಉಂಡು ಗೊತ್ತಾಂಡ್ರಿ ಅವು ಜುಮಾ ದಿನ ಸಾನ ಬಾರಿ ಕಾರ್ಮಿಕದ ಜುಮಾದಿ ಅವು ಮುಲ್ಪುಲಾಕ ಬೀದು ಬೋದು ದೀಪ ದೀದು పోయండి ఎన్న బేలాని ఆనందే లెక్క ఒక మల్పున బేలెట్నాక ప్రీతి బోడు 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 ప్రీతి బోడు ఒక మల్పి లేకనే మల్తుంటే భారీ ఎట్టే ఒక దాదాపు ಕೆಲವು ತಕ್ಕಲು ಮಂತ ಕರ್ತವ್ಯವೇ ದೇವರುಂದೇ ಶ್ರದ್ಧೆ ಕಲಿಕ್ ಮಂದ ಕೆಲವು ನೀರು ಗುಟ್ವೇರಿ ಎಂಕ ಬೇಜಾರಣ್ಣ ಇದ ಬಗ್ಗೆ ಭಾರಿ ಪ್ರತಿಭಟನೆ ಮಲ್ತೆ ಹೋರಾಟ ಮಲ್ತೇನು ಕಲಿ ಕೇಪಲ ನೀರು ಗುಟ್ರೆ ಆನು ನೀರಿಗೆ ಖಾಲಿ ಗುಟ್ಟು ಕೊರ್ಬು ನೀರಿಗೆ ಖಾಲಿ ಗುಟ್ಟು ಕೊರ್ಬು ಅದು ಒಂಜಾರನೇ ಗುಟ್ಟು ನಮಗೆ ಜನ ಬೇತೆ ಬೇತೆ ಮಾತು ಹೊಡ್ತೀವಿ ಕ್ರಮೌಂಡಾಯ್ಕ ಪೇರ್ಲ ಕಾಲಿಲ್ಲ ಒಟ್ಟಾರೆ ದಿಗ್ಗಿನ ಒಂದು ಬರ್ಪುನತ್ ಚೂರು ನೀರು ಬಾಡೋಡು ಈಗ ಶಾಸ್ತ್ರ ಉಂಡು ಅಂಚೆನೆ ಐಕ ತುಂಬ ಬಾರ್ನ ಅವು ವಿಷ ಅಂಚೆ ಯಾನು ಪೇಪಲ್ದ ಲೆಕ್ಕ ಬಿದಾಡ್ದೆ ಹೂವ ಮಾರ್ತ ಮುದ್ದೇಳ್ದು ಯಾಜಿ ಹೇಳಿ ಜನ ಉಳ್ಳಿರು ಏರು ದಾನೆಗತ್ತೆ ಗೊತ್ತು ಪರಿಚಯ ಜನ ಎಲ್ಲ ಬತ್ತು ಪಟೇಲ ಎಂಡ ಪ್ರಶ್ನೆ ಪಾಟ್ನ ಉತ್ತರ ಯಾಕಲ್ ಬತ್ತನಾಕಲ್ ಏರಂದು ಕೇಳಿದ್ರೆ ಪಿರಬಣ್ಣ ಗತಿಕ್ಕು ಏರಿಗೆ ಯಾರಮ್ಮ ಯಾರನ್ನ ಬೇಡಿ ನೀವೆಲ್ಲ ಯಾರಮ್ಮ ಯಾರನ್ನ ಬೇಡಿ ನೀವೆಲ್ಲ ಮುರುಬಿಸಿಲಿ ನಮ್ಮ ಬಿರಿದೀವೆಲ್ಲ ನಾರಿಯ ಪುರುಷರು ಎಲ್ಲರೂ ಸೇರಿ ದಾರಿ ತಪ್ಪದ ಬಸ ಮಾಡಿದರು ಬೇಡಿ ಅಪ್ಪನಾಗ್ಲೆ ಈ ಮರತ ಮುದ್ದೆಲ್ರಿ ನಿಕ್ಲು ಕುಲೊಂದರ್ ಏರು ದಾನೆ ಕತೆ ಅಂದ್ ಎಂಕು ಗೊತ್ತುಜ್ಜಿ ಒಲ್ಪಡ್ದು ಬೈದಾರ್ನೆಲ್ಲ ನೆಕ್ಕು ತುಂಬ ತೂತಿನ ನೆಂಪುಲ ಎಂಕಿಜ್ಜಿ ಐಟ್ಲ 2 ಜನ ಪೊಂಜೇನಾಕ್ಲು 3 ಜನ ಪುರುಷೇರ್ನಾಕ್ಲು ಏರಿಯ ಪುರುಷೇರ್ನಾಕ್ಲು ಮೂಜ ಅಂಜವನಾಕ್ಲು ಒಲ್ಪಡ್ದು ಬತ್ತಾರಪ್ಪೆ ನನ್ನ ದೂರ ಬೋಪುನಿ ಮನೋಲೆ ನಮ್ಮನ್ನು ಪ್ರಶ್ನೆ ಮಾಡುವ ನೀನು ಯಾರು? ತೋಟದ ಅಣ್ಣೆ ಏನು ಎನ್ನಬುದ ಅಣ್ಣಯ್ಯ ಬಾಯಾರಿಕೆಯಿಂದ ಬಂದದಪ್ಪ. ಬಾಯಾರದು ಗೊತ್ತಿರಿಗೆತ ಬಾಯಾರ್ದ ಅತ್ಯ ಸರಿ ಅರ್ಥ ಆಯ್ತಾ? ಈಕೆ ಬಸವಳಿದಿದ್ದಾಳೆ ಒಂದು ಊಟ ಬಸಲೆ ಬತ್ತದ ನಿನಗೆ ಬಸಲೆ ಬತ್ತದ ಮೂ ಏರೇ ಗೋರ್ಪು ವ್ಯಾಲ ಪ್ರಯೋಜನತಿ ಕರಿವರ್ ಸುನಿ ರಟ್ಟು ದಂಪ ಮಲ್ತಿತ್ತೆ ಊರ ಹಿರೇ ಅಂಚ ಬರ್ಚಿ ನೋಯ್ತಾಕದೆ ಬಸಲೆನ ಕೊಲೋನಿದ ಬಿಸಲೆಗೆ ಮಾಡು ಬಸಲೆತ್ತಿಯ ಕುಡರೆಗೆ ಬಳಲಿ ಬೆಂಡಾಗಿದ್ದೇವೆ ಮಣ್ಣಲ್ಲಿ ಬೆಂಡೆಕಾಯಿಗಳಾತೆ ಈ ವರ್ಷ ಮಲ್ಲ ಬರ್ಸ ರಡ್ಡು ಸಾಲ ಬೆಂಡೆಕಾಯಿ ದೈನಡಿ ಆದ ಬೆಂಡೆಕಾಯಿ ಇಂಚ ಉರುಂಟು ವಾರ್ಪು ಬಂಡಿನಾಗಲ ಪೂರ ಗೊಬ್ಬರ ಕೊಣದ್ದು ಬಾಡು ಎಂಚಿನ ಮಲ್ತಿದ್ರೆ ಬೆಂಡೆಕಾಯಿ ಇಂಚ ಉರುಂಟು ಮುಖ ಬರಿತಿಲ್ಲ ಅನ್ಕೊಂಡು ರಡ್ಡು ಸರ್ತದ ಬೆಂಡೆಕಾಯಿ 19 ಇದೈತ ಮುದ್ದೆ ಹೌದಾ ತೂದಾಂಡ ಅವು ಸರ್ತ ಬೋಪುಂಡ ದುಕಾನ ನೆತ್ತ ರೋಗ ಒಂಜಿ ನೆಂಚ ಉರುಂಟು ಬರ್ತಿಂದು ಒಯ್ತಾಕಿ ಬೆಂಡೆಕಾಯಿ ನೀನು ತಿಗಲೆಗೆ ಮಾಡೋಡು ಬೆಂಡೆಕಾಯಿ ಮನೋಳಿ ಕೇಂದ್ರ ಬೈತಿಲ್ಲ ಅಂದ ಇವಳಿಗೆ ನೀರಡಿಕೆ ಆಗಿದೆ ರಡ್ಡು ಬಡಪಣ ಪಡೆದಿತ್ತೆ ಪುರಾಣಿ ಪಿನ್ನೇರ್ ಬರ್ತೀನಿ ಪೂರ ನುಪ್ಪುಡು ತೆಚ್ಚಿಗೆ ಬಚ್ಚಿರೋಳು ತಿಂದದೆ ಅಡಿಕೆಲಾಯ್ತಿ ನೀರು ಅಡಿಕೆಲಾಯ್ತಿ ಬಜ್ಜಾಯಿ ಕೇಂದ್ರ ಬತ್ತಿನ ಹತ್ತಿಯ ಬಜ್ಜಿ ಕುಡರ ಅರ್ಥ ಕುಡರ ಕೇಂದ್ರ ಅಂದ
ಅದು ಯಾವುದೂ ಅಲ್ಲ. ಅಲ್ಲಿ ನೋಡು, ಮರದಲ್ಲಿ ಕಟ್ಟಿದ್ದಲ್ಲ, ಮರದಲ್ಲಿಯೇ ಹುಟ್ಟಿಕೊಂಡದ್ದು ಕೊಡಪ್ಪ. ಏನ್ ಬಾರಿ ಅಡ್ಡೆ ಪುಂಜನಾಗಲ್ದೇನು ಆ ಪುಂಜೋಗು ಚೂರು ನಿಂಗುನ ಅಭ್ಯಾಸ ಹೆಚ್ಚಿನ ನಿಂಗುನೆ ತೂತು ತಾರೇನು ತೂತು ಬಂದಿನಿ ಅವಳು ಕುಜಿಲಿ ಉಂಡತ್ತ ಕುಜಿಲಿಂಡು ಗೊರ್ರು ಉಂಡು ಇಟ್ಟು ಕಲಿ ಉಂಡು ಕುಜಿಲ್ದೆಲ್ಲ ಕಲಿ ಉಂಡ ಅವನಿಗೆ ಉಂಡ ಅಂಚಕೇನು ಓ ಬತಾಲ ಅವ ಮತ್ತೆ ಯಾಳು ಬರ್ಪಿಲೆ ಮಕ್ಕಳು ಪೊಂಜೋಳು ಕಲಿ ಬರ್ಪೇರೆ ಪೊಂಜೋಳು ಕಲಿ ಬರ್ಪೇರೆ ಇಜ್ಜಾಂದು ಈ ಬಂದ್ಬಿಡ ತ್ಯಾಮರು ಎಂಚಾಲ್ ಬೈ ತಾರ ಹಿಡಿದು ಜತನರ ಪುರ್ಸೊಟ್ಟಿಜ್ಜಿ ಮಾರೆ ಪೊಂಜೋಳು ನಕಲು ಮತ್ತೆ ಬತ್ತು ಕೆಲವು ಅಣ್ಣಯ್ಯ ಒಂಚೂರು ತುಮ್ರ ನೆಂಜಿ ಬಂದೋಗ್ ಮೈಪರೆ ಒಂಚೂರು ಇಡ್ಲಿಗೆ ಮೈಪರೆ ಒಂಚೂರು ದೋಸೆಗೆ ಮೈಪರೆ ಆಂಡಪ್ಪೆ ಕೊನ್ನೊಲೆ ಬಂದು ನಾನು ಕುಚಿಲಿ ನೆಗೋರ್ಪು ಮನದ ನೆನ್ನ ಪುರ್ಸೊತ್ತುಕು ಬರ್ಪುಚಿ ಕುಚಿಲ್ ದಾನೆ ಬರ್ಪುಚಿಂದು ಪೋದು ಇಲ್ಲ ಬಾಗಿಲು ಹುಡುಗ ಅಂಡಿಡೆಂಜ ನಿಲ್ಪೆ ಪೊಂಜೋ ವಂಚಿ ಕುಚಿಲಿ ಇಚ್ಚಿ ದಿಕ್ಕೇಳ್ದು ಕಾವಲಿ ದೀಪನ ಜಾಕೆಟ್ ಈ ಪೊಂಜೋ ನಮ್ಮಂಡೆ ಕಲಿಬಾರ್ದು ಬಂದಗು ಮೋಸನೆ ಪೂರ ದೊಂಡೆಗೆ ಬೈಲಿ ಕಲಿತಲೆ ಯಾನ್ ಬರ್ಪೆ ಬೇತದಾದಗೆ ಅಣ್ಣಯ್ಯ ಅದಲ್ಲ ಬೇರೆ ಅಂದ ಈ ಪೊಂಜೋಗು ಬೇತನೆಗೆ ಬೇತನೆ ಉಂಡ ಬೇತನೆ ಗೋಂಕು ತಬಿನಿ ಮಲ್ತಿತ್ತಾನ ಹೋಲ್ತು ಒಂದು ತೆಪ್ಪು ನಾವು ಎಂಕ ತಕ್ಕ ದಿನ ಬರ್ತಿಯಾತು ಸುಯಿಂತೊಂದು ಸಿಂಪೇನ ಬಾಬಾ ಆತಲ್ಲ ಅವ ಮತ್ತೆ ಯಾನ್ ಬರ್ಪಿನ ಅವ ಮತ್ತೆ ಅಕ್ಕುಲ್ ಬರ್ಪೇರೆ ಒಗಾಗಲೇ ಇನ್ನಾರು ಬಾಜಲ್ತ ಬರ್ತು ಬೇದಿನಿ ಇಚ್ಚಿಂದ ಬನ್ನೊಡ್ಚಿ ರಡ್ಡು ಬೊಂಡೆ ಎತ್ತು ಹೋಗ್ಲಿ ಮತ್ತೊಂದು ವೇದಿನ ನಿನ್ನ ಟೋಟಲ್ ದೊಡ್ಡ ಬೊಂಡೆ ಎತ್ತು ಬರೋದು ಮತ್ತಿನಾಗಲೇ ಬೊಂಡೆ ಬರ್ಬೇಕು ಬರಕ ಅಂತೇನೆ ಬಾಜಲ್ತ ಬರ್ತು ಬರಕ ಬರೋದು ಬಾಜಲ್ ಅಪ್ಪ ನೇರೆಗೆ ಬಿದಾಡ್ನಾಗ ಸುದೇಗೆ ಎದುಪುರ ತೋಡುಪುರ ದಿಕ್ಕ ಅವು ನೀರಾಪಿ ಇಡೆ ಬಂದಾಗ ಬಾಜಲ ಬೊಂಡ ಅದು ಗೊರು ಬಂದ್ರ ತೋಟೇರ್ನ ಎಂಕಲಾಕ ಹೆಣ್ಣಾಗ್ಲೇರಿ ತೋಟೇರ್ನ ನಿನ್ನ ಅವು ಬಿತ್ತಾಂಡಿ ವರ್ಪಳಿದ್ದಾಯಿ ಮುಜಿ ಮುಜಿ ಮಾತಾಡ ವರ್ಪಿ ಜತ್ತ ದಾಸ್ತಾರಿ ಆದಿತ್ತು ತೆಂಡೇಲ್ ಸಮೇತ ತಿರ್ತು ಮಾಡಿ ಗುರುಪುಜಂಡಿ ಉಪದ್ರ ಇಡಿಗೆ ಅದು ದೂರ ಹೊಡೆದು ಬಂದಾಗ ಚಾಲ ಬಾಜೆಲ್ಲ ಅಪ್ಪನಿಗೆ ಬತ್ತ ನೋಡು ಬೇರೆ ನಾ ತೋಟ ನಂಬುದು ಬಾಜೆಲ್ಲ ಅಣ್ಣು ಎಂತ ಆಯ್ತು ಮರ ಎಂತ ಆಯ್ತು ಮುಳುಗು ಮುಚ್ಚಾಲು ಆಯ್ತು ಅಪ್ಪೆ ಎನ್ನ ಕೈಟು ಎಲ್ಲಿಯ ತಪ್ಪಾದ ಬೋಂಡಪ್ಪೆ ಮನಸ್ಸು ನೋವು ಬೇನೆ ಬೇಜಾರು ಒಂದು ಬಡವೆ ಗುರುಪನ ಭಕ್ತಿದ ಕಾಣಿಕೆ ಪ್ರೀತಿದ ಕಾಣಿಕೆ ಅಂದು ರೆಡ್ಡೆಡ್ ಸ್ವೀಕಾರ ಮಾಡ್ಬೋದು ಇದು ಭಕ್ತಿದ ಕಾಣಿಕೆ ಬರಲಿ ಪ್ರೀತಿಯು ಕೊಡಲು ಅತಿ ಪ್ರೀತಿಯು ಕುಡಿ ನೀನಿದ್ದು ಇದು ಸರಿ ಇದು ಸರಿ ಸರಿಯಲ್ಲ ಸರಿಯಲ್ಲ ನಾನಿಂದು ಹೊರಡುವೆನು ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದ ನೀನು ನಾವಿಬ್ಬರ ಜೊತೆಯಾಗಿ ಬರುವಂತಹ ಸಂದರ್ಭದಲ್ಲಿ ನನ್ನ ನಿಯಮಾವಳಿಯನ್ನು ನೀನು ಒಪ್ಪಿಕೊಂಡವಳೆನ್ನುವ ಕಾರಣಕ್ಕಾಗಿ ನಿನ್ನ ಜೊತೆಯಾಗಿ ಮುಂದುವರಿದೆ. ಅದೆಷ್ಟು ಸ್ಥಳಗಳನ್ನು ಕಳೆದವರಿದ್ದೇವೆ, ಸಸಿಹಿತ್ಲು ಎನ್ನುವಂತಹ ಸ್ಥಳವನ್ನು ಬಂದು ನಾವು ಸೇರಿಕೊಂಡವರಿದ್ದೇವೆ. ಇಲ್ಲಿಗೆ ಬಂದಾಕ್ಷಣ ಹುಲು ಮಾನವರಂತೆ ವರ್ತಿಸುವುದಕ್ಕೆ ಮುಂದಾದೆ. ಹಸಿವು ತೃಷೆ ಬಾಧಿಸ್ತಾ ಉಂಟು ಅಂತ ಹೇಳಿದೆ. ನಿನ್ನ ತೃಷೆಯನ್ನು ತಡಿಸಬೇಕೆನ್ನುವ ಕಾರಣಕ್ಕಾಗಿ ಸೇವಕನಾಗಿರುವಂತಹ ಗುಳಿಗಾಗ್ತೇನೆ ಮುಂದುವರಿದ. ಆತನ ದೃಷ್ಟಿದಾಗಿದಂತಹ ಎಳನೀರು ಧರಾಶಾಯಿಯಾಗಿ ಹೋಯಿತು. ಅದನ್ನು ಈ ಮಲಯಾಳವಿಲ್ಲವ ಕೆತ್ತಿ ಕೊಡುವಂತಹ ಸಂದರ್ಭದಲ್ಲಿ ಅದು ಭಿನ್ನವಾಗಿ ಹೋಯಿತು. ನನ್ನಿಂದ ಒಪ್ಪಿಗೆಯನ್ನು ಪಡೆದುಕೊಂಡವಳಿಲ್ಲ ನೀನು. ನೇರವಾಗಿ ಜೀವಿ ಕೃಷ್ಣ ಕೊಟ್ಟಂತ ಎಳನೀರನ್ನು ಕುಡಿದೆ. ಆ ಕಾರಣದಿಂದಲಾಗಿ ನೀನು ಭ್ರಷ್ಟಳಾದ ಸತ್ಯ ನೀತಿಯನ್ನು ತೊರೆದೆ. ಆಡಿದ ಮಾತಿಗೆ ತಪ್ಪಿ ನಡೆದೆ. ಇನ್ನು ಮುಂದಕ್ಕೆ ನಿನ್ನ ಜೊತೆಯಾಗಿ ನಾನು ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪರಮೇಶ್ವರಿ ಎರಡಿಲ್ಲವು ನುಡಿಗೆ ಪರಮೇಶ್ವರಿ ದೂರಕ್ಕೆ ಸರಿಯದಿರು, ಪರಮೇಶ್ವರಿ ದೂರಕ್ಕೆ ಸರಿಯದಿರು. ಭರಿತ ವಾತ್ಸಲ್ಯವ ನಿಲ್ಲಿಸಿ ಸಂದರ್ಶನ ಇರುವಂತೆ ನಿಲ್ಲಿಸು ಧರ್ಮೋದ್ಧಾರಕ್ಕೆ ನಲು. ಎರಡಿಲ್ಲವು ನುಡಿಗೆ ಪರಮೇಶ್ವರಿ ದೂರಕ್ಕೆ ಸರಿಯದಿರು. ಹೋಗುತ್ತೇನೆ ಸಿಟ್ಟಾಗ ಕೂಡದಮ್ಮ. ಯಾಕೆ ಮಲಯಾಳಿ ಬಿಲ್ಲವ ಕೊಟ್ಟಂತಹ ಎಳನೀರನ್ನು ಈ ಭಗವತಿ ಕುಡಿದ ಸಿಹಿಂದಲಾಗಿ ಭ್ರಷ್ಟಳಾದಿ. ಹೌದು, ಆಚಾರವನ್ನೇ ಮರೆತಿ ನಿಜ ವಿಚಾರವನ್ನೇ ತೊರೆದಿ ಎನ್ನುವಂತಹ ಮಾತನ್ನು ಯಾವ ಕಾರಣಕ್ಕೂ ಆಡದಿರಮ್ಮ. ಯಾಕಾಡೆ ಕೂಡ ನಾವು ಎಲ್ಲಿ ನಮ್ಮ ಪಯಣ ನಿಜ. ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ನಿನ್ನ ದಿವ್ಯವಾದಂತಹ ಸ್ವರೂಪವನ್ನು ನಾನು ಕಂಡೆ. ಸರಿ, ಹತ್ತಿರ ಬಂದೆ. ಧರ್ಮದ ಕಾರ್ಯಕ್ಕೆ ಕೈ ಜೋಡಿಸುವೆಯಾ ಎಂದೆ. ಆ ಹೊತ್ತಿನಲ್ಲಿ ಹೇಳಿದ ಮಾತಾದ್ರೂ ಏನು
ಆಚಾರ ವಿಚಾರ ನಡೆ ನುಡಿ ಪೂಜೆ ಪುರಸ್ಕಾರ ರೀತಿ ನಿಯಮ ಎಲ್ಲದರಲ್ಲೂ ಅಗ್ರಸ್ಥಾನ ನನ್ನದಾಗಬೇಕು ಭಗವತಿ ಎನ್ನುವ ಹಾಗೆ ನಿಜ. ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೆ ಬಂದವರೇನೋ ಸತ್ಯ. ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಏನು ಆಧಾರವಿಲ್ಲದೆ ಏರಿ ಬಂದಂತಹ ನಾವಿ ಒಂದೊಮ್ಮೆಲೆ ತಟಸ್ಥವಾಯಿತು. ಹೌದು. ಯಾಕೆ ದುರ್ಗಿ ಅಂತ ಕೇಳಿದಾಕ್ಷಣ ಭಗವತಿಯ ಮಾತೆನ್ನುವುದು ನಿನಗೆ ಗೌನವಾಗಿ ಹೋಯಿತೆ. ಹೌದು. ಬಿಡು, ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಹಸಿವು ತೃಷೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟುತ್ತ ಹೇಳಿದೆ. ಆ ಹೊತ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ನೀನು ಕೇಳಿದೆ. ಚೆನ್ನಾಗಿ ನೆನಪು ಮಾಡಿಕೊ. ಏನು? ಆಗಲೇ ಒಂದು ನಾನು ಮಾತಾಡಿ ಬಿಟ್ಟೆ. ಯಾವುದು? ನಿನ್ನ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕಾಲ ಬಂದಾಗ ಕೊಟ್ಟೇನು ಎನ್ನುವ ಹಾಗೆ. ನಿನ್ನ ಉತ್ತರದ ನಿರೀಕ್ಷೆಯಲ್ಲಿ ನಾನು ಇದುವರೆಗೂ ಕಾಲವನ್ನು ಕಳೆದು ಆ ಕಾಲ ಸನಿಹಿತವಾಗಿದೆಯಮ್ಮ. ಏನು? ಸಸಿತ್ಲು ಕ್ಷೇತ್ರವನ್ನು ಕಳೆದಾಕ್ಷಣ ಕಣ್ಣಿಗೆ ಕಾಣದ ಭಕ್ತ ನನ್ನನ್ನು ಭಜಿಸುತ್ತಿದ್ದಾನೆ ಸ್ಪಷ್ಟ ಎನ್ನುವಂತಹ ಮಾತನ್ನು ಹೇಳಿದೆ. ಆ ಭಕ್ತ ಯಾರಂತ ಭಾವಿಸಿದ್ದಿ? ಯಾರವನು? ಈತನೇ ಆಗಿದ್ದಾನೆಮ್ಮ. ಹೌದೇ? ಈತನ ಸಮ್ಮುಖದಲ್ಲಿ ನಾನು ಕೊಟ್ಟಂತಹ ಮಾತು ಗೌಡವಾಗಿ ಹೋಯಿತು ದುರ್ಗಿ. ಆದ್ರೆ ತಂದೆ ಹೇಳಿದಂತಹ ಮಾತು ನೆನಪಾಗುತ್ತಾ ಉಂಟು. ಏನು? ಭಗವತಿ, ಧರ್ಮ ರಕ್ಷಣೆ ಮಾಡಿ ಮುಂದುವರಿದ ಕಾಲಕ್ಕೆ ಒಂದು ಕ್ಷೇತ್ರವನ್ನು ನೀನು ಆಯ್ಕೆ ಮಾಡತಕ್ಕದ್ದು ಎನ್ನುವ ಹಾಗೆ. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲಮ್ಮ. ಯಾವುದು? ಮಲಯಾಳಿ ಬಿಲ್ಲವನಿಗೆ ಒಲಿದ ಭಗವತಿಯಾಗಿ, ಈ ತಿಯಾ ಸಮಾಜದ ಧರ್ಮಮೂರ್ತಿಯಾಗಿ ಧರ್ಮದೇನುವಾಗಿ ಈ ಭಗವತಿ ಶಾಶ್ವತವಾಗಿ ಸಸಿತ್ಲು ಕ್ಷೇತ್ರದಲ್ಲಿ ನೆಲೆಯಾಗುತ್ತಾಳೆ ನೆಲೆಯಾಗುತ್ತಾಳೆ ನೆಲೆಯಾಗುತ್ತಾಳೆ. ಅಕ್ಕ ಬಾ ಭಗವತಿ ಬಾಬಾ ಚೊಕ್ಕ ಮನಸ್ಸಿನ ನಿನ್ನ ಅರಿಯದೆ ಮಿಕ್ಕಿ ಮಾತಾಡಿದೆನು ಎನ್ನ ನೀ ಅಕ್ಕ ಮನ್ನಿಸೆಯೋ. ಅಕ್ಕ, ಮಲಯಾಳಿ ಬೆಲ್ಲವ ಕೊಟ್ಟಂತ ನೀರನ್ನು ನೀನು ಕುಡಿದ ಕಾರಣದಿಂದಲಾಗಿ ಭ್ರಷ್ಟಳಾದಿ ಎನ್ನುವ ಹಾಗೆ ನನ್ನೊಳಗೆ ನಾ ತೀರ್ಮಾನಿಸಿಕೊಂಡೆ. ಸರಿ. ಆ ಕಾರಣದಿಂದಲಾಗಿ ಕ್ರೋಧಗೊಂಡವಳೇ ಸತ್ಯ. ಸಿಟ್ಟಿನಾವೇಶದಲ್ಲಿ ಮನ ಬಂದ ರೀತಿಯಲ್ಲಿ ನಿನ್ನನ್ನು ನಿಂದಿಸುವುದಕ್ಕೆ ಮುಂದಾದಿ. ಹೌದಮ್ಮ. ನಾನು ಎಸಗಿದ್ದು ಅಪರಾಧ ಎನ್ನುವುದು ಈ ಹೊತ್ತಿಗೆ ಅರ್ಥವಾಗುತ್ತಾ ಉಂಟಕ್ಕ. ನಿನ್ನ ಮಹಿಮೆಯನ್ನು ನಾ ಸರಿಯಾಗಿ ಅರಿತುಕೊಂಡವಳೇ ಹೌದು ಅಂತಾದ್ರೂ ಒಂದೊಮ್ಮೆಗೆ ಏನು ಅರಿಯದೆ ಹೋದವಳಂತೆ ವರ್ತಿಸುವುದಕ್ಕೆ ಮುಂದಾದಿ. ಸರಿ. ಸಾಮಾನ್ಯದವಳೇನೆ ನೀನು ಹುಟ್ಟಿಕೊಳ್ಳುವ ಕಾಲಕ್ಕೆ ಈ ಲೋಕವೇ ಒಂದೊಮ್ಮೆಗೆ ಅಲ್ಲೋಲ ಕಲ್ಲೋಲವಾಯಿತಂತೆ. ನಿನ್ನ ಸೃಷ್ಟಿಗೆ ಕಾರಣೀಕರ್ತ ಆ ಬೆಳ್ಳಿ ಬೆಟ್ಟದ ಒಡೆಯ ಪರಮೇಶ್ವರ ನೀನು ಘೋರ ರೂಪದಲ್ಲಿ ಉದಿಸಿ ಬಂದ ಕಾಲಕ್ಕೆ ನಿನ್ನ ಘೋರ ರೂಪವನ್ನು ಕಂಡು ಅವರೇ ಒಂದೊಮ್ಮೆಗೆ ಭಯಗೊಂಡರಂತೆ. ಕ್ಷಣ ಮಾತ್ರದಲ್ಲಿ ಶಾಂತ ರೂಪಿಣಿಯಾಗಿ ನೀನು ಕಂಗೊಳಿಸಿದವಳಂತೆ. ಆ ಕಾಲಕ್ಕೆ ಅವರು ಆಡಿದಂತಹ ಮಾತು ಏನು? ಧರೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ನಿನ್ನ ಸೃಷ್ಟಿಯಾಯಿತು ಮಗಳೇ. ನಿನ್ನ ಜೊತೆಗಾರರಾಗಿ ಧರ್ಮ ರಕ್ಷಕರನ್ನು ಕಳುಹಿಸಿಕೊಡ್ತೇನೆ. ದರೆ ಕಡೆಗೆ ನೀನು ಇಳಿದು ಹೋಗಬೇಕು. ಅವರಿಂದ ಅನುಮತಿಯನ್ನು ಪಡೆದಲ್ವೇನೆ ನೀನು ಧರೆಗಿಳಿದು ಬಂದವಳು. ದುರ್ಲದಾರುಕರನ್ನು ವಧಿಸಿ ಧರ್ಮವನ್ನು ಸ್ಥಾಪಿಸಿ ಮತ್ತೊಮ್ಮೆ ಕೈಲಾಸಗಿರಿಯನ್ನು ನೀನು ಏರಿಕೊಂಡೆಯಂತೆ. ಆ ಕಾಲಕ್ಕೆ ಅವರು ಆಡಿದ ಮಾತು ನನ್ನ ಮನದ ವಾಂಛಿತವನ್ನು ಈಡೇರಿಸಿದವಳು ನೀನು ಮಗಳೇ ಭಗವತಿ. ಮುಂದಕ್ಕೆ ನಿನಗೇನು ಬೇಕು ಕೇಳು, ನಾನು ನಡೆಸಿಕೊಡ್ತೇನೆ. ಆ ಸಂದರ್ಭದಲ್ಲಿ ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಏನನ್ನಾದ್ರೂ ಕೇಳಬಹುದಿತ್ತು ತಾನೇ. ನಿಜ. ಆದ್ರೆ ನೀನಾಡಿದಂತಹ ಮಾತಾದ್ರೂ ಏನು? ಭಗವತಿಗೆ ಆಡಂಬರ ಎನ್ನುವುದು ಯಾವ ಕಾಲಕ್ಕೂ ಸಲ್ಲುವುದಿಲ್ಲ. ಶ್ರದ್ಧೆ ಎನ್ನುವಂತಹ ರಥದಲ್ಲಿ ಕುಳ್ಳಿರಿಸಿ ಯಾರು ಭಕ್ತಿಯಿಂದ ಪೂಜೆಗೈಯುತ್ತಾರೋ ಅಂತಹ ಸ್ಥಳದಲ್ಲಿ ಭಗವತಿ ಶಾಶ್ವತವಾಗಿ ನೆಲೆಯಾಗುತ್ತಾಳೆ ಅಂತ ಹೇಳಿದೆಯಂತೆ. ಅಕ್ಕ, ಏನು? 4 ಅಕ್ಷರದ ನಿನ್ನ ನಾಮಧೇಯ ಪ್ರಪಂಚ ಮುಖದಲ್ಲಿ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಉಂಟು. ಬಾ ಎಂದರೆ ಭಕ್ತರನ್ನ ಪೊರೆಯುವವಳು, ಗಾ ಎಂದರೆ ಗತಿಹೀನರನ್ನ ರಕ್ಷಿಸುವವಳು, ವಾ ಎಂದರೆ ವರಪ್ರದೆ, ತಿ ಎಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎನ್ನುವಂತಹ ತ್ರಿಶಕ್ತಿಗಳು ಒಂದಾಗಿರುವಂತಹ ಏಕಶಕ್ತಿ ನೀನು. ಒಂದೊಮ್ಮೆಗೆ ನಿನ್ನನ್ನು ತೊರೆದು ಹೋಗುತ್ತೇನೆ ಎನ್ನುವಂತಹ ಮಾತನ್ನು ಆಡಿದವಳು. ಆಡಿದ ಮಾತನ್ನು ಹಿಂಪಡೆದುಕೊಳ್ತಾ ಇದ್ದೇನೆ. ಮಾಡಿದ ಅಪರಾಧವನ್ನು ಮನ್ನಿಸಿ ನಿನ್ನ ಜೊತೆಯಾಗಿ ಧರ್ಮರಕ್ಷಕಿಯಾಗಿ ಮುಂದುವರಿಯುವುದಕ್ಕೊಂದು ಅವಕಾಶವನ್ನು ಕಲ್ಪಿಸು. ಸಾಧ್ಯವಿಲ್ಲ ದುರ್ಗಿ. ಯಾಕೆ? ಯಾಕೆ ಬಲ್ಲೆಯ? ನಿನ್ನ ಆಚಾರ ವಿಚಾರವೇ ಬೇರೆ, ಸರಿ. ನನ್ನ ಪೂಜೆ ಪುರಸ್ಕಾರವೇ ಬೇರೆ. ಹಾಗೆಂತ ಹೆಚ್ಚು ದೂರ ನೀನು ಸರಿಯದೆ ಮತ್ತೆ ಅಣತಿಯಲ್ಲಿ ನಿಂತು ಬಂದಂತಹ ಭಕ್ತಾದಿಗಳನ್ನು ಪೊರೆಯಬೇಕು ಎನ್ನುವಂತಹ ಈ ಭಗವತಿಯ ಮನದಾಸೆವಮ್ಮ. ನಿನ್ನ ಮನದ ವಾಚಿತ ಯಾವ ಕಾಲಕ್ಕೆ
ನಾಲ್ಕು ಹುಸಿಗೊಳಿಸಲಾರೆ. ನಿನ್ನಂತೆ ನನ್ನನ್ನು ಒಬ್ಬ ಭಕ್ತ ಕಾಯುತ್ತಾ ಇದ್ದಾನೆ. ಸರಿ. ಅನತಿ ದೂರದಲ್ಲಿ ಕಾಣುತ್ತಾ ಇರುವುದೇ ಮೂಲಿಕಾಪುರ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟಾಕದಲ್ಲಿ ಮರಳ ರಾಶಿಯಲ್ಲಿ ಪಂಚಲಿಂಗ ರೂಪಿ ದುರ್ಗಿಯಾಗಿ ನಾನು ಮುಂದಕ್ಕೆ ಐಕ್ಯಳಾಗುತ್ತೇನೆ. ಕಾಲ ಬಂದಾಗ ವ್ಯಕ್ತಗೊಳ್ಳುತ್ತೇನೆ. ಭಕ್ತಾದಿಗಳ ಮುಖೇನ ಭವ್ಯ ದೇಗುಲವನ್ನೇ ನಾನು ಕಟ್ಟಿಸಿಕೊಳ್ತೇನೆ. ಭಕ್ತರು ಬರುವ ನಾಡು ಎನ್ನುವಂತ ನೆಗಳ್ತೆಗೆ ನಾ ನೆಲೆಗೊಳ್ಳುವ ಕ್ಷೇತ್ರ ಮುಂದಕ್ಕೆ ಪಾತ್ರವಾಗುತ್ತದೆ. ಆದ್ರೆ ಒಂದು ಆಸೆ, ಏನಮ್ಮ? ನಾನು ನೆಲೆಗೊಳ್ಳುವಂತಹ ಮೂಲಿಕಾಪುರ ಕ್ಷೇತ್ರಕ್ಕೆ ನನ್ನನ್ನು ಭೇಟಿಯಾಗುವಂತಹ ಉದ್ದೇಶವನ್ನಿಟ್ಟುಕೊಂಡು ವರ್ಷಕ್ಕೊಂದು ಬಾರಿ ಆದ್ರೂ ನೀನು ಆಗಮಿಸಬೇಕು. ಯಾವ ಸಂದರ್ಭದಲ್ಲಿ ಹೇಳಮ್ಮ? ನನ್ನ ಕ್ಷೇತ್ರದಲ್ಲಿ ನಡೆಯುವಂತಹ ಜಾತ್ರೆಯ ಸಂದರ್ಭ. ಧ್ವಜಾರೋಹಣ ಮತ್ತು ಧ್ವಜಾವರೋಹಣ ನಡೆಯುವಾಗ ನಿನ್ನ ಪರಿವಾರವನ್ನು ಕೂಡಿಕೊಂಡು ನನ್ನ ಕ್ಷೇತ್ರವನ್ನು ಒಂದು ನೀರು ಸೇರಿಕೊಳ್ಳಬೇಕು. ಒಂದು ವೇಳೆ ನಾನು ಬಾರದೆ ಹೋದ್ರೆ? ಬರುವುದಿಲ್ಲ ಅಂತಾದ್ರೆ ನನ್ನ ಬಳಿಗೆ ಬರುವಂತಹ ಭಕ್ತರು ನೀಡುವ ಪೂಜೆಯನ್ನು ಸ್ವೀಕರಿಸಲಾರೆ, ಅವರ ಮನದ ಇಷ್ಟಾರ್ಥವನ್ನು ಈಡೇರಿಸಲಾರೆ. ನನ್ನ ಕ್ಷೇತ್ರದಲ್ಲಿ ನಡೆಯುವಂತಹ ಜಾತ್ರಾ ಸಂದರ್ಭದಲ್ಲಿ ನಿನ್ನ ದರ್ಶನ ನನಗಾಗದೇ ಉಳಿಯಿತು ಅಂತಾದ್ರೆ ರಥವನ್ನು ನಾನು ಏರಲಾರೆ. ಬೇಡಮ್ಮ, ಆ ಕೆಲಸಕ್ಕೆ ನೀನು ಎಂದಿಗೂ ಮನ ಮಾಡದಿರಿ. ಕಣ್ಣಿಗೆ ಕಾಣುತ್ತಿರುವಂತಹ ಬಾಹ್ಯ ಪ್ರಪಂಚಕ್ಕೆ ಒಂದು ಸಲ ಭೇಟಿಯಾದರೆ ಆಂತರಿಕವಾಗಿ ದಿನಾಲು ನಿನ್ನನ್ನು ಭೇಟಿಯಾಗುತ್ತಲೇ ಇರ್ತೇನೆ. ಸರಿ. ನೀನು ನೆಲೆಸಿರುವಂತಹ ಕ್ಷೇತ್ರದ ಬಾಹಿರದಲ್ಲಿ ಒಂದು ವಿಶ್ರಾಂತಿ ಧಾಮವನ್ನು ಕಟ್ಟಿಸುವಂತಹ ಸುವ್ಯವಸ್ಥೆಯನ್ನು ಮಾಡಿಸಿಕೋ. ದಿನಾಲು ಬಂದು ಮಾತನಾಡುತ್ತಿರುವಂತಹ ಭಾಗ್ಯ ನನ್ನ ಪಾಲಿಗಿರಲೆಮ್ಮ. ಮುಂದೇನು ಕೇಳಿಕೋ. ನನ್ನನ್ನು ಭೇಟಿಯಾಗುವುದಕ್ಕೆ ನೀನು ಬರುವ ಕಾಲಕ್ಕೆ ನನ್ನ ಕ್ಷೇತ್ರದ ಒಳಾಂಗಣವನ್ನು ಪ್ರವೇಶ ಮಾಡಬೇಕು. ಅದೊಂದು ಮಾತ್ರ ಸಾಧ್ಯವಿಲ್ಲ. ಯಾಕೆ? ನೀನು ನೆಲೆಸಿರುವಂತಹ ಕ್ಷೇತ್ರಕ್ಕೆ ಒಂದೊಮ್ಮೆಲೆ ಈ ಭಗವತಿ ಒಳಾಂಗಣವನ್ನು ಪ್ರವೇಶ ಮಾಡಿದ್ರೆ ಆ ಕ್ಷೇತ್ರವು ಧರೆಯಲ್ಲಿ ನಿನ್ನ ಕ್ಷೇತ್ರವಾಗುವುದಿಲ್ಲ, ಮತ್ತೆ ಆ ಕ್ಷೇತ್ರವು ಭಗವತಿ ಕ್ಷೇತ್ರವಾಗುತ್ತದೆ. ಹೌದೇ? ಅಷ್ಟೇ ಅಲ್ಲ, ನೀನು ನೆಲೆಸಿರುವಂತಹ ಕ್ಷೇತ್ರದಲ್ಲಿ ವರ್ಷಾವಧಿಯ ಜಾತ್ರೋತ್ಸವದ ಆಮಂತ್ರಣವೆನ್ನುವುದು ನನ್ನ ಸನ್ನಿಧಾನಕ್ಕೆ ಬಂದರೆ ಮಾತ್ರ ನಿನ್ನನ್ನು ಕಾಣುವರೆ, ನಳಿನ ತೋಳುಗಳಿಂದ ಬಿಗಿದಪ್ಪಿ ಆಲಂಗಿಸುವರೆ ಈ ಭಗವತಿ ಓಡೋಡಿಕೊಂಡು ಬರ್ತಾಳಮ್ಮ. ಕಾಲಾಂತರದಲ್ಲಿ ಒಂದು ನಮಗೆ ಬಾರದೆ ಉಳಿಯಿತು ಅಂತಾದ್ರಿ ಖಂಡಿತವಾಗಿಯೂ ನಾನು ಬರಲಾರೆ. ಅಂತಹ ತೀರ್ಮಾನವನ್ನು ಎಂದಿಗೂ ಮಾಡಿಕೊಳ್ಳಬೇಡ. ಪ್ರಪಂಚದಲ್ಲಿ ಸೂರ್ಯಚಂದ್ರಾದಿಗಳು ಇರುವವರೆಗೂ ನನ್ನ ಕ್ಷೇತ್ರದ ಜಾತ್ರೆಯ ಆಮಂತ್ರಣ ಎನ್ನುವುದು ನನ್ನ ಭಕ್ತರ ಮೂಲಕ ನಿನ್ನ ಕ್ಷೇತ್ರವನ್ನು ಬಂದು ಸೇರಿಕೊಳ್ಳುತ್ತದೆ. ಆಗಲಿ ಅಮ್ಮ, ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಸರಿ. ಆಕಸ್ಮಿಕವಾಗಿ ನಿನ್ನ ಭೇಟಿಯಾಯಿತು, ಅನಿರೀಕ್ಷಿತವಾಗಿ ನಿನ್ನ ಅಗಲುವಿಕೆ. ಅಲ್ಪ ಕಾಲದಲ್ಲಿ ತಂಗಿಯ ಮಮತೆಯನ್ನು ನೀನು ತೋರಿಸಿಕೊಟ್ಟವಳು. ಆದರೂ ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಕಣ್ಣಿಗೆ ಕಾಣುತ್ತಿರುವಂತಹ ಸಸಿತ್ಲು ಕ್ಷೇತ್ರದಲ್ಲಿ ದಾರುಪೀಠದಲ್ಲಿ ನಾನು ಐಕ್ಯವಾಗಿರುವಂತಹ ಹೊತ್ತಿನಲ್ಲಿ ಒಂದೇ ಬಿಂಬದಲ್ಲಿ ಇಬ್ಬರು ಐಕ್ಯವಾಗಿರೋಣ. ಸರಿ. ಅದರಲ್ಲಿ ಬಲಭಾಗದಲ್ಲಿ ನಿನಗೆ ಸಾನ್ನಿಧ್ಯ. ಅಷ್ಟೇ ಅಲ್ಲ, ನನ್ನನ್ನು ನಂಬಿಕೊಂಡು ಬಂದಂತಹ ನನ್ನ ಮಕ್ಕಳು, ಅವರಿಗೆ ಒಂದು ಸ್ಥಾನಮಾನ ನಾನು ಕರುಣಿಸಲಿಕ್ಕಿದ್ದೇನೆ. ಸರಿ. ಅಷ್ಟೇ ಅಲ್ಲ, ನಾವು ನೆಲೆಸಿರುವಂತಹ ಸಸಿತ್ಲು ಕ್ಷೇತ್ರದಲ್ಲಿ ಬಂದಂತಹ ಭಕ್ತಾದಿಗಳ ಆಸೆಯನ್ನು ನಾನು ಈಡೇರಿಸೋಣ. ಆದ್ರೆ ಹೋಗುವ ಮುನ್ನ ನನ್ನ ಆಸೆಯನ್ನು ಈಡೇರಿಸುತ್ತೀಯಾ? ನಿನ್ನ ನೀಳವಾದಂತಹ ನಳಿನ ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿದಪ್ಪಿ ಆಲಂಗಿಸಿ ಮುಂದೆ ಹೋಗುದುರ್ಗಿ. ಹೀಗೆ ಬಾ ತಂಗಿ ಬಾ ಶ್ರೀ ದುರ್ಗಿ ಬಾ, ಮಕ್ಕಳಾಗಿ ಶ್ರೀದೇವಿ ಬಾ, ಹಿಂಗದೆ ನೀ ಹೋಗು ಮುಂದಕ್ಕೆ ತುಂಗಭದ್ರಾ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮೂಲಿಕಾಪುರದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ದುರ್ಗಿ ಹೋಗುತ್ತಾ ಇದ್ದಾಳೆ. ನನ್ನ ಮುದ್ದು ಮಕ್ಕಳು, ಒಲ್ಲದ ಮನಸ್ಸಿನಿಂದ ದುರ್ಗಿನನ್ನು ಕೈಬಿಟ್ಟು ಸಾಗುತ್ತಾ ಇದ್ದಾಳೆ. ಭಕ್ತರು ಬರುವ ನಾಡನ್ನೇ ಹರಿಸುತ್ತಾ ಹೋಗುತ್ತಾ ಇದ್ದಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ನೀವು 3 ಮಂದಿ ಎಂದವಳು ಬೇಳಲ್ಗೆ ಗುಳಿಗನು ವಂದಿಸುವುದು. ನನಗುಲ ಇರ ಪಾದಸೇವ ಮಾಡ್ಪಡ್ದುಳ್ಳೆ ಅಪ್ಪೇ ಆನಿ ಉದಯಗಿರಿ ದಿಕ್ಕನೆ ಕೊಂಚ ಪಾತ್ರ ಬಂಡಾರಿ ನೀನನ್ನು ಬಾಲಲೇಖನೆ ತೂಂದು ಬರ್ಪಮ್ಮ ಕಾಂದು ಆ ಪಾತ್ರ ಇಣಿಕಲನ್ನು ಉಡಲು ದೀವಣ್ಣೆ ಇದಕ್ಕಾತ್ರ ಪೋಯರವನ್ ಪೆರೆ ಇರೇನು ಮೂರ್ತಿ ಆನ್ ಬೋಪುಜಿ ಈರು ಓಳು ಉಂಟ ಬಂದು ತೀರ್ಮಾನ ಮಾಡ್ತಾರ ಇರ್ಲೊತ್ತಿಗೆನೆ ಕಂಠಕರ್ಣನು ನುಡಿದನು ಮನಮರುಗಿ. ಈ ಸಮಯದಲ್ಲಿ ಯಥ ಮಾತನಾಡ್ತಾ ಇದೆಯಾ ತಾಯಿ? ನಿಮ್ಮದಾದಂತ ಶಕ್ತಿ ಎಷ್ಟು, ಭಕ್ತಿ ಎಷ್ಟು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವನು. ಅಮ್ಮ, ನೀವೊಂದು ಸಿಂಧು, ಅದರಿಂದ ಎಸಲ್ಪಟ್ಟ ನಾವೆಲ್ಲ ಬಿಂದುಗಳು. ಓ ಜಗತ್ತನ್ನೇ ಉದ್ಧರಿಸುವ ಬಂದು ನಾವು ನೀವು ಯಾಕೆಲ್ಲಮ್ಮ ಒಂದು. ನಿಮ್ಮನ್ನು ಬಿಟ್ಟು ಅರಕ್ಷಣವೀಗಂಟದರನೆ ಇರಲಾರ. ಹಾಗಂತೂ ಇರುವುದಾದ್ರೆ ನೀವು ಎಲ್ಲಿ ನೆಲೆ ಆಗ್ತೀರೋ ಅಲ್ಲೇ ನೆಲೆಯಾಗಿ ಧರ್ಮ ರಕ್ಷಣೆ ಮಾಡ್ತೇನೆ. ದಂಡರಾಜನು ನಮಿಸುತ್ತಿದ್ದನು. ಕೈಲಾಸದಿಂದ
ನಿಮ್ಮ ಹೇಳಿಕೆ ಆಗಲಿ ಮಕ್ಕಳೇ. ಕಣ್ಣಿಗೆ ಕಾಡುತ್ತಿರುವಂತಹ ಗೋಳಿ ವೃಕ್ಷದಲ್ಲಿ ಐಕ್ಯವಾಗಿ ಕಾಲ ಬಂದಾಗ ಪ್ರಕಟಗೊಳ್ಳೋಣ. ಭಕ್ತರಿಂದ ದೇಗುಲವನ್ನು ಕಟ್ಟಿಸೋಣ. ಕಟ್ಟಿಯಲ್ಲ ನಾನು ಕುಳಿತಂತಹ ಗೋಳಿ ವೃಕ್ಷ ಇನ್ನು ಮುಂದೆ ಪ್ರಪಂಚ ಮುಖದಲ್ಲಿ ಆದಿಷ್ಟವಾಗಲಿ. ಆದರ್ಶಗಳಾಗುತ್ತೆ. ಅಕ್ಲೆ ಕೊಂಡ ಕೊರಿಯನ ಎಂಕೊಂಡು ಬಂಡ ಅಂದ ಕೊಂಡ ನಿಕ ಕೊರ್ತಾತ ರಟ್ಟಿ ಅವ ಅಕ್ಲೆ ಕೊರಿ ಎಂಕ ಕೊರಿಯನೆ ರಟ್ಟಿ ಕೊರ್ತಿದೆ ನೀ ಅವೇ ಕುಟುಂಬದೆ ಬರ್ತೋಡತ ಅಂಚಾಪು ಜಂಕ ಬೇತನೆ ಬರಡು ಬೇತನೆ ಆಲ್ತು ಉಂಡ ಊರದಲ್ಲಿ ಏಯ್ ಸುಬಕರ ಅದರ ಬೆಚ್ಚಡು ಆ ಬೆಚ್ಚಡುಲೆ ಮುಲ್ಪದ ಸಂಬಳ ಅದು ಹಿತೈಜೆ ಮುಲ್ಪಕ ನಿಕಲ ನೂತೈ ರೋಗ ಮಾತ ಏರ್ ಬರುವೇರಿ ಅಂತ ಕೊರ್ತದಲ್ಲ ಜೀವಲ ಬಕರ ಜಲ್ ಆಯ್ತು ಬುಡುಬುನೆ ಟುಲ್ಲೆಗೆ ಬುಡುದು ಎಲ್ಲ ಬರ್ತದೆ ಮಿಕ್ಕಿ ಬುಡುಬಾನ ಸಾದಂದು ಏಯ್ ಏಯ್ ಬಿಡೋಣ ಇನಿ ನಾವು ರಟ್ಟ ಬೆರಕದ ಬಾಯ ಕಳಿತಿಲಕ ಯಾವಜೆ ಮಾರೆ ಮಾತಾಡು ಏ ಈಗಲೇ ಇನೇ ಮಾರೆ ಅಮ್ಮ ಮಗನ ಆಯ್ ಅಮಸರದಲ್ಲಿ ಓಲ್ ಬೇಲಿದ್ಲ ಒಣ ಸಿಗಿದೆಗೆ ಯಾರು ಹೌದಾ ನುದಾಯಿದು ಅವೈತಿ ಐತತಿ ಅಂತಿನ ಕಣ ಇದು ಜಪೈನ್ ಅವ ಜಪೈನ್ ದಿನ ಬಿಡ ಜಪೈನ್ ದಕ್ಕೈನ್ ಬಿಡಲ್ಲ ಅವೆಲ್ಲ ದಕ್ಕರ ಬಂಡೆ ಅವೆ ಬೆಜಿದಿಲ್ಲ ಅಂದ ಅವೆಂದಿಲ್ಲ ನಿತಲ್ಲ ಜೋಡ ವರ್ಕ ಐತಲ್ಲ ವರ್ಕ ಅವೆಂದಿಲ್ಲ
ದರಿದ್ರ ಬರ್ತದೆ ನಾನು ಮೋನೆ ತುಲೆ ಓದ್ರೇವ ಕಾಲಿಂಗ ಸರ್ಪದಲ್ಲೇ ಆನಿಲ್ಲದ ನಾಯ ಗುರು ಅಣ್ಣ ಅಣ್ಣ ನಿನ್ನ ಅಣ್ಣ ನಮ್ಮನೆ ದಿನೇರ ಕೊಡ್ತುವಾರೆ ಸಂತೋಷ ಸಂತೋಷ ಇತ್ತು ಸಂತೋಷ ಅಂಚೆ ಆಗ ಮಾರೋಣ ಯಾಯ್ತಿಯ ಕಮ್ಮಿ ಅಣ್ಣ ಇತ್ತಿನೇನು ಕೋರ್ನಿ ಮಾರ ಅಂದ ಅಲ್ಲಜ್ಜಿ ಯಾನು ದೊತ್ತನ ಸಂದರ್ಭ ಉಂಡು ಆ ಪಡ್ತೀರಿ ಯಾನು ದೊತ್ತನೆ ಯಾನೊಂದು ತೀರ್ಮಾನ ಜೈದೈತೆ ತಿಂಪಿನ ಬುಡ್ಪಿನತ್ತು ಯಾನು ಮೂಲೆ ಅಂತೆ ಅಂದ ಯಾನೋಲಂಡ ಬಾಡಿಗೆ ಇಲ್ಲಿ ಮೀನು ಉಂಡ ತೂಡತ್ತೆ ಉಂಟವಲ್ಲ ಎಂಚ ಎಂಚ ಅಂಚ ತಿರತ್ತಿ ಏನೋ ನಂಬೋಡಿ ಎಂಚಿನ ರಡ್ಡು ಬೊಂಡ ದಾರಿತು ಬೆಟ್ಟಿಗೆ ನಂಬೋಡು ಎಲ್ಲ ನಾಲ್ ಬೊಂಡ ದಾರಿಪುಣೆ ಬರ್ತದೆ ನಂಬೋಡು ಬಂಡೆಂಡ ಎಂಜಿನ ಅನಾಥಾಶ್ರಮ ಕಟ್ಟದೆ ಅಂಚ ನಂಬೋಡು ಬಣ್ಣತ್ತು ಏನೋ ನಂಬೋಡು ಬಂಡೆ ನಂಬರ್ ಏನ ಕಲಾಕಾರರಿಗೆ ಗೊತ್ತುಜಿ ಕಲಾಕಾರನಿದ್ರೆ ನಿನ್ನಡ ಮರ ಯಾನು ಏರು ದಾನ ಬಂದ್ಬಿಡ ನಿಕ್ಕು ತೋಜುಪಾವೆ ಅಣ್ಣ ಅಣ್ಣ ಲೆಕ್ಕ ಲೆಕ್ಕ ಬೊಂಡ ಬೊಂಡ ಎಂಕಿ ರಡ್ಡಿ ತಿನ್ನ ಪರಿಯ ಇಗ್ಲೆಗೆ ತಾರವಡಿ ಎಂಟು ತಾರಸ ನಗದಾಲಜಿ ಅದ ನಂಬುಜಿ ಬಂದ್ಬಿಡ ಒಂಜೆ ಕಾರಣ ಒಂಜೆ ಸಲ ಬೂದಾಕ ಇಡೀ ತಡಿಲಿ ಮೆಂಚಿ ಬರ್ಸ ಪೂರ ಬತ್ತಿಲೆ ನಿಂಡ ಒಂಜಿನ ಅಟ್ಟುಡು ಮನೆ ಎನ್ನ ಬೇಲೆ ಮುರ್ತದ ತಾರದ ಕೊಡಿ ಪುನಗೊಲ್ಲ ಬೂದಕ್ಕಡ ತಿರ್ತುಪೂರ್ಣ ಬತ್ತೊಂಡ್ರಲ್ಲ ತಾರದ ಗೊಬ್ಬಕ್ಕೆ ಏನ್ ಬರ್ಪೇನ ಅಡ ಮತ್ತ ಬರ್ಪುಜಾನ್ ಓಡೆ ಬರೋ ಅಡಗೆ ಬರ್ಪಿಲಿ ನಂಬೋತ್ತ ಎಂಚ ನಂಬೋಡು ಬನ ಒಂಜಿ ಕಲ್ಲು ಮಾಡ್ದೆ ನಂಬಲ ಕಲ್ಲು ಮುಟ್ರೆ ಗೊತ್ತು 55 ಪೂರ ಇಲ್ಲದ ಬೇಲೆ ಅರ್ಧೋಡು ಅಂತ ಜರ ನಿಖಿತ ಕಲ್ಲೆ ಅವಡ ಕಲ್ಲೆ ಅವ್ರು ಇಲ್ಲಲ್ಲ ಒಂಜಿ ಕುಂಟಾಡ್ದನ ಕಲ್ಲು ಉಂಡು ಮಡೀತ ಈ ಐಟು ಬೋದು ಕುಲ್ಲು ಎಂಕಲ್ ಕುಂಟಾಡ್ದಾರ ಬಣ್ಣ ಗೊರಲ ಹಾಕ್ಯ ನಿನ್ನ ಕುಂಟಾಡ್ದನ ಒಳ್ಳೆ ಕಾಪಿಡು ನಿನ್ನ ಗೋಡದಲ್ಲ ಕಾಪಿಡು ಈ ಬದಲ್ಲ ಆಯ್ತಾ ಕೊರ್ಪ ಅಂಚ ಆಪದಿ ಇವಾಗ ಅಂತ ಮಾಡೋಡು ಏನು ಆ ಕಲ್ಲು ಎತ್ತು ಬಲ್ಲ ಕಲ್ಲನ್ನು ಜ್ಞಾನ ಕೊರ್ಪೆ ಆ ಕಲ್ಲನಿಗಂತ ಬಾಡಿ ನಂಡ ನಿಕ್ಕ ಕಷ್ಟ ಬಂದಾಗ ಎಲ್ಕಲೇನೆ ನೆನವರ್ಕೆ ಮತ್ತು ನಂಡ ನಿನ್ನ ಕಷ್ಟವನ್ನು ದೂರ ಅಲ್ಪೆ ನೆಲ ಅಲ್ಪೆ ಅವಸ್ಥೆ ಮಾರೆ ಕಡೆತ ಹೊರ್ತು ಕೊಂಚ ಪಾತೆರ ಬಂಡು ಆಡ ಆತ್ಮಲ್ಲ ಸಾಮರ್ಥ್ಯ ಅಂಚಿನ ಒಂಜಿ ಇಡೀ ತೆಂಡೆಲ್ ಮರಾಡ್ದು ತಾರದ ಮಾಡೋದು ಜಬಡಾವಡಂಡ ಹಣ ಎಂಚಿನ ದೃಷ್ಟಿ ಅದಪ್ಪು ಅದನ್ನು ಒಂಜಿ ಶಕ್ತಿಪ್ಪು ಎಂಚಿನಲ್ಲ ಆಡು ಕಡೆತ ಹೊರ್ತು ನಂಬೋಡು ಬಂಡೆತ್ತ ಅಪ್ಪೆ ವೃತ್ತಿ ಇಲ್ಲ ಪುಣ ಇಲ್ಲಡೆ ತೆರಿಗೆ ಸುತರನು ಕಾಣದ ಮಾತೆಯ ಮರಗುತ ತಾನಿರಲ ಅಣ್ಣಯ್ಯ ಅಣ್ಣು ಓಡಿ ಪೋತು ನಾನು ಐನು ದಿನ ಮೂರ್ತಿಯಾಗ ಪೋದು ಅಪ್ಪೆ ಪೋತಿನ ಆಡನ ಪತ್ತೇನೆ ಇದ್ದಿ ಊರವ್ರ ಬಡಿ ತಿರುಗಿ ಮಾತ ಕಂಡಕ್ಕೆ ಅಂದೆ ಏರಾಗಲೇ ಗೊತ್ತಿದ್ದ ಅಣ್ಣಂತೂ ಇಜ ಅಣ್ಣಂತೂ ಇಜ ಅಂದಿದ್ದು ತಿರ್ಗ ಬಸ್ತಿ ರೋಡಿಗೆ ಅದು ಓ ಒಂದು ಅಪ್ಪೆ ಜುಮಾದಿನ ಸಾಲ ಓ ಅಪ್ಪೆ ಜುಮಾದಿ ಎನ್ನ ಮಗನು ಎನ್ನ ಕಣ್ಣೆದುರು ತನ ತುಂತಾನ ಮುಟ್ಟ ಯಾನ್ ನಿನ್ನ ಸಾನ ಬಿಡ್ದು ಒಪ್ಪುಜಿ ಯಾನು ಮೂಲೆ ಜೊತೆ ಅಪ್ಪೆ ಜುಮಾದಿ ಎನ್ನ ಮಗನು ಅರ ನಾಡಪ್ಪೆ ಅಯ್ಯೋ ಅಣ್ಣಯ್ಯ ಅಣ್ಣಯ್ಯ ಸ್ವಪ್ನದಲ್ಲಿ ಶ್ರೀದೇವಿ ವೃದ್ಧೆಗೆ ಕಾಣಿಸಲು ನಾನೇ ಭಗವತಿ ನಾನೇ ಗುಳಿಗೆ ನಾನೇ ಧೂಮಾವತಿ ನಾನೇ ದೊಡ್ಡರಾಜ ನಾನೇ ಖಂಡಕರ್ಣ ಅಮ್ಮ ಬೆಳ್ಚಾಡ್ದಿ ನಿನ್ನ ಮಗನನ್ನು ಮಾಯ ಮಾಡಿದವಳು ನಾನಾಗಿದ್ದೇನೆ ನಿನ್ನ ಮಗ ಸಿಗಬೇಕಾದ್ರೆ ನೀನು ನಂಬಿಕೊಂಡು ಬಂದಂತಹ ಧೂಮಾವತಿಯನ್ನು ಪಾತ್ರೆಯ ಮುಖೇನವಾಗಿ ಆವೇಶ ಬರೆಸಿ ಕೇಳಿದ್ರೆ ನಿನ್ನ ಮಗ ಸಿಗುತ್ತಾನೆ ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ ಭಗವತಿಯನ್ನು ನಂಬಿಕೋ 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 ಗುರ್ತೆ ಕುಜ ಮಗನ ಹಂಗೆ ಇದು ಪುರೇಲೊಂದುಲ್ಲಾರ ಜುಮಾದಿ ಸಾನದ ಎದುರು ಅದು ಈ ಓಡೆ ತಿನ್ನಬೇಕು ದಿನ ಯಾನ್ ಮೂರ್ತೆ ಓದತ್ತನಪ್ಪ ವರ ಮನಿ ಪಂದು ಕುಲ್ಲು ಒಂಜಿ ದಿನನ ಐನು ದಿನ ಮಗ ಇಲ್ಲಿ ಬಿಡ್ದು ಬೋದು ಅಂದ ಐನತ್ತು 10
ನಿನಾದರ್ಮೆ ಮಗ ಅಂದ ಅಂದು ತೀರ್ದೆ ಮೂಲು ಯಾನೂರು ಅರ್ಬಡಿ ಮಾತ ಕಳ್ಳಲ ಕೇಂದು ಏರೆಗ್ಲ ಗೊತ್ತು ಜಿ ಎಲ್ಲ ತೂತು ಜಿಂಡೇರು ಬತ್ತದ ಸಾನದ ಬಾಕಿ ಉಂಡು ಅಪ್ಪೆಡನೆ ನಟ್ಟೊಂದು ಯಾನು ಮುಲ್ಪುರ ಒನ್ನಿ ಅನ್ನಂಬೆ ಏನ್ ಕೊಂಚ ಕಣ ಕಟ್ಟಿನತ್ತ ಇದ್ರೆ ಅತಿ ಎಚ್ಚರಿಕೆ ಕುಸಲ ಬಾತಿರುವೆ ಹಿಂಗಿನ ಕಣ ಕನ್ನೊಟ್ಟು ಒಂಜಿ 4 ಐತ ಪೊಂಜೋ ತೋಜಿನ್ ಮಗ ಕನ್ನೊಟ್ಟು 4 ಐತ ಪೊಂಜೋ ಅಪ್ಪೆ ಓದಿರ್ ಮೊಣ್ಣೆ ದೇಕೊಂದ್ ಬಲೆ ಕೊಡ್ತಾತ ನಿಂಬೆ ನಿದ್ರೆ ಎಂಜಿನಾಲ ಬಾತಿರೋಚಿ ಒಲೋ ಕೊಡ್ ಒಲಾಂಡ್ ಒಂಜಿ 4 ಐತ ಪೊಂಜೋ ಉಂಡಪ್ಪೆ ಅಂದು ಮಗ ದಾದಗೆ ಯಾನ ಕನ್ನೊಟ್ಟು ಇದು ಆ ಪೊಂಜೋ ಪನ್ನಿ ಯಾನು ನಿನ್ನ ಮಗನ ಮಾಯಿಕ ಮಾಡ್ತೀನಿ ನಿನ್ನ ಮಗೆ ತಿಕ್ಕೊಂಡ ಜುಮಾದಿನ ಪಾತ್ರ ಕೇಳಲ್ಲ ಅಂದು ಅತ್ತೆ ನೀರಿಗೆ ಕನಟ ಅಂದು ಅಪ್ಪಣ್ಣ ನಿಜ ಜೀವನದ ಅನುಭವ ಹೆಂಚಿನ ಏರ್ನ ಸರಿ ತಪ್ಪುದು ಯೋಚನೆ ಮಲ್ಪನೆ ತುಂಬು ಜುಮಾದಿಗೆ ದರ್ಶನ ಬರ್ಪದೆ ನಮಗೇನ್ಗ ಇಲ್ಲದ ವ್ಯವಸ್ಥೆ ನೀರು ತುಲೆ ಊರ್ದ ಗುರಿಕಾರಲೇಟ ಯಾನ್ ಪಂಡದ ಅಮ್ಮ ಎಂಚಲ್ಲ ಉಲ್ಲೆ ಹಂಚಿ ಅಣ್ಣಯ್ಯ ಓ ಎಂಚಲ್ಲ ನಿಗಲ ಆಶೀರ್ವಾದ ಅಲ್ಪ ಒಳ್ಳೆ ಇಂಚ ಮಾತೆಗ್ಲ ಬಂತನ ಪಂತೆ ಗುರಿಕಾರನಾಗ್ಲಿಕ್ಕೆ ಮಾತ ಪಂತೆ ಮಾತ ಅಮ್ಮ ಸೊರಡು ಬರೊಂದು ಉಳ್ಳೇರು ಮಾನಿಚಿಲಿಗೆ ಬಂತ ಮಾನಿಚಿಲಿ ಗುಂಟೇಸಿ ಗುಂಟೇಸಿ ಬಲ್ತ ಕುರುಲಶೇಖರ ಕುಲಶೇಖರ ಕುಲಶೇಖರದ ಎಂಚ ನುಡಿ ಎಂಚ ಇಡೀ ದಿನದ ಅರಿಪಿ ಎಂಚೇನೋ ಅತ್ತಿಯೇ ಮುಡಿಕ್ ಬಚ್ಚಲಿಚ್ಚಿ ಇತ್ತಿರೇನೆ ಇತ್ತಿಲೇಕ ಅಪ್ಪಗನೆ ಅನ್ಪಿ ಎಣ್ಣೆ ಕೊಡ್ತದೆ ಆದ ಅಲ್ತೇನ ಮಟ್ಲರ ಎಂಜಿನ ಗುಂಟೇಸಿ ಅಲ್ಲೇ ಗುಂಟೇಸಿ ನೋಡಿ ಕೈ ಕೀಲಿ ಮಾಡ್ಲಿ ಅವನೆಗಳು ಏತ್ ಬಂಗಾಂಡಲ್ಲ ಒಂಜಿ ಜನ ಬದಲ್ ಮಾಡ್ಬೋದು ಅವಾಯನೆ ಅವನ ಎಂಚಿನ ಬಂದು ದೂರಿನ ಪಕ್ಕಡೆ ಧರ್ಮ ಕೊಡ್ತು ಮಗಿಲ ಏತನೈತೆ ಈಗ ಅಪ್ಪೆ ತಿನ್ನೋಡ್ತೀನಿ ನಾನು ಪಂಚಾಯತಿ ಆಗ್ತಾವ ಪಕ್ಕಡೆ ಮುರಾಣಿ ಅಪ್ಪೆ ಆರೆ ಬನ್ನಿ ನಾನು ಊರಲ್ಲಿ ಎಡ್ಡೆ ಬೇಲೆಗೆ ಪೋನಾಗ ಇರ್ನ ಕಾರ್ ಬರ್ತದೆ ಆಶೀರ್ವಾದ ಇದೊಂದು ತುಂಬೋಗ್ನೆ ಎಂಗಲ್ಲ ಕುಟುಂಬದ ದೈವ ನನ್ನ ರಡ್ಡು ಶಬ್ದ ಇರ್ನ ಬಾಯಿಡ್ ಬರ್ತನೇ ಬರು ಅಣ್ಣಯ್ಯ ಈ ನಮ್ಮಿನಂಚಿನ ದೈವ ಸಂಕ್ರಾಂತಿ ಕರಿಪುನಾಯಿ ಪೂನೀರು ದೀಪನಾಯಿ ಅಂಚಾದ ರಡ್ಡು ಪಾತ್ರೆ ಈಯೇ ಬಂದು ಅಪ್ಪೆ ಆರ್ವನ್ ಬೇರೆ ಆನೆ ಅವನಿಗೆ ಅವು ಸತ್ಯ ಅಲ್ಲ ನಮ್ಮ ಭೂತಕ್ಕೆ ನಮ್ಮನೆ ಬಂದು ಅವನೇ ಬರೋಣ ಅಪ್ಪಗೆ ಪನ್ ಪ್ಯಾನ್ ನಿಮ್ಮನ್ ಕಾಪುನೆಟ್ಟು ನಮ್ಮನೆ ಪನ್ ಪುನೆಟ್ಟೆ ಅಪ್ಪೆ ಪನ್ ಪ್ಯಾನ್ ಎಂಚಿ ನಾನು ಅನ್ಕೊಂಡ ಎಂಚಿನ ಅಂಡ ಬಗಲಿ ದೈವಕ್ಕೂ ಎಂಚಿನ ಬಂದದಲ್ಲ ದೈವದೇ ತೋರು ಸ್ವಾಮಿ ಅಪ್ಪೆಜು ಮಾದಿ ಪತ್ತ ಪೆಜೋಗ್ಲು ಒಂಜ ಪೆಜೋಗ್ಲೆ ಕೈ ಕೊಡಿಯಾಟಿಟ್ಟು ಮಾತೆಲ್ಲ ಒಟ್ಟುಗು ಸೇರಿದರು ಬಾಣದ ಬೊಲಿನಾಲ ಲೆಕ್ಕವನ್ ಪೊಲಿ ಕಡಲ್ದ ಪೊಯ್ಯಿನಾಲ ಪೊಲಿನಿಕಲ್ನ ಕಾರ್ಣಿಕ ಮಹಿಮೆನ್ ತೆರಿಯರ್ ಎಂಕ್ಲೆಗೆ ಸಾಧ್ಯ ಅಜ್ಜಿ ಅಂಜಿನ ಬಡ ಕುಟುಂಬ ಎಂಕಲ್ನ ಎನ್ನ ಅಪ್ಪೆನ ಕನ್ನಡ 4 ಐದು ಕೊಂಜೋ ವೈದ್ಯರಿಗೆ ಬತ್ತಿನಾರು ಏರು ಎಂಕ್ಲೆಡ್ದು ದಾದಾವಡು ಬಂಡದು ಸನ್ನಿಧಾನದ ಎನ್ನ ಅಪ್ಪೆನ ಕನ್ನಟ್ಟು 4 ಐದು ಪೊಂಜೋ ವೈದ್ಯರಿಗೆ ದಾಯ ವೈದ್ಯರು ಏರು ಎಂಕ್ಲೆಡ್ ದಾದಾವಡು ಒಂದು ಗೊತ್ತಾವಡು ಅನ್ನೇ ಬೆಲ್ಚಡ ಇನ್ನ ಅಪ್ಪನ ಬತ್ತಿನ ಪಂಜೋವಿಯರಂದತ್ತ ಈಶ್ವರ ದೇವರ ಮಗಲಾದ ಪುಟದು ಭಗವತಿ ಪರಮಚಿನ ಉದಾಹರಣೆ ಭೂಲೋಕ ಧರ್ಮಸ್ಥಾಪನೆ ಮಲ್ಪರೆ ಮಾಡಾರಿ ಕೈಲಾಸನು ಬುಡಿಯೇರಿ ಭೂಲೋಕ ಜತ್ತೇರಿ ಭೂಲೋಕ ಜತ್ತಿರವರ ಕಡಲು ಓಡೋಡು ಬರ್ಪಂಚಿನ ಹೊರತು ದೈವಿತ್ಲ ಮನ್ನನು ತುಯ್ಯರಿ ಧರ್ಮದ ಮನ್ನ ಸತ್ಯಜನಕಲ್ಲಂತಂಡರಿ ಅವೇ ಪ್ರಕಾರವಾದ ಬತದ ಓಡೋಡು ಈ ದೈವಿತ್ಲ ಮನ್ನಿಗೆ ಮನ್ನಗ ಧರ್ಮದ ಮನ್ನ ಮನ್ಪಂಚಿನ ವಿಚಾರಣ ತೆರೀರಿ ಬತ್ತಿನಂಚಿನ ಓಡೋನು ಬುಡಿಯರಿ ದೈವಿತ್ಲ ಮನ್ನೆಗೆ ಪಾದನ ಉಳಿಯರಿ ಬತ್ತದ ಬಚ್ಚೇನಪ್ಪಗ ಗೋಳಿದ ಮರತಾಟಿ ವಿಶ್ರಾಂತಿ ಪಡೆ ಪಡೆಂಚಿನ ಹೊರತು ಇನ್ನ ಕಟ್ಟಂಜ ಅಸರಣ ಪರಿಹಾರ ಮುಟ್ಟೆ ಬರಿಂಚಿನ ಈ ಇಲ್ಲಡ ಬರಂದಿನ ಇನ್ನು ದಿನ ತೋದು ಇನ್ನಪ್ಪೆಂಬ ಬಲ್ಚಾರ್ದಿ ಊರಿಡಿಕ ನಾಡ್ನಾಡ್ರಿ ಬಚ್ಚೇನಪ್ಪಗ 4 ಐದು ಕೊಂಜವಾದ ತೋಚಿನ ಬೇತೆ ಎಲ್ಲತ್ತಿ ಆರೆ ಭಗವತಪ್ಪೆ ದೇವರೇ ಇಂಗ್ಲ ಬಡವೇರ್ನ ಇಲ್ಲಡ ದಾಯ ಬೈದಿರಪ್ಪ ನಿನ್ನ ಕಟ್ಟೆ ಅಸರ ಬರ್ಬೇಕಲ್ಲ ಅಪ್ಪನೆ ಗಂಟು 4 ಐದು ಕೊಂಜವಾದ ತೋಜಿನಕ್ಲ ಬಲವಾಯಿ
అయిన కారణವನ್ನು ಈ ದೈವಿತ್ರ ಮನೆಗೆ ಬತ್ತಿ ಬಕ್ಕ ಈ ಜಾಗ ನೆಲೆಗಡ ಮನಸ್ಸು ತೊಂದಿರತ್ತ ಮೂಜಿ ಸರ್ತಿ ಕೈ ಮುಗಿದು ಬರ್ಕೊಂಡು ಉಂತಾಡು ಅನ್ನೇ ಬೆಚ್ಚಡ ಆತ ಸುಲಭಡು ಅಂತಲೇ ಕತ್ತೆ ಪಾಪದ ಸಂಸಾರ ನಿಕ್ಕೊಂದನಲ್ಲ ಅರೆ ಒಂಜಿ ದೇವಸ್ಥಾನ ಕಟ್ಟ ಅದು ಬರೋಡು ಕೇಂದ್ರ ಸಂಡಿನ ಕೇಂದ್ರ ದೇವಸ್ಥಾನ ಕಟ್ಟರೆ ನಮ್ಮನೆ ಅಂಗೈದಾತ್ ಮಲ್ಲ ಜಾಗ ಇಟ್ಕೊಳ್ಳು ಅಂದ ಒಂಜಿ ಬಜ್ಜೆ ಹೆಚ್ಚದಿನ್ನ ಅಪ್ಪದ ಲಕ್ಷಿಲ್ದೇ ನೆರ್ಪಿ ಮುಗ ದೇವಸ್ಥಾನ ಕಟ್ಟರೆ ಜಾಗ ಒಂದೇ ಅವಡ ಅಣ್ಣಯ್ಯ ಪುಣ್ಯಾತ್ಮೆಯ ಎನ್ನಡ ಏತ್ ಆಸ್ತಿ ಸಂಪಾದಿತನ ದಾನೆ ಪ್ರಯೋಜನ ಬನ್ನ ದೇವಸ್ಥಾನ ಕಟ್ಟಾನ ಯೋಗ ಎಂಕು ಕೊರ್ಜೆ ಆ ಯೋಗ ನಿಕ್ಕೊಂಡು ತುಲ ದೇವಸ್ಥಾನ ಕಟ್ಟಾವು ಕಟ್ಟಾರ ಯಾರು ಬನ್ನಿ ದೇವಸ್ಥಾನ ಕಟ್ಟಾರ ಬನ್ನಿ ತುಳಸಿ ಕಟ್ಟ ಕಟ್ಟಾರ ಬನ್ನಿ ಉಂಡ್ರು ಜಾಗ ಕೊಡ್ಚಪ್ಪೆ ಕೊಕ್ಕರೆ ಜಂದಿಲ್ಲ ಅಣ್ಣಯ್ಯ ಈ ನಿನ್ನ ಊರು ಬುರ್ದು ಬನ್ನಾಗ ಎಂಚ ಬತ್ತ ಅಪ್ಪೆಲ್ಲ ಎತ್ತೊಂದು ಊರಿಗೆ ಬತ್ತ ನಿಕ್ಕು ಕುಲ್ಲರ ಇಲ್ಲು ಬೇಲೆ ಮಲ್ಪರ ಜಾಗ ಬುರ್ದು ಗೊತ್ತಿದೆ ಅತ್ತ ಆಯ್ತು ದೇವಸ್ಥಾನ ಕಟ್ಟದ ಜಾಗ ಎತ್ತ ಯಾನ್ ಗೊತ್ತ ನಂಗೆ ದೇವಸ್ಥಾನ ಕಟ್ಟರೆ ಜಾಗ ಕೊರ್ಪಿರಿಗೆ ಜಾಗ ಕೊರ್ಪೇರಂತೆ ದೇವಸ್ಥಾನ ಕಟ್ಟರೆ ಪಣವ ವರ್ಷ ಮಗ ಜಾಗ ಕೊರ್ನಗಳಿಗೆ ಪಣವ ಕೊರೋಡು ಗೊತ್ತು ಜಾ ಅನ್ನೇ ಬೆಚ್ಚಡ ದೇವಸ್ಥಾನ ಕಟ್ಟೇರೆ ಬೋಡಾದ ಪಟ್ಲೇ ಜಾಗನೆ ಬರೆದು ಕೊಪ್ಪೇರಿ ಅವೇ ಪ್ರಕಾರವಾದ ಪನವಲಾರು ಕೊರಂದಾಂಡ ದೇವಸ್ಥಾನ ನಿಕ್ಲು ಕಟ್ಟರಿಂದ ಅಪ್ಪನ ದೇವಸ್ಥಾನ ಆರು ಕಟ್ಟರಿಂದ ಅಪ್ಪನು ಅಪ್ಪನ ಚಿತ್ತ ಎಂಚ ಅಪ್ಪೆ ಬಗ್ಗೆ ಭಂಗ ಬರ್ತದಾಂಡಲ ನಿಖಲ ಕೈಟಾರೆ ಕೊಂಚ ದೇವಸ್ಥಾನ ಆವೋಡು ಕೊರ್ಪುನ ದೇವಸ್ಥಾನ ಹೊಂದಿದೆ ಎಂಚಿನ ಮಾರ್ನ ಬುಕ್ ಏನ್ ದಾದ ಮಲ್ಪೋಡು ಮೂಲು ಅಣ್ಣಯ್ಯ ಅಪ್ಪೆಗೆಂತೂ ಪ್ರಾಯ ಅಂಡು ಇರುವೆರ್ಲ ಸೇರ್ದು ಒಂತಿಗೆ ಮಲ್ಪಲೆ ಕಮ್ಮಿ ಅಂಡೆ ಯಾನ್ ಕೊರ್ಪೆ ಅರ್ಮನ್ಪುನ ಇಟ್ಲ ಅರ್ಥೋಡು ಈ ರೀತಿ ಒಂತೆ ಬಗ್ಗದಾರತ ಒಂಚೂರು ಹೆಚ್ಚ ಬಗ್ಗಲೆ 150 200 ಕೊರ್ಪಿ ದೇವಸ್ಥಾನ ಕಟ್ಟೋಲ್ಲ ಅಪ್ಪೆ ಮೂಜಿ ಬರ್ತು ಪೂಜೆ ಹೊಡೆದೆ ಬಾಟ್ರಿ ನೋಡಿ ನಾಡು ದೇವಸ್ಥಾನ ಆಯ್ಬಕ್ಕ ಮೂಜಿ ಬರ್ತು ಏ ಪೂಜೆ ಮತ್ತೊಂದು ಬರೋಡು ಎನ್ನ ಕಾಲ ಕರಿಬುಕ ಪೂಜೆ ಅಂತಾರೆ ಬಲ್ಲೆ ಈ ತ್ರೇಟ ಶ್ರದ್ಧಾಭಕ್ತಿ ಭಗವತಪ್ಪೆಗೆ ಪೂಜೆ ಮತ್ತೊಂದು ಬಲ ನಿನ್ನ ಕಾಲ ಕರೀನ ಬಕ್ಕ ಭಗವತಪ್ಪೆಗೆ ಏನು ಪೂಜೆ ಮಾಡ್ಬಿಡು ಪಂಪೇನೆ ಆರೆ ಚಿತ್ತವಾಗಿ ತಂದು ಆನರ ಮನೆ ವಾಬರುಡು ಎಚ್ಚೆತ್ತನಲ್ಲ ಈ ಜಾಗೆ ತಪ್ಪಾದಿ ಆನೆ ಕಟ್ಟಿ ಪೂಜೆ ಪುರಸ್ಕಾರಕ್ಕೆ ತಂದೇರಿ ಅಂಜಿರ್ದು 4 ಜನ ಉಂಟು ಇರ್ತಾರೆ ಅವು ಏರು ಗೊತ್ತಾಯ್ತು ಅವು ವೇತೆಯಲ್ಲತ್ತೆ ಗಂಟೆಗರನೆ ದಂಡರಾಜೆ ಜಿಮಾದಿ ಗುಳಿಗೆ ಎಂಕುಲ ಅಕ್ಲಟಿಗೆ ಸೇರೊಂದಿತ್ತ ದೇವತಾನ ಆಯ್ಬಕ್ಕ ಅಕೆಲ ಒಂಜಿ ಸ್ಥಾನಮಾನ ಕೊರೊಂದು ಬರಡು ಎಂಚಾಂದ ಕೇಂದಾಂಡ ಗಂಟೆಗರನ ಗರ್ಭಗುರ್ತ ಉರಡಿನ ಮಂದು ಬರಡು ಗರ್ಭಗುರ್ತ ಪಿದೇದ ಮೇಟಿ ಬಲತ ಬೇಟೆ ಗುಳಿಗಾಕಲ್ಲಿ ಎಡತ ಬೇಟೆ ಕುಜ್ಜಾಲಿ ಅವೇ ಪ್ರಕಾರವಾದಿ ಪಿದೇಡೆ ಗುಂಡಗಟ್ಟಾದ ದಂಡರಾಜನ ಕ್ಷೇತ್ರಪಾಲೆಂದಿನ ಮುಂದೆ ಬರಡು ಸಂತೋಷ ದೈವ ದೇವರನ್ನ ಸ್ಥಾಪನೆ ನಂಬಿನದ್ದು ಬುಕ್ಕ ಈ ಕ್ಷೇತ್ರ ಅಪ್ಪನ ಸೇವೆ ಲೋ ಮಾತಾ ಬಂದು ಜನಗಳಿಗೆ ಗೊತ್ತಾಡತಿ ಅಪ್ಪೆಗೆ ಅಪ್ಪನ ಸೇವೆ ಒಂದು ಕೇಂದ್ರಂಡ ಭೂತ ಪೂಜೆ ಕಂಚಿನ ಸೇವೆ ಅವೇ ಪ್ರಕಾರವಾದಿ ಗೆಜ್ಜೆ ಸೇವೆನು ಕೊರೊಂದು ಬರಡು ಭೂತ ಪೂಜೆದ ವಿಶೇಷತೆ ವಾವಂಜಿ ಸಂಸಾರಲ್ಲ ಪ್ರಾಯವತ್ತಿನ ಆನವಾಡು ಬಣ್ಣವಾಡು ಇತ್ತನಲ್ಲ ಸಂಸಾರ ಏತ ಪ್ರಯತ್ನ ಬತ್ತನಲ್ಲ ತಂದನ ಬಗ್ಗೆ ಕೂದು ಬರ್ಪಜಿ ಅಂಚಿನಕಲು ಭಗವತೆಪ್ಪೆಗಿ ಭೂತ ಪೂಜೆ ಕೊರ್ಪೆಂದು ಬರಕೆ ಬರಡು ಬರಕೆ ಪಣದ ಬಕ್ಕ ಪುರ್ಲದ ಸಂಧಾನ ಕೂದು ಬರ್ಪುಡು ಜತ್ತಿಂಚಿ ಮದುವೆ ಕೆಲಸ ಪುರುಡೆ ನಡಪುಡು ಅತ್ತದ ಬಕ್ಕ ಭೂತ ಪೂಜೆನ ಸಂದಾಯಿತ ಮತ್ತನಡು ಅಂಚಿಲ್ ಸೇವೆ ಎಂದು ಬಂಡಾರ ಐತ ಮಹತ್ವದ ಹೌದಾ ಎಂದು ಕೇಂದಾಂಡ ವಾವನಿ ಸಂಸಾರಲ್ಲ ಮದಿಮೇದ ಏತು ವರ್ಷ ಕರೆನಲ್ಲ ಸಂತಾನ ಭಾಗ್ಯ ಆಪಜಿ ಅವತ್ತಿನ ಎಲೆ ಜೋಕಳಿ ಪುಣಂಚಿನ ಬರ್ತುಡು ಅನಾರೋಗ್ಯ ಪಂಪಂಚಿನ ಬಾಧಿಸಾವಡು ಈ ಬರ್ತುಗಾನಗ ಏತು ಮರ್ತಮಂತನ ಗುಣವನ್ನು ಸುತ್ತಿ ಉಪಂಚಿನ ಬರ್ತುಡು ವಾ ಸಂಸಾರ ಭಗವತಪ್ಪೆ ಕಂಚಿನ ಸೇವೆ ಕೊಪ್ಪೆಂದು ಬರಕೆ ಪಂಪೇರ ಅವೇ ಪ್ರಕಾರವಾದ ಸಂತಾನದಂತಕ್ಕೆ ಸಂತಾನಾಪುಡು ಅನಾರೋಗ್ಯ ಬಾಳೆ ಉಸಾರಾದ ಬರ್ಪುಡು ಅದರ ಬಗ್ಗೆ ಕಂಚಿನ ಸೇವೆ ಸಂದಾಯಿತ ಮತ್ತನಡು ಅವು ನಮ್ಮ ಅಂಗಾರ ಶುಕ್ರವಾರ ಬೋದು ಪಟ್ಲರೆ ಅಮ್ಮ ಬೆಲ್ಚಾದಿ ಅನ್ಯ ಬೆಲ್ಚಡ ಏಪಲ ಕಂಚಿನ ಸೇವೆನ ಸಂದಾಯಿತ ಮಲ್ಪರಾಪಜಿ ಐಕ್ಲಂಜಿ ದಿನ ಕ್ರಮ ಪಂಪಂಚಿನಂಡು ಏಪಾಂಜಿ ಕೆಂದಂಡ ಭಗವತೆಪ್ಪೆಗ ಪಂಚಿನ ವರ್ಷಾವಧಿ ನಡ ಉಳಿಸವ ಆ ಪುರ್ತಗಾನಗ ಬಯ್ಯದ ಒತ್ತಡು ಬಾಲೆಲ ಬಾಲ್ಯಪ್ಪಮಲ ದೇವಸ್ಥಾನ ಬರಡು ಐಕ್ಲಂಜಿ ಕ್ರಮಣ್ಣೊಂದು ಪಂಡತ್ತ ಆನ್ ಬಾಲಿಂದ ಮದಿಮನೈತ ಮಕ್ಕಳು ಒಂದು ಬಾಲಿಂದ ಮದಿಮನೈತ ಮದ್ದದಿ ಬಯ್ಯದ ಒತ್ತಡು ದೇವಸ್ಥಾನ ಅಂಗನಡು ಕಂಚಿಲ್ಲ ದೀಪದಿದಿ ಒಂಜಿ ಸಸ್ತಿಕ ಒಂಜಿ ಪಾಲೆ ಪಿಂಗಾರ ಒಂಜಿ ಚೆಂಡು ಮಲ್ಲಿಗದಿ ಪುಲ್ಲೆಕಾಂಡ ಮುಟ್ಟ ಜಾಗಂಡ ಕೊಲ್ಲೋಡು ಪುಲ್ಲೆಕಾಂಡದ ಬೊತ್ತಡು ಅಪ್ಪೆ ಭಗವತೆ 4 ದೇವರ ಸುತ್ತುಬಲಿ ಅಪ್ಪಂಚಿನ ಬೊತ್ತಡು ಬಾಲ್ಯ ಅಪ್ಪೆಮ್ಮೆ ಬಾಳೆಣ್ಣೆ ಬತ್ತಂದು ದೇವಸ್ಥಾನ ಮೂಸುತ್ತು ಬಲಿ ಬತ್ತಂದಾಂಡ ಬಾಲ್ಯ ಕೈಟು ಪುಣ್ಯವನ ಪಾಡಿನಾಂಡ ಕಂಚಿನ ಸಂದಾಯಿತ ಆಪುಂಡು ಸಂತೋಷ ಕಡೇತ ಒಂದು ಗೆಜ್ಜೆ ಸೇವೆ ಅಂತ ಬಂಡಾರ ಐತ ವಿಶೇಷತೆ ಅದನ್ನು ಗೊತ್ತಾಯ್ತು ಅವ ಆಟಗೊಬ್ಬವನಿ ಹಿಂದೆ ಗೆಜ್ಜೆ ಸೇವೆ ಬಂಡ ಆಟ ಹೌದಾ ಎಂದು ಕೆಂದಾಂಡ ವಾವಂಜಿ ಸಂಸಾರದ ಎದೆ ಕೆಲಸವು ಜಪನಂಚಿನ ಬರ್ತಡು ವಿಜ್ಞಾಪನಪುಣಂಚಿನ ಬಾಧಿಸಾವಡು ಅವತ್ತನ ವ್ಯಾಪಾರ ವ್ಯವಹಾರಡು ಕಷ್ಟ ನಷ್ಟ ಆನಂಚಿನ ಬರ್ತಡು ವಾ ಸಂಸಾರ ಭಗವತಪ್ಪೆ ಗೆಜ್ಜೆ ಸೇವೆ ಕೊಪ್ಪೆಂದು ಬರಕೆ ಬರ್ಪೇರ ಅವೇ ಪ್ರಕಾರವಾದಿ ದೋಜನ ಕೈಕೊದ್ದು ಜಟ್ಟಿಂಚಿ ಬೇರೆ ಜಯಮಂತ ಕೊಪ್ಪೇರಿ ಅತ್ತದ ಬಕ್ಕ ಗೆಜ್ಜೆ ಸೇವೆ ಸಂದಾಯಿತ ಮಲ್ತನೋಡು ಸಂತೋಷ ಗೆಜ್ಜೆ ಸೇವೆ ಅಂತ ಬಂಡ ಒಂದು ಎಡ್ಡೆ ಬೇಲೆಗೆ ಬಂದಾಗ ವಿಘ್ನ ಬತ್ತನ ಪರಿಹಾರ ಮಲ್ಪನ ಸೇವೆ ಎಂದು ಲೆಕ್ಕ ಇನ್ನಿತ್ತಲ್ಲ ಒಂದು ಗೆಜ್ಜೆ ಸೇವೆ ಇನ್ನಿತ್ತ ಗೆಜ್ಜೆ ಸೇವೆಗೆ ಬಗೆಯಲ್ದ ದೊಂಬು ರಾತ್ರಿದ ನಿದ್ರೆ ಬಂದು ಏತು ಭಂಗ ಬೈದಿರಿ ಬಣ್ಪಿನವು ಆ ಸ್ವಾಮಿಗಳ ಭೂಮಿಗಳ ಮಾಯೋಗಳ ಮಣ್ಣುಗಳ ಗೊತ್ತು ಅಂಜಿನಲ್ ಪಾಕಲು ಕರ್ತವ್ಯ ಬಂದ್ಪಡ ಪಾಪಡೆ ಪೂನಕ ಮೈದಂಗನಕ ಕೈ
ಸಂಗಾದ ರಕ್ಷಣೆ ಕೊರ್ದು ಮನಸ್ಸಿಗೆ ಮಬ್ಬು ಕತ್ತಲೆ ಕಪಿನಗ ನಿನ್ನ ಸತ್ಯದ ಚೀಟಿಗೆ ಬಲ್ಪುನ್ ತೋಜದ ಬಲ್ಪುದ ಜಾಗಿಗೆ ತಂಬೋದು ಅಕಲ ಬಲ್ಪುನ ಎಟ್ಟೆ ಬೇಲೆಗೆ ಅನುಗ್ರಹ ಮತ್ತು ಅಮ್ಮ ಬೆಳ್ಚಾರ್ದಿ ಅನೇ ಬೆಳ್ಚಾರ ಭಗವದ್ಗೀತೆಗೆ ಮೋಕದ ಸೇವೆ ಒಂದಕ್ಕಿಂತ ಗೆಜ್ಜೆ ಸೇವೆ ಆವಡೆ ಈ ಪತ್ತು ಕನಕ ಚಂದ್ರಾಸ ಪೂಜಾರ್ಲೆ ಭಗವದ್ಗೀತೆನ ಗೆಜ್ಜೆ ಸೇವೆಯನ್ನು ಮಲ್ಪರೆ ಸಂಕಲ್ಪ ಮಾಡ್ಕೊಂಡಾರಿ ಅವೇ ಪ್ರಕಾರವಾದ ಶ್ರದ್ಧಾಭಕ್ತಿ ಭಗವದ್ಗೀತೆನ ಸನ್ನಿಧಾನಕ್ಕೆ ಈಜಾಗೆ ತಪ್ಪಾರಿ ಪನ್ನಿಂಚಿ ಬರಕ್ಕೆ ಗೆಜ್ಜೆ ಸೇವೆಯನ್ನು ಸಂದಾಯಿತ ಮಲ್ತಲಗಾನೆ ಕೊನೆಂಚಿನ ಗೆಜ್ಜೆ ಸೇವೆನಿ ಅಪ್ಪೆ ಭಗವಂತನಿಗೆ ಜಾಗಿ ನೆಲೆಂಚಿನ ದೈವದೇವೆಲ್ಲ ನಿಖಿಣ ಮುಂದುವರ್ಪಿಂಚಿನ ದೈವದೇವೆಲ್ಲ ಸಂತೋಷ ಸ್ವೀಕಾರ ಮಲ್ತೊಂದು ನಿಖಿಲ ಕುಟುಂಬ ಸಂಸಾರ ವರ್ಪಿಂಚಿನ ಭಾವಂಜಿ ಕಷ್ಟ ದೋಷಿತ್ತ ದೂರ ಮಲ್ತಗೊತ್ತು ಬಲ್ಪಂಚಿನ ಉದ್ಯೋಗಗಳು ಪಟ್ಟೆನ ದುಬಾಲ ನುದಿಗೆ ಸರಪಾಲ ಒದಗಾತು ಗೊತ್ತು ಈ ಕಾಲವು ಈತನಾಡ ನನ್ನ ಮೇಲ್ಕಾಲಗುಲ ವಿದ್ಯಮಾನ ಸೇವೆಯನ್ನು ಕೊರ್ಪ್ಲೇಕ ಅನುಗ್ರಹ ಮತ್ತು ಕೊರ್ಪ ಅನುಗ್ರಹ ಮತ್ತು ಕೊರ್ಪ ನೀ ಪೊರ್ಲುಡೆ ಕೊಂಡ ಬರುಡ ಹಿಡಿದು ಗುಂಡ ಸೇರು ಆಡಿ ಅಂಚಾದ ಮಾತಿರಲ್ಲ ಬ್ರಹ್ಮ ಕಲಶ ಪೂಜೆಗೆ ದೇವಸ್ಥಾನಕ್ಕೆ ಉಡಲುಗಳ ಈಗೇನ ದಂಜೆ ಉಡರು ಅನ್ನುಲೆಕ್ಕ ಮಂತೆ ಕವಿದಿ ಮಪ್ಪು ಮಯ ಕುಡಿನ್ನೋ ಕೈದ ಭಕ್ತದ ನಡಪಾಲೆ ಅಣ್ಣಯ್ಯ ಓ ಅಮ್ಮೋ ನಂಗಿನಿ ಮಾತಿರಗಳ ಕುಸಿದ ದಿನ ಬಂಡಲ ಹೆಚ್ಚಿಗೆ ಅವಂತ ದಯಬಂಡ ಅಪ್ಪೆ ಈ ದೈ ಬಿತ್ತಲು ನೆಲೆ ಉಂಟೋಡು ಬಂದು ತೀರ್ಮಾನ ಮಲ್ತೊಂಡೇರಿ ಆ ಪ್ರಕಾರವಾದ ಭಕ್ತರು ಮಾತೇರ್ಲ ಸೇರ್ದು ಒರ್ಲಗಂಟದ ದೇವಸ್ಥಾನ ನಿರ್ಮಾಣ ಆಂಡ್ ಬ್ರಹ್ಮ ಕಲಶಲ ಆಂಡ್ ತಂತ್ರಿ ಬರಿಯಾಯ ಚಿಂತನೆ ಯಾನು ಎಲ್ಲ ಪೂಜೆಯನ್ನು ಮುಗಿತೊಂಡೆ ಯಾನು ಏತು ಪೂಜೆ ಮಲ್ತದ್ದು ಆದ ಪ್ರಯೋಜನ ಬನಗೆ ಈ ಪುಣ್ಯಾತ್ಮೆ ಮರೆಯ ದಯಬಂಡ ಆ ಅಪ್ಪೆ ಒಲಿದೀನಿ ಲಿಕ್ ಅಂಚಾದು ಪುನಗ ಎಲ್ಲೆಡ್ದು ಬೊಕ್ಕ ಈ ನಡೆಟುಂಟುದು ಗುರುಪುಣಿ ಚಿತ್ತಿನ ಪ್ರಸಾದ ಆತ ಮಾತ್ರ ಎಲ್ಲೆಡ್ದು ಬೊಕ್ಕ ನಿಕ್ಕ ಅಣ್ಣಯ್ಯ ಬನ್ಪುಣ ಪುದರಿಜ್ಜಿ ಆ ಪೀಠೋ ಕೊಂಜಿ ಪುದಾರ್ ಆ ಪಟ್ಟೋ ಕೊಂಜಿ ಪುದಾರ್ ಕಾರಣ ಬೇರೆ ಬಣ್ಪುಣ ಚಿತ್ತಿನ ಪುರಪುಡು ಈ ಮೇರೆ ಒಂದು ಬರ್ಪ ಈ ಆ ನಡಿಟು ಕೊರ್ಪುಣ ಚಿತ್ತಿನ ಪ್ರಸಾದ ಈ ದೇವಸ್ಥಾನದ ಪ್ರಶಸ್ತನೇ ಒಂದು ವಿಶೇಷತೆ ನಾನು ಬಣ್ಣ ಮಂಜಲ್ದ ಪೊಡಿ ಅವು ಬಡವೆ ವರಿ ಬತ್ತಿಂದ ಆಗ ಅವು ಬಂಗಾರದ ಪೊಡಿಯಾದ ಬಲಿಪುಡು ಅನಾರೋಗ್ಯ ಇರಲ್ಲ ಬತ್ತಿರಂದ ಅಕಲೆಗೆ ಅವು ಮರ್ದದ ಪೊಡಿಯಾದ ಬಲಿಪುಡು ಯಾನು ಎನ್ನವು ಬಣ್ಪುಣ ಚಿತ್ತಿನ ಸ್ವಾರ್ಥ ಮನೋಭಾವನ ದೀವೊಂದು ಬತ್ತಿರಂದ ಅಕಲೆಗೆ ಅವು ವಿಸತ ಪೊಡಿಯಾದ ತೋಜಿನ ಮಣ್ಪುಣಕ್ಕೆ ರಡ್ಡು ಪಾತೆರೆಜ್ಜಿ ಎಂಚಿನ ನಾಡು ಇಂಥ ದಿನೋಟು ಈ ಪುರ್ಲಗಟ್ಟದ ಗೆಜ್ಜೆ ಸೇವೆ ಭಗವತಿ ಕ್ಷೇತ್ರ ಮಹಾತ್ಮೆ ಅರ್ಥಾತ್ ದೈವಿತ್ತಲದ ಈ ಕಥೆನ ಏರು ಗೊಬ್ಬಯರ ಏರು ತುಯ್ಯರ ಅಕಲೆಗೆ ಮಾತಿರೆಗಲ ಅಕಲು ನಮ್ಮ ಒಂದು ಬರ್ಪುಣ ಚಿತ್ತಿನ ದೈವ ದೇವರನ ಅನುಗ್ರಹ ಉಪ್ಪಾಡು ಆತ ಮಾತ್ರತ್ತೆ ಮೇಳದ ಅಧಿದೇವತೆ ಆಯ್ನ ಚಿತ್ತಿನ ಅಪ್ಪೆ ಭಗವತಿ ಅನುಗ್ರಹ ಮಲ್ಪಾಡು ಪಣ್ಣೊಂದು ಬಂಗಾರ ಗಂಟದ ಭಾಗವತೇಡ ಈ ಗತೆಗೆ ಮಂಗಳ ಗೀತೆ ಮಲ್ಪಾಡು ಮಂಗಲ ಜಯ ಜಯ ಶಂಕರಿಗೆ ಜಯ ಮಂಗಲ ಜಯ ಜಯ ಶಿವಕರಿಗೆ ಮಂಗಲ ದಿನ ಭಕ್ತರ ಪಡೆಯುವ ಮಂಗಲ ಮೂರ್ತಿ ಭಗವತಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಮಂಗಲೋ ಮಾ ಗಣಪತಿ